ಮಲ್ಪರಲ್ಲ ಮತ್ತು ತಡ ಅದನ್ನು ಕ್ಷಮೆ ಮಲ್ಪಲೆ ಅಧ್ಯಕ್ಷರು ದಯ ಮಲ್ತದೆ. ಹೆಗ್ಡೆ ದಯಮಂತದ ವೇದಿಕೆಗೆ ಬಲ್ಲೆ. ಓಂ ಗಣಪತಾಯೇ ನಮಃ. ಉದಿತ ಬಲೆಯೇ ಸ್ವಾಮಿ ನನವರ, ಉದಿತ ಬಲೆಯೇ ಸ್ವಾಮಿ ಜಗತ್ತಡು. ಓ ಉದಿತ ಬಲೆಯೇ ಸ್ವಾಮಿ ಜಗತ್ತಡು, ಉದಿತ ಬಲೆಯೇ ಸ್ವಾಮಿ ಜಗತ್ತಡು. ನಾರಾಯಣ ಗುರು ಸ್ವಾಮಿ, ನಾರಾಯಣ ಗುರು ಸ್ವಾಮಿ. ಸರ್ವೇಶ್ವರನ ಅವತಾರ ಶಕ್ತಿ, ಸರ್ವಮಂಗಳ ಸಹಕಾರ ಮೂರ್ತಿ. ಸರ್ವಜೀವಿಲೆ ಸೌಭಾಗ್ಯ ಜ್ಯೋತಿ, ಸರ್ವಜೀವಿಲೆ ಸೌಭಾಗ್ಯ ಜ್ಯೋತಿ, ಸರ್ವಜೀವಿಲೆ ಸೌಭಾಗ್ಯ ಜ್ಯೋತಿ. ಓ ಉದಿತ ಬಲೆಯೇ ಸ್ವಾಮಿ ನನವರ, ಉದಿತ ಬಲೆಯೇ ಸ್ವಾಮಿ ಜಗತ್ತಡು. ನಾರಾಯಣ ಗುರು ಸ್ವಾಮಿ, ನಾರಾಯಣ ಗುರು ಸ್ವಾಮಿ. ಈರದೊಂಕಿನ ಕಾಡು ನಾಡಾಂಡು
ಪುಣ್ಯಭೂಮಿದ ಕ್ಷೇತ್ರೋಲೋಕಾಂಡ್ ಮುಟ್ಟಿನ ಕಲ್ಲಲ ಶಿವಲಿಂಗ ಆಂಡ ಮುಟ್ಟಿನ ಕಲ್ಲಲ ಶಿವಲಿಂಗ ಆಂಡ ಮುಟ್ಟಿನ ಕಲ್ಲಲ ಶಿವಲಿಂಗ ಆಂಡ್ ನಾರಾಯಣ ಗುರು ಸ್ವಾಮಿ ನಾರಾಯಣ ಗುರು ಸ್ವಾಮಿ ನಾರಾಯಣ ಗುರು ಸ್ವಾಮಿ. ಇತ್ತೆ ನಮ್ಮ ಅಸೋಸಿಯೇಷನ್ದ ಅಧ್ಯಕ್ಷರ ಹರೀಶ್ ಜಿ ಜಮೀನು ಪಿಂಗಾರನ್ ಮಾತಾಡ ಗೆಸ್ಟ್ನಗಳ ಒಟ್ಟಿಗೆ ಅವೇನು ಉದೀಪನ ಮಲ್ಪೇರೆ ಇನ್ನಿತ ಕಾರ್ಯಕ್ರಮದ ಉದೀಪನ ಆನ ಕೈಡ್ದ ಒಂದುಂಡು. ಪಿರಾಡು ಕುಲ್ದಿನ ಕಲಾಭಿಮಾನಿ ನಗಲು ನಿಗಲು ಎದುರು ಬತ್ತೆರಡನ್ನ ಒಂಜಿ ಪೊರ್ಲಾಪುಂಡು ಮಸ್ತ್ ಜನ ಪಿರಾಡು ಕುಲ್ದೇರು ದಯಮಲ್ತದ ನಿಗಲು ಎದುರು ಬಲ್ಲೆ ಅಂತ ಖಾಲಿ ಉಂಡು ಜಾಗ ಮತ್ತ ದಯಮಲ್ತದ ಬಲ್ಲೆ ಎದುರು ಬತ್ತು ಬಲ್ಲೆಣ್ಣ ಎದುರು ಬಲ್ಲೆ ಇತ್ತೆ ನಮ್ಮ ಸಾಂಸ್ಕೃತಿಕ ಉಪಸಮಿತಿದ ಕಾರ್ಯಾಧ್ಯಕ್ಷರಾಯಿನ ಶ್ರೀನಿವಾಸ್ ಆರ್ ಕರ್ಕೇರ ಆರ್ ಬತ್ತದ ನಿಖಿಲಿನ ಮಾತ ಸ್ವಾಗತ ಮಲ್ಪನ ಕೆಲಸನ ಆರ್ ಮಲ್ಪೇರು ಶ್ರೀನಿವಾಸ್ ಆರ್ ಕರ್ಕೇರ. ಬಿಲ್ಲವರ ಅಸೋಸಿಯೇಷನ್ದ ಸಾಂಸ್ಕೃತಿಕ ಯಕ್ಷಗಾನ ಕಲಾಭಿ ವೃಂದದ ಪರವಾದ ಇನ್ನು ಮಲ್ಪನಂಚಿನ ಫಂಕ್ಷನ್ಗೆ ಬಿಲ್ಲವರ ಅಸೋಸಿಯೇಷನ್ದ ಅಧ್ಯಕ್ಷರಾಯಿನಂಚಿನ ಹರೀಶ್ ಜಿ ಅಹಮೀನ್ಗೆ ಬಿಲ್ಲವರನ ಪರವಾದಲ ಯಕ್ಷ ಪ್ರೇಮಿಲ ಪರವಾದಲ ಯಾನು ಸ್ವಾಗತ ಮಲ್ಪುವೆ. ಅವೇ ಪ್ರಕಾರ ವೇದಿಕೆ ಕುಲದಿನಕ್ಲೇನ ಮಾತರ್ನಲ ಪುದರ ಪನಂದೆ ಮಾತ ಗಣ್ಯರನಕ್ಲೇನ ಯಾನು ಸ್ವಾಗತ ಮಲ್ತದು ಬಿಲ್ಲವರ ಅಸೋಸಿಯೇಷನ್ದ ಪರವಾದ ಬಕ್ಕ ಯಕ್ಷಗಾನ ಕಲಾಭಿಮಾನಿ ಕಲ್ನ ಪರವಾದ ಅಕ್ಲೇನ ಮಾತಿರಲ್ಲ ಸ್ವಾಗತ ಮಲ್ತೊಂದು. ಇನ್ನಿತ ಉದೀಪನದ ದುಂಬು ನಮ್ಮ ಸಾಂಸ್ಕೃತಿಕ ಉಪಸಮಿತಿದ ಈ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕವಾದ ರಡ್ಡು ಪಾತ್ರೆಯನ್ನು ಓದು ಪಣಪೆ. ಬಿಲ್ಲವರ ಅಸೋಸಿಯೇಷನ್ ಮುಂಬೈ ಸಂಚಾಲಿತ ಶ್ರೀ ಗುರುನಾರಾಯಣ ಯಕ್ಷಗಾನ ಮಂಡಳಿ ಹಾಗೂ ಅತಿಥಿ ಕಲಾವಿದರ ಕೂಡುವಿಕೆಯಿಂದ ಯಕ್ಷನವಮಿ ಹಾಗೂ ಯಕ್ಷೋತ್ಸವ ಸರಣಿ ಕಾರ್ಯಕ್ರಮ ಆಗಸ್ಟ್ 10 ಇನಿ
ಈ ನಿಟ್ಟಿನ 18ನೇ ತಾರೀಕು ಮುಟ್ಟ ನಡಪರೆ ಉಂಡು ಒಂದೇ ಹಾಲಡು. ಮುಂಬಯಿಯ ಸಾಂಸ್ಕೃತಿಕ ವಲಯದಲ್ಲಿ ಗುರುತರವಾದ ಕಲಾ ಸೇವೆಯನ್ನು ಸಲ್ಲಿಸುತ್ತಾ ಯಕ್ಷಗಾನ ರಂಗದಲ್ಲಿ ಹೊಸ ಇತಿಹಾಸ ಬರೆದ ಬಿಲ್ಲವರ ಅಸೋಸಿಯೇಷನ್ ಮುಂಬಯಿಯ ಸಂಚಾಲಿತ ಶ್ರೀ ಗುರುನಾರಾಯಣ ಯಕ್ಷಗಾನ ಮಂಡಳಿ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಲ್ತದ್ದು 2005 ಬಕ್ಕವಾತಿನ ವಜ್ರ ಮಹೋತ್ಸವ ಅವೇನು ಒಂದೇ ಒಂದು ಹಾಲೋಡು ನಮ್ಮ ಅವೇನು ಆಚರಣೆ ಮಲ್ತ ಇತ್ತೆ ಫಸ್ಟ್ಗೆ ಪೋಯಿನ 2001 ನಮ್ಮ ಸಾಂಸ್ಕೃತಿಕ ಉಪಸಮಿತಿ 7 ದಿನದ ಕಾರ್ಯಕ್ರಮನ ಫಸ್ಟ್ಗೆ ಮಲ್ತಿದ್ದ. ನಿರಂತರವಾದ 7 ದಿನ ಕಾರ್ಯಕ್ರಮ ನಡೆದನು. ಆಯ್ಕೆ ಯಕ್ಷ ಸಪ್ತಮಿ ಪಣದು ನಮ್ಮ ಆಚರಣೆ ಮಲ್ತ. 2022 ಯಕ್ಷ ಅಷ್ಟಮಿ ಪಣದು ನಿರಂತರವಾದ 2 ದಿನದ ಕಾರ್ಯಕ್ರಮ ನಮ್ಮ ಮುಂದೆ ಹಾಲಡು ಮಲ್ತದು ಅವೇನು ಪೂರೈಸಿದ. ಇನಿ 2024 ಅಷ್ಟನವಮಿ ಪಣದು ಈ ಕಾರ್ಯಕ್ರಮ ವರ್ಮ ದಿನ ನಡಪರಂಡು ಬಂದುಲೆ ನಿಗುಲು ಕಲಾಭಿಮಾನಿಗಳು ಮಸ್ತ್ ಬೈದರು ನಲ್ಲ ಬರ್ರೆ ಉಲ್ಲೇರು ನಿಗುಲು ಪೂರ ಈ ವರ್ಮ ದಿನದ ಕಾರ್ಯಕ್ರಮಗಳ ಕೊಂಚ ಶೋಭೆ ಕೊರಡು ಪಣದು ಯಾನು ಸಾಂಸ್ಕೃತಿಕ ಉಪಸಮಿತಿದ ಪರವಾದ ಬಿಲ್ಲವರ ಅಸೋಸಿಯೇಷನ್ದ ಪರವಾದ ನಿಗಳ್ಳ ಯಾನ ವಿನಂತಿ ಮಾಡ್ತಂದಿಲ್ಲ. ಕಲಾರಸಿಕರ ಪ್ರಶಂಸೆಗೆ ಪಾತ್ರವಾಗಿದೆ ಎಂದು ಹೇಳಲು ಸಂತೋಷವಾಗ್ತಾ ಇದೆ. ನಮ್ಮ ಮಂಡಳಿಯಲ್ಲಿ ಹಲವಾರು ವರ್ಷಗಳಿಂದ ಕಲಾ ಸೇವೆಗೈಯುತ್ತಿರುವ ಪ್ರಬುದ್ಧ ಕಲಾವಿದರ ಸಂಗಮವಿದೆ, ಅನುಭವವಿದೆ. ಶ್ರೀ ಗುರುನಾರಾಯಣ ಯಕ್ಷಗಾನ ಮಂಡಳಿಯ ವತಿಯಿಂದ ದಿವಂಗತ ಜಯಸಿ ಸುವರ್ಣರು 2005 ತಮ್ಮ ಮಾತೃಶ್ರೀಯವರ ನೆನಪಿಗಾಗಿ ಯಕ್ಷಕಲಾ ಪ್ರಶಸ್ತಿಯನ್ನು ಘೋಷಣೆ ಮಾಡ್ತಿದ್ದರು. ಅವೆಲ್ಲ ಎಂಕಲು ಪ್ರತಿ ವರ್ಷ ಅರ್ಹ ಕಲಾಕಾರನ್ನು ಊರ್ದ ಪಕ್ಕ ಬಾಂಬೆದ ಕಲಾಕಾರನ ಇಟ್ಟು ನಮ್ಮ ಸಿಲೆಕ್ಷನ್ ಕಮಿಟಿ ಉಂಟು ಆಗಲಿಕ್ಕೆ ನಮ್ಮ ಕೊರಂದಿಲ್ಲ. ಈ ದಿಶೆಯಲ್ಲಿ ಮುಂಬೈ ಬಿಲ್ಲವರ ಅಸೋಸಿಯೇಷನ್ ಅಧ್ಯಕ್ಷರ ಮಾರ್ಗದರ್ಶನ, ಪದಾಧಿಕಾರಿಗಳ ಮುತುವರ್ಜಿ ಮತ್ತು ಸಾಂಸ್ಕೃತಿಕ ಉಪಸಮಿತಿಯ ಪದಾಧಿಕಾರಿಗಳ ಸಹಭಾಗಿತ್ವ ಹಾಗೂ ಆಯೋಜನೆಯಲ್ಲಿ ಆಗಸ್ಟ್ 10ರಿಂದ ಆಗಸ್ಟ್ 18ರವರೆಗೆ ನಿರಂತರವಾಗಿ ಈ ಯಕ್ಷ ನವಮಿ ನಡೆಯಲಿದೆ. ಈ ನವಮಿ ಮಹೋತ್ಸವ ಸರಣಿ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಈ ಹಿಂದೆ 2021 ನಾನು ಈವಾಗಲೇ ಹೇಳಿದಾಗೆ 2021 ಯಕ್ಷ ಸಪ್ತಮಿ, 22ರಲ್ಲಿ ಯಕ್ಷ ಅಷ್ಟಮಿ, ಈಗ 2024ರಲ್ಲಿ ಯಕ್ಷ ನವಮಿಯನ್ನು ಹಮ್ಮಿಕೊಂಡಿದ್ದಾರೆ. ಈ 9 ದಿನಗಳ ಯಕ್ಷೋತ್ಸವದಲ್ಲಿ ಅತಿಥಿ ಭಾಗವತರಾಗಿ ಪನ್ನಡ ಕುಂದೆ ಬಣ್ಣ ನಿಗಲಿಗೆ ಆಯ್ತಾ ಭಾಗವತನ ಬಗ್ಗೆ ಏನೇನು ಮತ ಬರ್ರೆ ಉಲ್ಲೇರು ನಮ್ಮ ಈ ವರ್ಮ ದಿನದ ಕಾರ್ಯಕ್ರಮಗಳು ಬೇರೆ ಬೇರೆ ದಿನ ಬರುವರು, ಕೊಂಚ ದಿನ ಬರ್ಪುಜರು. ಅತಿಥಿ ಭಾಗವತರಾಗಿ ನಾದಲೋಲ ಗಾನ ಕೋಗಿಲೆ ಬಿರುದಾಂಗಿತ ಪೊಲ್ಯ ಲಕ್ಷ್ಮೀನಾರಾಯಣ್ ಶೆಟ್ಟಿ ಬರ್ರೆ ಉಲ್ಲೇರು ದಯಮಂತದ ಅದನ್ನು ಇದು ಚಪ್ಪಾಲೆ ಮುಟ್ಟದು ಅರೆ ಕೊಂಚ ಒಂದು ಬರ್ಲೆ. ಯಕ್ಷ ಸ್ವರಸಿರಿ ನಿರಂಜನ ಬೆಳ್ಳೂರು ಆರ್ಲ ಬರ್ರೆ ಉಲ್ಲೇರು ನಮ್ಮ ಈ ವರ್ಮ ದಿನದ ಕಾರ್ಯಕ್ರಮ ಏರಾಂಡು ಒಂದಿನ ಬರುವರು. ಸ್ವರ ಮಾಧುರಿ ಬಿರುದಾಂಗಿತ ಸಂಧ್ಯಾ ಪೂಜಾರಿ ದರ್ಬೆ ಹಾಗೂ ರೋಷನ್ ಎಸ್ ಕೋಟಿಯಾನ್ ಮತ್ತು ಶ್ರೀ ಗುರುನಾರಾಯಣ ಯಕ್ಷಗಾನ ಮಂಡಳಿಯ ಪ್ರಧಾನ ಭಾಗವತರುಗಳಾದ ಮುದ್ದು ಅಂಚನ್ ಮತ್ತು ಗಂಗಾಧರ್ ಸುವರ್ಣ ಮಾಂಟ್ರಾಡಿ ಇವರು ಮೆರಗು ನೀಡಲಿದ್ದಾರೆ. ಸಾಂಸ್ಕೃತಿಕ ಉಪಸಮಿತಿಯ ಪ್ರಸ್ತುತ ಕಾರ್ಯಾಧ್ಯಕ್ಷರಾದ ಶ್ರೀನಿವಾಸ್ ಆರ್ ಕರ್ಕೇರ ಹಾಗೂ ಗೌರವ ಕಾರ್ಯದರ್ಶಿ ಪಾದರಸದಂತೆ ಕಾರ್ಯನಿರ್ವಹಿಸಿರುವ ಸಕ್ರಿಯ ಸಂಘಟಕ ಆರ್ಯಭಟ ಪ್ರಶಸ್ತಿ ಪುರಸ್ಕೃತ ನವೀನ್ ಪಡುಯಿನ್ನ ಇವರ ಕಲಾಪ್ರೇಮ ಸಾಂಸ್ಕೃತಿಕ ಸಮಿತಿಗೆ ಹೊಸ ಮೆರುಗನ್ನು ನೀಡಿದ್ದು ನವನವೀನ ಯಶಸ್ವಿ ಕಾರ್ಯಕ್ರಮವನ್ನು ನೀಡುತ್ತಿದೆ. ಅವರ ಈ ನಿರ್ವಹಣೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ದಯವಿಟ್ಟು ಅದಕ್ಕೆ ಎಲ್ಲ ಕಲಾಭಿಮಾನಿಗಳು, ಕಲಾ ಪೋಷಕರು ಅದಕ್ಕೆ ಸಹಕರಿಸಬೇಕಾಗಿ ನಾನು ನಿಮಗೆ ವಿನಂತಿ ಮಾಡ್ತಾ ಇದ್ದೇನೆ. ಈಗ ವೇದಿಕೆಯಲ್ಲಿರುವ ನಮ್ಮ ಇಂದಿನ ಅತಿಥಿಗಳ ಪರಿಚಯವನ್ನು ನವೀನ್ ಪಡುವಿನ ಅವರು ಮಾಡಲಿಕ್ಕಿದ್ದಾರೆ. ನವೀನ್ ಪಡುವಿನ ಅಂದರೆ ಪದ್ಮನಾಭ್ ಕಟೀಲ್ ತಿರ್ತುಕುಲ್ದೇರಿಗೆ ದಯಮಲ್ತ ವೇದಿಕೆ ಬರಡಂದು ವಿನಂತಿ ಮಲ್ತಂದಿಲ್ಲ. ಪದ್ಮನಾಭ್ ಕಟೀಲ್
ಮಾತ್ರೆಗಳ ನಮಸ್ಕಾರ. ಬಿಲ್ಲವರ ಅಸೋಸಿಯೇಷನ್ ಯಕ್ಷಗಾನ ವೇದಿನ ಮಾತಾ ಯಕ್ಷಗಾನ ಕಲಾ ಪೋಷಕರಿಗೆ ಬೊಕ್ಕ ಯಕ್ಷಗಾನ ಪ್ರೇಮಿಗಳಿಗೆ ಸ್ವಾಗತ ಮತ್ತೊಂದಿಲ್ಲ. ಬಿಲ್ಲವರ ಅಸೋಸಿಯೇಷನ್ ಅರಿಜಿಯಮಿನ್ ಅಧ್ಯಕ್ಷರಾಯ ಬೊಕ್ಕ ಪೋಯಿ ವರ್ಷ ನಮ್ಮ ಯಕ್ಷಗಾನ ಅಷ್ಟಕ ಮಲ್ತ ಹರಿಜಿಯಮಿನ ಅಧ್ಯಕ್ಷತೆಡು ಪೋಯಿ ವರ್ಷ ನಮ್ಮ ಯಕ್ಷಗಾನ ಅಷ್ಟಕ ಮಲ್ತ ಅಂಚನೆ ಈ ವರ್ಷ ಯಕ್ಷಗಾನ ನವಮಿ ಮಲ್ತೊಂದಿಲ್ಲ. ಹರಿಜಿಯಮಿನ ಅಧ್ಯಕ್ಷತೆಡು ಕಲಾವಿದರಿಗೆ ಪುರ ಮಸ್ತ್ ಸಹಕಾರ ಮಲ್ತೊಂದಿಲ್ಲ. ಅರ್ನ ಸಹಕಾರ ಇಂಚನೆ ನಮ್ಮ ಕೊಪ್ಪಡ ಬಂದು ಕೇಳೋದಿಲ್ಲ. ಇನಿ ನಮ್ಮ ಈ ಕಾರ್ಯಕ್ರಮಕ್ಕೂ ಸಭಾಧ್ಯಕ್ಷತೆಗೆ ತಂದಿನ ಶ್ರೀ ಹರಿಜಿಯಮಿನ್ ಬಿಲ್ಲವರ ಅಸೋಸಿಯೇಷನ್ದ ಅಧ್ಯಕ್ಷರು ಮೇರೆಗೆ ಬಿಲ್ಲವರ ಅಸೋಸಿಯೇಷನ್ದ ಜೊತೆ ಕಾರ್ಯದರ್ಶಿಯಾಗಿನ ಕೇಶವ ಕೋಟ್ಯನ್ ಬೊಕ್ಕ ಸಾಂಸ್ಕೃತಿಕ ಉಪಸಮಿತಿದ ಕಾರ್ಯಾಧ್ಯಕ್ಷರಾಗಿನ ಶ್ರೀನಿವಾಸ್ ಕರ್ಕೇರ್ ಬತ್ತದ ಗೌರವ ಮಲ್ತೋಡು ಕೇಳೋದಿಲ್ಲ. ಇನ್ನಿತ ನಮ್ಮ ಕಾರ್ಯಕ್ರಮಗೂ ಶ್ರೀ ಕೃಷ್ಣ ಶೆಟ್ಟರು ಬೈದಿರು ನಿರ್ದೇಶಕರು ಕೃಷ್ಣ ಪ್ಯಾಲೇಸ್ ಮಸ್ತ್ ಕಲಾವಿದರೆ ಕಲಾ ಪೋಷಕರಾದ ಸಾಮಾಜಿಕವಾದ ಮಸ್ತ್ ಬೇಲಲ್ಪನಂಚಿನ ಕೃಷ್ಣ ಶೆಟ್ಟರು ನಮ್ಮ ಇನ್ನು ಬಿಲ್ಲವರ ಅಸೋಸಿಯೇಷನ್ದ ಯಕ್ಷಗಾನ ಕಾರ್ಯಕ್ರಮ ಬೈದಿರು ಅರಿಗೆ ಎಂಗುಲು ಬಿಲ್ಲವರ ಅಸೋಸಿಯೇಷನ್ದು ಹೃತ್ಪೂರ್ವಕ ಸ್ವಾಗತ ಮಲ್ತೊಂದು ಅರಿನು ಪೂತಗುಚ್ಚ ಗೌರವ ಮಲ್ಪಡು ಬಂದು ಅಧ್ಯಕ್ಷರ ಹರೀಶ್ ಜಮೀನ್ ಬೊಕ್ಕ ಸಾಂಸ್ಕೃತಿಕ ಉಪಸಮಿತಿಯ ಕಾರ್ಯಾಧ್ಯಕ್ಷ ಶ್ರೀನಿವಾಸ್ ಕರ್ಕರ್ ಅಡಕ್ಕೆ ಎನ್ನುವುದಿಲ್ಲ. ಇಂಥ ಈ ನಮ್ಮ ಕಾರ್ಯಕ್ರಮವು ಬಿಲ್ಲವರ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷರು ಅಂಚನೆ ಶ್ರೀಕೃಷ್ಣ ಪರಿಸರ ಪ್ರೇಮಿದ ಅಧ್ಯಕ್ಷರಾಗಿನ ಮಸ್ತ್ ಸಾಮಾಜಿಕ ಕೆಲಸ ಕಾರ್ಯ ಮಲ್ಪನಿಂಚಿನ ಶ್ರೀ LVM ಸರ್ ಬೈದಿರು ಅರಣ್ಯ ಬಿಲ್ಲವರ ಅಸೋಸಿಯೇಷನ್ ಅಧ್ಯಕ್ಷರು ಅಂಚನೆ ಸಾಂಸ್ಕೃತಿಕ ಉಪಸಮಿತಿಯ ಕಾರ್ಯಾಧ್ಯಕ್ಷ ಶ್ರೀನಿವಾಸ್ ಕರ್ಕೇರ್ಲು ಬೊಕ್ಕ ಜಾಯಿಂಟ್ ಸೆಕ್ರೆಟರಿ ಕೇಶವ ಪೂಜಾರಿ ಬತ್ತದ ಗೌರವ ಮಲ್ಪಡೋದು ಕೇಳೋದಿಲ್ಲ. ಕೇಶವ ಪಟೇಲ್ ಇಂಥ ಈ ನಮ್ಮ ಕಾರ್ಯಕ್ರಮವು ಸುಖಸಾಗರದ ಡೈರೆಕ್ಟರ್ ಶಿವಸಾಗರದ ಡೈರೆಕ್ಟರ್ ಅಂಚನೆ ಬಿಲ್ಲವ ಕಾಮರ್ಸ್ ಆ್ಯಂಡ್ ಚೇಂಬರ್ಸ್ದ ಕಾರ್ಯಾಧ್ಯಕ್ಷರಾಗಿನ ಅಂಚನೆ ಪೂರ್ಣದ ಬಿಲ್ಲವ ಸೇವಾ ಸಮಿತಿದ ಗೌರವಾಧ್ಯಕ್ಷರಾಗಿನ NT ಪೂಜಾರಿ ಬೈದಿರು ಆರು ಪ್ರತಿಯೊಂದು ನಮ್ಮ ಕೆಲಸ ಕಾರ್ಯಗಳು ಅವ್ರನ್ನ ಸಹಕಾರ ಮಸ್ತುಂಡು ಅರಿನು ಅಧ್ಯಕ್ಷರಾಗಿನ ಹರೀಶ್ ಜಮೀನ್ ಶ್ರೀನಿವಾಸ್ ಕರ್ಕೇರ ಅಂಚನೆ ರವಿಸರಿಲ್ ಬತ್ತು ಗೌರವ ಮಲ್ಪಡು ಬಂದ ಕೇಳೋದಿಲ್ಲ. ಇಂಥ ಈ ನಮ್ಮ ಕಾರ್ಯಕ್ರಮವು ಸಮಾಜ ಸೇವಕರಾಗಿನ ಹೇರ್ಗ ಬಾಬು ಪೂಜಾರಿ ಬೈದಿರು ಗೌರವ ಕಾರ್ಯಾಧ್ಯಕ್ಷರು ಜೋಗೇಶ್ವರಿ ಸ್ಥಳೀಯ ಕಮಿಟಿ ಸಮಿತಿ ಮೇರಿನಂಚಿನ ಅಧ್ಯಕ್ಷರಾಗಿ ಹರೀಶ್ ಜಮೀನ್ ಶ್ರೀನಿವಾಸ್ ಕರ್ಕೇರ್ಲು ಅಂಚೆ ನಮ್ಮ ಕಮಿಟಿ ಸದಸ್ಯರಾಗಿನ ಮೋಹನ್ ಕೋಟೆ ಬಂದದ್ದು ಗೌರವ ಮಲ್ಪಡು ಬಂದ. ಈ ನಮ್ಮ ಕಾರ್ಯಕ್ರಮಗೂ ಮಸ್ತ್ ಖುಷಿಯಂಡು ಅಧ್ಯಕ್ಷರು ಪಂಡಿತ್ ಸುಧೀರ್ ಹೆಗ್ಡೇರ್ ಬೈದಿರು ಸಮಾಜ ಸೇವಕರು ಕಲಾ ಪೋಷಕರು ದಾನಿಂಚಿನ ಸುಧೀರ್ ಹೆಗ್ಡೇರ್ಗಳು ನಮ್ಮ ಇಂದ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಂದಿಲ್ಲ. ಅಧ್ಯಕ್ಷರಂಚಿನ ಬೊಕ್ಕ ಶ್ರೀನಿವಾಸ್ ಕರ್ಕರ್ ಒಟ್ಟುಗಾರಿ ಗೌರವ ಕೊಡೋದು ಕೇಳೋದಿಲ್ಲ.
ಇಂಥ ಈ ನಮ್ಮ ಕಾರ್ಯಕ್ರಮಗೂ ಪದ್ಮನಾಭ ಕಟೀಲ್ ಬೈದಿರು ಆರು ದುಬೈರ್ದು ಇನಿ ಬತ್ತಿನಾರು ಅವ್ರನ್ನ ಎಲ್ಲ ಬಂಟ್ ಸಂಗೋಡು ಭಾರಿ ಕಾರ್ಯಕ್ರಮವನ್ನು ಮಸ್ತ್ ವರ್ಷ ರುಚಿ ಅಸ್ರಣ್ಯ ರಬ್ಬದಾಡು ದೇವ ಆಟೋಗೆ ಹೋಯರು ಪದ್ಮನಾಭ ಪೂಜಾರ್ಲಿ ಇಂಥ ನಮ್ಮ ಈ ಕಾರ್ಯಕ್ರಮ ಬತ್ತಿನ ಭಾರಿ ಖುಷಿ ಆಂಡು ಪದ್ಮನಾಭ ಪೂಜಾರ್ಲಿ ಲಂಚರಿ ನಮ್ಮ ಅಧ್ಯಕ್ಷರು ಗೌರವಾಧ್ಯಕ್ಷರು ಮಾತು ಸೇರಿದ ಗೌರವ ಕೊಡೋದು ಕೇಳೋದಿಲ್ಲ. ಯಕ್ಷನವಮಿ ಕಾರ್ಯಕ್ರಮಗೂ ನಮ್ಮ ಯೋಗೀಶ್ ಅಮೀನ್ನ ಅಮ್ಮ ದೇವಕಿ ಅಮೀನ್ ಬೈದಿರು ಅಪ್ಪಳು ನಮ್ಮ ಬಿಲ್ಲವ ಸಮಾಜದ ಪ್ರತಿ ಕಾರ್ಯಕ್ರಮಗಳ ಬರ್ಬೇರು. ದೇವಕಿ ಅಮೀನ್ ಸಮಾಜ ಸೇವಕರು ಕಲಾ ಪೋಷಕರು ಅಂಚಿನಾರು ಕೊಡುಗೆ ಹನಿನಾಲ್ದು ಯೋಗೀಶ್ ಅಮೀನ್ ಅವ್ರ ನಮ್ಮ ದೇವಕಿ ಅಮೀನ್ ಇನ್ನಿಲ್ಲೇರು ಅರಿಗೆ ನಮ್ಮ ಮಹಿಳಾ ವಿಭಾಗದ ಉಪಾಧ್ಯಕ್ಷರಾಣಿಂಚಿನ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷರಾಣಿಂಚಿನ ಶಕುಂತಲ ಕೋಟ್ಯಾನ್ ಬೊಕ್ಕ ಮಹಿಳಾ ನಮ್ಮ ಬಿಲ್ಲವ ರೇಷನ್ದ ಉಪಾಧ್ಯಕ್ಷರು ಜಯಂತಿ ಉಳ್ಳಾನ್ ಒಟ್ಟು ಬಂದು ಗೌರವ ಮಾಡ್ಕೊಂಡು ಕೇಳೋದಿಲ್ಲ. ಇಂಥ ಈ ನಮ್ಮ ಕಾರ್ಯಕ್ರಮವು ಚುಂಬೂರದ ಯೋಗಿನಿ ಕರ್ಕೇರ ಗೆಸ್ಟಾದ ಬೈದೇರು ಪಾಪ ನಮ್ಮ ಪ್ರತಿಯೊಂದು ಯಕ್ಷಗಾನಗಳನ್ನು ಸಹಕಾರ ಮಸ್ತುಂಡು ಯೋಗಿನಕ್ಕನ ಇಲ್ಲಂಚೆ ನೀನು ಬತ್ತೀರು ಮುಂಜಿ ಅರ್ನ ತನುಮಾನ ದಾನ ಒಂದು ಸಹಕಾರ ಮಾಡ್ತೀರಿ ಅಂಚಿನ ಯಕ್ಷಗಾನ ಪ್ರೋತ್ಸಾಹ ಮಾಡ್ತಂದ್ರೆ ಅರಣ್ಯ ಜಯಂತಿ ಉಳ್ಳಾಲ್ ಮೇಡಮ್ ಶಕುಂತಲ ಮೇಡಮ್ ಒಟ್ಟು ಗೌರವ ಮಾಡ್ಕೊಡೋದು ಕೇಳೋದಿಲ್ಲ. ಬಿಲ್ಲವ ಅಸೋಸಿಯೇಷನ್ನ ಉಪಾಧ್ಯಕ್ಷರಾಗಿನ ಜಯಂತಿ ಉಳ್ಳಾಲ್ ಮೇಡಮ್ನು ದೇವಕಿ ಅಮೀನ್ ಯೋಗಿನಿ ಕರ್ಕೇರ ಒಟ್ಟು ಗೌರವ ಮಾಡ್ಕೊಡೋದು ನಾನು ಕೇಳೋದಿಲ್ಲ. ಜಯಂತಿ ಉಳ್ಳಾಲ್ ಮೇಡಮ್ ಇಂಥ ಕಾರ್ಯಕ್ರಮ ಮಸ್ತ್ ನಂಗೆ ಸಹಕಾರ ಮಾಡಿದ್ರು ಅವತ್ತನ್ನು ಪ್ರತಿ ಕಾರ್ಯಕ್ರಮಗಳು ಅರಡಿ ದೇವತಾಪನಾಥ್ ಒಟ್ಟು ಮಕ್ಕಳು ಕೋರ್ಪೇರಾರು. ಇಂಥ ಈ ನಮ್ಮ ಕಾರ್ಯಕ್ರಮಗೂ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷರ ಶಕುಂತಲ ಮೇಡಮ್ ಉಳ್ಳರು ಅರೆಲ್ಲ ದೇವಕಿ ಅಮೀನ್ ಯೋಗಿನಿ ಕರ್ಕೇರ ಒಟ್ಟು ಗೌರವ ಮಾಡ್ಬೋದು ಶಕುಂತಲ ಮೇಡಮ್. ಅಂಚನೆ ಈ ನಮ್ಮ ಕಾರ್ಯಕ್ರಮಗೂ ನಮ್ಮ ಬಿಲ್ಲವ ಅಸೋಸಿಯೇಷನ್ ಸಾಂಸ್ಕೃತಿಕ ಉಪಸಮಿತಿದ ಕಾರ್ಯಾಧ್ಯಕ್ಷರಾಗಿನ ಶ್ರೀನಿವಾಸ್ ಕರ್ಕೇರ್ಲರು ಆರ್ಲ ಬಾರಿ ಮೇಹನತ್ ಬರದುಳ್ಳರು ಸಾಂಸ್ಕೃತಿಕ ಉಪಸಮಿತಿ ಅರಿನ ಬಿಲ್ಲವ ಅಧ್ಯಕ್ಷರಾಗಿನ ಹರೀಶ್ ಜಮೀನ್ ಸ್ವಾಗತ ಮಲ್ಪಡೋದು ಗೌರವ ಮಲ್ಪಡೋದು ಏನು ಕೇಳೋದಿಲ್ಲ. ಇನ್ನಿತ ಈ ನಮ್ಮ ಯಕ್ಷನವಮಿ ಕಾರ್ಯಕ್ರಮ ಮಲ್ಪೋಡು ಐತೆ ಪಿರೋಡ್ ನಂಗೆ ಬಿಲ್ಲವರಿಷನ್ ಮಸ್ತ್ ಖರ್ಚುಂಡು ಬೊಕ್ಕ ಸ್ಪಾನ್ಸರ್ ನಾಕುಲ್ಲ ನಂಗಿತ್ತ ಬಾರಿ ತಿಕ್ಕುಲ್ಲ ಬಾರಿ ಕಮ್ಮಿ ಅಂಚಾದ ಪುನಗ ಈ ಯಕ್ಷನವಮಿ ಆವಡಂಡ ಗುರುನಾರಾಯಣ ಯಕ್ಷಗಾನ ಮಂಡಲದ ಕಲಾವಿದರ ಮುಖ್ಯ ಕಾರಣ ಉಂಟು ದಯಪಂಡ ಒಂದು 60% ಸ್ಪಾನ್ಸರ್ ಅಕುಲೆ ಕಂದಿನಿ ಕಲಾವಿದರು ಗುರುನಾರಾಯಣ ಯಕ್ಷಗಾನ ಮಂಡಲದ ಕಲಾವಿದರಿಗೆ ಕಂದಿನಿ ಬೊಕ್ಕ ಅಧ್ಯಕ್ಷನ ಸಪೋರ್ಟ್ಲ ಮಸ್ತ್ ಉಂಟು ಅಂಚಾದ ಕಲಾವಿದರೇನು ಗುರುನಾರಾಯಣ ಯಕ್ಷಗಾನ ಮಂಡಲದ ಕಲಾವಿದರೇನು ಮಸ್ತ್ ಏನು ಉಂಡಿಟ್ಟು ಅಕಲೇನೊಂದು ಗೌರವಪೂರ್ಣವಾದ ಅಕಲೆ ಕ್ಲಾಪ್ ಕೊಟ್ಟು ನಮ್ಮ ಮಾತು ಅಕಲೆ ಮುಂದೆ ಮಾಡ್ಬೋದು ಯಾಕಂಡ ಇದು ಯಕ್ಷಗಾನ ಅವರಂಡ ಅಕಲ ಸಹಕಾರ ಮಸ್ತುಂಡು ಅವು ಅಂತಂದ ನಂಗೆ ಈ ಒರ್ಮ ದಿನದ ಆಟೋ ಬೇತೆ ಜನಕ್ಕೂ ನಂಗೆ ಅವಳು ನಮ್ಮ ಪಾಡ್ದ ಮಾತೇನ ಬುದರ್ಲ ಅವಳು ಮಾತಾಡಲು ನಂಗೆ ಸಹಕಾರ ಮಾಡ್ತೀರ ಅವಿನ ಪೂರ ಮಾತಾಡಲ್ಲ ತೋಲಿ ಇನ್ನಿತ ಆಟ ನಮ್ಮ ಬಿಲ್ಲವರಿಷನ್ ಮುಂಬೈದ ಕಾರ್ಯಕಾರಿ ಸಮಿತಿದ ಕುಲಿ ಎಂಕುಲೆ ಮಾತು ಒಟ್ಟು ಸೇರಿದು ಬಿಲ್ಲವರಿಷನ್ ಕಾರ್ಯಕಾರಿ ಸಮಿತಿದ ಕುಲ ಆಯ್ತಾ ಸ್ಪಾನ್ಸರ್ಶಿಪ್ ಮಾಡ್ತೊಂದಿಲ್ಲ ಮಾತ ಅಂಚನೆ ಎಲ್ಲದ ಆಟ ದೇವಮಾತ್ಮೆ ಅವೇನು ಕುಮಾರಸ್ವಾಮಿಲ ಬಕ್ಕ ನಮ್ಮ ಗುರುನಾರಾಯಣ ಯಕ್ಷಗಾನ ಮಂಡಲದ ಕಲಾವಿದೆ ಸಂತೋಷ್ ದೇವಾಡಿಗೆ ಅಕುಲ್ ಕೊರೊಂದುಲ್ಲೇರು ಅಂಚನೆ 16 ತಾರೀಕದ ಸತ್ಯದೇವತ ಆಟ
ಅವೇನು ಧರ್ಮದರ್ಶಿ ಅಶೋಕ್ ಶೆಟ್ರು, ಶಿವಪ್ರಸಾದ್ ಪುತ್ತೂರು, ಶ್ರೀನಿವಾಸ್ ಸಾಪಲ್ಯ ಅಕಲ ಸಹಕಾರ ಆವೊಂದುಂಡು. ಅಂಚನೆ 13 ತಾರೀಕದ ಹಿರಣ್ಯಾಕ್ಷ ಭಕ್ತ ಬಲ್ಲಾರ ಒಂದು ಆಟೋನು ಸತೀಶ್ ಶೆಟ್ರು, CA ಸುರೇಂದ್ರ ಶೆಟ್ರು, ರತ್ನಾಕರ್ ಶೆಟ್ರು ಮುನ್ಕೂರು, ಶ್ರೀ ಶಂಕರ್ ಅಳ್ವ ಮಕ್ಕಳ ಸಹಕಾರ ನಂಗೆ ಆವೊಂದುಂಡು. ಅಂಚನೆ 14 ತಾರೀಕದ ಆಟ ಮಹಿಮೆ ದಪ್ಪೆ ಮಂತ್ರ ದೇವತೆ ಉನ್ನೇನು ನಮ್ಮ ಬಿಲ್ಲವರ ಶಿಷ್ಯಂದ ಚಂಡದಾರು ಒಂದು 5 ವರ್ಷ నుంచి ನಮ್ಮ ಬಿಲ್ಲವರ ಶಿಷ್ಯ ಚಂಡ ಬಟ್ಟೊಂದುಲ್ಲೆ ಶ್ರೀ ನಾರಾಯಣ ಬಂಗೇರ 6 ಅಜಕಾರ ಬಾಲಕೃಷ್ಣ ಶೆಟ್ರು, ಶ್ರೀ ಗಣೇಶ್ ಬಂಗೇರ, ನಿಶ್ಮಿತ ಗೋಪಾಲ್ ಸಾಲೆನ್ ಮಕ್ಕಳನ್ನಿಟ್ಟು ಆವೊಂದುಂಡು. ಅಂಚನೆ 15 ತಾರೀಕದ ಆಟ ಗೆಜ್ಜದ ಪೂಜೆ ಉನ್ನೇನು ಕೊರೊಂದುಲ್ಲೇರು ಶ್ರೀ ಸತೀಶ್ ಶೆಟ್ರು, ಶ್ರೀ ಸುರೇಶ್ ಶೆಟ್ರು, ಶ್ರೀ ಸುದೇಶ್ ಶೆಟ್ರು, ಶ್ರೀ ಅಶೋಕ್ ಕೋಟ್ಯಾನ್ ಮುಕ್ಕಲ್ ಮಲ್ಪ ಹೊಂದುಲ್ಲೇರು. ಅಂಚನೆ 14 ತಾರೀಕದ ಆಟ ಸ್ವಾಮಿ ಕೊರಗಜ್ಜ ನಮ್ಮ ಗುರುನಾನ್ ಯಕ್ಷಗಾನ ಮಂಡಲದ ರಟ್ಟ ಕಲಾವಿದರ ಯಜಮಾಡಿ ಮನೋಜ್ ಕೋಟ್ಯಾನ್, ರಘುನಾಥ್ ಕೋಟ್ಯಾನ್ ನಲ್ಲೂರು ಮುಕ್ಕಲ್ ಮಲ್ಪ ಹೊಂದುಲ್ಲೇರು. ಅಂಚನೆ 17 ತಾರೀಕದ ಆಟ ಬೇಡರ ಕನ್ನಪ್ಪ ಕರ್ಣಪಾರ್ವ ಉನ್ನೇನು ಆಟೋನು ನಾರಾಯಣ ರಾಮ ಪೂಜಾರಿ ನಮ್ಮ ಬಿಲ್ಲವರ ಶಿಷ್ಯನ್ ಅಂದಿರಿದ ದುಮ್ಮದ ಕಾರ್ಯಾಧ್ಯಕ್ಷರ ಅಂಚನೆ ರವೀಂದ್ರ ಕೋಟ್ಯಾನ್ ಅರ್ನ ಮಿಸ್ಸಸ್ ಮಲ್ತೊಂದುಲ್ಲೇರು. ಅಂಚನೆ ಸದಾನಂದ ಪೂಜಾರಿ ಒಂದು ಕೋರೊಂದುಲ್ಲೇರು. ಅಂಚನೆ 13 ತಾರೀಕದ ಲಾಸ್ಟ್ ಆಟ ಶ್ರೀ ಕಟೀಲು ಕ್ಷೇತ್ರ ಮಹಾತ್ಮೆ ಉನೇನು ನಮ್ಮ ದುಮ್ಮೂರು ಜಿಲ್ಲಾ ಬಿಲ್ಲವರ ಶಿಷ್ಯನಿಗೆ ಯಕ್ಷಗಾನ ಅಂಚನೆ ಬಿಲ್ಲವರ ಶಿಷ್ಯ ಮಸ್ತ್ ಸೇವೆ ಮಾಡಿದ ಅಂಚಿನ ದಿವಂಗತ ಜಯಸುವರ್ಣರ್ನ ಪುದರಡು ಅರ್ನ ಕುಟುಂಬದ ಹಾಕಲು ಕೊರೊಂದುಲ್ಲೇರು. ಬೊಕ್ಕ ಶ್ರೀ ಗುರುನಾನ ಯಕ್ಷಗಾನ ಮಂಡಳಿ ಬಿಲ್ಲ ಅಭಿಮಾನದಕ್ಕಲು ಅಕುಲು ನೇನು ಕೊರೊಂದುಲ್ಲೇರು. ಉನ್ನತ ಮಾತು ಆಟೋಗಳು ನಿಗುಲು ಬತ್ತ ಸಹಕಾರ ಮಲ್ಪಡು ಅಂಚನೆ ನಿಕಲ ಇಡದಲ್ಲ ಗುರುನಾನ ಯಕ್ಷಗಾನ ಮಂಡಳಿಗೆ ದಲ್ಲ ಕೊರ್ರಾಪಂಡು ಅವಿನ ನಿಗುಲು ಮಾತು ಸಹಕಾರ ಮಾಡ್ತದೆ ಎಂಕಲ ಯಕ್ಷಗಾನ ಪುರ್ಲಾಪಿನ ಸಹಕಾರ ನಿಗಲ ಏಪಲ ಮೂಡಿಕೊಂಡು ಇನ್ನೂ 2 ಪಾತ್ರ ಅಂತಾರೆ. ಧನ್ಯವಾದ. ಕಲಾಭಿಮಾನಿಗಳೇ, ನವೀನ್ ಪಡುವಿನ ಇತ್ತೆ ನಿಗಲೇನು ಪೂರ ವರ್ಮ ದಿನದ ಕಾರ್ಯಕ್ರಮದ ಲೀಸ್ಟ್ ನಿಗಲೇ ದೊಡ್ಡ ಪಂಡೇರು ಇನಿತ ವೇದಿಕೆ ತೂನಾಗ ಮನಸ್ಸಿಗೆ ಮಸ್ತ್ ಸಂತೋಷ ಆಪುಂಡು. ದಾಯಿ ಬಂಡ ಮಿತ್ತು ಕುಲ್ದಿನಗಳು ಪೂರ ಕಲಾ ಪೋಷಕರೇ ಪ್ರತಿ ವರಿಯೆಲ್ಲ ಕಲೆಗಸರಾದ ಆಗಲು ಮಸ್ತ್ ತ್ಯಾಗ ಮಲ್ತೇರೆ, ಮಸ್ತ್ ಡೊನೇಷನ್ ಎಲ್ಲ ಕೊಡ್ತೇರೆ, ಮಸ್ತ್ ಸಹಕಾರ ಮಲ್ತೊಂದುಲ್ಲೆ. ಅಧ್ಯಕ್ಷರ ಮಾರ್ಗದರ್ಶನ ಈ ಕಾರ್ಯ ಪ್ರತಿ ವರ್ಷ ಇತ್ತೆ 2-3 ವರ್ಷದ ಇಂಚೆ ಆವೊಂದುಂಡು. ಇಂಚನೆ ಈ ಕಾರ್ಯಕ್ರಮ ನಡತಂದು ಪಡೆದು ಯಾನು ಆಶಾ ಮಲ್ಪೆ ಕಲಾ ಪೋಷಕರು ನಿಗುಲ್ದಂತೆ ಓಲಾ ದುಂಬು ಪೋರೆ ಸಾಧ್ಯ ಇಜ್ಜಿ ನಿಗಿಲ್ನ ಆಶೀರ್ವಾದ ನಿಗಿಲ್ನ ಸಹಕಾರ ಇತ್ತಂಡ ನಮ್ಮ ಕಲೆ ದುಂಬು ಪೋರೆ ಸಾಧ್ಯ ಉಂಡು. ಎಕ್ಕಡೆ ಕೆಲ ಜನ ಪಂಡೇರು ಕಲೆ ಯಾಪಲ್ಲ ನಶಿಸಿ ಪೋಪುಚ್ಚಿ ನಿಗಲ್ನ ಲೆಕ್ಕದ ಒಂಜಿ ಆಶ್ರಯದಾತರಲ್ಲ ಬೇಕಾಯ್ತ ಕಲಾಕಾರರ ನಿಗುಲಿತ್ತಾರಿಂದ ಅಂಡ ಕಲೆ ಜೀವಂತ ಬೊಂಬಾಯಿಡ ಉರುಳ್ಳ ಹೆಚ್ಚ ಒಂಜಿ ಸಕ್ರಿಯವಾದ ಉಪ್ಪುನ್ ಬಣದ ಯಾನ್ ನಂಬುವೆ. ನಮ್ಮ ಇತ್ತೆ ಅತಿಥಿನಾಗ ಗಣ್ಯರು ಮಸ್ತ್ ಜನ ಉಲ್ಲೇರು. ಸಮಯದ ಅಭಾವ ಉಂಡು ಯಾನು ಹೆಚ್ಚದಲ್ಲ ಪಣ್ಪುಜಿ ಆಗಲು ಸಮಯದ ಒಂಜಿ ಮಿತಿ ತೂದು 1-2 ನಿಮಿಷ ಪಾತಿರಿಯರಂದಂಡ ನಂಗೆ ಮಸ್ತ್ ಸಹಕಾರ ಆಗುತ್ತೆ. ಹೇಗೆ ಬಂಡ ಎಂಕಲ 5 ಗಂಟೆ ಸ್ಟೇಜ್ ಬಿಡ್ದು ಕೊರ್ತೋಡು ಒಂಜಿ ಬೇತೆ ಒಂಜಿ ಕಾರ್ಯಕ್ರಮ ಇತ್ತಿ ನಡೆದ ಎಂಕಲಾಗ ಒಂಚೂರು ಹೆಚ್ಚ ಕಮ್ಮಿ ಆಂಡು ದಯ ಮಲ್ತದ್ದು ಕ್ಷಮೆ ಮಲ್ಪಲೆ ಇತ್ತೆ ನಮ್ಮ ಅತಿಥಿ ನಗಲಿಟ್ಟು ಏರ್ ಪಾತಿರೋದು ಒರಿಯರಿ ಹೆರ್ಗ ಬಾಬು ಪಾತಿರೋದು LV ಅಮೀನ್ ಪಾತಿರೋದು LV ಅಮೀನ್ ಇನಿ ಬಿಲ್ಲರ ವಿಶೇಷದಿಂದ ಗುರುನಾನ ಯಕ್ಷಮಂಡಲದ ಯಕ್ಷನವಮಿ ಪಂಪಿನ ಈ ಯಕ್ಷಗಾನದ ಇನಿ ಉದ್ಘಾಟನಾ ಸಮಾರಂಭ ಇನಿ ಬಿಲ್ಲರ ವಿಶೇಷನ ಅಧ್ಯಕ್ಷ ನಡೆದೊಂದುಂಡು ಇಂಚ ವೇದಿಕೆ ಮಾತ ಕನ್ನೆರ್ಲ ಅಕ್ಕನಕುಲ್ಲ ಮೂಲು ಸೇರ್ದಿನ ಯಕ್ಷಗಾನ ಕಲಾಭಿಮಾನಿಗಳು ಇನಿ ಗುರುನಾರಾಯಣ ಯಕ್ಷಗಾನ ಮಂಡಳಿ ಪಂಡದು ಏಕಡೆ ಒಂಜಿ ಕಾರ್ಯಕ್ರಮ ನಮ್ಮ ಪೂರ ಕೇಂದ್ರ ಯಕ್ಷಗಾನ ಪಂಡ ದಾದ ಅಂದು ಪಣ್ಣದು ಮಸ್ತ್ ಜನಲ ಗುರುನಾನಕ ಯಕ್ಷ ಮಂಡಳಿ ಬಗ್ಗೆ ಪಾತಿರಿಯರು. ನಮ್ಮ ಮಾತೆಲ್ಲ ತುಳುನಾಡ್ದಕ್ಕಳು ನಮ್ಮ ತುಳುನಾಡ್ದು ಬಣ್ಣಗ ನಂಗೆ ಧರ್ಮ ಸಂಸ್ಕೃತಿ ಪಂಡದಾದ ಬಣ್ಣ ನಂಗೆ ಗೊತ್ತುತ್ತೀಸಿ ಆ ಊರು ನಂಗೆ ಖಾಲಿ ವ್ಯವಸಾಯ ಮಲ್ಪಣ ತಂದೆ ಬೇತ ಎಂಟರ್ಟೈನ್ಮೆಂಟ್ಲ ನಂಗೆ ಆಟ ಮಾಡಿ ಇತ್ತೀಸಿ ಅಂಚಿನ ಸಂದರ್ಭಡು ನಮ್ಮಂಚಿನ ಕುಲ ಕೆಲವರು ಖಾಲಿ ವಿದ್ಯಾವಂತರತ್ತ ಅವಿದ್ಯಾವಂತರು ಇಂಚಿನ ಈ ಕಲೆನ
ನಮ್ಮ ಮಕ್ಕಳ ತೂಪದು ನಮ್ಮ ಧರ್ಮ ಬಂಡ ಎಂಚಿನ ಈ ಭೂಲೋಕಡು ಎಂಚ ಧರ್ಮ ನಡತಪೋತುಂಡು ಎಂಚ ಧರ್ಮಡು ನಡಪಡು ಈ ಸಂಸ್ಕೃತಿ ಎಂಚ ಬದುಕೋಡು ಪಣದು ನಮ್ಮ ಆಟ ತೂದೇ ಕಲ್ದಿನಕಲು ಆ ಟೈಮ್ ಒಂಜಿ ಆಟ ತೋಡು ಪಂಡಗ ಊರು ಓಲ ಆಟ ಗೊತ್ತಾವಡು ನಂಡ ತೂಟೆ ಪದ ಜನಕಲು ಪೋನಾಗ ಇನಿ ದಾದಂಡಲ ಆಟ ಬಣ್ಣ ಗೊತ್ತಾವಂತ ಇದು ನನ್ನ ಆತ್ಮಲ ಪ್ರಚಾರಲ ಆಟ ಅಂಬಡಿ ಇತ್ತು ಅಂಚಿನ ಸಂದರ್ಭಡು ನಮ್ಮ ಆಟ ತೂದು ಆ ಕಲೆನ ಹೊರತಂದು ಒಟ್ಟಿಗೂ ನಮ್ಮ ಬೊಂಬಾಯಿ ಬೈದ ಆ ಬೊಂಬಾಯಿ ಬಂಡಾಗ ಅಂಚಿನ ಕಲೆಗಾರಲ ಬತ್ತದ ಇನಿ ಮುಂಬಾಡಿ ಈ ಕಲೆನ ಹೊರ್ತುದಾರು ನಿರಂತರವಾದ ಗುರುನಾರಾಯಣ ಮಂಡಳಿ ಈ ಯಕ್ಷ ಕಲೆನ ನಮ್ಮ ಎದುರು ಕೊರಂದು ಇನಿ ನವಾಮಿ ಯಕ್ಷ ಬಂದು ವರ್ಮದಿಂತ ಕಾರ್ಯಕ್ರಮಕ್ಕೆ ಇನಿ ಚಾಲನೆ ಕೊರಂದುಲ್ಲೇರು ಅಂತೆ ಈ ಗುರುನಾರಾಯಣ ಯಕ್ಷಮಂಡಲದ ಈ ನವಾಮಿ ಯಕ್ಷಗಾನ ಕಲೆ ನಿರಂತರವಾದ ನಡೆದದ್ದು ನನ್ನ ದುಮ್ಮುಗಿಲ ಗುರುನಾರಾಯಣ ಯಕ್ಷ ಮಂಡಳಿ ಎಡ್ಡೆಡ್ಡ ಈ ಯಕ್ಷಗಾನದ ಈ ಕಲೆನ ಹೊರಪಡೆದು ಪಣಂದು ಎನ್ನೆರಡು ಪಾತ್ರೆ ಮುಕ್ತ ಮಲ್ಪು ಧನ್ಯವಾದ. ಇತ್ತ ನಮ್ಮ ಹಿರಿಯರಾಯಿನ ಕೃಷ್ಣ ಪ್ಯಾಲೇಸ್ದ ಕೃಷ್ಣ ಶೆಟ್ಟರು ಬೈದರು 10 ಜನ ಸುಧೀರ್ ಹೆಗ್ಡೆ ಉಲ್ಲೇರು 6 ಪಾತ್ರೆ ರಿಕ್ವೆಸ್ಟ್ ಮಾಡ್ತಿದ್ದೆ. Good evening, ladies and gentlemen, and all the dignitaries on the stage. Please do forgive me because I don't know Kannada, and my Tulu is good for talking at home. I can't give a speech in Tulu, so please forgive me for this. I just want to say the reason for my coming a good half an hour early is because I had a strong suspicion that most of you here would come with soft and squashy vegetables which have long outlived their edible lifespans and serve now only as useful weapons of attack. I'm not a great speaker. I am shaking now whilst talking to you, so please do forgive me if I do a mistake or two, because I didn't know I was going to speak. So, dear Harish Amin Anna is a dear friend of mine, and I like him as a wonderful human being. And Babana also is another wonderful human being, a gem of a person. You'll all need to clap for him as well. And I met Mr. Pujari, and sorry if I forget, Krishna, he is a father figure of mine. He knew my father very well, and my father grew up, he was one of the first ones who came to Mumbai in 1933 and worked as a senior regional manager for Lipton's India. And when he came, he got about 2,000 people jobs, and we had about 25 people staying in our home for 15 years. And my job of my mother was to cook and feed all of them under idlis, dosas, chutney, sambar in the morning. This was what we all are all about. It's very important to know that this structure, I was telling Aminana, that this is a structure which is unbelievably made. Because every day when I go home, I look at the structure, I say, why didn't we build something like this in Bombay? We once. But this is an amazing structure, an amazing temple, unbelievable. So I will only thank all of you for having come to grace this occasion and see the Yakshagana. This is my first Yakshagana in my life. Yesterday was my first Harikatha in my life. So I'm making progress, I'm happy. And I hope in the near future I can be of use to all our people from South Canada, because we are basically a wonderful set of people. Yes,
Some people have egos, but if they get the egos down, we are unbelievable. We've gone to soaring heights. We do things that others can't, and we are unbelievable. Trust me. A lot of people are speechless when they see all of us. That's the kind of race that we belong. So let us not only pray, it is after prayer, thoughts, words, deeds, actions. I repeat this. After prayer, prayer only opens the door to the God that we pray to. That doesn't give you the license to sin because you prayed. So thoughts, words, deeds and action thereafter are very, very important because that God accepts. And then you are one with God who lives in your heart. Thank you, ladies and gentlemen. Thank you, Sudhir Hegde. Sir, we will implement your advice in future. Now I request LT Pujari, Dayamaltad, Radde Nimsha, Alanna. Yan Pathar Nedji 1 minute, 2 minute Bachi. Bill Association, Mumbai, Guru Narayana Shah, ಗಣಮಂಡಳಿಯ ಈ ಒಂದು ನವಮಿಯ ಪ್ರಯುಕ್ತ ಇವತ್ತು ಸಭಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಒಟ್ಟಾಗಿದ್ದೇವೆ. ಇವತ್ತಿನ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಮಿತ್ರರಾದಂಥ ಹರೀಶ್ ಅಮ್ಮೇಂದ್ರೆ ನಮ್ಮ ಹೆಗ್ಡರ್ ಮಾತಾಡಲಿಕ್ಕೆ ಗೊತ್ತಿಲ್ಲ ಹೇಳಿದ್ರು, ಆದರೆ ಒಳ್ಳೆ ಮಾತಾಡಿ ಹೋಗಿದ್ರು. ಅದೇ ರೀತಿ ನಮಗೆ ಫಾದರ್ ಫಿಗರ್ ಅಂತ ಹೇಳ್ಬೋದು ಇವರು. ಯಾವಾಗಲೂ ಅವ್ರ ಹತ್ರ ಹೋಗೋದು ನಾವು ಕೃಷ್ಣಣ್ಣ ಹತ್ರ. ಕೃಷ್ಣಣ್ಣ ಇವತ್ತು ತುಂಬ ಟೈಮ್ ನಂತರ ಸಿಕ್ಕಿದ್ರು. ಹಾಗೆ ವೇದಿಕೆಯಲ್ಲಿ ಕುಳಿತ LVM ಅಂದರೆ ನಮ್ಮ ಬಾಬಣ್ಣವರೇ, ಮಹಿಳೆಯರಿದ್ದರು ಇಲ್ಲಿ ಇಬ್ಬರು. ನಮ್ಮ ಸಮಾಜದಲ್ಲಿ ಭಯಂಕರ ದೊಡ್ಡ ಲೀಡರ್ ಇಬ್ಬರು ಇದ್ದರು. ಅದೇ ರೀತಿ ಈ ಯಕ್ಷಗಾನ ಮಂಡಳಿಗೆ, ಯಕ್ಷಗಾನದ ಒಂದು ಪ್ರೋಗ್ರಾಮಿಗೆ ಸಪೋರ್ಟ್ ಕೊಡುವಂಥ ನಮ್ಮ ಅಕ್ಕನವರು ಇದ್ದಾರೆ. ಹಾಗೆ ನಾವು ಇವತ್ತು ಕಲಾಭಿಮಾನಿ ನೀವೆಲ್ಲ ಬಂದಿದ್ರಿ. ಜಾಸ್ತಿ ಮಾತಾಡಲಿ ಹೋಗೋದಿಲ್ಲ, ಒಂದೆರಡು ಮಾತಾಡಿ ಮುಗಿಸ್ತೇನೆ. ಇವತ್ತು ನೀವೆಲ್ಲ ಇವರೆಲ್ಲ ಹೇಳಿದರು, ನಮ್ಮ ಅಮೀನ್ರು ಹೇಳಿದರು ಯಕ್ಷಗಾನ ಯಾವ ರೀತಿಯಲ್ಲಿ ನಾವು ನೋಡಿದ್ದೇವೆ, ಯಾವ ರೀತಿಯಲ್ಲಿ ಇದ್ದಿತ್ತಂತ. ನಾನು ಸಣ್ಣ ಇರುವಾಗ ಯಕ್ಷಗಾನ ನೋಡ್ತಿದ್ದವಾಗ ರಾತ್ರಿ ಚಟ ಹಿಡ್ಕೊಂಡು ಹೋಗಿ ಗದ್ದೆಯಲ್ಲಿ ಕೂತ್ಕೊಂಡು ನಾವು ನೋಡ್ತಿತ್ತು. ದೊಡ್ಡ ದೊಡ್ಡ ವೇಷಧಾರಿ ಬರ್ತಿದ್ರು, ದೊಡ್ಡ ದೊಡ್ಡ ಇದಾಗಿ ಅವ್ರು ನೋಡುವಾಗ ಇದರಿಂದ ಬಂದಿದ್ದಾರೆ ದೇವಲೋಕದಿಂದಂತ. ಪಾಪ ಒಬ್ಬ ಒಳ್ಳೆಯ ಇದರ ಇಟ್ಕೊಂಡು ದೇವೇಂದ್ರನಾಗಿ ಬರ್ತಾನೆ. ಅವನ ಹತ್ರ ಅಷ್ಟು ವಜ್ರ ಮತ್ತು ವೈಡೂರ್ಯ ಮತ್ತು ಅವನ ಹತ್ರ ಅಷ್ಟು ದುಡ್ಡಿತ್ತು ನಾಳಿ. ಮತ್ತು ಪಾಪ ಬೆಳಿಗ್ಗೆ ನೋಡುವಾಗ ಅವನ ಹತ್ರ ಕಾಲಲ್ಲಿ ಚಪ್ಪಲ್ ಸಹ ಇರೋದಿಲ್ಲ. ಆ ರೀತಿ ನಮ್ಮ ಈ ಕಲಾಭಿಮಾನ ಈ ಕಲಾ ಪೋಷಕರು ಮತ್ತು ಕಲಾವನ್ನು ಕಟ್ತಾರೆ ಯಕ್ಷಗಾನದಲ್ಲಿ. ಅಷ್ಟು ಕಷ್ಟದಿಂದ ಮಾಡ್ತಿದ್ರು ಅವಾಗ. ಒಂದೊಂದು ಊರಿಗೆ ಹೋಗಿ ನಡ್ಕೊಂಡು ಹೋಗ್ತಿದ್ರು ಪಾಪ. ಅಷ್ಟು ಒಂದು ಇದು ಮಾಡಿ ನಮ್ಮ ಈ ಕಲೆಯನ್ನು ಉಳಿಸಿದ್ದಾರೆ. ಇವತ್ತು ಆ ಕಲೆ ಇವತ್ತು ಭಾರಿ ದೊಡ್ಡ ಒಂದು ಇದಾಗ ಸತೀಶ್ ಪಟ್ಲ ಅವರು ಭಯಂಕರ ಅದರ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಇವತ್ತು ಮಸ್ತು ಅದರ ಬಗ್ಗೆ ಕೆಲಸ ಮಾಡ್ತಿದ್ದಾರೆ. ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗದೆ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಗುರುನಾರಾಯಣ ಯಕ್ಷಗಾನ ಮಂಡಳಿದ ಮಾಜಿ ಕಾರ್ಯಾಧ್ಯಕ್ಷರಾದ ಬಿ ಕೂಸಪ್ಪ ಉಲ್ಲೇರು ದಯಮಲ್ತದ ವೇದಿಕೆ ಬರಡು ಆರಂಭಕ್ಕ ನಮ್ಮ CT ಸಾಲಿಯನ್ ಮಸ್ತ್ ವರ್ಷ ಈ ಸಾಂಸ್ಕೃತಿಕ ವಿಭಾಗದ ಕೋಟಿ ಚೆನ್ನೈ ಲೆಕ್ಕ ಎಡ್ಡೆ ಕೆಲಸ ದಿನಗಳು ಆಗಲೇ ನಮ್ಮ ಯಾಪಲ್ಲ ರಿಮೆಂಬರ್ ಮಲ್ತಂದಿಲ್ಲ. ಆ ರೀತಿ ಉಲ್ಲೇರು ದಯಮಲ್ತದ ವೇದಿಕೆ ಬರ್ತದೆ ಕೊಂಚ ಪುಷ್ಪಗೌರ ಜೊತೆ ನೋಡಂದು ರಿಕ್ವೆಸ್ಟ್ ಮಾಡ್ತಿದ್ದೆ.
ಪ್ರಭಾಕರ್ ಬೆಳ್ವಾಯ್ ದಯಮಂತ ವೇದಿಕೆ ಬಂದೆ. ಪ್ರಭಾಕರ್ ಬೆಳ್ವಾಯ್ ಪತ್ರಿಕಾಕರ್ತೆ, ನಮ್ಮ ಪೇಪರ್ ಆರ್ಟಿಕಲ್ ಬರೆದು ನಮ್ಮ ಗೌರವನ ಹೇಳ್ತೀನಿ ನಾನು. ಪ್ರಭಾಕರ್ ಬೆಳ್ವಾಯ್ ದಯಮಂತದ ವೇದಿಕೆ ಬಂದೆ. ನಾರಾಯಣ್ ರಾಮ ಪೂಜಾರಿ ಎಲ್ಲಿಂದ ಆಡ್ದ ಸ್ಪಾನ್ಸರ್ ಆದುಲ್ಲೇರು ಆರ್ ದಯಮಂತದ ವೇದಿಕೆ ಬಂದು ವಿನಂತಿ ಮೇಲೆ ತಂದುಲ್ಲೇನು. ನಾರಾಯಣ್ ರಾಮ ಪೂಜಾರಿ ಲೋಕಲ್ ಆಫೀಸ್ ಚೇರ್ಮನ್ ಆಗಲ್ಲ ಯಾನ್ ಎತ್ತದುಲ್ಲೆ ದಯಮಂತದ ವೇದಿಕೆ ಬಲ್ಲೆ ಆಗಲು ಇಜ್ಜರನ್ನ ಅನ್ನಂದು ಉಲ್ಲೆ. ಹಾಂ, ವಿ ಕೆ ಪೂಜಾರಿ ನವಿ ಮುಂಬೈ ಸಮುದಾಯ ಭವನದ ಮಸ್ತ್ ಬೆಂತಿನಾರು ನಮ್ಮ ಅಧ್ಯಕ್ಷನ ಒಟ್ಟಿಗೆ ಇನಿ ಸಮುದಾಯ ಭವನದ ಉದ್ಘಾಟನೆ ಆತಂಡು ಮಂಡ ವೆಚ್ಚ ಕಡಿಮೆ ಆತಂಡರೆಗೆ ಆರು ನಮ್ಮ ಒಂದು ಪುಷ್ಪಗೌರ ಜೊತೆ ಮಣ್ಣ ಕೇಳುದಿಲ್ಲ. ಚಂದ್ರಹಾಸ್ ಪಾಲನ್ ಡೋಂಬೇಲಿದ ಚಂದ್ರಹಾಸ್ ಪಾಲನ್ ಸಭೆಟಿನ ದಯಮಂತದ ವೇದಿಕೆ ಬರಡೊಂದು ವಿನಂತಿ ಮಲ್ತದಿಲ್ಲ. ಚಂದ್ರಹಾಸ್ ಪಾಲನ್ ನಮ್ಮ ಸಮುದಾಯ ಭವನದ ಸಮುದಾಯ ಭವನದ ಆರ್ಕಿಟೆಕ್ಟ್ ಆರು ಅಧ್ಯಕ್ಷನ ಕೊಂಚ ಪುಗಲು ಕೊರೆದು ಸೇವೆ ಮಲ್ತಿನಾರ ಬಕ್ಕ ಇನಿಕ್ ಸಮುದಾಯ ಭವನದ ಈತ ಪೊರ್ಲುಡ ಒಂಜಿ ಉದ್ಘಾಟನೆ ಆವಡಂದಂಡ ಚಂದ್ರಾಸ್ ಪಾಲನ್ನ ಕೆಲಸ ಮಸ್ತ್ ಉಂಟು. ಅದೇ ನೀವು ಪೂರ ಕಾಟಿ ಕೊಟ್ಟದು ಅದೇನು ಅಭಿನಂದಿಸಿಕೊಂಡು ಕೇಳಿದಿಲ್ಲ. ತಾಣಾ ಉಪಸಮಿತಿದ SS ಪೂಜಾರಿ ಸಂಜೀವ ಪೂಜಾರಿ ಸಭೆಡಿತ್ತಿನ ದಯವಂತ ವೇದಿಕೆ ಬಲ್ಲೆ ಸಂಜೀವ ಪೂಜಾರಿ SS ಪೂಜಾರಿ ತಾಣಾ ಲೋಕಲ್ ಆಫೀಸ್. ಕೊಲ್ಲಿಯ ರಾಜು ಶೆಟ್ಟಿ ಕಲಾಕಾರ ಯಾರು ಪೋಯಿಸಂತೆಗೆ ನಮ್ಮ ಕೊಲ್ಲಿಯ ರಾಜು ಶೆಟ್ಟಿ ಯಾರನ್ನು ಪೋಯ ವರ್ಷ ಎಂಕ್ಲು ನಮ್ಮ ಅವಾರ್ಡನ್ನು ಆರೈಕೊರ್ತ ಕೊಲ್ಲಿಯ ರಾಜು ಶೆಟ್ಟಿ. ಮೃದುಲ ವೇದಿಕೆ ಬರ್ತದ ಗೌರವ ತಂಡುವಾಲೆ. ಶಂಕರ್ ಚಂದ ಸುವರ್ಣ ಮೃದುಲನ ಪಪ್ಪ ನಮ್ಮ ಗುರುನಾರಾಯಣ ಯಕ್ಷಗಾನ ಮಂಡಳಿಗೆ ಮಸ್ತ್ ಸಹಾಯ ಮಲ್ತಿನಾರು. ಆರ್ ನಮ್ಮ ಮಗಳು ಮೃದುಲ ಮೂಲಲು ಅಲೆಗೆ ಈ ಪುಷ್ಪಗೌರವ ಅಂತ ಏನು ಕೇಳಿದಿಲ್ಲ. ಮೃದುಲ ನಾರಾಯಣ ರಾಮ ಆಂಡಮೇಲೆ ಪ್ರೇಮ ಕೊಟ್ಟು ಪ್ರೇಮ್ನಾಥ್ ಕೋಟಿ ಅಂತ ದಯಮಂತ ವೇದಿಕೆ ಬಲ್ಲೆ ನಮ್ಮ ಮಾಜಿ ನಮ್ಮ ಕಾರ್ಯಕ್ರಮದ ವರ್ಮ ದಿನ ನಾರಾಯಣಗುರು ಯಕ್ಷಗಾನ ಮಂಡಳಿದ ಮಾಜಿ ಮ್ಯಾನೇಜರ್ అయిన ಚಿತ್ರ ಕೋಟಿಯನ್ ಲೇರಡ ಚಿತ್ರ KM ಕೋಟಿಯನ್ ದಯಮಂತದ ಪುಷ್ಪಗೌರವ ಜೊತೆ ಕೇಳಿದ್ರೆ ಚಿತ್ರ KM ಕೋಟಿಯನ್
ಆಯ್ತು ನೀರನ್ನು ಇದ್ದಾರೆ. ನಮ್ಮ इलेक्ट्रिशियन आद ನಂಗೆ मस्त सहकार करून पुन्हा राजेंद्र तुम्ही त्याला वरती या एक पुष्पगौरव घ्यायला. तुमच्या आभार म्हणजे आम्हाला नेहमी तुम्ही मदत करणारा माणूस आहे. ಕರಾವಳಿ ಸೌಂಡ್ದ ಸುಧೀರ್ ಮೂಲ್ಯ ಉಲ್ಲೇರು ದಯಮಂತ ವೇದಿಕೆ ಬಲ್ಲೆ ಸುಧೀರ್ ಮೂಲ್ಯ. ಈ ಸ್ಪೆಷಲ್ ಫೆಲಿಸಿಟೇಷನ್ ಉಂಡು ಸಾಂಸ್ಕೃತಿಕ ವಿಭಾಗದ ಗೌರವ ಕಾರ್ಯದರ್ಶಿ ನಮ್ಮ ಈತ್ ಮಾತ ಒಂದು ಕಾರ್ಯಕ್ರಮ ಆವಡಂದಂಡ ಆಯ್ತ ಪಿರಾಡು ಬೆನ್ಪಿನ ಮಸ್ತ್ ಸೇವೆ ಮಲ್ಪುನ ನವೀನ್ ಪಡು ಇನ್ನ ಆರ ದಯಮಲ್ತದ್ದು ವೇದಿಕೆ ಬಲ್ಲೆ. ಬಾಂಬೆಗೆ ಗೆಜ್ಜೆಗಿರಿ ಮೇಳನಲ್ಲಿ ಎಪ್ಪಡಾದು 25 ಶೋ ಕೊಡ್ತೀರ ಅರೆಗೆ ಆರ್ಯಭಟ ಒಂಜಿ ಒಂದೆಲ್ಲ ದಿಕ್ಕಿದ್ದು ಪುರಸ್ಕಾರ ಎಲ್ಲ ತೆಗೆದಿದ್ದು ಆರೆ ಎಲ್ಲಂಜಿ ಮಂಗಳ ಗ್ರಹಗಳ ಪೂರೇ ಇಲ್ಲ ನಾನು. ಇತ್ತೆ ಕೊನೆದಾದ ಅಧ್ಯಕ್ಷರು ರೆಡ್ಡೆ ಪಾತ್ರ ಪಾತ್ರ ಅಧ್ಯಕ್ಷನ ಭಾಷಣ ದರ್ಜೆ ಬಾಬು ಪೂಜಾರಿ ಪಾತ್ರ. ಅಧ್ಯಕ್ಷರು ಅಂತೆಯೇ ಐದಿನ ಪೂರ ಗಣ್ಯರು ಯಕ್ಷಗಾನ ಕಲಾಭಿಮಾನಿಗಳು ಪೂರ ಇದೆ ನಮಸ್ಕಾರ ಮತ್ತೊಂದು ಯಕ್ಷಗಾನ ನಮ್ಮ ಊರುಡಕ್ಕೆ ಪಪ್ಪ ಅಮ್ಮನ ಪಿರಾಡು ಬರ್ತೊಂದುತ್ತ ಇನಿ ಅಲ್ಲುಂಡ ಯಕ್ಷಗಾನ ಮೂರುಂಡ ಯಕ್ಷಗಾನ ಬಂಡದು ಅಂಡ್ ಅವೇನು ಕಲೆನು ನಮ್ಮ ಬಾಂಬೆ ಕೊನತದು ಮೂರು ನಮ್ಮ ಮಾತ ತೋಜ ಒಂದಿಲ್ಲ ಹೊರಗಡೆಗೆ ಅಂತೆಯೇ ಈ ವರ್ಮ ದಿನದ ಈ ನಮ್ಮ ಯಕ್ಷಗಾನಗೂ ಏನು ಶುಭ ಕೋರೊಂದು ಏನರೆಟ್ಟು ಪಾತ್ರ ಮುಗಿಸ್ತಾರೆ. ಆರೋಗ್ಯ ಕೃತಜ್ಞತೆಯನ್ನು ಕೊಟ್ಟು ಅದನ್ನು ಸ್ವೀಕಾರ ಮಾಡಿಕೊಳ್ಳುವಂತ ಕೇಳೋದಿಲ್ಲ. ಮತ್ತೆ ಅಧ್ಯಕ್ಷನ ಭಾಷಣ ಆಯ್ನ ಬಕ್ಕ ತಿರ್ತಿರ್ದು ನೀರು ಬೈದೇರು ಮಲ್ಲ ಬಿದ್ನೀರು ಆದ ನಮ್ಗೊಂದು ಫಿಗರ್ ದಂಚ ಕೃಷ್ಣನ್ನೇ ಉಳ್ಳೇರು ಕೃಷ್ಣ ಪ್ಯಾಲೇಸ್ದಾರ್ ಆರ ಮಲ್ಲ ಯಕ್ಷಗಾನ ದಂಚ ಕೃಷ್ಣನ್ನೇ ಉಳ್ಳೇರು ಕೃಷ್ಣ ಪ್ಯಾಲೇಸ್ದಾರ್ ಆರ ಮಲ್ಲ ಯಕ್ಷಗಾನದ ಒಂಜಿ ಎಕಡೆ ನಮ್ಮ ಸಿಟಿ ಸಾಲಿಯನ್ನ ಒಂಜಿ ಮಾರ್ನಿಂಗ್ ಪ್ರೋಗ್ರಾಮ್ ದಿತ್ತ ಅಪ್ಪಾಗ ಮಸ್ತ್ ಜನ ನಮ್ಮ ಬಿಲ್ಲ ವಿಶೇಷಂದು ಕೆಲಸ ಮಾಡ್ತಿದ್ದಾರೆ. ಸಿಟಿ ಸಾಲಿಯನ್ಲ ಒಂಜಿ LVM ನಿಕುಟ್ಟ ಒಂಜಿ ಟೀಮ್ದು ಅಕಲ್ಪುರ ಒಟ್ಟಿಗೆ ಇರ್ತೇವೆ ಕೆಲಸ ಮಾಡ್ತೊಂದಿರ್ತೇವೆ. ಆರ್ನ ಇನಿ ಒಂಜಿ ಎಕಡೆ ನಮ್ಮ ಮಾರ್ನಿಂಗ್ ಆರ್ನ ಮೆಮರಿ ಮಲ್ಪೊಡವು ಬಿಕಾಸ್ ಒಂದು ಯಕ್ಷಗಾನ ನೆಟ ಬಿಲ್ಲವೆ ಅಸೋಸಿಯೇಷನ್ದು ಬರರೆ ಆರ್ನ ಒಂಜಿ ಮಲ್ಲ ನಿತ್ಯಾನಂದ ಸ್ವಾಮೀಜಿನ ಆ ನಿಕಟದ ಇತ್ತೇರೆ ಅಲ್ಪದ ಯಕ್ಷಗಾನ ನಮ್ಮ ಬಿಲ್ಲವ ಅಸೋಸಿಯೇಷನ್ ಬರರೆ ಆರು ಬಗ ಜಯಸೋರ್ನ ಭಾರಿ ಒಂದು ನೆತ್ತು ಎಡ್ಡ ಕೆಲಸ ಆತಂದ್ರೆ ಯಕ್ಷಗಾನದ ಆಲ್ಮೋಸ್ಟ್ ಒಂದು ಎನ್ನ ಲೆಕ್ಕ 16 ವರ್ಷ ಆರು ನೆತ್ತ ಲೀಡ್ ಮಲ್ತೊಂದಿತ್ತೇರು. ಆಯ್ತ ಬರ್ತಾ ಬೇತೆ ಚೇರ್ಮನ್ ನಕಲು ಬೈದೇರು ಮಸ್ತ್ ಎಡ್ಡ ಕೆಲಸ ಮಲ್ತೊಂದು ಪೋಯ್ರು.
ನಮ್ಮ ಗುರುನಾನಕ್ ಯಕ್ಷಗಾನ ಮಂಡಳಿದು ಅಂಚನೆ ಕುರಂಜಿ ಗೆಸ್ಟ್ ಎನ್ನ ಆತ್ಮೀಯರು ಎನ್ ಟಿ ಪೂಜಾರಿ ಆರ್ಲ ಬತ್ತೇರು ಅರೆಗ್ಲ ಕೂಡ ಲಾಸ್ಟ್ ಮೂಮೆಂಟ್ಗೆ ಪಂಡೆ ಎನ್ ಟಿ ಪೂಜಾರಿ ಇಲ್ಲ ಬರೋಡಿನಿ ಆರ್ನ ಧರ್ಮ ಪತ್ನಿಲ ಬೈದೇರು ಟೈಮ್ಗೆ ತಂದು ಬೆಸ್ಟ್ ವಿಶಸ್ ಅರೆಗ್ಲ ಆರ್ಲ ನಮ್ಮ ಸಮಾಜಕ್ಕೆ ನಮ್ಮ ಬಿಲ ವಿಶೇಷನಿಗೆ ಯಾಪಲ್ಲ ಮಲ್ಲ ಡೊನೇಷನ್ ಕೊರೊಂದುಲ್ಲೇರು ಅಂಚೆ ನಮ್ಮ ಸಮುದಾಯ ಭವನ್ಗೆಲ್ಲ ಮಲ್ಲ ಒಂಜಿ ಡೊನೇಷನ್ ಆರು ಕೊಡ್ತೇವೆ ನಾನೆಲ್ಲ ಏನು ರಿಕ್ವೆಸ್ಟ್ ಮಾಡ್ಕೊಂಡು ನನ್ನೆಲ್ಲ ಅದು ಬಲ್ಲ ಮನಸ್ಸು ಮಾಡ್ತಿದ್ದೆ ನನಗೆ ಮಲ್ಲ ಡೊನೇಷನ್ ಕೊರೋಡ್ಕೊಂಡು ಅಂಚನೆ ಕುರಂಜಿ ಗೆಸ್ಟ್ ಅದು ಯಾನು ದುಬೈದೇರು ಪದ್ಮರಾಜ್ ಕಟೀಲ್ ರೀ ಆರು ಹಿಂಗೆ 2 ಸತಿ ಫೋನ್ ಮಾಡ್ತಾರೆ ಎಲ್ಲಂಜಿ ಅಸ್ರಾಂಜಿ ಆರು ಬರ್ಪೇರು ಕಟೀಲ್ದ ಎಲ್ಲೆ ಎಲ್ಲ 15 ತಾರೀಕು ಉಂಡು ತೋ ಐಕ್ ಗೆಸ್ಟ್ ಅದು ಈರ್ಲ ಬರೋಡು ಏನು ಪಂಡೆ ಈ 10 ತಾರೀಕು ಬರೋದಿಲ್ಲ ಈರ್ಲ ಒಂಜಿ ಭಾರಿ ಯಕ್ಷಗಾನದ ಮಲ್ಲ ಪ್ರೇಮಿ ಆ ದುಬೈದು ಬರ್ತದೆ ನಟೆ ವರ್ಷ ಗೊಬ್ಬ ಒಂದಿಲ್ಲೇರು ತೋ ಈರ್ಲ ಒಂಜಿ ನಮ್ಮ ಅಸೋಸಿಯೇಷನ್ಗೆ ಬರ್ತದೆ ಎಂಕಲ ಅಸೋಸಿಯೇಷನ್ಗೆ ಬರ್ತದೆ ಒಂಜಿ ದಿನಕ್ಕೆ ಎಂಕಲ ಯಕ್ಷಗಾನ ತೂಲೆ ಬಂದು ಐಕ ಆರು ಹೋಗ್ಬಿಟ್ಟು ಕೊಡ್ದು ಬೈದೇರು ಆರೆಗ್ಲ ಬೆಸ್ಟ್ ವಿಶಸ್ ತೊರೊಂದಿಲ್ಲ ಅಂಚನೆ ಕುರಂಜಿ ಗೆಸ್ಟ್ ಎರ್ಜೆ ಬಾಬು ಪೂಜಾರಿ ಬಿಸ್ನೆಸ್ ಮ್ಯಾನ್ ನಮ್ಮ ಎರ್ಗೆ ಬಾಬು ಪೂಜಾರಿ ಆರ್ನ ಮಸ್ತ್ ಪೂರ ಪೆಟ್ರೋಲ್ ಪಂಪ್ಸ್ ಉಂಡು ಪೆಟ್ರೋಲ್ ಪಂಪ್ಸ್ದ ಇಂಟೀರಿಯರ್ ಮಸ್ತ್ ಪೂರ ಕೆಲಸ ಮಲ್ತೊಂದುಲ್ಲೇರು ಮಲ್ಲ ದಾನಿ ಡೋನರ್ ನಮ್ಮ ಜೋಗೇಶ್ವರಿದ ಗೌರವ ಚೇರ್ಮನ್ ಆದುಲ್ಲೇರು ಅಧ್ಯಕ್ಷ ಚೇರ್ಮನ್ ಆದುಲ್ಲೇರು ಬಕ್ಕ ನಮ್ಮ ಅಸೋಸಿಯೇಷನ್ಗೆ ಯಾಪಲ ಎಡ್ಡೆ ಸಪೋರ್ಟ್ ಮಲ್ತೊಂದುಲ್ಲೇರು ಅಂಚೆನೆ ಎನ್ನ ಅಮ್ಮ ಅಂಚ ದೇವಿಕೆ ಯೋಗೇಶ್ ಎನ್ನ ಮಿತ್ರಲ್ಲೇರು ಆರ್ನ ಅಮ್ಮ ಬೈದೇರು ಆರ್ಲ ಒಂದು ಗೆಸ್ಟ್ ಆದ ಉಳ್ಳೇರು ನವೀನ್ ಎರೆಲ್ಲ ಬುಡುಪೂಜೇರು ತೋ ಅರೆಲ್ಲ ಆರ್ಲ ಒಂಜಿ ಮಲ್ಲ ಅಂದೇರಿಗೆ ಯಾಪಲ ಸಪೋರ್ಟ್ ಮಲ್ತೊಂದು ಉಪ್ಪೇರು ಡೊನೇಷನ್ ಮಲ್ತೊಂದು ಉಪ್ಪೇರು ಆರ್ನ ಒಂಜಿ ಮಗೆ ನಮ್ಮ ಡೆಲ್ಲಿದ ಏನಲ್ಲಕ ಮಲ್ಲ ಪೋಸ್ಟ್ ದುಲ್ಲೇರು ಗೌರ್ಮೆಂಟ್ದ ಸೆಂಟ್ರಲ್ ಗೌರ್ಮೆಂಟ್ದು ಅಂಚನೆ ಕುರಂಜಿ ಗೆಸ್ಟ್ ಅದು ಯೋಗಿನಿ ಅಕ್ಕ ಅಂದೇರಿದ ಎಂಕಲ ಚೊಂಬೂರು ಸಾರಿ ಚೊಂಬೂರು ಪಂಡ ಎಂಕ್ ಎನ್ ಬೋರ್ನ್ ಅಪ್ ಚೊಂಬೂರು ಎಂಕ್ ಒಂದು ಮಿಸ್ಟೇಕ್ ಆಂಡ್ ಚೊಂಬೂರ್ದ ರೆಗ್ಯುಲರ್ಲಿ ಯಕ್ಷಗಾನದ ಮಲ್ಲ ಪ್ರೇಮಿ ಯಾಪಲ ಸಪೋರ್ಟ್ ಮಲ್ತೊಂದು ಉಪ್ಪೇರು ಡೊನೇಷನ್ ಕೊರೊಂದು ಉಪ್ಪೇರು ಚೊಂಬೂರು ಲೋಕಲ್ ಆಫೀಸ್ ಬಕ ಲೇಡೀಸ್ ವಿಂಗ್ದ ಭಾರಿ ಸ್ಟ್ರಾಂಗ್ ಅಲ್ಪದ ಒಂದು ಸ್ಟ್ರಾಂಗ್ ಲೇಡೀಸ್ ನಾವು ಟೀಮ್ ಉಂಡು ಅಂಚನೆ ಎಂಕಲ ಜಯಂತಿ ಅಕ್ಕ ಲೇಡೀಸ್ ಚೇರ್ಪರ್ಸನ್ ಶಕುಂತಲ ಅಕ್ಕ ಬಕ ವೈಸ್ ಪ್ರೆಸಿಡೆಂಟ್ ಜಯಂತಿ ಅಕ್ಕ ಅಂಚನೆ ಶ್ರೀನಿವಾಸ್ ಕರ್ಕೆರೆ ಈತ ಈ ವರ್ಷ ಲಾಸ್ಟ್ ಇಯರ್ ಇಂಕುಲಾರೇನು ಒಂದು ಕಲ್ಚರಲ್ ದ ಚೇರ್ಮನ್ ಮಲ್ತದ ಆರು ಮಸ್ತ್ ಸಮಯದಿಂದ ಆರ್ನ ಕಾರ್ ಬೇನೆ ಇತ್ತಂದು ಬಕಲ ಒಂದೊಂಜಿ ಪ್ರೋಗ್ರಾಮ್ ಮಲ್ಪೋಡು ಬಂದು ಮಸ್ತ್ ಐಕ್ ಇಂಕುಲ್ ಡಿಸೈಡ್ ಮಲ್ತಿದ್ದಿತ್ತ ಒಂಜಿ 2 ತಿಂಗಳು ಸುರುಕು ಐಕ ಆರು ಪಂಡೇರಿ ಎನ್ನ ಕಾರ್ ಬೇನ ಆಂಡಲ ಮಲ್ಲೆಜಿ ಆನ್ ಬರ್ಪೆ ಕಾರ್ ಎನ್ನ ಹುಷಾರು ಹಾಕೊಂಡು ಒಂದು ಪ್ರೋಗ್ರಾಮ್ ನಮ್ಮ ಮಲ್ಪೋಡು ಓರ್ಮ ದಿನದ ಪ್ರೋಗ್ರಾಮ್ ನಮ್ಮ ಎಡ್ಡೆದು ನವಮಿ ಪ್ರೋಗ್ರಾಮ್ ಮಲ್ಪೋಡು ಬಂದು ಎನ್ನ ಫುಲ್ ಸಪೋರ್ಟ್ ಉಂಡು ಬಂದು ಆರ್ಲ ನನಗೆ ಸಪೋರ್ಟ್ ಮಲ್ತೊಂದುಲ್ಲೆ ಅಂಚನೆ ಸೆಕ್ರೆಟ್ರಿ ಆದ ನವೀನ್ ಇನ್ನ ಉಳ್ಳೇರು ಎಡ್ಡೆ ಕೆಲಸ ಮಲ್ತೊಂದುಲ್ಲೇರು ಈತ ಒಂದೊಂದು ಪ್ರೋಗ್ರಾಮ್ ಆಯಾರೆ ಮಸ್ತ್ ಪೂರ ನಂಗೆ ಡೋನರ್ಸ್ನಕ್ಕೆಲ್ಲ ಸಪೋರ್ಟ್ ಬೋಡಪ್ಪನ ಇಂಚೆ ಪಂಡ ಒರ್ಮ ದಿನ ಒಂದು ನವಮಿ ಪ್ರೋಗ್ರಾಮ್ ಮಲ್ಪರೆ ಮಸ್ತ್ ಪೂರ ಖರ್ಚು ಉಂಡು ಮಸ್ತ್ ಪೂರ ಆರ್ಟಿಸ್ಟ್ ನಕ್ಲೆಗೆ ಒಂದು ಉಪ್ಪುಂಡು ಈ ಸತಿ ಭಾರಿ ಎಡ್ಡೆ ಖುಷಿ ಹಾಕೊಂಡು ನಮ್ಮ ಗುರುನಾನಕ್ ಯಕ್ಷಗಾನ ಮಂಡಳಿದ ನಮ್ಮಡ ಬೆಸ್ಟ್ ಆರ್ಟಿಸ್ಟ್ ನಕ್ಕುಲಿಲ್ಲ ಸೀನಿಯರ್ ನಕ್ಕುಲಿಲ್ಲ ಆಕೋಲೆ ಒಂದು ಆಜಿ 60% ನಮ್ಮ ಪಂಡೆ ಲೋಡುದ ಎಂಕುಲೆ ಅವೇನು ಒಂದು ಎಂಕಲ ಅಕಲ ಮಿತ್ತೆ ಸಪೋರ್ಟ್ ಒಂದು ದೆತ್ತೊಂದು ಒಂದೊಂಜಿ ಪ್ಲೇದ
ಸ್ಪಾನ್ಸರ್ಶಿಪ್ ಅಕುಲ್ ದೇವನೀರ್ तो इंकलेगी चूर इजी आंड कि अकुल अकुल ನನ್ನ ಅಸೋಸಿಯೇಷನ್ ಹೊಂದಿದೆ ನಾನು ಯಕ್ಷಗಾನ ಬಿಲ್ಲ ವಿಶೇಷನ್ ಮಲ್ಪನು ಸ್ಪೆಷಲಿ ನಮ್ಮ ತುಳು ಮಸ್ತ್ ಇಂಕಲ ಯಕ್ಷಗಾನದ ಇಂಕಲ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರುನ ತತ್ವದ ಲೆಕ್ಕಲ ಇಂಕುಲ್ ಒಂಜಿ ಜಾತಿ ಒಂಜಿ ದೇವರು ಒಂಜಿ ಆರ್ನ ನೆತ್ತ ತತ್ವದ ಲೆಕ್ಕ ಇಂಕುಲ್ ಪೋಂದುಲ್ಲ ಆಯ್ತು ಪೂರ ಜನ ಯಕ್ಷಗಾನ ಟೀಮುದುಲ್ಲ ಅಕುಲು ಒಂಜಿ ಫ್ಯಾಮಿಲಿದಂಚ ಅವು ಟೀಮ್ ಉಂಡು ಎಡ್ಡ ಈ ಇಂಕುಲ್ ಒಂಜಿ ಪೋಯ ವರ್ಷತಾಯ್ತು ಸುರುತ ವರ್ಷ ಅಷ್ಟಮಿ ಪ್ರೋಗ್ರಾಮ್ ಮಲ್ತ ಎಡ್ಮ ದಿನತ ಭಾರಿ ಶೋಕ್ದ ಪ್ರೋಗ್ರಾಮ್ ಇತ್ತು ಐಕೆ ಈ ಸತಿ ಇಂಕುಲ್ ನವಮಿ ಮಲ್ತ ತೋ ಅಕುಲ್ ಬೆಸ್ಟ್ ಇತ್ತೆ ಮಸ್ತ್ ಜನಗೆ ಪಂಡ್ಯರು ಯಕ್ಷಗಾನದ ಇಂಟ್ರೆಸ್ಟ್ ಕಮ್ಮಿ ಆವೊಂದು ಜನ ತಿಕ್ಕೊಂಡಿದ್ದರು ಮಸ್ತ್ ಕೋಡಿದು ಇತ್ತೆ ಒಂದೊಂದು ಎಲ್ಲೆಲ್ಲ ಪ್ಲೇಸಿದು ಟೀಮ್ ಜನರೇಟ್ ಆವೊಂದುಂಡು ಅವು ಎಟ್ಟೆ ಟೀಮ್ ಜನರೇಟ್ ಆವೊಂದುಂಡು ಮರ ನಮ್ಮ ಯಕ್ಷಗಾನ ಆರ್ಟಿಸ್ಟ್ ನಕ್ಲಿಗೆ ಅಕಲ ಪಂಡ ಏರೇರಿ ಓಲೋಲ್ ಕೆಲಸ ಮಲ್ತದು ಅಕ್ಲಿಗೆ ಒಂದೊಂಜಿ ಯಕ್ಷಗಾನನ ಸಪೋರ್ಟ್ ಮಲ್ಪರೆ ಏರೇರಿ ಭಾರಿ ಪಾಪದ ಭಾರಿ ಬಂಗದ ಉಲ್ಲೇರು ಬಕ್ಕಲ ಬಿಲ್ಲ ವಿಶೇಷನ್ ಅಕ್ಲೆಗೆ ಸಪೋರ್ಟ್ ಮಲ್ಪೋಟ್ ಬಂದು ಒಂದೊಂದು ಗುರುನಾನಕ ಯಕ್ಷಗಾನಿ ಮಂಡಳಿ ಎಡ್ಡೆದ ಎಂಕಲ್ ನಡಪೊಂದುಲ್ಲ ನನ್ನಲ ಬಕ್ಕಲ ಎಡ್ಡೆದ ಅವೇನು ನಡಪೋಟ್ ಬಂದು ಪಂಡ ಅಕುಲ್ ಭಾರಿ ಮೆಹನತ್ ಮಲ್ತೊಂದುಲ್ಲೇರು ಪಾಪ ಯಾಪ ರಾತ್ರಿಗೆ ಏನು ತೂಪೆ ಒಂದೊಂದು ಯಕ್ಷಗಾನ ಗೊಬ್ಬರೆ ಅದು ಪ್ರೊಫೆಷನಲ್ ಜೋ ಅಮೌಂಟ್ ತಿಕ್ಕೊಂಡು ಭಾರಿ ಸ್ಮಾಲ್ ಅಮೌಂಟ್ ತಿಕ್ಕೊಂಡು ಯಾಪೆಪ್ಪ ಏನೆಲ್ಲ ಅಕ್ಲೆಗೆ ಆಡ್ಲಿ ಅಕ್ಲೆಗೆ ಖರ್ಚಿ ಗೋಪಿನ ಬರ್ಪಿನ ಆಪುಜಿ ಮರ ಅಕ್ಲೆಗೆ ಒಂದು ಯಕ್ಷಗಾನದ ಒಂದು ಡ್ರಾಮಾ ಒಂದು ಗೇಮ್ ಪ್ಲೇ ಮಲ್ಪುನ ಸಪೋರ್ಟ್ ಒಂದೊಂದು ಪಂಡು ಆಂಬಿಷಿಯಸ್ ಒಂದು ಬಂದು ಅಕಲ್ ಮಲ್ಪೇರು ಪಂಡು ಅಕಲ ಮಸ್ತ್ ಜನದ ಆಯ್ತಾ ಲೈವ್ಲಿಹುಡ್ ಐತೆ ಉಂಟು ಯಕ್ಷಗಾನದ ತೋ ಅಂಚ ಆರ್ಟಿಸ್ಟ್ ನಕ್ಲೆಗೆ ಯಾನ್ ಸ್ಟೇಜ್ ಇದು ಮಲ್ಲ ಮಲ್ಲ ಗಣ್ಯರ್ ನಕುಲ್ ಉಲ್ಲೇರು ಎದುರು ಕುಲ್ದಿನ ಎನ್ನ ಅಕ್ಕ ನಕುಲ್ ಅಣ್ಣ ನಕುಲ್ ಉಲ್ಲೇರು ನಿಕುಲ್ ಪೂರ ಅಟ್ಲೀಸ್ಟ್ ಬತ್ತದ ಅಕಲ ಪ್ಲೇ ತೂಪರ್ ಅವು ಹಂಗೆ ಅಕ್ಲೆಗೆ ಬಲ್ಲ ಸಪೋರ್ಟ್ ಆ್ಯಂಡ್ ಥ್ಯಾಂಕ್ ಯು ನಿಕುಲ್ ಪಂಪ ಅಂದ ಇತ್ತೆ ಮಸ್ತ್ ಕೊಡಿದ ಅವು ಯಕ್ಷಗಾನ ತೂಯರೆಲ್ಲ ಜನ ನಕ್ಲೇನು ನಂಗೆ ಬರ್ಪುಜೇರು ಮರಿ ಇನ್ನಿ ಮಸ್ತ್ ಜನ ಸಭೆ ಬೈದರು ಯಾನ್ ರಿಕ್ವೆಸ್ಟ್ ಮಲ್ಪೊಂಡು ನೆಕ್ಸ್ಟ್ ಒರ್ಮ ದಿನಲ್ಲ ನಿಕುಲ್ ಅಂಚನೆ ಬಲ್ಲೆ ನಿಕುಲ್ ಬತ್ತದು ಅವು ಪ್ಲೇ ತೂಂಡ್ ಹಾಕಲ್ ಯಕ್ಷಗಾನ ಮಲ್ಪನ ಸೊ ಅಕ್ಲೆಗಿಲ್ಲ ಒಂಜಿ ಸ್ಪಿರಿಟ್ ಬರ್ಪುಂಡು ಎಡ್ಡೆ ಸಪೋರ್ಟ್ ಮಲ್ಪನ ನಮ್ಮಡ ಮಸ್ತ್ ಮಲ್ಲ ಪ್ರಕಾಶ್ ಅಣ್ಣ ಟಿ ಆರ್ ಶೆಟ್ಟಿ ವಾಸನ್ನೇ ಉಳ್ಳೇರು ವಾಸು ಶೆಟ್ಟಿ ಅಂಚ ಮಸ್ತ್ ಭಾರಿ ಸೀನಿಯರ್ ಆರ್ಟಿಸ್ಟ್ ನಕುಲ್ ಉಳ್ಳೇರು ಭಾಗವತ್ ನಕುಲ್ ಉಳ್ಳೇರು ಇನ್ನಿಲ್ಲ ಈ ಸತಿಲ್ಲ ಇಂಕುಲ್ ರಡ್ಮುಜಿ ಊರುದಿಲ್ಲ ಎಡ್ಡೆ ಪರ್ಫಾರ್ಮೆನ್ಸ್ ನಕ್ಲೇನು ಕನ್ನೊಂದುಲ್ಲ ಈ ಸತಿಲ್ಲ ಇಂಕಲ ಲಾಸ್ಟ್ ದಿನ ಎಡ್ಡೆಡ್ಡೆ ಜೋ ಕೆಲಸ ಮಲ್ತಿದ್ದಾರೆ ಯಕ್ಷಗಾನದ ಅಕ್ಲೇನು ಸರ್ಕಾರ ಮಲ್ಪೆರ ಉಂಡು ನಿಕಲ್ಲ ಪೂರ ಸಪೋರ್ಟ್ ಇತ್ತಂಡೇ ಒಂದು ಪೂರ ಹಾಪುಂಡು ಬಂದು ಬಿಲ್ಲ ವಿಶೇಷನ್ ಒಂಜಿ 93 ಇಯರ್ಸ್ ಇತ್ತ ಸಂಸ್ಥಾ ಎಡ್ಡೆಡ್ಡೆ ಅಧ್ಯಕ್ಷ ನಕಲ್ ಬತ್ತದು ನೆಟ ಕೆಲಸ ಮಲ್ತಿದ್ದೀರ ಅಕಲ ಬೇಗರ್ ಬೆಚ್ಚ ಮಲ್ತಿದ್ದೀರ ನೆಟ ಅಸೋಸಿಯೇಷನ್ದು ಒಂಜಿ ಮಾಜಿ ಅಧ್ಯಕ್ಷರು ಎಲ್ ವಿ ಅಮೀನ್ಲ ಉಳ್ಳೇರು ಆರ್ನ ನೆತ್ತಿಲ್ಲ ಎಡ್ಡೆ ಕೆಲಸ ಆಗ್ತದೆ ಐತೆ ಸ್ವಲ್ಕು ಜಯಸೋನಂದನ ನೆತ್ತಿಲ್ಲ ಒಂದು ಮಸ್ತ್ ಆರು ಪೂರಕ್ಕೆ ಯಕ್ಷಗಾನಕ್ಕೆಲ್ಲ ಸ್ಪೆಷಲಿ ಭಾರಿ ಇಂಪಾರ್ಟೆನ್ಸ್ ಕೊಡ್ದು ಮಸ್ತ್ ಪೂರ ಅಭಿವೃದ್ಧಿ ಡೆವಲಪ್ಮೆಂಟ್ ಆತನ್ ಒಂದು ಬಿಲ್ಲ ವಿಶೇಷನ್ಗೆ ತೋ ನನ್ನಲ್ಲ ನೆಕ್ಸ್ಟ್ ಇಲ್ಲ ಒಂದಿಲ್ಲ ನಡ್ತೊಂದು ಪೋಡು ಯಕ್ಷಗಾನ ಒಂಜಿ ಗುರುನಾನಕ ಯಕ್ಷಗಾನ ನನ್ನಲ್ಲ ಬೆಸ್ಟ್ ಆ ಒಂದು ಪೋಡು ಬಂದು ಎನ್ನ ರಡ್ಡು ಪಾತ್ರ ಥ್ಯಾಂಕ್ ಯು ವೆರಿ ಮಚ್. ಕೃತಜ್ಞತೆ ಅಧ್ಯಕ್ಷರೇ ಕಲಾಕಾರನಗಲ್ನ ಕತೆ ವ್ಯತೆ ಪೂರಾರು ಪಂಡೇದು ಅರೆಕ್ಕೆ ಮನಸ್ಸು ವೇದನೆ ಉಂಡು ಅಗಲೆಲ್ಲ ದಾಲಾಣದೊಂಜಿ ಮಲ್ಪೊಡೊಂಜಿ ಹೆಲ್ಪ್ ಮಲ್ಪೊಡೊಂದು ನಾವು ಉಂದುಂಡು ಆಂಡ ನನ್ನ ದುಂಬಗ ಅಂಚಿನ ಆವು ಬಂದು ಎಂಕಲ ಆಶಾ ಮಲ್ಪುಗ ಇತ್ತೆ ಸಭಾಗೃಹ ನೀಲೇಶ್ ಫಲಿಮಾಲ್ ಉಂದೇರು ದಯಮಲ್ತದ ವೇದಿಕೆ ಬರ್ತದೆ ಒಂಜಿ ಪುಷ್ಪ ಗೌರವ ತಂಡೊಂದು ಕೇಳಿ ಪ್ಲೀಸ್ ಆರ್ನ ಕಾರ್ಯಕಾಲಡು ಮಸ್ತ್ ಕೆಲಸ ಆತನ ಈ ಸರ್ತಿ ವಿತ್ತು ವಿಭಾಗದ
ಇಂಡೋರ್ ಗೇಮ್, ಕೋಟಿ ಚರಣಯ, ಫುಟ್ಬಾಲ್, ಕ್ರಿಕೆಟ್ ಮಸ್ತ್ ಕೆಲಸ ಮಾಡ್ತಾರೆ. ಆರು ಇಂದಿನ ಯುವಕರಿಗೆ ಕಿಲಾಡಿ ಅಸೋಸಿಯೇಷನ್ ನಮ್ಮೆಲ್ಲ ಹೆಚ್ಚ ಸಪೋರ್ಟ್ ಕೊರಡು. ಕೊನೆಯದಾದ ಧನ್ಯವಾದ ಸಮರ್ಪಣೆ ರವಿ ಸನಿಲ್ ಮಲ್ದೊಂದುಲ್ಲೇರು ನಮ್ಮ ಅಸೋಸಿಯೇಷನ್ನ ಉಪ ಗೌರವ ಕಾರ್ಯದರ್ಶಿ. ಪ್ರಾರ್ಥನೆ ಮಲ್ತಿನ ಜಯಂತಿ ಕೋಟ್ಯಾನುಲ್ಲೇರು ದಯಮಲ್ತದ ಈ ಪುಷ್ಪ ಗೌರವ ಜೊತೆ ಕೇಳಿದ್ರಲ್ಲಿ ಬಲ್ಲಿ ಪದ್ನಾಜಿ ತಾರೀಕಿಗೆ ಗೆಜ್ಜೆದ ಪೂಜೆ ಕೊರಗಜ್ಜ ಸ್ವಾಮಿ ಕೊರಗಜ್ಜ ಆಟ ಉಂಡು. ಆನಿ ನಮ್ಮ ಸಾಂಸ್ಕೃತಿಕ ಉಪಸಮಿತಿದ ಕಾರ್ಯಾಧ್ಯಕ್ಷರಾದ ಶ್ರೀನಿವಾಸ ಆರ್ ಕರ್ಕೇರ ಮೇರ್ನ ಪರವಾದ ಅನ್ನದಾನ ಸೇವೆ ಉಂಡು. ಆಯ್ತು ನಿಖಿಲ್ ಮಾತಿಲ್ಲ ಆನಿ ಬತ್ತದ ಸಹಕಾರ ಕೊರಡು ಬಣ್ಣದ ಅನ್ನ ಪರವಾದ ವಿನಂತಿ ಮತ್ತೊಂದು ಕೊನೆಗಾದ ಧನ್ಯವಾದ. ಇನ್ನಿತ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ನಮ್ಮ ಘನ ಅಧ್ಯಕ್ಷರಾಯನ ಹರೀಶ್ ಜಿ ಅಮೀನ್ ಅಂಜನೆ ಬೈನ ಮಾತಾ ಗಣ್ಯರಿಗೆ ವೇದಿಕೆ ಎತ್ತಿನ ಮಾತರಿಗಳ ತೆತ್ತಿನ ಮಾತಾ ಕಲಾಪ್ರೇಮಿಗೆ ಧನ್ಯವಾದ ಕೊರೊಂದು ಈ ಸಭಾ ಕಾರ್ಯಕ್ರಮ ಇಡೆಗೆ ಮುಗಿನ ಬಣ್ಣದ ಯಾನು ಘೋಷಿಸಲ್ಲ ಮಾತೆಲ್ಲ ತೀರ್ಥ ಗ್ರೌಂಡ್ ಫ್ಲೋರ್ಡು ಲಘು ಪಾಲದ ವ್ಯವಸ್ಥೆ ಬಂದರೆ ಅವನ ಸ್ವೀಕಾರ ಮಲ್ತ ಬರ್ತದ ಇತ್ತ ಅರೇಂಜ್ಮೆಂಟ್ ಮಲ್ಪಕ್ಕೆ ಇಟ್ಟಾಗ ಬೇಗ ಆಯ್ನಾದ ಬೇಗ ಲಘು ಪಾರ ಬಲ್ತದ ಬರ್ತದ ಈ ತುಂಬುದ ಯಕ್ಷಗಾನ ತೋಡು ಪಣದ ನಿಕಟ ವಿನಂತಿ ಮತ್ತೊಂದಿಲ್ಲ. ಇತ್ತ 5 ನಿಮಿಷದ ಯಕ್ಷಗಾನ ಚಾಲಾಪುಡು ಮಾತಾಡ್ಲ ಯಕ್ಷಗಾನ ತಗೊಂಡಿರು ಮಾತಾಡ್ಲ ಅಂಚಿನ ತಿರ್ತುಡಿತ್ತ ಗ್ರೌಂಡ್ ಫ್ಲೋರ್ ಕಿಂಜ ಲಘು ಪರ ಚಾಲ ಬಲ್ದ ಐದು ಪಕ್ಕ ಯಕ್ಷಗಾನ ಮುಗಿ ಪಕ್ಕ ಒನಸ್ಲುಂಡು ಮಾತಾಡ್ಲ ಕಲಾವಿದರಿಗೆ ಪ್ರೋತ್ಸಾಹ ಮಾಡ್ಪಾರ ನಿಗಳು ಎತ್ತದ ಕಲೆ ನನಲ ಪುರ್ಲ ಆಪುಡು ಯಕ್ಷಗಾನ ಮಾತಾಡ್ಲ ಯಕ್ಷಗಾನ ತಗೊಂಡು ಬೋಡು ಬಂದು ನಿಗಳು ರಿಕ್ವೆಸ್ಟ್ ಮಾಡ್ತಾರೆ.
Oh
ಬದುಕು ಅನಿವಾರ್ಯ, ಸಾವು ನಿಶ್ಚಿತ. ಹಾಗಂತ ಹೇಗೋ ಹುಟ್ಟಿ ಹೇಗೋ ಬದುಕಿ ಹೇಗೋ ಸಾವನ್ನು ಕಂಡರೆ ಸಾರ್ಥಕತೆಯನ್ನು ಪಡೆಯುವ ಹಾಗಿಲ್ಲ. ಹುಟ್ಟುವುದಕ್ಕಾಗಿ ಬದುಕುವುದಕ್ಕಾಗಿ ನಾವು ಏನೆಲ್ಲ ಮಾಡಬೇಕು ಎಂಬುದಾಗಿ ಸಾಧನೆಯನ್ನು ಮಾಡುವುದಕ್ಕೆ ಬೇಕಾಗಿಯೇ ಹುಟ್ಟಿದ್ದೇನೋ, ಹುಟ್ಟಿದ ನಂತರ ಸತತ ಸಾಧನೆಯನ್ನು ಮಾಡುತ್ತಾ ಸಿದ್ಧಿಯನ್ನು ನಾವು ಕೈಗೊಂಡಂತೆ ಹೌದಾದರೆ ನಮ್ಮ ಜೀವನದಲ್ಲಿ ನಾವು ಸಾರ್ಥಕತೆಯನ್ನು ಪಡೆಯಬಹುದಾಗಿದೆ. ಆ ಕಾರಣದಿಂದಲೇ ಒಂದೊಮ್ಮೆಗೆ ಕ್ಷಾತ್ರಿಯನಾಗಿ ಮೆರೆದಂತಹ ನಾನು ನನ್ನದಾದಂತಹ ತಪಸ್ಸಿನ ಮೂಲಕ ಸಾಧನೆಯ ಉತ್ತುಂಗ ಶಿಖರವನ್ನೇರಿ ಈಗ ಬ್ರಹ್ಮಶ್ರೀ ಪದವಿಯನ್ನು ಪಡೆದಿದ್ದೇನೆ. ಬ್ರಹ್ಮಶ್ರೀ ಪದವಿಯನ್ನು ಪಡೆದಂತಹ ನಾನು ನನ್ನದಾದಂತಹ ಸಾಧನೆಯನ್ನು ಇನ್ನು ನಿಲ್ಲಿಸಬೇಕೇ ಎಂಬುದಾಗಿ ಯೋಚಿಸಿದಾಗ ಇಲ್ಲ, ಇನ್ನೂ ನಿಲ್ಲಲಿಲ್ಲ, ಇನ್ನೂ ಮುಂದೆ ಸಾಧಿಸಬೇಕಾದಿದ್ದೆ, ಲೋಕ ಕಲ್ಯಾಣಕ್ಕಾಗಿ ನನ್ನಿಂದ ಇನ್ನೂ ಬಹಳಷ್ಟು ಆಗಬೇಕಾಗೆ ಎಂಬುದಾಗಿ ಮನಗಂಡಂತಹ ನಾನು ಶಿಷ್ಯಕಾಮೇಷ್ಟಿ ಯಾಗವೊಂದನ್ನು ಪ್ರಾರಂಭಿಸಿದೆ. ಶಿಷ್ಯಕಾಮೇಷ್ಟಿ ಯಾಗವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಅಲ್ಲಿಂದ ಪ್ರಜ್ವಲಿಸುತ್ತಿರುವಂತಹ ಅಗ್ನಿ ನೇರವಾಗಿ ಅಯೋಧ್ಯ ಪಥವನ್ನು ಹೋಗುವುದನ್ನು ನಾನು ಕಂಡೆ. ಹಾಗಂತ ಯಜ್ಞ ಸಂರಕ್ಷಣೆಗೆ ಬೇಕಾಗಿ ಏನೆಲ್ಲ ಆಗಬೇಕು ಎಂಬುದಾಗಿ ಯೋಚಿಸುವಾಗ ನನ್ನ ಕಲ್ಪನೆಯಂತೆ ನಾನು ನೇರವಾಗಿ ಹೋಗಿ ಅಯೋಧ್ಯೆಯಲ್ಲಿ ದಶರಥನಿಗೆ 60,000 ಮದುವೆಯಾಗಿ 60,000 ವರ್ಷಗಳು ಕಳೆದ ಮೇಲೆ 3 ಮಡದಿಯರಿಗೆ 4 ಮಂದಿ ಮಕ್ಕಳು ಹುಟ್ಟಿದರು. ಧರ್ಮ ಅರ್ಥ ಕಾಮ ಮೋಕ್ಷವೇ ಚತುರ್ಭುಜಿ ಪುರುಷಾರ್ಥಗಳೇ ಹುಟ್ಟಿದವು ಎಂಬುದಾಗಿ ಪ್ರಪಂಚ ಮುಖದಲ್ಲಿ ಕೊಂಡಾಡುತ್ತಾ ಇದ್ದಾರೆ. ಹಾಗಾದರೆ ನನ್ನದಾದಂತಹ ಸಾಧನೆ ಕಾರ್ಯಕ್ಕೆ ಇದಕ್ಕೆ ಪೂರಕವಾಗಿ ದಶರಥ ಪುತ್ರನಾದಂತಹ ನಿಮ್ಮರೇ ನಮಗೆ ಬೆಂಬಲಬೇಕು ಎಂಬಂತಹ ಸದುದ್ದೇಶವನ್ನು ಇಟ್ಟುಕೊಂಡು ದಶರಥ ಮಹಾರಾಜನಲ್ಲಿ ಹೋಗಿ ನಾನು ನಿಮ್ಮನ್ನು ಕಳಿಸಬೇಕು ಎಂಬುದಾಗಿ ನನ್ನದಾದಂತಹ ಯಜ್ಞ ಸಂರಕ್ಷಣೆಗೆ ನಿಮ್ಮನ್ನು ಕಳುಹಿಸಬೇಕು ಎಂಬುದಾಗಿ ಕೇಳಿಕೊಂಡೆ. 60,000 ವರ್ಷಗಳ ತನಕ ಪುತ್ರ ಶೋಕದಿಂದಂತಹ ದಶರಥ ಒಮ್ಮೆಲೆ ಕಳುಹಿಸಲು ಮುಂದಾಗಲಿಲ್ಲ. ಪುತ್ರ ವ್ಯಾಮೋಹದಿಂದ ಯಾರಾದರೂ ಹೀಗೆ ಮಾಡುತ್ತಾರೆ. ಯಾಕೆಂದ್ರೆ ತನ್ನ ಮಕ್ಕಳನ್ನು ಯಾವಾಗಲೂ ಯಜ್ಞ ಸಂರಕ್ಷಣೆಗೆ ಕಳುಹಿಸಬೇಕು ಅಂತ ಆದ್ರೆ ಕಾನನಕ್ಕೆ ಅಟ್ಟಬೇಕಲ್ಲವೇ? ನನ್ನ ಪುತ್ರ ವ್ಯಾಮೋಹ ಯಾವಾಗಲೂ ಬಿಟ್ಟು ಹೋಗಬಾರದು. ಆ ಸಂದರ್ಭದಲ್ಲಿ ನನ್ನ ಪರಮಶತ್ರು ಪ್ರಪಂಚದಲ್ಲಿ ಎಂದು ಲೋಕಮುಖದಲ್ಲಿ ಕೊಂಡಾಡಬೇಕು ಹೇಳುತ್ತಿರುವಂತಹ ವಸಿಷ್ಠ ಮಹರ್ಷಿಗಳು ಆಗ ದಶರಥನಿಗೆ ಸಮಾಧಾನದ ಮಾತನ್ನು ಹೇಳಿ ವಿಶ್ವಾಮಿತ್ರರೊಂದಿಗೆ ನಿಮ್ಮ ಪುತ್ರರನ್ನು ಕಳುಹಿಸಿ ಎಂದಾಗ ಯಾವುದೇ ಸಂಕೋಚವಿಲ್ಲದೆ ನನ್ನ ವಿಶ್ವಾಸದಿಂದ ನಿಮ್ಮನ್ನು ಕಳುಹಿಸಿಕೊಟ್ಟಿದ್ದಾನೆ. ಶ್ರೀರಾಮಚಂದ್ರನಾದಂತಹ ನೀನು ನನ್ನೊಟ್ಟಿಗೆ ಬಂದಾಗ ನಿನ್ನ ಅನುಜರಾದಂತಹ ಲಕ್ಷ್ಮಣ ನಾನು ನಿನ್ನೊಟ್ಟಿಗೆ ಬರುತ್ತೇನೆ ಎಂಬುದಾಗಿ ಬಂದಿದ್ದಾನೆ. ಬಂದು ಸೇರಿದ್ದೇವೆ. ಸರಯೂ ನದಿಯನ್ನು ದಾಟಬೇಕಾಗಿದೆ. ಗುರುವಾದಂತಹ ನಾನು, ಬ್ರಹ್ಮರ್ಷಿಯಾದಂತಹ ನಾನು ಯಾವ ಸ್ನಾನಾದಿ ನಿತ್ಯ ಕರ್ಮಗಳನ್ನು ಮಾಡಬೇಕು ಅದನ್ನೆಲ್ಲ ಪೂರೈಸಿದ ಹಾಗಾಯ್ತು. ಅಷ್ಟು ಮಾತ್ರ ಸಾಲದು ಮಕ್ಕಳೇ. ಅರಮನೆಯಲ್ಲಿ ನೀವು ಬೆಳೆಯುತ್ತಿದ್ದವರು 3 ತಾಯಂದಿರ ಜೊತೆ. ಅಷ್ಟು ಮಾತ್ರವಲ್ಲ, ಅದೆಷ್ಟೋ ನಿಮ್ಮ ಆಳುಗಳು ನಿಮ್ಮ ಸೇವೆಯನ್ನು ಮಾಡುವುದಕ್ಕೆ ಸದಾ ಸಿದ್ಧರಾಗಿ ನಿಮ್ಮ ಹಿಂದೆ ಬಿದ್ದಿರುತ್ತಾರೆ. ಆದರೆ ನೀವು ಈಗ ಬಂದದ್ದು ಕಾರಣಕ್ಕೆ ಆ ಅರಮನೆ, ಆ ಸೇವೆ ನಿಮ್ಮ ಕಣ್ಗಳಲ್ಲಿ ಇನ್ನೂ ನೀವೇ ಕಾಣುತ್ತಿರಬಹುದು. ನಡೆಯುತ್ತಿರುವಂತಹ ದಾರಿ ಕಾನನ. ಇಲ್ಲಿ ಕಲ್ಲುಗಳ ಮೇಲೆ ನಾವು ನಡೆಯಬೇಕಾಗುತ್ತದೆ. ಆದರೆ ಪ್ರತಿ ಹೊತ್ತಿಗೆ ನಿಮಗೆ ನಿತ್ಯವೂ ಬೇಕಾದಂತಹ ಮೃಷ್ಟಾನ್ನ ಭೋಜನವನ್ನು ಮಾಡುತ್ತಿರುವಂತವರು ನೀವು. ಈ ಹೊತ್ತಿನಲ್ಲಿ ಕಾಡಿನಲ್ಲಿ ಯಾವಾಗ ಯಾವ ಫಲ ಸಿಗುತ್ತದೆ, ಯಾವ ಹೊತ್ತಿಗೆ ಏನು ಸಿಗುತ್ತದೆ ಎಂಬುದಾಗಿ ಅರ್ಥವಾಗುವುದಿಲ್ಲ. ಆದ್ದರಿಂದ ನೀವು ಬಳಲಬಾರದು, ಹಸಿವುದಿಂದ ಕಂಗೊಡ್ಡಬಾರದು ಎಂಬುದಕ್ಕೆ ನಾನು ಈ ಹಿಂದೆ ಕಲಿತಂತಹ ವಿದ್ಯೆ
ಬಲ ಮತ್ತೆ ಅತಿಬಲ ಎನ್ನುವಂತಹ ವಿದ್ಯೆ ಅದನ್ನು ನಿನಗೆ ನಾನು ಕಲಿಸುತ್ತಾ ಇದ್ದೇನೆ. ಆ ಮಂತ್ರವನ್ನು ನಿನ್ನ ಕಿವಿಯನ್ನು ಹೇಳುತ್ತಾ ಇದ್ದೇನೆ. ಗುರುವರ್ಯ, ನೀವು ಮಂತ್ರವನ್ನು ಹೇಳಿದ ತಕ್ಷಣ ನನ್ನ ಮನಸ್ಸಲ್ಲಿ ಏನು ಉತ್ಸಾಹ ಉಲ್ಲಾಸ. ಹಾಗಾಗಿ ನಿಮ್ಮನ್ನು ಪಡೆದ ನಾವೇ ಧನ್ಯರು. ಅಷ್ಟು ಮಾತ್ರವಲ್ಲ, ಕೇವಲ ಈ ವಿದ್ಯೆಯನ್ನು ಕಳೆದು ಹಸಿವನ್ನು ನೀವು ನೀಗಿಸಿದರೆ ಸಾಲದು. ನಾನು ಕಲಿತಂತ ವಿದ್ಯೆಯು ಅದು ಮುಂದೆ ಪ್ರಯೋಜನಕ್ಕೆ ಬರಬೇಕಾಗಿದೆ. ನಿಮ್ಮಂತ ಶಿಷ್ಯರಿಗೆ ದಾನ ಮಾಡಿದ್ರೆ ಮಾತ್ರ. ಈ ಹಿಂದೆ ಮಹರ್ಷೋ ಎಂಬಂತಹ ಮುನಿಗಳು ಬ್ರಹ್ಮದೇವನನ್ನು ಮೆಚ್ಚಿಸಿ 100 ಹೆಣ್ಣು ಮಕ್ಕಳನ್ನು ಪಡೆದರಂತೆ. ಆ 100 ಹೆಣ್ಣು ಮಕ್ಕಳಲ್ಲಿ 50 ಹೆಣ್ಣು ಮಕ್ಕಳನ್ನು ಮಂತ್ರೋಚ್ಚಾರಣೆಯಾಗಿ, ಇನ್ನೊಂದು 50 ಹೆಣ್ಣು ಮಕ್ಕಳನ್ನು ಆಯುಧೋಪಾದಿಯಲ್ಲಿ ಅವರು ಬಳಸಿದರಂತೆ. ಆದ್ರೆ ಅವರಿಗೆ ಸದುಪಯೋಗ ಪಡಿಸಿಕೊಳ್ಳುವುದಕ್ಕಾಗಲಿಲ್ಲ. ಆ ಹೊತ್ತಿನಲ್ಲಿ ವಿಶ್ವಾಮಿತ್ರನಾದಂತಹ ನನಗೆ ಆ 50 ಮಂತ್ರ ಹಾಗೂ 50 ಶಸ್ತ್ರಗಳನ್ನು ಕೊಟ್ಟಿದ್ದಾರೆ. ವಿಶೇಷವಾದಂತಹ ಶಸ್ತ್ರ ಅದು. ಒಂದು ವೇಳೆ ಅದನ್ನು ನಿಮಗೆ ಕರುಣಿಸಿದ್ದೆ ಆದರೆ ಯಾವ ರಾಕ್ಷಸರಿಂದಲೂ ಭೀತಿಗೊಳ್ಳುವಂತಿಲ್ಲ. ಆದ್ದರಿಂದ ಆ ಶಸ್ತ್ರ ಅದರಲ್ಲಿ ವಿಶೇಷತೆಯೂ ಉಂಟು. ನೀನು ಒಂದು ಲಕ್ಷ್ಯವಿಟ್ಟು ಆ ಶಸ್ತ್ರವನ್ನು ಬಿಟ್ಟದ್ದೇ ಹೌದಾದ್ರೆ ಶತ್ರುವಿನ ಎದೆಯನ್ನು ಸೀಳಿ ಅದು ಪವಿತ್ರವಾದಂತಹ ಗಂಗಾ ನದಿಯಲ್ಲಿ ಮಿಂದು ಪುನರಪಿ ನಿನ್ನ ಬತ್ತಳಿಕೆಯನ್ನು ಸೇರುತ್ತದೆ. ಅಂತಹ ವಿಶೇಷವಾದಂತಹ ಶಸ್ತ್ರಗಳನ್ನು ನಿನಗೆ ಕಳಿಸಿದ್ದೇನೆ. ಹಾಗೆಯೇ ಉಳಿದ ಮಂತ್ರವನ್ನೂ ನಿನಗೆ ಬೋಧಿಸುತ್ತಾರೆ. ಪ್ರಪಂಚದ ಬೆಳಕನ್ನು ಕಾಣುವುದಕ್ಕೆ ಆ ಭಗವಾನ್ ಭಾಸ್ಕರ ಹೇಗೂ ಮುಖ್ಯನು, ಅದೇ ರೀತಿ ನಮ್ಮ ಜೀವನ ಬೆಳಗಬೇಕಂತಾದ್ರೆ ನಿಮ್ಮದಾದಂತಹ ಗುರುಗಳ ಮಾರ್ಗದರ್ಶನ ಮುಖ್ಯ. ಹೌದು ಕಂದ. ಗುರುವರ್ಯ, ನಿಮ್ಮ ಮಾತಿನಂತೆ ನನ್ನ ಜನಕ ನಿಮ್ಮ ಜೊತೆ ಯಜ್ಞ ಸಂರಕ್ಷಣೆಗೆ ಕಳುಹಿಸಿಕೊಟ್ಟಿದ್ದಾರೆ. ನಮಗೂ ಇಷ್ಟರವರೆಗೆ ಇಂಥ ವೇದಿಕೆ ಸಿಗಲಿಲ್ಲ. ಇವತ್ತು ಉತ್ತಮವಾದ ವೇದಿಕೆ ಸಿಕ್ಕಿದೆ. ನಮ್ಮ ಸಾಮರ್ಥ್ಯ ಏನೆಂಬುದನ್ನು ಈ ವೇದಿಕೆಯಲ್ಲಿ ನಾವು ತೋರಿಸಿಕೊಡ್ಬೇಕು. ಯಜ್ಞ ಸಂರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯ. ನಮ್ಮ ಕರ್ತವ್ಯ ಮಾತ್ರವಲ್ಲ, ಲೋಕದ ಒಳಿತಿಗಾಗಿ ಮಾಡುವಂತ ಕರ್ತವ್ಯ. ಹಾಗಾಗಿ ನೀವು ಹೇಳಿದಂತಹ ಎಲ್ಲಾ ಮಂತ್ರವನ್ನು ನಮಗೆ ಕರುಣಿಸಿದ್ದೀರಿ. ಅಷ್ಟು ಮಾತ್ರವಲ್ಲ, ನಿಮ್ಮಂತ ಗುರುಗಳನ್ನು ಪಡೆದ ನಾವೇ ಪುಣ್ಯರು ಧನ್ಯರು. ಹೇಗೆ ಹೂವನ್ನು ಬಿಡದ ಬಲ್ಲಿ ಪರಿಮಳದ ಹಾಗೆ, ಮರವನ್ನು ಬಿಡದ ಬಲ್ಲಿ ಹಾಗೆ ನಿಮ್ಮನ್ನು ಬಿಡದೆ ನಾವಿಬ್ಬರು ಬಂದಿದ್ದೇವೆ. ಹಾಗಾಗಿ ನಿಮಗೆ ಎಷ್ಟು ಪ್ರಣಾಮಗಳು ಸಲ್ಲಿಸಿದರೂ ಸಾಕಾಗುವುದಿಲ್ಲ ಗುರುವರ್ಯ, ಸಾಕಾಗುವುದಿಲ್ಲ.
ಕರುಳು ಲಕ್ಷ್ಮಣ ಕರುಳು ಹಿರಿಯರು ಹೇಳಿರುವಂತಹ ಮಾತೊಂದಿದೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಅಣ್ಣ ಹೇಳಿದ ಹಾಗೆ ಈವರೆಗೆ ನಮಗೆ ಯಾವುದೇ ವೇದಿಕೆ ಎಂಬುದು ಸಿಕ್ಕಿರಲಿಲ್ಲ. ನಮ್ಮ ಶಸ್ತ್ರಾಸ್ತ್ರಗಳ ಪ್ರಯೋಗಕ್ಕೆ ಇದು ಸರಿಯಾದ ವೇದಿಕೆ. ಅಷ್ಟೇ ಅಲ್ಲ, ತಮ್ಮಲ್ಲಿ ಆಗ ಯಜ್ಞಗಳನ್ನು ಸಂರಕ್ಷಿಸಿಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯ ಇದ್ದರೂ ಕೂಡ ಕೆಲವೊಂದು ಕಾರಣಾಂತರಗಳಿಂದ ಅಂತಹ ಕೆಲವು ರಕ್ಕಸರನ್ನು ದಮನಿಸುವ ಹಾಗಿಲ್ಲ. ಹಾಗಾಗಿ ನಮ್ಮನ್ನು ಹೇಳಿದವರಿದ್ದೀರಿ. ನಿಮ್ಮ ರಕ್ಷಣೆಗೆ ನಾವು ಸದಾ ಸಿದ್ಧರಾಗಿದ್ದೇವೆ ಗುರು. ಮಕ್ಕಳೇ, ಕೇವಲ ಕಲಿಸುವ ಗುರು ಒಳ್ಳೆಯದಿದ್ದರೆ ಸಾಕಾಗುವುದಿಲ್ಲ. ಕಲಿಯುವಂತಹ ವಿದ್ಯಾರ್ಥಿಗಳು ಕೂಡ ಅಷ್ಟೇ ಉತ್ಸಾಹದಿಂದ ಇದ್ದರೆ ಗುರುಗಳು ಹೇಳಿಕೊಟ್ಟಂತಹ ವಿದ್ಯೆಯನ್ನು ಕಲಿತು ಅವ ಸಾಧನೆಯ ಶಿಖರಕ್ಕೆ ಇರುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಈ ಹಿಂದೆ ರಘುವಂಶವತಿ ಪ್ರಖ್ಯಾತಿಯನ್ನು ಹೊಂದಿದೆ. ನನ್ನಲ್ಲಿರುವಂತಹ ಎಲ್ಲ ವಿದ್ಯೆಯನ್ನು ಕರಗತ ಮಾಡಿಕೊಂಡರೂ ಕೂಡ ಅದನ್ನು ಮುಂದಿನ ಪೀಳಿಗೆಗೆ ಅಥವಾ ರಾಜ್ಯ ಲೋಕ ಕಲ್ಯಾಣಕ್ಕಾಗಿ ಬಳಸಬೇಕೆಂಬುದಾಗಿ ನಮ್ಮನ್ನು ಆಯ್ಕೆ ಮಾಡಿದ್ದೆ ನಾನು. ಅದಕ್ಕೆ ಇಷ್ಟರ ತನಕ ರಘುವಂಶದ ಕೀರ್ತಿ ಪಥಕ್ಕೆ ಉತ್ತುಂಗ ಶಿಖರಕ್ಕೇರಿದ್ದು ಸರಿ, ಇದಕ್ಕಿಂತಲೂ ಉತ್ತುಂಗ ಶಿಖರಕ್ಕೇರಿ ಸೂರ್ಯ ಚಂದ್ರರತ್ತಿರುವ ತನಕ ಅಯೋಧ್ಯೆ ಏನು ಎಂಬುದನ್ನು, ರಾಮ ಏನು ಎಂಬುದನ್ನು ಪ್ರಪಂಚಮುಖ ನೋಡುವುದಕ್ಕಾಗಿ ಇದು ನನಗೆ ತಿಳಿದಂತ ಇನ್ನೆಲ್ಲ ವಿದ್ಯೆಯನ್ನು ಧಾರೆ ಇರುತ್ತಾ ಈ ಕಾನೂನಲ್ಲಿ ಮುಂದೆ ಮುಂದೆ ಹೋಗೋಣ. ನಮ್ಮದಾದಂತ ಆಶ್ರಮವನ್ನು ಸೇರಿ
ಮಕ್ಕಳೇ, ಸರ ಈ ನದಿಯಲ್ಲಿ ಮಿಂದು ನಾವು ಬಂದವರಿದ್ದೇವೆ. ನಡೆಯುತ್ತಾ ಮುಂದುವರಿಯುವಂತಹ ಸಂದರ್ಭದಲ್ಲಿ ಹೆಜ್ಜೆಗಳೇ ಮುಂದೆ ಸಾಗುತ್ತಿಲ್ಲ ಅಂತ ಆಶ್ಚರ್ಯವನ್ನು ಕಂಡಿರುತ್ತೆ ಗುರುಗಳೇ. ಹೌದೇ? ಒಮ್ಮೆ ಎದುರು ಕಣ್ಣಾಯಿಸಿ ನೋಡಿದಂತಾದರೆ ದೊಡ್ಡದಾದಂತಹ ಅಡವಿ, ಆದರೆ ಆ ಅಡವಿಯಲ್ಲಿ ಸೂರ್ಯನ ರಶ್ಮಿಗಳೇ ಕಾಣುವುದಿಲ್ಲ. ಹಣ್ಣು ಹಂಪಲುಗಳು ಎಲ್ಲವೂ ಕತ್ತಲಾಗಿ ಹೋಗಿ ಕಾಣುತ್ತದೆ. ಗುರುಗಳೇ, ಈ ಕಾಡು ಹೀಗಿರಲು ಕಾರಣವೇನು? ಮತ್ತೆ ಈ ಕಾಡಿನ ವಿಶೇಷತೆ ಏನು? ಈ ಕಾಡಿಗೆ ಹೆಸರೇನು ಗುರುಗಳ ತಿಳಿಸುವಿರಾ? ಕಾಡಿನ ಬಗ್ಗೆ ಕೇಳುತ್ತಾ ಇದ್ದೀನಿ. ಬಲ್ಲೆಯೋ ಸುರಪವೃತ್ತ ಸುರನ ವಧಿಸಲಾಗ ಬಲ್ಲೆಯೋ ಸುರಪವೃತ್ತ ಸುರನ ವಧಿಸಲಾಗ ಕಲ್ಮಶಮೋ ಪ್ರಾಪ್ತವಾಯ್ತವಗೆ ಪೂರ್ವದಿ ಬಳಿಗಾಗ ನಾಲ್ವಗವೋ ಬಂದು ಅಭಿಷೇಕಮು ಗೈದವಾರಿ ನೆಳೆಗೆತ್ತಿದ್ದೆ ಬಲ್ಲೆಯು ಸುರಪರ್ತಾಸುರನ ವಧಿಸಲಾಗ ಮಕ್ಕಳೇ, ಆಶ್ರಮದಲ್ಲಿ ಈಗ ನೀವು ನಿರಾತಂಕವಾಗಿ ಸುತ್ತಾಡಿ ಬರುತ್ತಾ ಇದ್ದವರು. ಮುಂದೆ ಮುಂದೆ ಹೋಗುವಂತ ಸಂದರ್ಭದಲ್ಲಿ ಸಂಶಯವನ್ನು ನಿನಗೆ ದಾಳಿ ಬಂತು. ಸಂಶಯ ಎಂಬುದು ಅಜ್ಞಾನ ಎಂಬುದಾಗಿ ನಾವು ತಿಳಿಯಬಾರದು. ಅದು ಬೆಳವಣಿಗೆಯ ಪ್ರತೀಕ ಎಂಬುದಾಗಿ ನಾವು ಭಾವಿಸಬಹುದು. ಚೈತನ್ಯ ಭರಿತವಾದಂತಹ ಈ ಕಾಡು ಚೈತನ್ಯ ರಹಿತವಾಗಲು ಕಾರಣ ಏನು ಎಂಬುದಾಗಿ ನನ್ನಲ್ಲಿ ಪ್ರಶ್ನಿಸುತ್ತಾ ಇದ್ದೇನೆ. ಇದಕ್ಕೊಂದು ಮಹತ್ತರವಾದಂತಹ ಕಥೆಯೇ ಇದೆ. ವೃತ್ತಾಕಾಸುರ ಎಂಬಂತ ರಾಕ್ಷಸನನ್ನು ಮೂರು ಲೋಕದ ಒಡೆಯನಾದಂತ ದೇವೇಂದ್ರ ವಧಿಸಿದ. ವೃತ್ರಾಸುರನು ಬ್ರಾಹ್ಮಣನಾದ ಕಾರಣ ಬ್ರಹ್ಮಹತ್ಯಾ ದೋಷವು ದೇವೇಂದ್ರನ ಶರೀರಿಗೆ ಅಂಟಿಕೊಂಡಿತು. ಆದ್ದರಿಂದ ಆ ಬ್ರಹ್ಮಹತ್ಯಾ ದೋಷವನ್ನು ನಿವಾರಿಸುವುದಕ್ಕಾಗಿ ಆ ಬ್ರಹ್ಮನೇ ಇಳೆಯ ಪ್ರತಿಯೊಂದು ಪುಣ್ಯ ತೀರ್ಥಗಳ ನೀರನ್ನು ತಂದು ಆ ದೇವೇಂದ್ರನಿಗೆ ಅಭಿಷೇಕವನ್ನು ಮಾಡಿದನಂತೆ. ಆ ಸಂದರ್ಭದಲ್ಲಿ ಅವನ ಶರೀರದಲ್ಲಿದ್ದಂತಹ ಆ ಕಲ್ಮಶ ಎಲ್ಲವೂ ಕೆಳಗೆ ಭೂಲೋಕಕ್ಕೆ ಇಳಿದು ಬಂತು. ಹಾಗೆ ಅಭಿಷೇಕ ಮಾಡಿದಂತಹ ಆ ಕಲುಷಿತ ನೀರು ಬಂದು ಸೇರಿದ್ದು ಈ ಕ್ಷೇತ್ರದಲ್ಲಿ, ಈ ಕಾನನದಲ್ಲಿ. ಆದ್ದರಿಂದಲೇ ಇದನ್ನು ಕಲುಷಕಾರ ಅಂತ ಕಾನನ, ಕಲುಷಕಾರ ಅಂತ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಹೌದು. ಆದ್ದರಿಂದ ನಿನ್ನ ಪ್ರಶ್ನೆಗೆ ಸರಿಯಾದ ಉತ್ತರವು ಸಿಕ್ಕಿದ ಹಾಗಾಗಿ ನಿಮ್ಮನ್ನು ಕರೆತಂದ ಉದ್ದೇಶ ಯಜ್ಞ ಸಂರಕ್ಷಣೆ. ನಾನು ಈಗ ಯಜ್ಞಾಧೀಕ್ಷಕನಾಗಿ ಯಜ್ಞವನ್ನು ಮುಂದುವರಿಸುತ್ತಾ ಇದ್ದೇನೆ. ನಿಮಗೆ ಕೊಟ್ಟಂತಹ ಶಸ್ತ್ರ ಮತ್ತು ಹೇಳಿಕೊಟ್ಟಂತಹ ಮಂತ್ರ ಇದನ್ನು ನೀವು ಅರಿತುಕೊಂಡು ಸದಾ ಸಿದ್ಧರಾಗಿದ್ದುಕೊಂಡು ಯಜ್ಞದ ಸಂರಕ್ಷಣೆಯ ಪೂರ್ತಿ ಜವಾಬ್ದಾರಿ ನಿಮಗೆ ಇದೆ. ಯಜ್ಞ ದೀಕ್ಷಿತನಾಗುತ್ತೇನೆ, ಸಿದ್ಧರಾಗಿ.
ಈ ಕಲುಷಿತ ಅಂತರಕ್ಕೆ ಯಾರೆಂದು ಕೇಳಿದ್ದೀರಿ? ಓಯ್, ಅರೇ ತಾಟಕಿ ಅಲ್ಲ, ತಾಟಕಿ ದೇವಿ ಅಂತ ಕರೀರಿ. ಓಯ್, ದೇವಿ ಭಕ್ತರಿಗ? ಹಾಗಾದರೆ ತಾಟಕಿ ಅಮ್ಮನವರಂತ ಕರೀರಿ. ಓಯ್, ತಾಯಿ ಮಕ್ಕಳಿಗ? ಹಾಗಾದರೆ ತಾಟಕಿ ಅಕ್ಕರನ್ನು ಕರೀರಿ. ಅಮ್ಮ ಮಕ್ಕಳಿಗೆ ದೇವಿ ಗುಡಿಯಲ್ಲಿ, ಅಕ್ಕ ತಮ್ಮಂದಿರಿಗೆ ಇದು ನೀವ ಮಾರ. ನೀವು ಸಂಗೀತಗಾರರು, ಬಹಳ ಪ್ರಿಯರು ನೀವು ನಮಗೆ. ಯಾಕಂತ ಹೇಳಿದ್ರೆ ಈ ಕಲುಷಿಕಾಂತರದಲ್ಲಿ ಸುತ್ತಾಡುತ್ತಿರುವಂತಹ ಸಂದರ್ಭದಲ್ಲಿ ನಿಮ್ಮ ಇಂಪಾದ ಗಾಯನವನ್ನು ಕೇಳಿಕೊಂಡು ಹಾಯಾಗಿ ನಿದ್ರಿಸುತ್ತಿದ್ದೆ ನಾನು. ಹಾಗಾಗಿ ನೀವೆಂದರೆ ನಮಗೆ ಬಹಳ ಪ್ರಿಯ. ನೀವು ಬಂದಿದ್ದೀರಿ, ಬಹಳ ಸಂತೋಷವಾಯಿತು. ಆದರೆ ಒಂದು, ನಾನು ಹೆಣ್ಣು ತಾನೇ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಬೇಕು. ನಮ್ಮಲ್ಲಿ ಕೊರತೆ ಏನು ಗೊತ್ತುಂಟ? ಒಬ್ಬ ಮಹಿಳೆಯನ್ನು ಕಂಡರೆ ಮತ್ತೊಬ್ಬಳಿಗೆ ಆಗುವುದಿಲ್ಲ. ನೀವು ಸಾಮಾನ್ಯ ಅಂತ ತಿಳ್ಕೋಬೇಡಿ, ನಮ್ಮ ಹತ್ರ ಮಹಿಳಾ ವಿಭಾಗವೇ ಇದೆ. ಬರ್ಲಿಲ್ಲ ಮಾತ್ರ ಗೊತ್ತಾಯ್ತಲ್ಲ. ಹಾಗಾಗಿ ಸ್ವಲ್ಪ ಮರ್ಯಾದೆ ಕೊಟ್ಟು ನೀವು ಮಾತಾಡಬೇಕು. ಆದಿತ್ತ, ನನ್ನ ಪರಿಚಯವಾಯ್ತ ನಿಮಗೆ? ಇಲ್ವಾ? ಛೇ, ನಾನು ಸಾಮಾನ್ಯನಲ್ಲ, ನಾನು ಇಲ್ಲಿಯವಳಲ್ಲ. ನಾನು ಸುರಕನ್ಯೆ. ಹೌದಪ್ಪ, ನಾನು ಈ ಕಾನನಕ್ಕೆ ನನ್ನ ಗಂಡನಾದಂತ ಸುಂದನ ಜೊತೆಗೂಡಿ ಈ ಕಾನನಕ್ಕೆ ನಾನು ವಿಹಾರಕ್ಕಾಗಿ ಬಂದವರು ನಾವು. ಆದರೆ ಏನು ಮಾಡೋಣ, ಯಕ್ಷ ಕನ್ಯೆಯಾದ ನನ್ನನ್ನು ನೋಡಿದಂತ ಅಗಸ್ತ್ಯ ಮುನಿಯು ನನ್ನ ಗಂಡನಿಗೆ ಶಾಪವನ್ನು ಇತ್ತು ಕೊಂದು ಬಿಟ್ಟಿದ್ದಾನೆ. ಅಷ್ಟು ಮಾತ್ರವಲ್ಲ, ನನ್ನನ್ನು ನನಗೆ ಗತಿಯಾರು ಎಂಬುದಾಗಿ ಅವನಲ್ಲಿ ಕೇಳಿಕೊಂಡಾಗ ನನ್ನನ್ನು ವರಿಸಬೇಕು ಎಂಬುದಾಗಿ ಅವನಲ್ಲಿ ಇಚ್ಛೆಯನ್ನು ಇಂಗಿತಗೊಳಿಸಿದಾಗ ನನಗೆ ಶಾಪವನ್ನು ಕೊಟ್ಟು ಬಿಟ್ಟವ. ಎಷ್ಟು ಚಂದ ಇದ್ದೆ ಗೊತ್ತುಂಟ ನಾನು ಮೊದಲು, ಮತ್ತೆ ನಿಮ್ಗಿಂತೂ ಚಂದ ಇದ್ದೆ ನಾನು. ನಾನು ಶಾಪದಿಂದಲ್ಲ ಈ ತರ ಆದದ್ದು. ಆದರೆ ಏನು ಮಾಡೋಣ, ಶಾಪವನ್ನೇ ವರವಾಗಿಸಿಕೊಂಡಿದ್ದೇನೆ. ಈ ಕಾನನವನ್ನು ಮೊದಲು ಹೇಗೆ ಹೆಸರಿತ್ತು ಗೊತ್ತುಂಟ ಇದಕ್ಕೆ? ಕಲುಷಿತ ಕಾಂತಾರ. ಈಗ ಹಾಗಲ್ಲ, ತಾಟಕಾವನ. ನನ್ನದ್ದಾದ ಚಲನಾವಲ ಇರುವುದರಿಂದ ಯಾವ ಪ್ರಾಣಿ ಪಕ್ಷಿಗಳು ಈ ಕಾನನದಲ್ಲಿ ಕಾಣಿಸುತ್ತಿಲ್ಲ ನೋಡಿ. ಆದರೆ ನನಗೆ ಇಬ್ಬರು ಮಕ್ಕಳಿದ್ದಾರೆ, ಮಾರೀಚ ಹಾಗೂ ಶುಭಾವು ಎಂಬುದಾಗಿ ಅವರ ಹೆಸರು. ನನ್ನ ಕಾರ್ಯವೇ ಗೊತ್ತುಂಟೆ, ಈ ಕಾಡನ್ನು ಸುತ್ತಿ ಸಿಗುವಂತಹ ಮೃಗಗಳನ್ನು ಹಿಡಿದು ಅದನ್ನು ತಿಂದು ಅದರಲ್ಲಿ ಸ್ವಲ್ಪ ಉಳಿದಂತ ಮಾಂಸವನ್ನು ನನ್ನ ಮಕ್ಕಳಿಗೆ ಕೊಂಡೊಯ್ಯುವುದು. ಅದರಂತೆ ಇಲ್ಲಿ ಬಂದು ಸೇರಿದ್ದೇನೆ. ಇಂದು ಏನಾಗುತ್ತದ ನೋಡೋಣ. ಬಂದವರು ಆರೋ ಬಂದವರು ಆರೋ ಬಂದವರು
ಒಂದು ಪರಿಮಳ ನನ್ನ ಮೂಗಿಗೆ ಅಂಟುತ್ತಾ ಇದೆಯಲ್ಲ. ಏನದು? ಸಾಮಾನ್ಯವಾದಂತಹ ಪರಿಮಳವಲ್ಲ. ಯಾರೋ ಮನುಷ್ಯರ ಪ್ರವೇಶ ಈ ಕಾಡಿಗೆ ಆಗಿದೆ ಎಂಬುದರಲ್ಲಿ ಸಂಶಯವೇ ಇಲ್ಲ. ಆದರೇನು ಮಾಡೋಣ? ಆ ಬಂದಂತ ಮನುಷ್ಯರನ್ನು ಹಿಡಿದು ಅವರನ್ನು ತಿವಿದು ತಿನ್ನುವ ಪರಿಯಗೆ ಗೊತ್ತುಂಟೆ. ಒಂದಂತ ಮನುಷ್ಯರು ಎಷ್ಟೇ ಶಕ್ತಿಶಾಲಿಗಳಿರಲಿ, ಎಷ್ಟೇ ದಷ್ಟಪುಷ್ಟವಾಗಿರಲಿ, ಅವರನ್ನು ಹಿಡಿದು ಅವರನ್ನು ಕತ್ತರಿಸಿ ಅವರ ರುಂಡವನ್ನು ತುಂಡು ತುಂಡಾಗಿ ಕತ್ತರಿಸಿ ಎಂಡದಲ್ಲಿ ಕಾಯಿಸಿ ಒಡಗಿಸಿ ತಿನ್ನುತ್ತೇನೆ. ಅಷ್ಟೇ ಮಾತ್ರವಲ್ಲ, ಅವರ ಮಾಂಸ ಖಂಡಗಳನ್ನು ತುಂಡು ತುಂಡು ಮಾಡಿ ನನ್ನ ಮಕ್ಕಳಿಗಿಬ್ಬರಿಗೆ ಕೊಂಡೊಯ್ಯುತ್ತೇನೆ. ಮತ್ತೆ ಉಳಿದಂತ ಎಲುಬುಂಟಲ್ಲ, ಅದನ್ನು ಕಟಕಟ 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 ಅಗಿದು ತಿನ್ನುತ್ತೇನೆ. ಮತ್ತೆ ಅವರ ಚರ್ಮ ಉಳಿಯುತ್ತದಲ್ಲ, ಅದನ್ನು ಮಳೆಗಾಲದಲ್ಲಿ ನೀವೆಲ್ಲ ಹಪ್ಪಳ ಮಾಡ್ತೀರಲ್ಲ, ನಮ್ಗೆ ಮಳೆಗಾಲದಲ್ಲಿ ಅದು ಪ್ರಯೋಗಕ್ಕೆ ಬರ್ತದೆ, ಒಣಗಿಸಿ ಇಡ್ತೇನೆ. ಓಯ್, ಮಾನವರ ಮಾಂಸವನ್ನು ನೀವು ತಿಂದಿದ್ದೀರಾ? ಎಷ್ಟು ರುಚಿ ಉಂಟ. ಅವರ ರಕ್ತವನ್ನು ಕುಡಿಬೇಕು. ಅದರಲ್ಲೂ ಸಹ ಕೆಲವರ ರಕ್ತ ತುಂಬಾ ಸಿಹಿ ಇದೆ. ಏನೆಲ್ಲ ಮದ್ದು ಮಾಡ್ತಾರೆ ಸಿಹಿ ರಕ್ತವನ್ನು ಕಡಿಮೆ ಮಾಡ್ಬೇಕಂತ. ಯಾವ ಮದ್ದು ಉಪಯೋಗಕ್ಕೆ ಬರುವುದಿಲ್ಲ. ನಮಗಂತೆ ಅಂತ ರಕ್ತದವರು ಸಿಕ್ಕಿದೆಂದರೆ ಬಹಳ ಸಂತೋಷ. ಹಾಗಾಗಿ ತಡ ಮಾಡುವುದಲ್ಲ, ಬಂದವರು ಯಾರೇ ಆಗಿರಲಿ ನೋಡಿಕೊಳ್ಳುತ್ತೇನೆ. ನೋಡೋಣ. ಯಜ್ಞ ಸಂರಕ್ಷಣೆಗೆಂದೇ ನೀವು ಬಂದವರಿದ್ದೀರಿ. ಕೇಳುತ್ತಾ ಇದೆಯಲ್ಲ ವಿಶೇಷವಾದಂತ ಅರ್ಭಟೆ. ಅವಳೋರ್ವಳು ತಾಟಕಿ ಎಂಬಂತಹ ರಾಕ್ಷಸಿ. ಈ ಹಿಂದೆಯೂ ಇಲ್ಲಿ ಯಜ್ಞವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಇವರೆಲ್ಲರ ಪಂಗಡವೇ ನನಗೆ ಯಜ್ಞೆಯನ್ನು ಮಾಡುವುದಕ್ಕೆ ಬಿಡುತ್ತಿರಲಿಲ್ಲ. ಈ ಹೊತ್ತು ಈಗ ಪುನಃ ಈ ಯಜ್ಞಕ್ಕೆ ಭಂಗವನ್ನು ತರುವುದಕ್ಕಾಗಿ ಮುಂದಟ್ಟಿ ಬದುತ್ತಾ ಇದ್ದಾಳೆ. ತಡ ಮಾಡುವುದು ಸರಿಯಲ್ಲ. ನಿಮ್ಮದಾದಂತ ಆಯುಧವನ್ನು ಹಿಡಿದು ಆ ತಾಟಕಿಯನ್ನು ಸಂಹರಿಸು. Love
ನೀವು ಕೊಲ್ಲುವುದಕ್ಕೆ ನನಗೆ ಆಜ್ಞೆಯನ್ನು ತೊಡುತ್ತಿದ್ದೀರಿ. ಆದರೆ ಗುರುವರ್ಯ, ಒಂದು ಮಾತು. ಏನದು? ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದಂತ ನಾನು ಹೆಣ್ಣನ್ನು ಕೊಂದು ಹೀನ ಕೃತ್ಯವನ್ನು ಮಾಡಿದರೆ ಸ್ತ್ರೀಯತ್ವ ದೋಷ ನನಗೆ ಬಂದರೆ ಏನು ಮಾಡುವುದು ಗುರುವರ್ಯ? ಓಹೋ ಅಯ್ಯ, ಯಜ್ಞ ಸಂರಕ್ಷಣೆ ಮಾಡುವುದಕ್ಕಾಗಿಯೇ ನೀನು ಬಂದವ. ನಿನ್ನ ಪ್ರಶ್ನೆ ಸಹಜವಾದದ್ದೇ. ಈ ಹಿಂದೆ ನಿನ್ನ ಕುಲದಲ್ಲಿ ಹುಟ್ಟಿದವರು ಅದೆಷ್ಟೋ ಸಿದ್ಧಿಯನ್ನು ಸಾಧನೆಯನ್ನು ಮಾಡಿ ಸಿದ್ಧಿಯನ್ನು ಪಡೆದಿದ್ದಾರೆ. ಒಂದು ವೇಳೆ ನಿನ್ನಿಂದ ಇಂತಹ ಕೃತ್ಯ ನಡೆದೇ ಹೋದರೆ ಆ ಸಾಧನೆಗೆ ಒಂದು ಕಪ್ಪು ಚುಕ್ಕೆಯನ್ನಿಡುವಂತಾಗುತ್ತದೆ ಎಂಬುದಾಗಿ ನಿನಗೆ ಸಂಶಯ ಅಲ್ವೇ? ಹೌದು ಗುರು. ಹೆಣ್ಣು ಹೆಣ್ಣಾಗಿದ್ರೆ ನೀನು ಕೊಲ್ಲಬಾರದು. ಹೆಣ್ಣು ಯಾವಾಗಲೂ ತನ್ನ ಹೆಣ್ತನದ ಗೆರೆಯನ್ನು ದಾಟಿ ಮೀರಿದರು ಅಂತ ಆದ್ರೆ ಅವಳನ್ನು ಕೊಲ್ಲುವುದು ತಪ್ಪಲ್ಲ. ಇವಳು ಹೆಣ್ತನವನ್ನು ಬಿಟ್ಟಿದ್ದಾಳೆ, ರಾಕ್ಷಸಿಯಾಗಿ ಮೆರೆಯುತ್ತಾ ಇದ್ದಾಳೆ, ಅಧರ್ಮದಿಂದ ತಾಂಡವ ಮಾಡುತ್ತಾ ಇದ್ದಾಳೆ, ಯಜ್ಞ ಸಂರಕ್ಷಣೆಗೆ ಯಜ್ಞವನ್ನು ಮಾಡುವುದಕ್ಕೆ ಧಕ್ಕೆಯನ್ನು ತರುತ್ತಾ ಇದ್ದಾಳೆ, ಲೋಕ ಕಂಠಕಳಾಗಿ ಮೆರೆಯುತ್ತಿದ್ದಾಳೆ. ಇವಳನ್ನು ಕೇವಲ ನೀನು ಹೆಣ್ಣು ಎಂದು ಭ್ರಮಿಸಿದರೆ ಖಂಡಿತ ತಪ್ಪಾದೀತು. ಇದು ಲೋಕಕ್ಕೆ ಮಾರಕವಾದಂತಹ ಒಂದು ಮಾರಿ ಶಕ್ತಿಯಾಗಿದೆ. ಆದ್ದರಿಂದ ಇವಳನ್ನು ಕೊಲ್ಲುವುದರಲ್ಲಿ ಏನೂ ನಿನಗೆ ಪಾಪವು ಬರಲಿಕ್ಕಿಲ್ಲ. ಇನ್ನೊಂದು ಮಾತು, ಈ ಕೃತ್ಯವನ್ನು ಮಾಡು ಎಂದು ಹೇಳುವವನು ಯಾರು? ನಿನ್ನ ಗುರುವಾಗಿ ನಾನು ಹೇಳುತ್ತಾ ಇದ್ದೇನೆ. ಗುರುಗಳು ಹೇಳಿದಂತಹ ಮಾತನ್ನು ನೀನು ನಡೆಸಿಕೊಟ್ಟದ್ದೇ ಹೌದಾದ್ರೆ ನಿನಗೆ ಯಾವ ಪಾಪದ ಲೇಪವೂ ನಿನ್ನನ್ನು ಬಾಧಿಸಲಿಕ್ಕಿಲ್ಲ. ಯಜ್ಞ ದೀಕ್ಷನಾಗಿದ್ದೇನೆ. ಬಂದಂತಹ ರಾಕ್ಷಸರ ಉಪಟಳವು ಇಲ್ಲಿ ಬರುವುದಕ್ಕಿಂತ ಶುರುವಾಗುವುದಕ್ಕಿಂತ ಮುಂಚೆ ಅವರನ್ನು ವಧಿಸುವಂತಹ ಕಾರ್ಯ ನಿಮ್ಮಿಂದ ಆಗಬೇಕಾಗಿದೆ. ನನಗೆ ಸ್ವಲ್ಪ ಆಹಾರ ಹೆಚ್ಚಿಗೆ ಸಿಗಿತ್ತು ಎಂಬ ಕಾರಣದಿಂದ ನಿನ್ನನ್ನು ಬಿಟ್ಟಿದ್ದೇನೆ. ಒಂದು ಒಳ್ಳೆಯದೇ ಆಯಿತು. ಏನು? ನಿನ್ನನ್ನು ಬಿಟ್ಟಿದ್ದರಿಂದ ಇವರಿಬ್ಬರನ್ನು ನೀನು ಹಿಡಿದುಕೊಂಡು ಬಂದಿದ್ದೀಯ. ನಿನ್ನ ಊಹೆ. ಒಂದರ ಜೊತೆಗೆ ಎರಡೂ ಉಚಿತ. ನನ್ನ ಹೊಟ್ಟೆ ಈ ಸಲ ತುಂಬುವುದರಲ್ಲಿ ಸಂಶಯವೇ ಇಲ್ಲ. ಬಹಳ ಒಳ್ಳೆಯದಾಯ್ತು. ಒಟ್ಟಿಗೆ ಒಂದು ಎರಡು ಉಚಿತ ಅಲ್ಲ, ನೀನು ಉಳಿದ್ರೆ ಉಚಿತ, ನೀನು ಉಳಿಯದೇ ಇದ್ರೆ ಸಾಯುವುದು ಈಗ ಖಚಿತ. ಸರಿಯಾಗಿ ಉತ್ತರ ಅನ್ಯ ಧರ್ಮದಲ್ಲಿ ನಡೆಯುತ್ತಿದ್ಯಾ? ಇಷ್ಟರವರೆಗೆ ಗುರುಗಳು ನಿನ್ನನ್ನು ಬಿಟ್ಟದ್ದು ವೆಚ್ಚ.
ಯಾಕೆ? ಈಗ ನೀನು ಏನು ಯಾಕೆ ಬಂದದ್ದು ಇಲ್ಲಿಗೆ? ನೀನು ಇಷ್ಟು ದೂರದಿಂದ ಯಾಕೆ ಬಂದದ್ದು ಇಲ್ಲಿಗೆ? ನಾನು ಬರುವುದಕ್ಕೆ ಕಾರಣ ಉಂಟು. ನನ್ನನ್ನು ಗುರುಗಳು ಇಲ್ಲಿಗೆ ಕರೆದುಕೊಂಡು ಬಂದದ್ದು, ನಾನಾಗಿ ಬಂದದ್ದಲ್ಲ. ಇಲ್ಲಿ ಕಾಡಿನಲ್ಲಿ ಅದೆಷ್ಟೋ ಜನ ಮುಂದೆ ಬಂದಿದ್ದಾರೆ, ಅವರು ಹಿಂದಕ್ಕೆ ಹೋಗಿದ್ದಾರಾ? ಹಿಂದಕ್ಕೆ ಹೋಗ್ಲಿಲ್ಲ. ಅಷ್ಟು ಪರಿಜ್ಞಾನ ನಿನಗೆ ಬೇಕು. ನಾವು ಹಿಂದಕ್ಕೆ ಹೋಗುದಾದ್ರೆ ಇಲ್ಲಿ ನಮ್ಮದು ಏನಂತ ತೋರಿಸಿ ಹೋಗುದು. ನಿನಗೆ ಶಾಶ್ವತವಾಗಿ ಇಲ್ಲಿ ಇರ್ಲಿಕ್ಕೆ ಉಂಟಾ? ನನ್ನ ಇಬ್ಬರು ಮಕ್ಕಳಿದ್ದಾರೆ, ಮಾರೀಚ ಮತ್ತು ಸುಬಾಹು. ಅವರ ಜೊತೆಯಲ್ಲಿ ಆಟವಾಡ್ಲಿಕ್ಕೆ ಉಂಟಾ? ನನ್ನ ಜೊತೆಗೆ ಬಾ. ನೋಡು, ಆ ಮುದುಕನನ್ನು ಬಿಟ್ಟು ಬಿಡ್ಬೇಕು ಮಾತ್ರ. ಅಲ್ಲ, ನಿನ್ನ ಜೊತೆ ಬರಬಹುದಿತ್ತು. ಆಗ ನೀನು ನಡೆಯುವಂತ ದಾರಿ ಯಾವುದು? ಏನು? ಅಧರ್ಮದ ದಾರಿ. ಆ ಅಧರ್ಮದ ದಾರಿಯಲ್ಲಿ ಯಾರು ನಡೆಯುತ್ತಾರೋ ಅವರನ್ನು ಶಿಕ್ಷಿಸುವುದಕ್ಕೆ ಬೇಕಾಗಿ ಕೋದಂಡ ರಾಮನಾಗಿ ಬಂದಿದ್ದೇನೆ. ಇಂಥ ಮಹಾಗುರು ವಿಶ್ವನಾಯಕನಾಗಿ ಬಂದಿದ್ದೇನೆ. ಗುರುಗಳ ಆಜ್ಞೆಯಂತೆ ನಿನಗೆ ಒಂದು ಅವಕಾಶ ಕೊಡ್ತೇನೆ. ಏನು? ನೀನು ಇಲ್ಲಿಂದ ಹೋದ್ರೆ ನೀನು ಬಾಧಿಸುತ್ತೀಯ, ಇಲ್ಲಂದ್ರೆ ನೀನು ನನ್ನ ಬಾಣಕ್ಕೆ ತುತ್ತಾಗುತ್ತೀಯ. ನೀನು ಏನೋ ದೂರದ ಊರಿಂದ ನಮ್ಮ ಈ ಕಾಡಿಗೆ ಬಂದಿದ್ದೀರಾ? ಹೌದು. ಸ್ವಲ್ಪ ಮಾತಾಡ್ಲಿಕ್ಕೆ ಬಿಡುವ. ನಿಮ್ಮಲ್ಲಿರುವಂತಹ ಪ್ರತಿಭೆ ಏನುಂಟು ಸ್ವಲ್ಪ ನಾವು ತೋರಿಸುವ ನಮ್ಮವರಿಗೆ. ತೋರಿಸ್ಲಿಕ್ಕೆ ಬಂದದಲ್ಲ, ನಮ್ಮ ಪ್ರತಿಭೆ ಏನಂತ ಎಲ್ಲರಿಗೂ ಗೊತ್ತೇ ಉಂಟು. ನಮ್ಮ ಊರಿನಲ್ಲಿ, ನಮ್ಮ ಈ ಕಾಡಿನಲ್ಲಿ ನಮ್ಮ ಜನ ಮೆಚ್ಚುವಂತಹ ಪ್ರತಿಭೆ ನಿಮ್ಮಲ್ಲಿದ್ದರೆ ಖಂಡಿತವಾಗಿಯೂ ನಮ್ಮ ಜನ ಮೆಚ್ಚುತ್ತಾರೆ. ಮೆಚ್ಚಿಸುವುದಕ್ಕೆ ಬಂದು ಇಲ್ಲಿ ನಮ್ಮ ಕಾಡಿನಲ್ಲಿ ತನ್ನಲ್ಲಿ ಸಾಮರ್ಥ್ಯ ಉಂಟು, ನಾನು ಹೋರಾಡುತ್ತೇನೆ, ನಾನು ಅದು ಮಾಡ್ತೇನೆ, ಇದು ಮಾಡ್ತೇನೆ ಅಂತ ಮುಂದುವರಿದರೆ ನಿಮ್ಮಯ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಜಾಗೃತೆ ಕೆಟ್ಟವಳೆ. ಏನು ಮಾಡುತ್ತೀಯ? ಸಕಾಲ ವಿಪರೀತ ಬುದ್ಧಿ ಎಂಬಂತಹ ಮಾತಿದೆ. ಅಂತಹ ಮಾತಿಗೆ ನೀನೇ ಸಾಕ್ಷಾಧಾರ ಎಂಬಂತೆ ಭಾಸವಾಗುತ್ತಾ ಇದೆ. ಹಾಗಾಗಿ ಹೇಳುತ್ತಾ ಇದ್ದೇನೆ, ಒಳ್ಳೆಯ ಮಾತಿನಿಂದ ನಮ್ಮೀರರ ಕಾಲಿಗೆ ಎರಗಿ ಕ್ಷಮೆಯನ್ನು ಯಾಚಿಸಿದೆ ಅಂತಾದರೆ, ಇಲ್ಲವಾದ್ರೆ ನಿನ್ನ ತಲೆಯನ್ನು ಕತ್ತರಿಸಿ ಹಾಕಿಯರು. ರಾಮಲಕ್ಷ್ಮಣರೇ, ನಿಮ್ಮದಾದಂತ ಕಾರ್ಯವನ್ನು ಕಂಡು ಮನಸ್ಸಿಗೆ ಬಹಳ ಸಂತೋಷವಾಯಿತು. ಸಾವಿರ ಆನೆಗಳ ಶಕ್ತಿ ಇದ್ದಂತಹ ಈ ತಾಟಕಿ ನಿರಾಯಾಸವಾಗಿ ನೀವು ಅವಳನ್ನು ಮರ್ದಿಸಿದ್ದೀರಿ. ಅಷ್ಟು ಮಾತ್ರವಲ್ಲ, ಒಟ್ಟಿಗೆ ಬಂದಂತಹ ಸುಬಾಹು ಅದೆಷ್ಟೋ ರಾಕ್ಷಸ
ರಾಕ್ಷಸರನ್ನೆಲ್ಲ ವಧಿಸಿದ್ದೀರಿ. ಆದರೆ ಮಾರೀಚನೆಂಬವನನ್ನು ನೀವು ಎತ್ತಿ ಸಪ್ತ ಸಾಗರದಾಚೆಗೆ ಹಿಡಿದು ಬಿಸಾಡಿದ್ದೀರಿ. ಮಾನವಾಸ್ತ್ರವನ್ನು ಪ್ರಯೋಗಿಸಿ. ಆದ್ದರಿಂದ ಇನ್ನು ಮುಂದೆ ಯಾಗವು ನಿರರ್ಗಳವಾಗಿ ಸಾಗುವುದಕ್ಕೆ ಯಾವುದೇ ತೊಡಕಿಲ್ಲ ಎಂಬುದಾಗಿ ಆಯ್ತು. ಹಾಗೆ ಯಜ್ಞವನ್ನು ಮುಂದುವರಿಸುವ ಇನ್ನೂ ಮಹತ್ತರವಾದಂತಹ ಕಾರ್ಯಗಳೆಲ್ಲ ನಿಮ್ಮಿಂದ ಆಗಬೇಕಾಗಿದೆ. ಆದ್ದರಿಂದ ಇನ್ನು ಮುಂದೆ ಏನು ಎಂಬಂತ ನಿರೀಕ್ಷೆಯಲ್ಲಿ ನೀವು ಸದಾ ಸನ್ನದ್ಧರಾಗಿ ಕರ್ತವ್ಯದಲ್ಲಿ ಮತ್ತೊಂದು ಬಗೆಯ ಕಾಯವನ್ನು ಕೊಡಿಸಿ ಮಾಯಕದ ರೂಪಿನಲ್ಲಿ ಮತ್ತೊಂದು ಬಗೆಯ ಕಾಯವನ್ನು ಧರಿಸಿ ಕಪಟದ
ಹೌದಪ್ಪ, ಬಹುಶಃ ಈ ಕಾಡಿನಲ್ಲಿರುವಂತಹ ಋಷಿ ಮುನಿಗಳಿಗೆ ನನ್ನ ಪರಿಚಯ ಆಗ್ಲಿಕ್ಕಿಲ್ಲ. ಇರ್ಲಿ ನೋಡಿ, ಓ ಅತ್ತ ನೋಡಿ ಅಂತೆ ಋಷಿ ಮುನಿಗಳ ಹೆಂಡತಿಯರು, ಬ್ರಾಹ್ಮಣತಿಯರು ಒಮ್ಮೆ ನನ್ನನ್ನು ನೋಡುವುದು, ಮತ್ತೊಮ್ಮೆ ಆ ಕಡೆ ಇರುವುದು. ಅವರು ಯೋಚನೆ ಮಾಡುವುದು, ಈಕೆ ಎಲ್ಲಿಂದ ಬಂದವಳು, ಯಾಕೆ ಬಂದವಳು, ಈ ಆಶ್ರಮದಲ್ಲಿ ಇಷ್ಟರವರೆಗೆ ಕಂಡವರಲ್ಲ. ಹೌದು, ನಿಮಗೆ ನನ್ನ ಪರಿಚಯ ಆಗ್ಲಿಕ್ಕಿಲ್ಲ, ಇದು ಹೊಸ ಮುಖ. ಓ ಸ್ವಾಮಿ, ಏನು ನೀವು ಬಿಟ್ಟ ಕಣ್ಣು ಮುಚ್ಚದೆ ನನ್ನನ್ನು ನುಂಗುವ ದರದಲ್ಲಿ ನೋಡ್ತಾ ಇದ್ದೀರಿ? ಓ ಚಂದ. ಹೌದಪ್ಪ, ಈ ಹೆಣ್ಣು ಮಕ್ಕಳಿಗೆ ಇನ್ನೊಂದು ಹೆಣ್ಣನ್ನು ಕಾಣುವಾಗ ಮತ್ಸರ ಹುಟ್ಟುವುದು ಸಹಜ. ಯಾಕೆ ಅಪ್ಪ, ನಾನು ಚಂದದವಳು, ನನಗಿಂತ ಚಂದದವಳು ಇವಳು ಯಾರಪ್ಪ, ಎಲ್ಲಿಂದ ಬಂದವಳು ಎನ್ನುವಂತಹ ಪ್ರಶ್ನೆ. ಅದಿಲ್ಲಿ ನನ್ನ ಪರಿಚಯ ಆಗಿಲ್ವ ನಿಮಗೆ? ಹೇಗೆ ಆಗುವುದು ಸ್ವಾಮಿ? ಇದು ನನ್ನ ಕಪಟದ ವೇಷವಲ್ಲವೇ? ಇದು ನನ್ನ ಕಪಟ ವೇಷ. ಇದು ವೇಷ ಹಾಕಿಕೊಂಡು ಬಂದದ್ದು. ಹಾಗಂತ ನಾನು ಯಾರು? ಲಂಕಾಧಿಪತಿಯಾದಂತಹ ರಾವಣೇಶ್ವರನ ತಂಗಿ ಶೂರ್ಪನಖಿ.
ಮಾತಾಡ್ತಾ ಇದ್ದೀರಿ. ಒಂದು ವೇಳೆ ನನ್ನ ಇನ್ನೊಂದು ರೂಪವನ್ನು ನೀವು ನೋಡ್ತಿದ್ರೆ ಇಲ್ಲಿ ಇರ್ಲಿಕ್ಕಿಲ್ಲ. ಹೌದಪ್ಪ, ಎಲ್ಲರೂ ನನ್ನನ್ನು ನೋಡಿ ಗಡಗಡ ಗಡಗಡ ಅಂತ ನಡುತ್ತಾರೆ. ಆಗಿದ್ರೆ ಅಣಿಮಾದಿ ಅಷ್ಟಸಿದ್ಧಿಯನ್ನು ಬಲ್ಲಂತಹ ನಾನು ಆ ಘೋರ ರೂಪವನ್ನು ತ್ಯಜಿಸಿ ಸುಂದರ ಮನಮೋಹಕವಾದಂತಹ ರೂಪವನ್ನು ಧಾರಣೆ ಮಾಡಿಕೊಂಡು ಬಂದಿದ್ದೇನೆ. ಸ್ವಾಮಿ, ಈ ರೂಪ ಯಾಕೆ? ಬೇರೆ ಯಾಕೆ ಅಲ್ಲ. ನೋಡಿ, ಆ ದೂರದಲ್ಲಿ ಒಂದು ಬಂಡೆ ಕಲ್ಲಿನ ಮೇಲೆ ಒಬ್ಬ ಸುಂದರವಾದಂತಹ ಪುರುಷನಿದ್ದಾನೆ. ನಾನು ದಾರಿಯಲ್ಲಿ ಬರುವಾಗಲೇ ಉಂಟಲ್ಲ, ಇಲ್ಲಿರುವಂತಹ ಬ್ರಾಹ್ಮಣರು ಏನಪ್ಪ ಜಪಿಸುವುದು, ರಾಮ 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 ಶ್ರೀರಾಮ ರಘುರಾಮ ಪುರುಷೋತ್ತಮ ಎಂಬುದಾಗಿ. ಹೌದು, ಅದು ಭಕ್ತಿಯ ಅಲ್ಲ ಬೇರೆ ಏನಂತ ನನಗೇನು ಗೊತ್ತಪ್ಪ. ನಾನು ಆ ಉಚ್ಚಾರವನ್ನು ಪ್ರಥಮ ಬಾರಿಗೆ ಕೇಳುವುದು. ಯೋಚನೆ ಮಾಡಿದೆ, ಯಾರಿರ್ಬೋದು ಈ ರಾಮ ಎನ್ನುವಂಥ ಹೆಸರಿಗೆ ಇಷ್ಟೊಂದು ಮಹತ್ವ ಇದೆಯಾ ಎಂಬುದಾಗಿ ಆಲೋಚನೆ ಮಾಡಿದೆ. ಮಾತ್ರವಲ್ಲ, ಕುತೂಹಲ ಕೆರಳಿತು. ನೋಡಬೇಕು, ಒಮ್ಮೆ ನೋಡಬೇಕು ಆ ರಾಮನನ್ನು. ಹೌದು, ಮತ್ತೆ ಯಾರು ನೀವ? ಮಾತಾಡಬೇಕು ಅವನಲ್ಲಿ. ಹಾಗೆ ಮುಂದೆ 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 ಬರುವಾಗ ಆ ದೂರದಲ್ಲಿ ಶ್ಯಾಮಲ ವರ್ಣದಿಂದ ಕಂಗೊಳಿಸುತ್ತಿರುವಂತಹ ಆ ಶ್ರೀರಾಮ ನನ್ನ ಕಣ್ಣಿಗೆ ಗೋಚರಿಸಿದ. ಸ್ವಾಮಿ, ಇಲ್ಲಿ ನಾನು ಯೋಚಿಸುವುದು ಏನು ಗೊತ್ತಾ? ರಕ್ಕಸಿಯಾದಂತಹ ನಾನು ಇಂಥವರೆಲ್ಲವನ್ನು ತಿಂದು ಜೀರ್ಣಿಸುವವಳು ಆಗಿದ್ರೆ ಈ ಕ್ಷಣಕ್ಕೆ ಆತನನ್ನು ನೋಡಿದಾಗ ನನ್ನ ಮನಸ್ಸಿನಲ್ಲಿ ಹೀಗೆ ಯಾಕೆ ಆಗುವುದು? ಈ ಹೆಣ್ಮಕ್ಳಿಗೆಲ್ಲ ಹೀಗೆ ಆಗುವುದು ಉಂಟಾ ಇಲ್ವಾ? ಹಾಗಿದ್ರೆ ನನಗೆ ಹೀಗೆ ಯಾಕೆ ಆಗ್ತದೆ? ಅವರನ್ನು ನೋಡಿದ ತಕ್ಷಣ ಮನದಲ್ಲಿ ಏನೋ ಒಂದು ರೀತಿಯಂತಹ ಆಸೆ. ಈ ಸಲ ಉಂಟಲ್ಲ ಸ್ವಾಮಿ, ಒಂದು ಆಗ್ಬೇಕು ಅಂತ ಇದ್ದೇನೆ. ಸುಮ್ಮನೆ ಎಂತ ಮದುವೆ ಮದುವೆ ಈ ಶುರ್ಪನಕಿಗೆ ಒಂದು ಮದುವೆ ಆಗಬೇಕೆನ್ನುವಂತ ಆಸೆ ಆಗಿದೆ. ಈ ಮದುವೆ ಆಗುವೆನ್ನುವಂತ ಆಸೆಗೆ ಬೇಕಾಗಲ್ವ ಈ ರೂಪವನ್ನು ಧರಿಸಿಕೊಂಡು ಬಂದ ಆತನನ್ನು ಒಲಿಸುವುದಕ್ಕಾಗಿ. ನನ್ನ ಆ ರೂಪದಲ್ಲಿ ಅಲ್ಲಿಗೆ ಹೋದ್ರೆ ಅವನನ್ನು ಮದುವೆ ಆಗ್ತಾನ? ಖಂಡಿತವಾಗಿಯೂ ಆಗ್ಲಿಕ್ಕಿಲ್ಲ. ಈಗ 16 ಸಂವತ್ಸರದ ಯುವತಿಯಾಗಿ ಬಂದಿದ್ದೇನೆ ಸ್ವಾಮಿ. 12, 13, 14, 15, 16, 17, 18 ಅಲ್ಲಿಗೆ ನಿಲ್ತದೆ. 12ರಿಂದ ಪ್ರಾರಂಭವಾಗ್ತದೆ. ಹೆಣ್ಣು ಮಕ್ಕಳ ಮನಸ್ಸಿನಲ್ಲಿ ಅದೆಷ್ಟೋ ಆಸ್ತಿಗಳು ಆಕಾಂಕ್ಷೆಗಳು ಮನದಲ್ಲಿ ಮೂಡುವಂತಹ ಸಮಯ. ಹೌದಪ್ಪ, 18 ಕಳೆಯಿತ ಆಮೇಲೆ ಏನು ತೊಂದರೆ ಇಲ್ಲ. ಅದಕ್ಕೆ ಬೇಕಾಗಿ ಹರೆಯದ ಷೋಡಶ ರೂಢಿಯಾಗಿಕೊಂಡು ಬಂದದ್ದೇನೂ ಆಯಿತು. ಸ್ವಾಮಿ, ನಾನೀಗ ಏನು ಮಾಡುವುದು? ಈಗ ಆತನಲ್ಲಿಗೆ ಹೋಗ್ಬೇಕು. ಈಗ ಇಲ್ಲಿ ಬರುವಾಗಲೇ ನಾನು ಕಂಡಿದ್ದೇನೆ ದೇವ ಭಾಷೆ. ಅದೇ ಯೋಚಿಸುವುದು, ಈ ದೇವ ಭಾಷೆ ಅಂದ್ರೆ ಏನು? ಸಂಸ್ಕೃತ. ದೇವರುಗಳು ಮಾತನಾಡುವಂತಹ ಭಾಷೆ ಅದು ನನಗೆ ಬರ್ತದ? ನಾವು ಯಾವಾಗಲೂ ನೋಡಿದ್ರೆ ಬೊಬ್ಬೆ ಹಿಡ್ಕೊಂಡಿರುವವರು ನಮ್ಗೆಲ್ಲ ಆ ಭಾಷೆ ಬರ್ತದ? ಹಾಗಿದ್ರೆ ಏನು ಮಾಡುದು? ಓ, ಅಲ್ಲಿ ಇಬ್ಬರು ಬ್ರಾಹ್ಮಣರಿದ್ದಾರೆ, ಅವರನ್ನು ಇಳಿದು ನೆಲಕ್ಕೆ ಬಡಿದು ಅಂತ ನುಂಗಿ ಬಿಟ್ಟೆ. ಈಗ ನನ್ನ ಒಳಗೆ ಅವರಿದ್ದಾರೆ. ದೇವ ಭಾಷೆ ಬರ್ತದೆ ನನಗೆ. ಮತ್ತೆ ಸ್ವಾಮಿ, ನಾನು ಮಾತನಾಡುವಾಗ ಒಂದು ವ್ಯತ್ಯಾಸ ಕಾಣುದಿಲ್ವಾ? ನಮ್ಗೆಲ್ಲ ಮೆಲ್ಲ ಮಾತಾಡಿ ಗೊತ್ತಿಲ್ಲ. ನಾವು ಮಾತು ಪ್ರಾರಂಭಿಸುವಾಗಲೇ ಒಬ್ಬೇ ಹೊಡೆದೇ ಮಾತಾಡುವುದು. ಹೌದಪ್ಪ, ಹೆಣ್ಣು ಮಕ್ಕಳ ಸ್ವರ ಹೇಗಿರ್ಬೇಕು? ಕೋಗಿಲೆಯಾಗಿ ಇರ್ಬೇಕು. ಈಗ ಕೋಗಿಲೆಯಾಗಿ ಸ್ವರ ಬರಬೇಕಿದ್ರೆ ಏನು ಮಾಡುವುದು? ನೋಡಿ ನೋಡಿ ನೋಡಿ, ಅಲ್ಲಿ 2 ಕೋಗಿಲೆಗಳು ಕುಹು ಕುಹು ಎನ್ನುವಂತ ಇಂಚರವನ್ನು ಮಾಡ್ತಾ ಇದೆ. ಆ 2 ಕೋಗಿಲೆಯನ್ನು ನುಂಗಿ ಬಿಟ್ಟೆ. ಇನ್ನು ಬೇಕಾ? ಕೋಗಿಲೆಯ ಸ್ವರ. ಮತ್ತೆ ಹೆಣ್ಣು ಮಕ್ಕಳು ಯಾವ ರೀತಿ ನಡೆಯುವುದು? ಮಜಗ ಮಜಗ ಮನೆ ಈ ರೀತಿ ಅಲ್ವಾ? ಅದೇ ನಿಮ್ಮಲ್ಲಿ ಕೇಳುದು ನಾನು. ಇಲ್ಲಪ್ಪ, ಮದ ಗಜ ಗಮನೆಯಾಗಿ
ಸಣ್ಣ ಸಣ್ಣ ಗೆಜ್ಜೆಯನ್ನು ಇಟ್ಕೊಂಡು ಎಲ್ಲ ಮುಂದೆ ಹೋಗ್ಬೇಕು. ಹಾಗಂತ ಈ ಕಾಡಿನಲ್ಲಿರುವಂತಹ ಆನೆಯನ್ನು ನೆಲಕ್ಕೆ ಅಪ್ಪಳಿಸಿ ನುಂಗಿದ್ರೆ ಆಗಿತ್ತಾ? ನೋಡ್ಲಿಕ್ಕೆ ಇಷ್ಟು ದಪ್ಪವಾಗಿದ್ದೇನೆ. ಆ ರಾಮ ನನಗೆ ಒಪ್ಲಿಕ್ಕಿಲ್ಲ. ಹಾಗೆ ಬೇಡ, ಇದೊಂದನ್ನು ನಾನು ಪ್ರಯತ್ನ ಮಾಡಿ ನೋಡ್ತೇನೆ. ಹೆಣ್ಣು ಮಕ್ಕಳು ಯಾವ ರೀತಿ ನಡೆಯುವುದು? ಪ್ರಯತ್ನ ಮಾಡೋಣವೇ? ಆ ರಾಘವನ ಬಳಿಗೆ ಹೋಗುವುದಕ್ಕಾಗಿ ಮುಂದೆ ಹೋಗ್ತೇನೆ, ನೋಡೋಣ. ಎಂದು ಹುಯಿಲಿಟ್ಟಂತಹ ಬ್ರಾಹ್ಮಣರಿಗೆ ಋಷಿಗಳಿಗೆ ಅಭಯವಾಕ್ಯವನ್ನಿಟ್ಟಿದ್ದೇನೆ. ಬೆದರದಿರಿ ಕಿರಿದು ನೋಡದೆ ರಕ್ಕಸರನ್ನು ತರಿದುಕೊಡುವೆನು ನಾನು ಎಂಬುದಾಗಿ. ಅದಕ್ಕೆ ಅನುಗುಣವಾಗಿ ಏನೋ ಸ್ಪಂದನ ಕೇಳುತ್ತಾ ಇದೆಯಲ್ಲ. ರಕ್ಕಸಿಯೋರ್ವಳ ಬೊಬ್ಬೆ, ಆ ಬೊಬ್ಬೆಯನ್ನು ಅನುಸರಿಸಿದ ಹಾಗೆ ನಮಗೆ ಕರ್ಣಾನಂದಕರವಾಗುವುದಿಲ್ಲ. ಮಡದಿಯಾದಂತಹ ಸೀತೆ ಹೇಳಿದಳು, ರಮಣೆಯನ್ನನ್ನು ಬಿಟ್ಟು ಹೋಗದರು ಎಂಬುದಾಗಿ. ಅವಳನ್ನು ಬಿಟ್ಟು ಹೋಗಲಿಕ್ಕೆ ಇಲ್ಲ, ಬಿಟ್ಟು ಹೋಗೋದಾಗೆ ಕರ್ಕೊಂಡು ಬಂದದ್ದು ನಾವು ಅಲ್ಲಲ್ವಾ? ಅವಳೊಟ್ಟಿಗೆ ನಾನಿದ್ದು ಬಿಡುತ್ತೇನೆ. ಈ ಪುರದ ಸಂರಕ್ಷಣೆಯ ಹೊಣೆಯನ್ನು ಹೊತ್ತವನು ನೀನು. ಆದಷ್ಟು ಜಾಗ್ರತೆಯಿಂದ ಕಣ್ಣಿಗೆ ಎಣ್ಣೆಯನ್ನು ಹಚ್ಚಿ ಸರ್ಪಗಾವಲಿನಲ್ಲಿರು. ಹೋಗೋಣ. ಬಳಿಕ ಕಂಡು ರಘುಪತಿಯ ಅರುಗಿದಳು. ಕಾರ್ಯಗಳ ಅಂತರ ಸ್ಥಿತಿಯಾಗ ಕಾರ್ಯಗಳ ಅಂತರ ಸ್ಥಿತಿಯಾಗ
ಕೆಳಗಿನಿಂದ ಮೇಲೆ ಬಂದದ್ದು ಅಥವಾ ಮೇಲಿಂದ ಕೆಳಗೆ ಬಿದ್ದದ್ದು? ಆಹಾ ಮೇಲಿಂದ ಕೆಳಗೆ ಬಿದ್ದದ್ದು ಅಲ್ಲ, ಕೆಳಗಿಂದ ಮೇಲೆ ಎದ್ದು ಬಂದದ್ದು ಅಲ್ಲ. ಮತ್ತೆ ಚಂಗನೆ ಚುಂಗನೆ ಒಂದು ಬುಗುರಿ ಬಂತಲ್ಲ ಇಲ್ಲಿಂದ. ಓ ಹಾಗೆ. ರಾಘವ ನರಪತಿ ರಾಘವ ನರಪತೆ ಶೃಣು ಮಮ ವಚನಂ. ರಾಘವ ನರಪತೆ ಶೃಣು ಮಮ ವಚನಂ. ಕಿಂ ವಚನಂ ತವ? ರಾಘವ ನೀನು ಮುಂದೆ ಏನಾದ್ರೂ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡುವುದಕ್ಕೆ ನನ್ನಿಂದ ಆಗುವುದಿಲ್ಲ. ನಿರುತ್ತರಸ್ಯ ಕಿಂ ಬರುವುದಿಲ್ಲ ಅಂತ. ಯಾಕೆ? ಅದು ದೇವ ಭಾಷೆ ಅಲ್ವಾ? ಆರಂಭ ಮಾಡಿದ್ದು ನೀನೇ ಅಲ್ವೇ? ಆರಂಭ ಮಾಡುವುದಕ್ಕೆ ಕಾರಣ ಉಂಟು. ಏನು? ರಾಘವ ಅಲ್ಲ, ಕೆಲವರು ಆರಂಭಿಸುವುದು ಮಾತ್ರ, ನನಗೆ ಶೂನ್ಯವೇ ಆಗುತ್ತ? ಆಗಿಲ್ಲ, ಶೂನ್ಯ ಇಲ್ಲ. ಗುರುನಂಟು ದೇವ ಭಾಷೆ ಬರೆಯಿದ್ರೆ ಏನು, ಇಲ್ಲಿರುವಂತ ಭಾಷೆ ಬರ್ತದಲ್ಲ ನಮ್ಗೆ. ಬೇರೆ ಭಾಷೆ ಬರ್ತದೆ? ಬೇರೆ ಭಾಷೆ ಬರ್ತದೆ. ರಾಘವ ಮನುಷ್ಯನಿಗೆ ಭಾಷೆ ಮುಖ್ಯ. ಹೌದು. ಅದು ಆಡುವುದು ಇರಬಹುದು, ನಡವಳಿಕೆಯಲ್ಲಿ ಇರಬಹುದು, ಭಾಷೆ ಬೇಕಪ್ಪ. ಬೇಕು, ಭಾಷೆ ಉಂಟು ನನ್ಗೆ. ಭಾಷೆ ಇಲ್ಲದವಳಲ್ಲ. ಒಳ್ಳೆ ರಾಘವ ಈ ಆಶ್ರಮದತ್ತ ಬರುವಂತಹ ಸಮಯದಲ್ಲಿ ಋಷಿ ಮುನಿಗಳು ಆಡುವಂತಹ ಮಾತನ್ನು ಕೇಳಿಕೊಂಡೆ. ಋಷಿ ಮುನಿಗಳಾಡಿದಂತ ಮಾತು ಏನದು? ಹೌದು. ಏನು? ರಾಘವ, ರಘುರಾಮ, ಸೀತಾರಾಮ, ಪುರುಷೋತ್ತಮ ಎಂಬುದಾಗಿ ಬೇರೆ ಬೇರೆ ನಾಮಗಳಿಂದ ನಿನ್ನನ್ನೇ ಜಪಿಸ್ತಾ ಇದ್ರು. ನನ್ನ ನಾಮವನ್ನೇ ಉಚ್ಚರಿಸುತ್ತಾ ಇದ್ದರು. ಹೌದು. ಯಾಕೋ ಏನೋ? ರಾಘವ ಆ ಸಮಯದಲ್ಲಿ ನಾನು ಯೋಚನೆ ಮಾಡಿದೆ. ಏನು? ಇಷ್ಟೂ ಮಂದಿ ಋಷಿಮುನಿಗಳು ಒಬ್ಬನೇ ಆದಂತಹ ನಿನ್ನನ್ನು ಈ ರೀತಿ ಜಪಿಸಬೇಕಾಗಿದ್ರೆ ನೀನು ಏನಿರ್ಬಹುದು, ಎಷ್ಟಿರ್ಬಹುದು, ಹೇಗಿರ್ಬಹುದು ಎಂಬುದಾಗಿ ಯೋಚನೆ ಮಾಡಿದೆ. ಹಾಗೆಯೇ ಮುಂದೆ ಮುಂದೆ ಬರುವಂತಹ ಸಮಯದಲ್ಲಿ ದೂರದಿಂದ ನಿನ್ನನ್ನು ಕಂಡೆ. ದೂರದಿಂದಲೇ ನೀನು ನನ್ನನ್ನು ಕಂಡೆ. ಕಂಡು ಹಾಗೆಯೇ ನಾನು ಯೋಚನೆ ಮಾಡಿಕೊಂಡೆ. ನಿನ್ನಲ್ಲೊಮ್ಮೆ ಮಾಡಿಕೊಂಡೆ. ಹೌದಪ್ಪ, ನಿನ್ನಲ್ಲೊಮ್ಮೆ ಮಾತನಾಡಬೇಕು, ನನ್ನ ಮನದಿಂಗಿತವನ್ನು ನಿನಗೆ ತಿಳಿಸಬೇಕು ಅಂತ. ನಿನ್ನ ಮನದಲ್ಲಿ ಒಂದು ಇಂಗಿತವು ಹುದುಗಿದೆ ಅಲ್ವಾ? ಹೌದು. ಕಾರಣ ನೀನು. ನಾನು ಅದೆಲ್ಲ ಆಗುವುದಕ್ಕೆ ಕಾರಣ ನಾನು ನಿನ್ನನ್ನು ನೋಡಿದ ಬಳಿಕ ಅಲ್ವಾ? ಹಾಗಾಗಿ ನನ್ನನ್ನು ನೋಡಿದುದರಿಂದ ನಿನ್ನ ಮನದಲ್ಲಿ ಬಯಕೆ ಹುಟ್ಟಿದು. ಹೌದು ರಾಘವ, ಅಲ್ಲಿಂದ ಓಡೋಡಿ ಬಂದೆ. ಅದೇ ಆಯಾಸ ಕಾಣುತ್ತಾ ಉಂಟು, ಏದುಸು ಬಿಡ್ತಾ ಇದ್ದೀನಿ. ಹೌದು, ಓಡಿ ಬಂದದಲ್ವಾ? ಬಂದಿದ್ಯಾ ರಾಘವ? ಯಾಕೆ ಗೊಬ್ಬೆ ಹಾಕುದು? ಅಲ್ಲ ಅಲ್ಲ, ಕೆಲವರಿಗೆ ಜಾತಿ ಸ್ವಭಾವ ಉಂಟು, ಗೊಬ್ಬೆ ಹಾಕುದು ಹಾಗೆ. ಇಲ್ಲ ಹಾಗೇನಿಲ್ಲ, ಅದು ಸ್ವಲ್ಪ ಹಾಗೆ ನನಗೆ ಮೆಲ್ಲ ಮಾತಾಡಿ ಅಭ್ಯಾಸ ಇಲ್ಲ ರಾಘವ. ಸಮುದ್ರದ ಬದಿಯಲ್ಲಿ ಮನೆಯು? ಹಾಗೇನಿಲ್ಲ. ಆ ಸಮುದ್ರದ ಬೋರ್ಗರತಕ್ಕೆ ವಿಪರೀತ ತ್ರಾಸವಾಗಿ ಮಾತನಾಡುವ ಅಭ್ಯಾಸ ಉಂಟು. ಬೆಳಗು ಮೂರಲ್ಲೋ ಕಪ್ಪು ನಾಲ್ಕಲ್ಲೋ ಹಾಗೇನಿಲ್ಲ. ಹಾಗಲ್ಲ, ಅದು ನಿನ್ನನ್ನು ನೋಡಿದಾಗ ಗೊತ್ತಾಗುದಿಲ್ಲ ಹೇಗೆ ಮಾತಾಡ್ಬೇಕು, ಎಲ್ಲಿಂದ ಪ್ರಾರಂಭಿಸಿ ಎಲ್ಲಿ ಮುಗಿಸ್ಬೇಕಂತ ಗೊತ್ತಾಗ್ತಾ ಇಲ್ಲ. ರಾಘವ, ಅಲ್ಲ, ನನಗೂ ಮುಗಿಸ್ಲಿಕ್ಕೆ ಬರುವುದಿಲ್ಲ, ಪಾಡ್ಬೋದು. ರಾಘವ, ನೀನೊಂದು ದೊಡ್ಡ ಗೋಳಿ ಮರ ಅಂತೆ. ಗೋಳಿ ಮರ? ಹೌದು, ಗೋಳಿ ಮರ. ಏನು ಬೀಳಲು ಕಾಣುತ್ತಾ ಉಂಟ ಇಲ್ಲಿ? ಆದ್ರೂ ಅದು ಬೀಳ್ತದ? ಮಕ್ಕಳು ನೇತಾಡ್ಲಿಕ್ಕೆ? ಅಲ್ಲ, ಅದು ಬೀಳುವಂತ ಮರವ? ಅಲ್ಲ, ಅದು ದೊಡ್ಡ ಗಾತ್ರದ ಮರ. ಮರ? ಹೌದು. ಯಾವ ಅರ್ಥದಲ್ಲಿ ಅದು ಗೋಳಿ ಮರ? ಅಲ್ಲ, ಯಾವ ಅರ್ಥದಲ್ಲಿ ನಾನು ಮರ? ರಾಘವ, ಬಡವನಾಗಲಿ ಬಲಿತನಾಗಲಿ ಆಪದವನಾಗಲಿ ಯಾರೇ ಆಗ್ಲಿ ನಿನ್ನ ಬಳಿಗೆ ಆಶ್ರಯ ಕೇಳಿಕೊಂಡು ಬಂದ್ರಂತಾದ್ರೆ ಅವರಿಗೆ ಇಲ್ಲ ಅಂತ ಹೇಳಿದವರು ನೀನಲ್ಲ. ದೇಹಿ ಎಂದವರಿಗೆ ನಾಸ್ತಿ ಅಂದವನಲ್ಲ, ಖಂಡಿತವಾಗಿಯೂ ಅಲ್ಲ. ಎಲ್ಲರಿಗೂ ಆಶ್ರಯವನ್ನು ಕೊಡುವುದು. ಹೌದು. ಮರವು ಹಕ್ಕಿಗಳಿಗೆ, ಎಲ್ಲರಿಗೂ, ಮನುಷ್ಯರಿಗೆ ವಿಶ್ರಾಂತಿಯನ್ನು ಪಡೆಯುವುದಕ್ಕಾಗಿ ಪ್ರತಿಯೊಂದು ಚರಾಚರ ಜೀವಿಗಳಿಗೂ ಆಶ್ರಯದಾತನಾಗಿರುವುದು ಆ ಮರ. ಅದೇ ರೀತಿ ನೀನು ಗುಣನಿಧಿಯಂತೆ. ಗುಣನಿಧಿ ಯಾವ ಅರ್ಥದಲ್ಲ, ಅದಕ್ಕೂ ಬೇರೆ ಅರ್ಥ ಉಂಟಾ ರಾಘವ? ಎಲ್ಲೋ ಒಂದು ಗುಡ್ಡದಲ್ಲಿ ಸಣ್ಣ ಸಣ್ಣ ನದಿಗಳು ಜಲಿಸಿ ಹರಿದುಕೊಂಡು ಬಂದು ಸಮುದ್ರವನ್ನು ಸೇರುತ್ತದೆ. ಹಾಗಿದ್ರೆ ಆ ನದಿಗಳಿಗೆ ಮೂಲ ಯಾವುದು? ಯಾವುದು? ಬಂದು ಸೇರುವುದಿಲ್ಲಿ ಸಮುದ್ರ. ಹಾಗೆಯೇ ನೀನು ಗುಣನಿಧಿಯಂತೆ. ರಾಘವ, ನಾನು ಸಮುದ್ರದ ಲೆಕ್ಕ ಇರಬೇಕು ಅಂತ ಹೇಳುವುದು. ಹೌದು ರಾಘವ, ಒಮ್ಮೆ ನನ್ನನ್ನು ಸರಿಯಾಗಿ ನೋಡಂತೆ. ಇಷ್ಟವರೆಗೆ ಯಾರು ನೋಡ್ಲಿಲ್ವ ನಿನ್ನನ್ನು? ಆಗಲ್ಲ, ನಾನೇನು ಸಾಮಾನ್ಯನಲ್ಲ. ಅದು ಗೊತ್ತಾಗ್ತದೆ. ದಟ್ಟಾರಣ್ಯದಲ್ಲಿ ಒಬ್ಬಳೇ ಹೆಣ್ಣು ಬರಬೇಕಾದ್ರೆ ಸಾಮಾನ್ಯರಿಗೆ ಸಾಧ್ಯ ಉಂಟು. ಅದು ಅತಿ ಕುಲವತಿ. ಅತಿ ಅಂದ್ರೆ ಹೆಚ್ಚು ಎನ್ನುವುದಾಗಿ ಒಂದುಂಟು. ಅದು ಮತ್ತೆ
ಈಗ 4 ವರ್ಣಗಳುಂಟು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಈ 4ರಲ್ಲಿ ಮೇಲಿನ ಮಟ್ಟದಲ್ಲಿರುವಂತಹ ವರ್ಣ ಯಾವುದು? ಮೇಲೆ ಎನ್ನುವಾಗ ಸದಾಚ ಆಚರಣ ತತ್ಪರರಾಗಿರೋದು ಬ್ರಾಹ್ಮಣರು, ಅವರು ಶ್ರೇಷ್ಠರೇ. ಅದೇ 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 ಮುಗಿಯುವುದಿಲ್ಲ. ಮತ್ತೆ ಸದಾಚ ರಣ ತತ್ಪರರಂತ ಕ್ಷತ್ರಿಯರು ಮೇಲ್ಮಟ್ಟದವರೇ, ಸದಾಚ ಚರಣ ತತ್ಪರರಂತ ವೈಶ್ಯರು ಮೇಲಿನವರೇ, ಸದಾಚ ಚರಣ ತತ್ಪರ ಸೇವೆಯನ್ನು ಮಾಡುವರು, ಅವರು ಸೇವಾ ದುರಂಧರರಾಗ್ತಾರೆ. ಇವರ 4 ವರ್ಣದವರು ಕೂಡ ಅವರವರ ಮಟ್ಟದಲ್ಲಿ ಅವರು ಶ್ರೇಷ್ಠರೇ. ಈಗ ಈ 4 ವರ್ಣದವರು ಅವರವರ ಮಟ್ಟದಲ್ಲಿ ಅವರು ಶ್ರೇಷ್ಠರು. ಹೌದು ಹೌದು. ಅದರಲ್ಲಿಯೂ 4 ವರ್ಗದಲ್ಲಿಯೂ ಮೇಲ್ಮಟ್ಟದಲ್ಲಿ ಯಾರಿದ್ದಾರೆ? ಮೇಲ್ಮಟ್ಟದಲ್ಲಿ ನಮಗೆ ಗೋಚರಿಸುವುದಿಲ್ಲವಲ್ಲ ಯಾರು ಎನ್ನುವುದಾಗಿ. ಮೇಲಿನ ಮಟ್ಟ ನಮಗೆ ತಿಳಿದ ಹಾಗೆ ನಾಡು ಆಡು ಭಾಷೆಯಲ್ಲಿ ಬ್ರಾಹ್ಮಣರು ಅದೇ 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 ನಾನು ಬ್ರಾಹ್ಮಣಿ. ನೀನು ಬ್ರಾಹ್ಮಿ? ನಾನು ಬ್ರಾಹ್ಮಿ, ಬ್ರಾಹ್ಮಣಿ. ಬ್ರಾಹ್ಮಣರಲ್ವಾ? ಹೌದು, ಬ್ರಾಹ್ಮಿ. ಆಯ್ತಾಯ್ತು, ನೀವು ಬ್ರಾಹ್ಮಿ. ಬ್ರಾಹ್ಮಣರು ಒಬ್ಬೊಬ್ಬಡೆ ನನ್ನ ಅಪ್ಪ ಬ್ರಾಹ್ಮಣ. ಅದು ಗೊತ್ತಾಯ್ತು. ಬ್ರಾಹ್ಮಣ ಅಂದ್ರೆ ಅಪ್ಪ ಅಮ್ಮ ಬ್ರಾಹ್ಮಣರಾಗಿರ್ಲಿಲ್ಲದ್ರೆ ಬೇರೆ ಆಗುದಿಲ್ಲ. ಅಮ್ಮ ರಕ್ಕಸಿ. ಏನು 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 ಏನು? ಅಪ್ಪ ಬ್ರಾಹ್ಮಣ, ಅಮ್ಮ ರಕ್ಕಸಿ ಅಂತ. ಬ್ರಹ್ಮ ಮತ್ತೆ ರಕ್ಕಸ ಸೇರಿದ್ರೆ ಏನಾಗ್ತದೆ? ಬ್ರಹ್ಮ ರಕ್ಕಸಿಯ? ನೀನೀಗ ಬ್ರಹ್ಮ ರಕ್ಕಸಿಯ? ಈಗ ನಾನು ಹಾಗೆ ಕಾಣ್ತೇನಾ? ಕಾಣುವುದಿಲ್ಲ. ಕೆಲವೊಮ್ಮೆ ಯಾವುದು ನಾವು ಕಾಣುತ್ತೇವೆಯೋ ಅದು ಆಗಿರುವುದಿಲ್ಲ, ಯಾವುದು ಆಗಿರುವುದಿಲ್ಲವೋ ಅದು ಆಗಿರುತ್ತದೆ. ಯಾವುದಂತ ನಾವು ನಿಷ್ಕರ್ಷೆ ಮಾಡುವುದು ಹಾಗಲ್ಲ. ನನ್ನ ಅಪ್ಪ ರಕ್ಕಸ, ನಾನು ಅಪ್ಪನಿಗೆ ಹುಟ್ಟಿದ ಮಗಳು. ಇದು ಮದುವೆಯಾಗಿ ಅಪ್ಪ ಅಮ್ಮ ಅಥವಾ ಏನು ರಾಘವೈತು ನೀನು? ಅಲ್ಲ, ಕೇಳಿ ಮುಂದಾಗಿ ಮಾತಾಡ್ತಾ ಇದ್ದಿ. ಹಾಗಲ್ಲ. ಮತ್ತೆ ಬ್ರಾಹ್ಮಣರು ರಾಕ್ಷಸರನ್ನು ಮದುವೆ ಆಗುವುದಿಲ್ಲ. ಇದು ಆಗಿದೆ ಅಲ್ಲ. ಈಗ ನಾನು ಹುಟ್ಟಿದ್ದೀನಲ್ಲ, ಅದು ಮದುವೆಯಾಗಿ ಹುಟ್ಟಬೇಕಂತಿಲ್ಲ. ಬಿಡು, ವಿಷಯ ಬಿಡೋಣ, ಮುಂದೆ ಹೋಗೋಣ. ರಾಘವ, ಒಮ್ಮೆ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ನನ್ನನ್ನು ನೋಡಿ ರಾಘವ, ವಿಕಾರಕ್ಕೆ ಆಕಾರ ಬಂದ ಹಾಗೆ ಕಾಣುತ್ತದೆ. ನಾನೀಗ ವಿಕಾರವ? ನೀನಲ್ಲ. ಮತ್ತೆ ವಿಕಾರಕ್ಕೆ ಆಕಾರ ಎಂದರೆ ಈ ದುಂಡಿ ಎನ್ನುವುದಿರುತ್ತದೆ, ಅದು ವಿಕಾರ ಅಲ್ವಾ? ಹೌದು. ಅದನ್ನು ನಿಮ್ಮ ಮುಂಗುರುಳಿಗೆ ಸೇರಿಸಿದ್ರೆ ಆಕಾರ ಬರುತ್ತದೆ ಅಲ್ವೇ? ಹಾಗೆ ಹಾಗೆ ಕಬ್ಬು ಯಾವ ಬಿಲ್ಲು ಎನ್ನುವುದಿರುತ್ತದೆ, ವಕ್ರವಕ್ರವಾಗಿರುವುದಿಲ್ಲ. ಅದನ್ನೇ ಕಣ್ಣಿಗೆ ಹೋಲಿಸಿದ್ರೆ ಉಬ್ಬು ಅಲ್ವೇ? ಕಣ್ಣ ಉಬ್ಬು. ಗಿಳಿ ಎನ್ನುವುದು ಹೇಗಿರ್ತದೆ ಕೊಕ್ಕು ಅದರದ್ದು? ಹೀಗೆ. ಅದನ್ನೇ ನಾಸಿಕಕ್ಕೆ ಹೋಲಿಸಿದ್ರೆ ಮೂಗು ಅಲ್ವೇ? ಆನೆಗಳ ಸೊಂಡಿಲು ಹೇಗಿರುತ್ತದೆ? ಹೇಗೆ? ಕಾಲಿಗೆ ಚಂದವದು. ಆದ್ರೆ ಕೈಗಳಿಗೆ ಹೋಲಿಸಿದರೆ ಮರಿಗಳಿಗೆ ಸೊಂಡಿಲು. ಅದೇ ಅದನ್ನು ಸರ್ಪವನ್ನು ಹೋಲಿಸಿದ್ರೆ ಸರ್ಪವನ್ನು ಹೇಗೆ ಹೇಳ್ತಾರೆ? ನಾಗವೇಣಿ. ಅದನ್ನೇ ನಿನ್ನ ಈ ತಲೆ ಕೂದಲಿಗೆ ವೇಣಿಗೆ ಸೇರಿದ್ರೆ ನಾಗವೇಣಿ. ಅದು ವಿಕಾರಕ್ಕೆ ಆಕಾರ ಬಂದಾಗ ಒಳ್ಳೇದು ಒಳ್ಳೇದು ಒಳ್ಳೇದು. ಗೊತ್ತಾಯ್ತು ಬಂದು ಬರ್ತದೆ ಏನಂತ. ನಾನು ವಿಕಾರ ಇದ್ದವಳ ಆಕಾರಕ್ಕೆ ಬಂದದಂತ ನೀನು ಹೇಳುದಲ್ವಾ? ಅಲ್ಲ, ಅದು ಹಾಗೆ. ಹೌದು, ಹಾಗೆ ಆಗಿಲ್ಲಪ್ಪ, ಅದು ಅಭ್ಯಾಸ. ಅಲ್ಲ, ಈಗ ನೀನು ಗುಣನಿಧಿಯನ್ನು ನನ್ನಲ್ಲಿ ಬಂದಿದ್ದಿ ರಾಘವ. ಏನು ಅಲ್ಲ, ಈ ಲೋಕದಲ್ಲಿ ಇಂಥವರು ಇದ್ದಾರಾ? ಅಂದ್ರೆ ಯಾವ ಅರ್ಥದಲ್ಲಿ? ಯಾರಿಗೆ? ನನಗೆ ತೋರಿಸುತ್ತಾ ನಿನಗ? ಅಲ್ಲ, ನಾನು ಯೋಚನೆ ಮಾಡುದು ಇಷ್ಟರವರೆಗೆ ನಾನು ಯೋಚನೆ ಮಾಡಿದ್ದು ಏನು ಏನು ಹೆಣ್ಣು ಮಕ್ಕಳೇ ಚಂದ ಅಂತ. ಅಲ್ಲ, ನಿನ್ನನ್ನು ನೋಡಿದ ಬಳಿಕ ನನಗೆ ಅರ್ಥವಾಯಿತು, ಗಂಡು ಮಕ್ಕಳಲ್ಲಿಯೂ ಇಷ್ಟು ಚಂದ ಉಂಟಾ? ಹೌದಪ್ಪ, ಚಂದದಲ್ಲಿ ಭಾರಿ ಚಂದದವನು ಅಂತ ಹೇಳಿದ್ರೆ ಆ ಮನ್ಮಥನಂತೆ. ಅವನನ್ನು ತಂದು ನಿನ್ನ ಕಾಲಿಗೆ ಕಟ್ಟಿದ್ರುಂಟಲ್ಲ, ಆಗುದಿಲ್ಲಪ್ಪ. ಏನು ಅಂದ, ಏನು ಚಂದ. ನೋಡಬಾರದು ನಿನ್ನ ಈ ಹಣೆ. ಅದು ಹಣೆಯಲ್ಲ, ಹಣೆಯಲ್ಲ, ಬಂಗಾರದ ಮಣೆ. ಕಾಮನ ಬೆಲ್ಲಿನಂತಿರುವಂತಹ ನಿನ್ನ ಈ ಉಬ್ಬು, ಸಂಪಿಗೆಯ ಮೊಗಿನಂತಿರುವಂತಹ ನಿನ್ನ ಮೂಗು ಮಾತ್ರವಲ್ಲ, ಏನು ಫಳಫಳ ಫಳಫಳ ಅಂತ ಕನ್ನಡಿ ಕಪೋಲ. ಒಮ್ಮೆ ಮುಖ ನೋಡ್ಲಾ? ನನ್ನ ಮುಖದಲ್ಲಿ ಕಾಣ್ತದೆ. ಬಂದವರ ಮುಖ ನೋಡುವ ಕನ್ನಡಿ ರಾಘವ. ಮಾತ್ರವಲ್ಲ, ಕೆಂಪಾದ ತುಟಿ, ವಿಶಾಲವಾದ ಹಿಡಿ. ಒಮ್ಮೆ ಮಲಗಬೇಕ ನನ್ನಲ್ಲಿ? ಏನು ಧರ್ಮಚಕ್ರವ? ಅದು ವಿಶಾಲವಾದ ಹಿಡಿ. ರಾಘವ ನೋಡು, ನಾನು ಕಾಣುವುದಕ್ಕೆ ಹೇಗಿದ್ದೇನೆ? ಏನು ರತಿದೇವಿಯಾಗಿ ಕಾಣುವುದಿಲ್ವಾ? ರತಿದೇವಿ ಗೇಣೆ ಗೇಣೆ ಮನ್ಮಥ ನೀನು. ಮತ್ತೆ ರಾಘವ ನೋಡು, ಒಮ್ಮೆ ಇಲ್ಲಿ ನೋಡಂತೆ. ಏನು ನೋಡ್ಲಿಕ್ಕೆ? ನನ್ನ ಮುಖದಲ್ಲಿ ಒಂದು ಆಕರ್ಷಣೀಯವಾದಂತಹ ಒಂದು ಕಾಣ್ತದೆ. ಏನು ಆಕರ್ಷಣೆ ಕಳಿ ಕಾಣ್ತದೆ. ನೋಡು ನನ್ನ ತುಟಿಯನ್ನೊಮ್ಮೆ. ಅದು ನೋಡ್ಲಿಕ್ಕೆ ಇದ್ದದ್ದ? ಹೇಗೆ ಕಾಣ್ತದೆ?
ಅದು ಹೇಳಬಾರದು ನಾನು, ಆದ್ರೂ ನೀವು ಕೇಳುವಾಗ ಹೇಳುವುದು. ಮಾಗಿದ ತೊಂಡೆ ಹಣ್ಣನ್ನು ಸೀಗಿದ್ರೆ ಹೇಗೆ ಕೆಂಪು ಕೆಂಪು ಕಾಣ್ತಾ ಹಾಗೆ ಉಂಟು. ಅಡ್ಡವಾಗಿ ಸಿಡಿದಾಗ ತೊಂಡೆ ಹಣ್ಣನ್ನು ಹೇಗೆ ಸೀಗಿದ್ರು ಕೆಂಪು ಕೆಂಪೆ. ಆದ್ರೆ ಅದಕ್ಕೊಂದು ಕ್ರಮ ಅಂತ ಉಂಟು. ಹೀಗೆ ಸಣ್ಣ ಸಣ್ಣ ತುಂಡು ಮಾಡಿದ್ರೆ ಅದು ನೋಡ್ಲಿಕ್ಕೆ ಚಂದ ಕಾಣ್ತದ. ಅದನ್ನು ಅಡ್ಡವಾಗಿ ಸಿಡಿದ್ರೆ ಸಮಭಾಗ ಅಂದ್ರೆ ತುಟಿಯಾಗಿ ಹಾಗೆ ಕೆಲವೊಂದು ವಸ್ತುವನ್ನು ಉಂಟಲ್ಲ ಕ್ರಮಬದ್ಧವಾಗಿಯೇ ತುಂಡು ಮಾಡಿದ್ರೆ ಮಾತ್ರ ಅದಕ್ಕೆ ಇಂಥದೇ ಒಂದು ಹೆಸರು, ಅದು ಇಂಥದ್ದಕ್ಕೆ ಅಂತ ಉಪಯೋಗ ಆಗುದು. ಅದು ಇಂಥ ಒಟ್ಟಾರೆ ತುಂಡು ಮಾಡಿ ಎಲ್ಲಿಯಾದ್ರೂ ಹಾಕಿದ್ರೆ ಅದು ಏನೂ ಕೆಲಸಕ್ಕೆ ಬರುವುದಿಲ್ಲ. ಯಾರು ಯಾವಾಗ ಯಾವ ಕ್ರಮದಲ್ಲಿ ಇರಬೇಕು ಹಾಗಿದ್ರೆ ಚಂದಪ್ಪ ಅಲ್ವಾ? ಕೆಲವು ಹೆಣ್ಣು ಮಕ್ಕಳು ಹೊಸ್ತಿಲ್ ಸಾಕ್ತಾರೆ. ಹಾಗೆ ನಿನ್ಗೆ ಹೊಸ್ತಿಲ್ಲ ಇಲ್ವಾ ಅಂತ. ಯಾರಿಗೆ? ಅಲ್ಲ ನೀನು ಒಬ್ಬಳೇ ಬಂದಿದ್ದಿ. ನಾನು ಒಬ್ಳೇ ಇರುವುದೀಗ. ರಾಘವ, ಏನು ಈ ತುಟಿಯನ್ನು ನೋಡು, ನೋಡ್ತೇನೆ. ತೊಂಡೆ ಹಣ್ಣಿನಾಗಿ ಕಾಣ್ಕೊಂಡು. ತೊಂಡೆ ಹಣ್ಣು ಯಾವ ಪ್ರಾಣಿಗೆ ಇಷ್ಟ? ಅದು ಇದು ಯಾರಿಗೆ ಇಷ್ಟ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಕೆಲವೊಮ್ಮೆ ವನಚರವರಿಗೆ ಇಷ್ಟ ಆಗ್ತದೆ, ಕೆಲವೊಮ್ಮೆ ಗಿಳಿರಾಮನಿಗೂ ಇಷ್ಟ. ಅದೇ 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 ಗಿಣಿ ಗಿಣಿರಾಮ. ಅದು ಮೆಣಸು ತಿಂತದೆ, ಅದರಲ್ಲಿಯೂ ರಾಜಗಿಣಿ. ಅದಕ್ಕೆ ತೊಂಡೆ ಹಣ್ಣು ಅಂತ ಹೇಳಿದ್ರೆ ಬಹಳ ಪ್ರಿಯ. ರಾಘವ, ಇಗೋ, ತೊಂಡೆ ಹಣ್ಣು ತಿಂತ ನನ್ನ ತುಟಿಯನ್ನು ಒಮ್ಮೆ ನಿನ್ನೆ ಕೊಕ್ಕಿನಿಂದ ಕೊಕ್ಕಿ ಕೊಕ್ಕಿ ತಿನ್ನು ರಾಘವ. ಏನೇ ಏನು ನೀನು ಹೇಳುವಂತ ಉಪಮೆ ಉದಾಹರಣೆ ನನಗೆ ಅರ್ಥವಾಗ್ತಾ ಇದೆ. ಶೃಣುವಮ ವಚನ ಹೇಳಿ ರತಿದೇವಿ ಗೆಣೆ ನೀನು, ಮನ್ಮತ ನಾನು. ರತಿದೇವಿಗೆ ಎಣೆ ಆದಾಗ ಮನ್ಮತ ಆಗುದಿಲ್ಲ, ಮನ್ಮತನಿಗೆ ಎಣೆ ಆದವ ಬೇಕು. ಹೌದಲ್ಲ? ಗುಣನಿಧಿ ನಾನು. ಹೌದು, ನೀನು ಹೇಳಿದಾಗೆ ಬೆಟ್ಟದ ತುದಿಯಲ್ಲಿ ಹುಟ್ಟಿದಂತಹ ನದಿಗಳೆಲ್ಲವೂ ಸಮುದ್ರವನ್ನು ಸೇರ್ತದೆ. ಸಮುದ್ರಕ್ಕೆ ನೀರು ಮಾತ್ರ ಸೇರುವುದು, ಅದರೊಟ್ಟಿಗೆ ಹೋದ ಕಲ್ಲು ಮಣ್ಣು ಕಸವನ್ನು ತೆಗೆದುವರೆಗೆ ಬಿಸಾಡ್ತದೆ. ಹೋಗುದಿಲ್ಲ. ಅದು ಗುಣನಿಧಿ ಅಂತ ಹೇಳಲಿಕ್ಕೆ ಬರ್ತದೋ? ಅಲ್ವಾ? ನೀನು ಹೇಳಿದ ಹಾಗೆ ಯಾವ ಅರಗಿಣಿ ಎನ್ನುವುದು ಹೇಳಿದೆಯಲ್ಲ, ಹೌದು, ಅರಗಿಣಿಯೇ ಯಾವ ತೊಂಡೆ ಹಣ್ಣಿನ ತಪ್ಪಲಿಗೆ ಬರುವುದು ಬಿಡು, ತೊಂಡೆ ಹಣ್ಣು ಹೋಗ್ತದೆ ತಿನ್ನು 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 ಇಲ್ಲ. ಮತ್ತೆ ಈಗ ತೊಂಡೆ ಹಣ್ಣು ಯಾಕೆ ಗಿಳಿರಾಮನ ಹತ್ರ ಬರುವುದು ತಿನ್ನು ಎನ್ನುವುದಾಗಿ? ನಾನು ಹೇಳಿದ್ದು ಯಾವುದು ವಿರುದ್ಧವಾಗ್ತದಲ್ಲ. ತಿಳಿಸ್ಲಿಲ್ವಾ? ನನ್ನ ಮನದಂಗಿದೆ ನನಗೆ ಗೊತ್ತಾಗ್ಲಿಲ್ವಾ? ರಾಘವ, ನೀನು ಯಾಕೆ ಬಂದೆ? ಆ
ಯಾವ ಉಪಾಯನ್ನು ಕೊಟ್ಟರು ಕೂಡ ನಾನು ನಿಮ್ಗೆ ನನ್ನ ಮನದಿಂಗಿತ ಅರ್ಥವೇ ಆಗ್ತಾ ಇಲ್ಲ. ರಾಘವ ನೋಡು, ನನ್ನನ್ನು ನೋಡಂತೆ ಈ ಹೆಣ್ಮಕ್ಳನ್ನು ಯಾವುದಕ್ಕೆ ಹೋಲಿಸ್ತಾರೆ, ಯಾವುದಕ್ಕೆ ಹೋಲಿಸಬೇಕು, ಯಾವುದಕ್ಕೆ ಹೋಲಿಸ್ತಾರೆ ಅಂತ ನಿನ್ನಲ್ಲಿ ಕೇಳುವುದು. ಮಕ್ಕಳನ್ನು ಮುಖವನ್ನು ಪುಷ್ಪಕ್ಕೆ ಹೋಲಿಸ್ತಾರೆ, ಕಣ್ಣನ್ನು ತಾವರೆ ಎಸಳಿಗೆ ಹೋಲಿಸ್ತಾರೆ. ಸರಸಿ ಜಾಂಬಗಿ ನಾನು, ಆ ಅರ್ಥದಲ್ಲಿ ಧರಣಿ ಪ್ರಕಾಶ ನೀನು ಅಲ್ವಾ? ಹೌದು, ಸೂರ್ಯ ಬರದೆ ಕಮಲವೆಂದು ಅರಳದು. ನೀನು ಹೇಳುವುದು ತಾವರೆಗೂ ಅರಳಬೇಕಾಗಿದ್ರೆ ಸೂರ್ಯನ ಪ್ರಕಾಶ ಬೇಕು. ಹಾಗಿದ್ರೆ ತಾವರೆಗೂ ಸೂರ್ಯನಿಗೂ ಇರುವಂತಹ ಸಂಬಂಧ ಎಷ್ಟೊಂದು ಹತ್ತಿರವಾದಂತಹ ಸಂಬಂಧ, ಹಸಿರವಾದಂತಹ ಸಂಬಂಧ ಅಲ್ವಾ? ಅಯ್ಯ, ನಿನ್ನಲ್ಲಿ ಮಾತನಾಡಬೇಕು, ನನ್ನ ಮನದಿಂಗಿತವನ್ನು ತಿಳಿಸಬೇಕು. ಮಾತ್ರವಲ್ಲ, ಇಷ್ಟರವರೆಗೆ ನಾನು ಯಾವ ಗಂಡು ಮಕ್ಕಳ ಮುಖವನ್ನು ಕಣ್ಣೆತ್ತಿ ನೋಡಿದವಳಲ್ಲ. ನಿನ್ನನ್ನು ನೋಡಿದ ಬಳಿಕ ಮನದಲ್ಲಿ ಹಲವಾರು ಆಸೆಗಳು ಆಕಾಂಕ್ಷೆಗಳು ಮೂಡಿಬರುವುದಕ್ಕೆ ಪ್ರಾರಂಭವಾಯಿತು. ಮದುವೆ ಆದ್ರೆ ನಿನ್ನನ್ನೇ ಮದುವೆಯಾಗಬೇಕೆನ್ನುವಂತಹ ತೀರ್ಮಾನವನ್ನು ಮಾಡಿಬಿಟ್ಟಿದ್ದೇನೆ. ಮಾತಿನ ರಾಘವ, ನಿನ್ನ ಬಳಿಗೆ ಯಾರೂ ಬಂದ್ರು ಆಗುವುದಿಲ್ಲ ಅಂತ ಹೇಳಿದವನು ನೀನಲ್ಲ, ಬರೀ ಕೈಯಲ್ಲಿ ಕಳಿಸಿದವನು ನೀನಲ್ಲ. ಅದಕ್ಕಾಗಿ ನಾನು ನಿನ್ನಲ್ಲಿ ಕೊಟ್ಟಿ ಬೇಡ್ತಾ ಇದ್ದೇನೆ, ನನಗೊಂದು ಗತಿಯನ್ನು ಕಾಣಿಸು ರಾಘವ. ಈಗ ನಾನು ಆರಂಭಿಸ್ಬೇಕಂತ ಹೇಳುವುದಲ್ಲ ನೀನು? ಹೌದು, ಸಮಯ ಆಯ್ತಲ್ಲ. ಹೌದೇ, ಬರುವಾಗ ತಡವಾಯಿತು. ಮದನ ಪಟ್ಟರಾಣಿ ಮೊದಲೇ ಬಂದುದಿಲ್ಲ, ಮದನ ಪಟ್ಟರಾಣಿ ನೀನು ಕರೆಸಿಕೊಂಡದ್ದು ರತಿದೇವಿ ಗೆಳೆ ನಾನು. ರತಿದೇವಿ ಗೆಳೆ ನಾನು, ಮನ್ಮಥ ನೀನು. ನಿನ್ನನ್ನು ನೋಡುವಾಗ ನಿಜವಾಗಿಯೂ ನೀನು ಆ ಮದನನ ಪಟ್ಟದ ರಾಣಿಗೆ ಸರಿಯಾಗಿ ಇದ್ದೀಯ. ಹೌದೇ? ನಿನ್ನ ರೂಪ, ಲಾವಣ್ಯ, ಸ್ವರ, ಮಾತು, ನಾಟ್ಯ ವೈಭವವನ್ನು ಕಂಗೊಳಿಸುವಂತ ನಿನ್ನ ಅಂಗದ ಚಲನೆಗಳು, ಮಾತಿನ ವೈಖರಿ, ಕಂಠದ ಮಾಧುರ್ಯ, ಉಪಮೆ ಕೊಡುವಂತ ಸಾಲುಗಳು, ಇದೆಲ್ಲವನ್ನು ಕಾಣುವಾಗ ನನಗೆ ಒಳ್ಳೆಯ ಜ್ಞಾನ ಸಂಪನ್ನತೆ ಆಗಿದೆ. ಅಕ್ಷರ ಜ್ಞಾನ ಮೊದಲು ತಿಳಿದುಕೊಂಡಿದೆ ಎನ್ನುವುದಕ್ಕೆ ಮೂಲ ನಿನ್ನ ಅಪ್ಪ ಬ್ರಹ್ಮಜ್ಞಾನಿ. ಬ್ರಹ್ಮಜ್ಞಾನಿ ಅದು ರಕ್ತಗತವಾಗಿರಬೇಕು ನಿಮ್ಮಲ್ಲಿ. ಹೌದೌದು. ಹಾಗಾಗಿ
ನಿನ್ನ ಮಾತಿನಲ್ಲಿ ಎಲ್ಲಿಯೂ ಕೊಂಕು ಕಾಣುವುದು. ತಪ್ಪನ್ನು ಹುಡುಕಬಾರದು. ಸಂತೋಷಗೊಂಡಿದ್ದೇನೆ. ಆದ್ರೆ ಏನು ಗೊತ್ತೋ, ಏನು ನಿನ್ನ ಆಶೆ ಸಾಧುವಾಗುವುದು. ಅದಕ್ಕೆ ವಿರುದ್ಧ ಆಡ್ಲಿಕ್ಕಿಲ್ಲ. ಇಲ್ಲ, ಸ್ವೇಚ್ಛಿಗಳಲ್ವ ಮನುಷ್ಯರು. ಹೌದಪ್ಪ. ಅವರಿಗೆ ಬೇಕಾದನ್ನು ಹೇಳುವಂತ ಸ್ವಾತಂತ್ರ್ಯ ಎನ್ನುವುದು ಪ್ರತಿ ಜೀವಿಗೂ ಇದೆ. ದನಗಳು ಅಂಬಾ ಎಂಬುದಾಗಿ ಹೇಳುವುದಿಲ್ಲವೇ? ಆನೆಯು ಗಿಣಿಡುವುದಿಲ್ಲವೇ? ಅದೇ ರೀತಿ ಹುಲಿಯು ಗರ್ಜನೆ, ಸಿಂಹವು ಗರ್ಜಿಸುವುದಿಲ್ಲವೇ? ಎಲ್ಲವೂ ಆ ಪ್ರಾಣಿಗೆ ಅನುಗುಣವಾಗಿರ್ತದೆ. ನಾವು ಮನುಷ್ಯರು ಆಡ್ತೇವೆ, ಒಬ್ಬಿರುತ್ತೇವೆ, ಹಾಡ್ತೇವೆ ಅಲ್ವೇ? ಹೌದಪ್ಪ. ಹಾಗಿರುವಾಗ ಅದು ಅವರವರ ಗುಣ, ಅವರವರ ಮೂಲ ಸಂಪನ್ನತೆ. ಅದಕ್ಕೆ ತದ್ವಿರುದ್ಧವಿಲ್ಲ. ಈಗ ವಿಷಾದವಿಷ್ಟೇ, ನನಗಲ್ಲ ಮತ್ತೆ ಆಶೆಗೆ. ನೀನು ಬಂದುದು ತಡವಾಯಿತು. ಈಗ ನಾನು ಬಂದದ್ದು ತಡವಾಯ್ತಾ? ಯಾಕೆ ಗೊತ್ತ? ಯಾಕೆ? ನೀನು ಬರುವುದರಿಂದ ಮೊದಲೇ ನಿನ್ನಷ್ಟು ರೂಪವತಿ ಅಲ್ಲ. ಅದಕ್ಕೆ ಹೇಳುದು ಸಣ್ಣವಳು. ನಿನ್ನ ರೂಪದ ಎದುರಿಗೆ ಅವಳು ಸಣ್ಣವಳು ರೂಪಕ್ಕೆ. ಯಾರವಳು? ಅವಳೇ ಸೀತೆ. ನಾನು ಆಗ ಬಂದು ನಿನ್ನಲ್ಲಿ ಮಾತನಾಡುವಾಗ ಉಂಟಲ್ಲ, ಕೇವಲ ನೀನು ನನ್ನಲ್ಲಿ ಬಾಯಲ್ಲಿ ಮಾತನಾಡುದು ಮಾತ್ರ. ಆ ಕಡೆ ನೋಡುದು, ಮತ್ತೆ ಈ ಕಡೆ ಮಾತಾಡುದು, ಆ ಕಡೆ ನೋಡುದು, ಈ ಕಡೆ ಮಾತಾಡುದು. ಮಾತು ನನ್ನಲ್ಲಿ, ಮನಸ್ಸು ಅಲ್ಲಿ. ನಾನು ಯೋಚನೆ ಮಾಡ್ತಾ ಇದ್ದೆ. ಯಾಕೆ ಗೊತ್ತೋ? ಯಾಕೆ? ಏಕಾಗ್ರತೆ ಎಂದು ಹೇಳುವುದು ಹಾಗೆ. ದೇವರನ್ನು ಪೂಜಿಸುವಾಗ, ಅರ್ಚಿಸುವಾಗ ಯಾರಾದ್ರೂ ಕರೆದರು ನೋಡುವುದು ಮಾತ್ರ ಅರ್ಚನೆಯಲ್ಲಿರುತ್ತದೆ. ಒಂದು ದೇವರ ಶಿಖರದ ಮೇಲೆ ಹಾಗೆ ನಿನ್ನಲ್ಲಿ ಮಾತನಾಡ್ತಾ ಇದ್ದೇನೆ. ನನ್ನ ದೃಷ್ಟಿ, ಮನಸ್ಸು, ವಪು ಎಲ್ಲವೂ ನನ್ನ ಮಡದಿಯ ಮೇಲೆ. ಅಲ್ಲ, ನಾನೀಗ ಯೋಚನೆ ಮಾಡುದು ಸರಿಯಾಗಿ ಅವಳನ್ನು ನಾನು ಹೀಗೆ ನೋಡಿದ್ದು. ಅಲ್ಲ ಬೇಡ, ನಾನು ನೋಡಿದ್ದೇನೆ. ಅಲ್ಲ, ಸಣ್ಣವಳು ಅಂತ ಹೇಳಿ ಅಲ್ಲ, ಅವಳು ಸಣ್ಣವಳಾದ್ರೆ ನಾನು ಸಣ್ಣ ಮಗುವ ಅಲ್ಲ. ಅಲ್ಲ, ಅವಳು ಸಣ್ಣವಳು ಅಂತ ನೀನು ಹೇಳ್ತಾ ಇದ್ದೀಯಲ್ಲ ರಾಘವ. ಇಲ್ಲಿ ನಾನು ಸಣ್ಣವಳು ಎಂಬುದಾಗಿ ದೇಹ ದಾಢ್ಯದಲ್ಲಿ ಹೇಳಿದ್ದಲ್ಲ, ಮತ್ತೆ ನೀನು ರೂಪದಲ್ಲಿ ಅತಿ ಎನ್ನುವುದಾಗಿ ಹೇಳಿದ್ದಲ್ಲ. ಆ ರೀತಿಯಲ್ಲಿ ಅತಿ ಅಲ್ಲ, ಅವಳು ಸಣ್ಣವಳು, ನನಗೆ ಬೇಕಾದ ಹಾಗೆ ಇದ್ದವಳು ಎಂಬುದಾಗಿ ಆ ರೀತಿಯಲ್ಲಿ ಸಣ್ಣವಳು. ದೇಹ ದಾಢ್ಯತೆಗೂ ಅದಕ್ಕೂ ಸಂಬಂಧ ಉಂಟು. ಈಗ ಹಾಗಾಗಿ ನಾನು ಏಕಪತ್ನಿ ವ್ರತಸ್ಥನಾಗಿದ್ದೇನೆ. ಹಾಗಾಗಿ ನಿನ್ನ ಯಾವ ಆಶೆಗೂ ನಾನು ಮತ್ತೆ ನೀರೆರೆದು ಪ್ರೋಕ್ಷಿಸಿ ಅದನ್ನು ಉದ್ದೀಪನಗೊಳಿಸುವ ಹಾಗಿಲ್ಲ. ಈಗ ನಿನಗೆ ಮದುವೆ ಆಗಿದೆ, ನನ್ನನ್ನು ಮದುವೆ ಆಗುವುದಕ್ಕೆ ಆಗುವುದಿಲ್ಲ ಎನ್ನುವಂತಹ ಒಂದು ಪ್ರಶ್ನೆ ಏನಾಯ್ತು? ಅದೆಷ್ಟೋ ಮಂದಿ ನಿಮ್ಮ ಕುಲದಲ್ಲೆಲ್ಲ ಮದುವೆ ಆದವರು ಇದ್ದಾರೆ. ಮದುವೆ ಆಗಬಾರದಂತೇನಿಲ್ಲ, ನಾನೇನು ಆಕ್ಷೇಪಿಸುವುದಿಲ್ಲ. ನಿನ್ನ ಹೆಂಡತಿಯವಳು ಅಲ್ಲಿಯೇ ಇರ್ಲಿ, ನನ್ನನ್ನು ಮದುವೆ ಆಗ್ಬಹುದಲ್ಲ ನಿನಗೆ? ಆಕ್ಷೇಪಣೆ ಯಾವುದಕ್ಕೂ ಇಲ್ಲ. ನೋಡಿ, ಎಲ್ಲರೂ ಹೀಗಿದ್ದಾಗ ಅವರಿಗೆ ಮಾತಾಡುದಿಲ್ಲ, ಅದಕ್ಕೆ ಆಕ್ಷೇಪ ಮಾಡ್ಲಿಕ್ಕೆ ನಾವು ಮಾತಾಡೋದು ಯಾರಿಗಂತ ಅವರಿಗೆ ಗೊತ್ತಿಲ್ಲ. ಹಾಗೆಯೇ ಯಾರು ಯಾವುದನ್ನು ಮಾಡಬೇಕು ಅದನ್ನು ಮಾಡ್ತಾ ಇರ್ತಾರೆ, ಇರ್ಲಿ ಬಿಡು. ಈಗ ನೀನು ಆಕ್ಷೇಪ ಮಾಡ್ಲಿಕ್ಕಿಲ್ಲ. ಆದ್ರೆ ನನ್ನದೊಂದು ನಿಯಮ ಎನ್ನುವುದುಂಟಲ್ಲ. ಏನು ನಿಯಮ ಅದು? ಒಂದು ಚೂರಿಗೆ 2 ಗೊರೆ, ಒಂದು ಯಾವ ಕಟಾರಿಯನ್ನು ಎರಡು ಅದಕ್ಕೆ ಇಡ್ಲಿಕ್ಕೆ ಒಂದೇ ಗೊರೆ ಸಾಕು. 2ವರೆಗೆ ಇಡ್ಲಿಕ್ಕೆ ಆಗುದಿಲ್ಲ ರಾಘವ. ಏನು? ಒಂದು ಕೆಲಸ ಮಾಡಬಹುದು. ಏನದು? ಒಮ್ಮೆ ಅದನ್ನು ತೆಗೆದುಂಟಲ್ಲ, ಆ ಬದಿಗಿಡು, ಇದನ್ನು ತೆಗೆದು ಅದ್ರೊಳಗಿಡು. ಆಗ್ಲಿಕ್ಕಿಲ್ವಾ? ಅದನ್ನು ಬದಿಗಿಡು, ಇದನ್ನು ಅದ್ರೊಳಗಿಡು. ಹೌದು, ಒಂದು ಏನು ಇಲ್ಲದೆ ಖಾಲಿಯಲ್ಲಿ ಬಿಟ್ಟಿರುವುದಿಲ್ಲ. ಮತ್ತೆ ಇದನ್ನು ತೆಗಿ, ಅದನ್ನು ಇಡು. ಹಾಗಾದ್ರೆ ಇದು ಉಳಿಯುವುದಿಲ್ಲ ಬಾಕಿ. ಒಂದನ್ನು ಉಳಿಸಬೇಕಾಗ್ತದೆ, ಎರಡನ್ನೂ ಇಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಜೀವನ ಚರಿತ್ರೆಯಲ್ಲಿ ಯಾವುದನ್ನು ನಾವು ಸ್ವೀಕರಿಸುತ್ತೇವೆಯೋ ಅದು ಏಕಮುಖವಾಗಿಯೇ ಇರಬೇಕು, ದ್ವಿಮುಖತೆ ಕಲ್ಲದು. 2 ಬೇಡ ಅಂತ ಹೇಳುವುದು. ಅದಕ್ಕೆ ನಾವು ಏಕಪತ್ನಿ ವ್ರತಸ್ಥ ಎಂಬುದಾಗಿ ಹೇಳಿದೆ. ರಾಘವ, ಬರುವಾಗ್ಲೇ ಮನದಲ್ಲಿ ಎಷ್ಟೋ ಆಸೆಗಳನ್ನು ಇಟ್ಕೊಂಡು ಬಂದಿದ್ದೇನೆ. ಬಂದವರನ್ನು ಬರಿ ಕೈಯಲ್ಲಿ ಕಳಿಸಿದವನು ನೀನಲ್ಲಂತೆ. ಇಂದು ನಾನು ಬಂದು ನಿನ್ನಲ್ಲಿ ಕೇಳಿಕೊಂಡೆ, ನನಗೆಲ್ಲ ಏನಾದರೂ ದಾರಿಯನ್ನು ತೋರಿಸು ಎಂಬುದಾಗಿ ನನ್ನ ಮನಸ್ಸನ್ನು ನೋಯಿಸಿ ಎಂದು ಕಳಿಸುತ್ತಾರೆ. ನಿನ್ನನ್ನು ಬರಿಕೈಯಲ್ಲಿ ಕಳಿಸಬಾರ್ದು. ಮತ್ತೆ ಒಂದು ಉಪಾಯ ಅಲ್ಲ, ನಿನ್ಗೆ ಮದುವೆ ಆಗದಿದ್ರೆ ಮತ್ತೆ ನಾನು ಬರಿಕೈಯಲ್ಲಿ ಹೋಗ್ಬೇಕಲ್ಲ. ಒಂದು ಉಪಾಯ ಹೇಳ್ತೇನೆ, ದಾರಿ ತೋರಿಸ್ತೇನೆ ನಾನು. ದಾರಿ ತೋರಿಸ್ತೀಯ? ಏನು? ನನ್ನ ತಮ್ಮ ಇದ್ದಾನ ಲಕ್ಷ್ಮಣ. ತಮ್ಮನ? ಹೌದು. ಅವನ ಮಡದಿ ಈಗ ಅವನ ಸನಿಹದಲ್ಲಿ ಇಲ್ಲ. ನಿನಗೆ ಒಬ್ಬ ತಮ್ಮನಿದ್ದಾನ? ನನಗೂ ಒಂದು ಲೋಕದಲ್ಲಿ ತಮ್ಮನಿರುವ ಇರ್ತಾರೆ. ಅಲ್ಲ, ನೀನು ಇಷ್ಟು ಚಂದ, ನಾನು ಯೋಚಿಸುವುದಿಲ್ಲ ತಮ್ಮ ಇಷ್ಟು ಚಂದ ಇರ್ಲಿಕ್ಕಿಲ್ಲ. ಅಲ್ಲ, ತಪ್ಪು ಭಾವಿಸಬೇಡ. ನೀನು ಇಷ್ಟು ಚಂದ ಅಂತ ಆದ್ರೆ ನಿನ್ನ ತಮ್ಮ ಎಷ್ಟು ಚಂದ ಇರಬಹುದು ಅಂತ ಕಲ್ಪನೆ ಮಾಡಿದ್ದು. ನಾವು ತಪ್ಪು ಭಾವಿಸುವುದೇ ಇಲ್ಲ. ಯಾಕಂದ್ರೆ ತಪ್ಪು ಮಾಡಿದ್ರೆ ಅವರಿಗೆ ಹೊಣೆ, ನಾವೇನ್ ಮಾಡ್ಲಿಕ್ಕೆ ಆಗ್ತದೆ? ನೋಡು, ಅವನು ನನಗಿಂತ 100 ಮಣಿ ತಿಳಿವಾಗಿದ್ದಾನೆ. ನೀನು ಅಲ್ಲಿಗೆ ಹೋಗಿ ವಂಚನೆ ಇಲ್ಲದೆ ಹೋಗ್ಬೇಕು. ಚಂಚಲಾಕ್ಷಿ ಆದಂತ ನೀನು ವಂಚನೆ ಇಲ್ಲದೆ ಅವನಲ್ಲಿ ಹೋಗಿ ನಿನ್ನ ಮನದ ಇನ್ನಿತವನ ಅವನಲ್ಲಿ ಹೇಳಿದ್ದಾರೆ, ಅದನ್ನು ಅವರು ಕೇಳಿದ್ದಾರೆ, ಅದಕ್ಕೆ ಅವ ಸಮ್ಮತಿ ಸೂಚಿಸಿದ್ದಾರೆ. ಅವನು ಮನಸ್ಸು
ಮಾಡಿದರೆ ಮಾಡಿದ್ರೆ? ನಿನ್ನ ಯೋಗದಲ್ಲಿ ಅದು ಇದ್ರೆ ನಿನ್ನ ಭಾಗ್ಯ ಉದಯಿಸಿದರೆ ನಿನಗೆ ಕಲ್ಯಾಣ ಆಗ್ತದೆ. ಹೌದಾ? ಈಗ ನಾನು ಅಲ್ಲಿಗೆ ಹೋಗ್ಬೇಕು. ಒಳ್ಳೆ ಒಂದು ಆಶೀರ್ವಾದ ಮಾಡಿ ಕಳಿಸಿಕೊಳ್ಬೇಕು. ಹಾಗೆ ದೇವರು ನಿನ್ನ ಯೋಗದಲ್ಲಿ ಏನು ಕರೆದಿದ್ದರೋ ಅದು ಅಲ್ಲ, ಇನ್ನು ಮುಂದೆ ನೀನು ನನ್ನ ಭಾವ ಅಲ್ಲ. ಎಷ್ಟು ಬೇಗ ಭಾವ ಬದಲಾಯಿತದೆ. ಸ್ವಲ್ಪ ಸಮಯದ ಹಿಂದೆ ನೀನು ನನ್ನನ್ನು ಮದುವೆಯಾಗಿ ಸುಖಿಸಬೇಕು, ತುಟಿಯನ್ನು ಹಾಗೆ ಮಾಡಬೇಕು, ಹೀಗೀಗ ಭಾವ. ಅದೇ ಎಲ್ಲಿಯಾದ್ರೂ ಮಗ ಇದ್ರೆ ನಾನು ಮಾವ ಆಗ್ತಾ ಇದ್ದೆ. ಹಾಗಲ್ಲ, ಈಗ ನಿನ್ನ ತಮ್ಮನೊಂದಿಗೆ ನನ್ನ ಮದುವೆ ಆದ್ರೆ ಸಂಬಂಧದಲ್ಲಿ ನೀನು ನನಗೆ ಭಾವ ಅಲ್ಲ, ಆದ್ರೆ ನನ್ನ ರಾಮ ಭಾವ. ಆಶೀರ್ವಾದ ಮಾಡಿ ಕಳಿಸು, ಮಾಡಿ ಬರ್ತೇನೆ. ರಾಮಚಂದ್ರನಿಂದ ಅಪ್ಪಣೆಯನ್ನು ಪಡೆದುಕೊಂಡು ಆತನ ತಮ್ಮನಾದಂತಹ ಲಕ್ಷ್ಮಣನನ್ನು ಮದುವೆಯಾಗುವುದಕ್ಕಾಗಿ ಮುಂದೆ ಮುಂದೆ ಬಂದಿದ್ದೇನೆ. ಸ್ವಾಮಿ, ಯೋಚನೆ ಮಾಡುವುದು, ರಾಮನಲ್ಲಿಗೆ ಹೋಗುವಾಗ ಎಷ್ಟೋ ಶೃಂಗಾರವನ್ನು ಮಾಡಿಕೊಂಡು ಹೋಗಿದ್ದೇನೆ. ಈಗ ಅವನಿಗಿಂತ 100 ಮಡಿ ಚಂದದ ಅವನ ತಮ್ಮ ಲಕ್ಷ್ಮಣ ಆಗ ಆಡಿದ ಬಣ್ಣ ಹೋಯ್ತು. ಈಗ ನೋಡಿ, ಕಾಲಿಗೆಲ್ಲ ಕೆಳಗೆ ಬಂತು. ಅಪ್ಪ, ಹೀಗೆ ಹೋದ್ರೆ ಆದಿತಾ? ಅವನಿಗೆ ನನ್ನ ಮೇಲೆ ಅನುಮಾನ ಬರ್ಲಿಕ್ಕುಂಟು. ಇದು ವೇಷ ಅಂತ ಗೊತ್ತಾಗಬಾರ್ದು. ಅದಕ್ಕೆ ಕೈಗನ್ನಡಿಯನ್ನು ಹಿಡಿದು ಪುನರಪಿ ಉಪ್ಪನ್ನು ಎಲ್ಲ ಮುಖಕ್ಕೆ ಬೇಕಾದಂತಹ ಬಣ್ಣವನ್ನು ಹಾಕಿಕೊಂಡಿದ್ದೇನೆ. ಮಾತ್ರವಲ್ಲ, ಮತ್ತೆ ಸೀರೆಯನ್ನು ತೊಟ್ಟುಕೊಂಡಿದ್ದೇನೆ. ಅದಕ್ಕೆ ಒಪ್ಪಂತ ಪುಪ್ಪವನ್ನು ತೊಟ್ಟುಕೊಂಡಿದ್ದೇನೆ. ಅಂಗಾಂಗಕ್ಕೆ ಬೇಕಾದಂತಹ ಬಂಗಾರದ ಆಭರಣಗಳಿಂದ ಶೃಂಗಾರ ಮಾಡಿಕೊಂಡಿದ್ದೇನೆ. ಸ್ವಾಮಿ, ತಡ ಮಾಡುದು ಯಾಕೆ? ನಿಲ್ಲಿಕ್ಕೆ ಆಗುದಿಲ್ಲ. ಮನಸ್ಸು ಅತ್ತ ಸೆಳೆಯುತ್ತಾ ಉಂಟು. ನೋಡ್ಬೇಕು ಆತನನ್ನು. ಹೌದಪ್ಪ, ಇನ್ನು ನಿಲ್ಲುದಲ್ಲ. ಆದಷ್ಟು ಬೇಗ ಅಲ್ಲಿಗೆ ಹೋಗೋಣ. ಆ
ಸತ್ಯಪ್ಪ. ಎಂತಹ ಸುಂದರ ಇವನನ್ನು ನೋಡಿದ್ರೆ ಮನಸ್ಸು ನಿಂತಲ್ಲಿ ನಿಲ್ಲುವುದಿಲ್ಲ. ಆತನನ್ನು ನೋಡಿ ಆಗಾದದ್ದು, ಈತನನ್ನು ನೋಡಿ ನಾನು ಸತ್ತೇ ಹೋಗ್ತೀನಿ ಅಂತ ಕಾಣ್ತದೆ. ಅಷ್ಟು ಚಂದಪ್ಪ. ಲಕ್ಷ್ಮಣದೇವ, ನಾನು ನಿನ್ನನ್ನು ಮದುವೆ ಆಗಬೇಕು ಎಂಬುದಾಗಿ ಇಲ್ಲಿವರೆಗೆ ಬಂದಿದ್ದೇನೆ. ಹೌದು, ಬೇಗ ಮದುವೆ ಆಗಲ್ಲ. ನೀನು ಯಾರು ಅಂತ ನನಗೆ ಗೊತ್ತಿಲ್ಲ. ಓ, ನಿನ್ನನ್ನು ಕಂಡವನಲ್ಲ. ಹೌದಲ್ಲ? ಈ ಪರಿಸರದ ರಕ್ಷಣೆಗೆ ನಿಂತವನು. ನೀನು ಎಲ್ಲಿಂದ ಬಂದೆಯೋ? ಯಾರು ನೀನು? ನಿನ್ನನ್ನು ನೋಡಿದ ಬಳಿಕ ನಾನು ಯಾರು, ಎಲ್ಲಿಂದ ಬಂದವಳು, ಯಾಕೆ ಬಂದವಳು ಎಲ್ಲ ಮರೆತು ಹೋಯಿತು. ಅಷ್ಟು ಚಂದ ನೀನು. ಹೌದಪ್ಪ, ನಾನಾಗಿ ಬಂದದ್ದಲ್ಲ. ನಿನ್ನ ಅಣ್ಣ ರಾಮದೇವ, ರಾಮಚಂದ್ರಮ, ಶ್ರೀರಾಮಚಂದ್ರ ನನ್ನನ್ನು ಇಲ್ಲಿಯವರೆಗೆ ಕಳುಹಿಸಿಕೊಟ್ಟಿದ್ದಾನೆ. ನನಗೊಬ್ಬ ತಮ್ಮನಿದ್ದಾನೆ, ಅತೀ ಸುಂದರ, ಅತೀ ಚೆಲುವ. ಆತ ನಿನಗೆ ಸರಿತಕ್ಕ ವರ. ನನ್ನನ್ನು ಮದುವೆಯಾಗುವುದಕ್ಕಾಗಿ, ನಿನ್ನಲ್ಲಿ ಕೇಳಿಕೊಳ್ಳುವುದಕ್ಕಾಗಿ ಹೇಳಿ ಕಳಿಸಿದ. ನನ್ನನ್ನು ಮದುವೆಯಾದಕ್ಕೆ ಇನ್ನೊಂದು ಬೇಡ, ಅಣ್ಣನ ಆಜ್ಞೆ, ಮದುವೆಯಾಗು.
ನನ್ನನ್ನು ಆಡದಿರು. ಯಾಕೆ? ನೀನು ಯಾರು ಏನು ಎಂಬುದನ್ನು ನನಗೆ ಏನು ಗೊತ್ತಿಲ್ಲ. ನನ್ನ ಅಣ್ಣನ ಹೆಸರನ್ನು ಹೇಳಿ ನನ್ನ ಬಳಿಗೆ ನೀನು ಬಂದೆ. ನಿನ್ನ ಅಣ್ಣನ ಆಜ್ಞೆ ಆಗಿದೆ, ಹೋಗು ನನ್ನ ತಮ್ಮನನ್ನು ಮದುವೆಯಾಗು ಎಂಬುದಾಗಿ ಅಣ್ಣ ಹೇಳಿದ ಬಳಿಕ ಇಲ್ಲಿ ನಾನು ಬಂದೆ. ಇನ್ನು ನೀನು ತಡ ಮಾಡುವುದು ಯಾಕೆ? ಅಣ್ಣನ ಆಜ್ಞೆಯನ್ನು ಮೀರುವುದಕ್ಕೆ ಆಗುವುದಿಲ್ಲ. ಅಣ್ಣನ ಆಜ್ಞೆ ಆಗಿದೆ ಸರಿ, ಅಲ್ಲ ಪುರೋಹಿತರು, ಆದ್ರೆ ನಾನು ಹೇಗೆ ನಂಬಬೇಕು? ಪುರೋಹಿತರು ಬೇಡ, ನಾವು ಹೀಗೆ ಒಂದು ಗಾಂಧರ್ವ ರೀತಿಯಿಂದ ಮದುವೆ ಆಗುವ, ಮತ್ತೆ ಅಲ್ಲಿ ಹೋಗುವ. ಹಾಗೆಲ್ಲ ಆಗ್ಲಿಕ್ಕಿಲ್ಲ. ಮತ್ತೆ ಅಣ್ಣನ ಆಜ್ಞೆಯನ್ನು ಪಡೆದು ನೀನು ಬಂದಿರುವೆ. ಹೌದಪ್ಪ. ಮತ್ತು ನನಗೆ ಏನು ಗೊತ್ತಿಲ್ಲ, ಸಾಕ್ಷಿಯೂ ಇಲ್ಲ. ಅವ ಹೇಳಿದ ಕುರುಹು ಏನಾದ್ರೂ ಉಂಟೆ? ಈಗ ನಿನ್ನ ಅಣ್ಣ ಏನು ಅಣ್ಣವೇ ಕಳಿಸಿದ್ದಾನಂತ ಏನಾದ್ರೂ ಕುರುಹು? ಸಾಕ್ಷಿ ಇಲ್ಲ, ಕುರುಹಿ ಇಲ್ಲ. ಸಾಕ್ಷಿ ಇಲ್ಲ ಇದ್ರೆ ನೀನು ನನ್ನನ್ನು ಮದುವೆ ಆಗುದಿಲ್ಲ. ನನಗೆ ಗೊತ್ತೇ ಇಲ್ಲ. ಆಗ ನನಗೆ ಯೋಚನೆ ಆಗ್ಲಿಲ್ಲ ಇದು ಈಗೂ ಒಂದು ಆಗುವುದುಂಟೆ ಎಂಬುದಾಗಿ. ಹಾಗಾಗಿ ಬಂದವರಿಗೆ ಸುಂಕವಿಲ್ಲ ಎಂಬಂತೆ ಮೊದಲು ಹೋಗಿ ಗುರುತು. ಈಗ ನಾನು ಗುರುತಂದ್ರೆ ನಿನ್ನನ್ನು ಮದುವೆ ಆಗ್ತಿ ಖಂಡಿತ ಅಲ್ವಾ? ಈಗ ನಾನು ಹೇಳೋದು ಏನು ರಾಮ, ಏನಿದು? ಎಲ್ಲಿದ್ದಾನೆ ಮದುಮಗ? ಯಾರು ಮದುಮಗ? ಮದುವೆ ಆಗ್ಲಿಕ್ಕೆ ಹೋದದಲ್ಲ ನೀನು? ರಾಮ ಅಲ್ಲ, ಈಚೆಯಿಂದ ಆಚೆ, ಆಚೆಯಿಂದ ಈಚೆ ನನ್ನನ್ನು ಕಾಲಿನಿಂದ ನೀವಿಬ್ರು ಅಣ್ಣ ತಮ್ಮಂದಿರು ಒಡಿತಾ ಇದ್ದೀರಲ್ಲ ಹೀಗೇಗಂತ. ಎಂತ ಇದು? ಮತ್ತೆಂತ ಇದು? ಅಲ್ಲ ನೀನು ಹೋಗುವಾಗಲೇ ಹೇಳ್ಬೇಕಿತ್ತಲ್ಲ, ಇಂಥದ್ದೊಂದು ಕುರು ಉಂಟು, ಇದನ್ನು ಕೊಂಡೋಗಿ ನನ್ನ ತಮ್ಮನಿಗೆ ತೋರಿಸು, ಅದನ್ನು ನೋಡಿದ ತಕ್ಷಣ ಆತ ನಿನ್ನನ್ನು ಮದುವೆ ಆಗ್ತಾನೆ ಎಂಬುದಾಗಿ. ಅದನ್ನು ಬಿಟ್ಟು ಇಲ್ಲಿಂದ ನೀನು ಅಲ್ಲಿ ದುಡಿಬಿಟ್ಟ, ಅಲ್ಲಿಂದ ಅವನು ಇಲ್ಲಿ ದುಡಿಬಿಟ್ಟ. ನಮ್ಮ ಪರನಾಶ್ರಮ ಬೀಳಬಾರದು. ಮತ್ತೆ ಅಲ್ಲ ಇಷ್ಟೆಲ್ಲ ಸಮಯಾವಕಾಶವನ್ನು ವ್ಯರ್ಥಗೊಳಿಸಕ್ಕೆ ಉಂಟಾ? ಅಲ್ಲ ನೀನು ಮೊದಲೇ ನೋಡು, ಇದನ್ನು ನನ್ನ ತಮ್ಮನಿಗೆ ತೋರಿಸು, ಇದನ್ನು ನೋಡಿದ ತಕ್ಷಣ ವಿಷಯ ಏನಂತ ನನಗೆ ಅರ್ಥ ಆಗ್ಲಿಲ್ಲ. ಈಗ ನಿನ್ನ ತಮ್ಮನಿಗೆ ಕುರುಹು ಬೇಕಂತೆ, ಸಾಕ್ಷಿ ಸಾಕ್ಷಿ ಬೇಕಂತೆ. ಸಾಕ್ಷಿ ನಾನು ಎಲ್ಲಿಂದ ಕೊಡುವುದು? ನೀನು ಕೊಟ್ಟಿದ್ದೀಯ ಹೋಗುವಾಗ ನನ್ಗೆ? ಗುರುಮಠ ಎಲ್ಲಿ? ಯಾರು? ಯಾಕೆ? ಬೊಬ್ಬೆ ಹಾಕ್ಲಿಕ್ಕೆ ಯಾರು? ನಾನು ತಲೆ ಬಿಸಿ ಆಗ್ತಾ ಉಂಟು, ತಡಲಿಕ್ಕೆ ಆಗುದಿಲ್ಲ ನನ್ಗೆ. ಅಲ್ಲ ಬೊಬ್ಬೆ ಹಾಕಿ ಹಾಕ್ತಾರೆ. ಮತ್ತೆ ಬೊಬ್ಬೆ ಆಗದೆ ಹೆಣ್ಣುಗಳು ಮೃದು ಭಾಷಿಣಿಗಳಾಗಿರಬೇಕು. ನಾನು ಹಾಗೇನೆ ರಕ್ಕಸರಾಗಿ ಯಾಕೆ ಅಂತ ಗೊತ್ತಾಗೋದು. ಅದೇ ಹೇಳಿದ್ದಿ, ಅಮ್ಮ ರಕ್ಕಸಿ ಅಪ್ಪ ಬ್ರಾಹ್ಮಣ. ಯಾವ ಗುಣ ಬಂದಿದೆ? ಈಗ ನನ್ನ ಅಮ್ಮನ ಗುಣ ಬಂದದ್ದು ನನ್ಗೆ. ಆಗ ಅಪ್ಪನ ಗುಣ, ಈಗ ಅಮ್ಮನ ಗುಣ. ಎರಡೂ ಗುಣ ಸಮ್ಮಿಳಿತವಾಗಿದೆ ಇದರಲ್ಲಿ. ಈಗ ಬಂದಾಗ ಈಗ ಏನಾಗ್ಬೇಕು ವಿಷಯ? ನಿನ್ನ ತಮ್ಮನಿಗೆ ಸಾಕ್ಷಿ ಸಾಕ್ಷಿ ಬೇಕಂತೆ, ಎಲ್ಲಿಂದ ಕೊಡುವುದು ನಾನು? ನೀನು ಹೋಗುವಾಗ ಯಾವ ಸಾಕ್ಷಿ? ಏನು ವಿಷಯ? ನೀನೇ ನನ್ನನ್ನು ಕಳಿಸಿ ಕೊಟ್ಟದಂತ ಅವನಿಗೆ ಗೊತ್ತಾಗ್ಬೇಕಂತೆ. ಕುರುಹು ನನ್ನ ಅಣ್ಣ ಶ್ರೀರಾಮಚಂದ್ರ ಹಾಗೆ ಹೇಳಲಿಕ್ಕಿಲ್ಲ, ನೀನು ನೀನಾಗಿಯೇ ಬಂದದ್ದು ಅಂತ ನನ್ಗೆ ಹೇಳಿಬಿಟ್ಟ. ಈಗ ನಾನಾಗಿ ಅವನಲ್ಲಿಗೆ ಹೋದತ್ತ? ಎಂತಹ ಭ್ರಾತೃ ಪ್ರೇಮ ನನ್ನ ತಮ್ಮನಿಗೆ. ಮತ್ತೆ ಕೆಲವರಾದ್ರೆ ಹೆಣ್ಣು ನೋಡಿದಾಗಲೇ ಮದುವೆ ಆಗಿ ಮತ್ತೆ ತಿರುಗಿ ಹೋಗಿ ಮತ್ತೆ ಬಂದಾಗ. ಅಲ್ಲ ನಿನ್ನ ತಮ್ಮ ಹೇಗೆ ಏನು ಅಂತ ನಿನ್ಗೆ ಗೊತ್ತುಂಟ ಇಲ್ವಾ? ನನ್ನ ಹತ್ರ ಹೋಗುವಾಗ್ಲೇ ನನ್ನ ತಮ್ಮ ನಂಬಲಿಕ್ಕಿಲ್ಲ, ಇಂಥದ್ದನ್ನು ನನಗೆ ಕೊಡ್ತೇನೆ, ಇದನ್ನು ಅವನಿಗೆ ತೋರಿಸು, ತೋರಿಸಿದ ತಕ್ಷಣ ಆತನಿಗೆ ಗೊತ್ತಾಗ್ತದೆ ಅಂತ ನೀನು ಮೊದಲೇ ಹೇಳ್ತಾ ಇದ್ರೆ ಇಷ್ಟೆಲ್ಲ ನಡಲಿಕ್ಕೆ ಉಂಟಾ? ನಿನ್ನ ಮಾತಿನ ಕೊನೆಗೆ ಒಂದು ರೇ ಸೇರಿಸಿದ್ದೆ ನಾನು. ಆದರೆ ಹೋದರೆ ಸಿಕ್ಕಿದರೆ. ಓ ಹೌದಲ್ಲ, ರೇ ಒಂದಿತ್ತು, ಅದನ್ನು ಎತ್ತಿ ಬಿಸಾಡು, ಅದು ಬೇಡ. ಈಗ ತಮ್ಮ ನಿನ್ನನ್ನು ಬಿಸಾಕಿದ್ದಾರೆ ಬಿಡು. ಈಗ ಏನಾಗ್ಬೇಕು? ಸಾಕ್ಷಿ ಬೇಕಂತೆ. ಏನು ಕೊಡುದು? ಏನಾದ್ರೂ ಕೊಡಲ್ಲ. ಅದು ನೀವು ಕದ್ದುಕೊಂಡು ಹೋದಂತ ತಮ್ಮ ತಿಳಿದ್ರೆ ಏನ್ ಮಾಡ್ತಿ? ಅದನ್ನು ಕೊಂಡು ಹೋದ್ರೆ ಕದ್ದುಕೊಂಡು ಹೋದದ್ದು. ಮಕ್ಕಳೇ ಬಂದವರು ಕದ್ದುಕೊಂಡು ಹೋಗ್ಲಿಕ್ಕಿಲ್ಲ ಅಂತ ಅವ ಹೇಗೆ ನಂಬುವುದು? ಹಾಗಿದ್ರೆ ವಿಶ್ವಾಸ ಉಂಟು. ಮತ್ತೇನು ಮಾಡ್ತೀವಿ? ಏನಾಗ್ಬೇಕು? ಬರೆದು ಕೊಡ್ಬೇಕಂತ ನೋಡುದು ನೀನು. ಈಗ ನನ್ನ ಅಂಗೈಯಲ್ಲಿ ಬರೆದ್ರೆ ನಿಮಗೆ ಬರೀಲಿಕ್ಕೆ ಬರುದಿಲ್ಲ, ನೀವೇ ಬರ್ಕೊಂಡು. ನಾನೇ ಬರೆದುಕೊಂಡು ಬಂದ ಅಂತ ಹೇಳ್ತಾರೆ. ಕಾಲದಲ್ಲಿ ಯಾರೆಲ್ಲ ಏನನ್ನು ಎಷ್ಟು ಬೇಕಂತ ಬರೆದು ಕೊಡ್ತಾರೆ. ಸಂಶಯದ ಪಿಶಾಚಿಯವನು ಹೇಳಿದ ಸಾಕ್ಷಿಯನ್ನು ಹಾಕ್ತಾರೆ, ಹಸ್ತಮುದ್ರೆಯನ್ನು ಕೊಡ್ತಾರೆ. ನಿನ್ನ ಹಸ್ತಮುದ್ರೆ ಹಾಗೆ ಬೇರೆ ಹಸ್ತಮುದ್ರೆ ಸಾವಿರ ಆಗ್ತದೆ ಬರಲಿಕ್ಕೆ. ಒಬ್ಬರಾಗಿ ಇನ್ನೊಬ್ಬರು ಬರೆಯುವುದಿಲ್ವಾ? ನೀವು ಎಷ್ಟು ಬರ್ತಿದ್ದೀವಿ? ಮತ್ತೆ ಅದು ಆಗ್ಲಿಕ್ಕಿಲ್ಲ. ಪುನಃ ಅಲ್ಲಿ ಹೋಗ್ಬೇಕು, ಪುನಃ ಇಲ್ಲಿ ಬರ್ಬೇಕು. ಪುನಃ ಬರ್ಬೇಕು. ಬರುವ ಹಾಗೆ ಆಗ್ಬಾರ್ದು. ಇನ್ನು ನಾನು ಹೋದವಳು, ಅವನನ್ನು ಮದುವೆಯಾಗಿ ಬರ್ಬೇಕು. ಇಲ್ಲಿ ನೀನು ಮತ್ತು ನನ್ನ ಅಕ್ಕ ಸೀತಾದೇವಿ ಆರಕ್ಕೆ ನಿಂತ್ಕೊಂಡು, ಮಂಗಳ ಆರಕ್ಕೆ ನಿಂತ್ಕೊಂಡು ದಾರಿ ಬದಿಯಲ್ಲಿ ನಾನು ಈಗ ಆದೀತು. ಅದು ಮತ್ತೆ ಈಗ ಎಲ್ಲಿ ಬರೆಯುವುದು? ಅದೇ ನಾನು ಹೀಗೆ ಗೊತ್ತಾಯ್ತು. ಅಂಗೈಯಲ್ಲಿ ಬರೆದ್ರೆ ನಾನೇ ಬರ್ತೇನೆ ಅಂತ ಯೋಚಿಸ್ತಾನೆ. ನಿನ್ನ ಬೆರಳ ಉಂಗುರ ಕೊಂಡೋದ್ರೆ ಕದ್ದದ್ದಂತ ಹೇಳ್ತಾನೆ. ಅದನ್ನು ಕೊಂಡೋದ್ರೂ ಆಗ್ಲಿಕ್ಕಿಲ್ಲ, ಸಂಶಯ ಬರ್ತದೆ. ಹಾಗಿದ್ರೆ ಬರೀಲಿಕ್ಕೂ ಆಗ್ಬಾರ್ದು, ನೋಡ್ಲಿಕ್ಕೂ ಆಗ್ಬಾರ್ದು. ಅಂತಹ ಸ್ಥಳದಲ್ಲಿ ನೀನೊಂದು ಬರೀಬೇಕು. ಎಲ್ಲಿ 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 ಅಂತ ಯಾಕೆ ನೀನು ಯೋಚನೆ ಮಾಡೋದು? ಇಲ್ಲಿ ಇದು ನನ್ಗೆ ಆಗ್ತದೆ
ಹೋಗ್ತದೆ ಕೈ ಹೋಗ್ತದ ಹೇಳಬೇಕಿತ್ತು ನೀನು ಬೇರೆ ಜಾಗ ಹೇಳಿದ್ರೆ ಕೂತದ್ದು ಯಾರು ನಿನ್ನ ಹಣೆಯಲ್ಲಿ ಬ್ರಹ್ಮದೇವ ಬರ್ತಿದ್ದಾನೆ ಬಾ ಬಾ ಬರಿ ಬರಿ ನಿನಗೆ ಏನಾಗಬೇಕು ರಾಘವ ಏನಿದು ಎಲ್ಲ ಬರ್ಲಿಕ್ಕೆ ಆಗುದಿಲ್ಲ ನನಗೆ. ಬರ್ದಾಯ್ತು ಆಯ್ತಲ್ಲ ಇನ್ನು ನಾನು ಹೋಗ್ತೇನೆ ಇನ್ನು ನೀನು ಹೋಗು ಹ? ಏನು ರಾಘವ ಅಲ್ಲ ತಮ್ಮದಲ್ಲಿ ಅಲ್ಲ, ಆಗ ನೀನು ಒಳ್ಳೆ ರೀತಿಯಿಂದ ಹೇಳಿ ಕಳಿಸಿದೆ ಈಗ ನೀನು ಹೋಗು ಅದು ನೀನು ಹಾಗೆ ಬರುವಾಗ ಹೇಳಿದ್ದೇವೆ ಏನು ಶೃಣು ನಮ್ಮ ವಚನ ಈಗ ಬಂದು ಹೋಗ್ಬೇಕು ಆಶ್ರಮ ಬೀಳ್ಬಹುದು ನನಗೊಂದು ಆಶ್ರಯವನ್ನು ಕೊಡ್ತಾ ಇದ್ದೀಯಲ್ಲ ಇದು ತಮ್ಮನೊಟ್ಟಿಗೆ ಮದುವೆ ಇನ್ನು ನಾನು ನಿಮ್ಮೊಟ್ಟಿಗೆ ಇಲ್ಲೇ ಇರುವುದು ಆಶ್ರಯ ಕೊಡುವುದಕ್ಕೆ ಮುಂಚೆಯೇ ಹೀಗೆ ಕೊಟ್ರೆ ಹೇಗೆ ಅದು ನಾನು ಒಟ್ಟಿಗೆ ಇರುವುದಲ್ವ ಇಲ್ಲಿಗೆ ಹಾಗೆ ಒಟ್ಟಿಗೆ ಇರುವ ಲಕ್ಷಣ ಇಲ್ಲ ಹೋಗಿ ಬರ್ತೇನೆ. ಹಾಗೆ ಹೋಗು, ಹೋಗು. ಲಕ್ಷ್ಮಣದೇವ ಪುರಾಣ ಬೇಕು ಅಂತ ಹೇಳಿದ್ಯಲ್ಲ ತಂದಿದ್ದೇನೆ ತಂದಿದ್ದೀಯಾ ಹೌದು ಎಲ್ಲಿ ನೋಡ್ಬೇಕಾ ಎಷ್ಟು ಅವಸರ ನಿನ್ಗೆ ಸ್ವಲ್ಪ ಸಮಾಧಾನ ಮಾಡು ಅಲ್ಲ ಅಷ್ಟು ಅವಸರ ಯಾಕೆ ಅಲ್ಲ ನಾನು ಮಾತನಾಡುವಾಗ ನಿನ್ಗೆ ನನ್ನಲ್ಲಿ ಮಾತನಾಡ್ಲಿಕ್ಕೆ ಆಗುದಿಲ್ಲ ಈಗ ಪುರಾವೆ ತಂದಿದೆ ಅಂತ ಹೇಳುವಾಗ ಎಲ್ಲಿ ತೋರಿಸು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನೋಡು
ಅಖಿಲ ಪ್ರಪಂಚವನ್ನೇ ಗೆದ್ದವನು ನಾವು. ಎಲ್ಲವೂ ಸುಗಮವಾಗಿತ್ತು. ಸಂತೋಷಕರವಾದ ಜೀವನವು ಲಂಕೆಯಲ್ಲಿ ನಾವು ನಡೆಸುತ್ತಾ ಬಂದಿದ್ದೆವು. ಆ ಕಾಲದಲ್ಲಿ ನಮ್ಮ ತಂಗಿ ಶೂರ್ಪನಖಿಯ ಮದುವೆ ವಿದ್ಯುತ್ ಜೀವನದಲ್ಲಿ ಆಗಿತ್ತು. ಏನು ಮಾಡೋಣ, ವಿರೋಧಿಗಳೊಂದಿಗೆ ಯುದ್ಧ ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ಆ ವಿದ್ಯುತ್ ನಮ್ಮ ವಿರೋಧಿಗಳ ಪಕ್ಷದಲ್ಲಿ ಸೇರಿಕೊಂಡು ಕಾದಾಡಿದ್ದರಿಂದ ಹುಟ್ಟಿದವನ್ನಂತ ನಮ್ಮ ಹಮ್ನ ರಾವಣ ಆ ವಿದ್ಯುತ್ ಜೀವನನ್ನು ಕೊಂದು ಬಿಟ್ಟ. ಇದರಿಂದ ನಮ್ಮ ತಂಗಿಗೆ ತುಂಬ ದುಃಖವಾಯಿತು. ಬಹಳಷ್ಟು ಮೊಬ್ಬೆಟ್ಟರು. ಆಮೇಲೆ ರಾಮನೇನು ಮಾಡಿದ, ಅವನ ಮನಸ್ಸನ್ನು ಸಾಂತ್ವನಗೊಳಿಸುವುದಕ್ಕಾಗಿ ಈ ದಂಡಕಾರಣ್ಯದಲ್ಲಿ ನಮಗೆ ತಿಳಿದಂತೆ ಪ್ರದೇಶ ಇಲ್ಲಿಯೇ ನೆಲೆಯುವಂತ ಅವಳನ್ನು ಕಲಿಸುತ್ತಾ ಅವನ ಬೆಂಗಾವಲಿಗೆ ನಮ್ಮೆಲ್ಲರನ್ನು ಕಲಿಸಿದ. ನಾವು 3 ಅಣ್ಣಂದಿರು 14,000 ರಾಕ್ಷಸ ಸೇನೆಯನ್ನು ಕೂಡಿಕೊಂಡು ನಾವಿಲ್ಲಿ ರಾಜ್ಯಭಾರವನ್ನು ಮಾಡುತ್ತಿದ್ದಂತ ಸಂದರ್ಭದಲ್ಲಿ ಒಂದು ಕೆಟ್ಟ ವಾರ್ತೆ ಏನದು ಗೊತ್ತೇ? ಅತಿಕ್ರಮಣವನ್ನು ಮಾಡಿದ್ದಾರಂತೆ. ಅಯೋಧ್ಯೆಯಿಂದ ಬಂದವರು ರಾಮ ಲಕ್ಷ್ಮಣ ಊಹಿಸುವರು. ಅವನಿಂದ ನಮ್ಮ ತಂಗಿ ಸುರ್ಪನಖಿಯ ಮರಣಚ್ಛೇದವಾಗಿದೆ. ಮೂಗು ಕಿವಿಗಳನ್ನು ಕತ್ತರಿಸಿ ರೂಪಗೊಳಿಸಿದ್ದಾರೆ. ಏನು ನೋಡುವುದು ನಾವು?
ಹೌದಾ? ಹೌದು. ನೀವೇರ? ನಾವಿರುವರೆ. ನೀವಿರುವರ? ಕೇಳಿಕ್ಕೆ ಬಂದವರು ನೀವಿರುವರು ಬಿಡಿ. 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 ಮೂರು ಮೂರ್ತಿಗಳಾದ ಹರಿ ಈಶ ಬ್ರಹ್ಮದೇವರಲ್ಲಿ ನಾವು ಬಿಡುವವರಲ್ಲ. ನಾವು ಬಿಡುವವರಲ್ಲ. ನೀವು ಬಿಡಿದ್ರೆ ನಾವು ಬಿಡ್ತೇವೆ. ನಿಮ್ಮ ಅಂಗಡಿಯನ್ನು ಮುಚ್ಚಿಸ್ತೇವೆ. ನಿಮ್ಮಿರುವರಲ್ಲಿ ಲಕ್ಷ್ಮಣನೆಂಬವನು ಯಾರು? ಇವನು ಅವನೇ. ಹಾಗಾದ್ರೆ ನೀನು ಬದಿಯಲ್ಲಿ ಮಾತಾಡಲು ಅವನಲ್ಲಿರುವುದು ನನಗೆ. ನೀನು ಮಾತನಾಡುವ ನೀನು ಯಾರು? ನಾನು ತ್ರಿಶಿರಾಸುರ. ತ್ರಿಶೂರಾಸುರ. ಯಾರ ಮಗನು? ಯಾರ ಮಗ? ನಾನು ರಾವಣೇಶ್ವರನ ತಮ್ಮ. ಅಲ್ಲ, ರಾವಣೇಶ್ವರ ಅಂತ ಕೇಳಿದ್ರೆ ನೀನು ಯಾರಾದ್ರಲ್ಲಿ? ರಾವಣೇಶ್ವರನಿಗೆ ಮತ್ತು ನಮಗೆ ಒಬ್ಬನೇ ಅಪ್ಪ. ಒಂದು ಅಪ್ಪ, ಅಮ್ಮ ಬೇರೆ. ಅಮ್ಮ ಬೇರೆ. ಹತ್ತಿರದ ಸಂಬಂಧ. ಹತ್ತಿರದಲ್ಲ, ಬಹು ಹತ್ತಿರದ ಸಂಬಂಧ. ಅವನು ಲಕ್ಷ್ಮಣ. ಹೌದು. ನೀನು ತ್ರಿಶಿರ. ನಾನು ತ್ರಿಶಿರ. ನಾನು ರಾಮ. ನೀನು ರಾಮ. ಇದು ಕಾಡು. ನಿನ್ನಲ್ಲಿ ಕೆಲಸ ಇಲ್ಲ ನನಗೆ. ಕೆಲಸ ಇಲ್ಲ. ನನ್ನ ತಂಗಿಯ ಮೂಗು ಮತ್ತು ಕಿವಿಯನ್ನು ಕತ್ತರಿಸಿದ ಅವನಲ್ಲ. ಈಗ ಅವನ ಶಿರವನ್ನು ನಾನು ಕತ್ತರಿಸ್ತೇನೆ. ತ್ರಿಶಿರನಿಗೆ ಶಿರ ಬೇಕಾ? ಅವನ ಶಿರ ಬೇಕು. ಅವನ ಶಿರ ಬೇಕು.
ಹೌದು. ದೇವಿ. ಹೌದು. ನಿಮಗೆಲ್ಲ ದೇವಿ ಅಲ್ಲ? ಹೌದೌದು. ಕೆಲವರೆಲ್ಲ ದೇವಿ ಎಂಬುದಾಗಿ ಹೇಳಿದ್ರು. ಅವಳು ಪುರುಷಾತಿಕ್ರಮಣವನ್ನು ಮಾಡಿದುವರಿಂದ ಶಿಕ್ಷೆ ಎನ್ನುವುದಿದೆ. ಶಾಸ್ತ್ರಕ್ಕೆ ಅನುಗುಣವಾಗಿ ಸ್ತ್ರೀಯು ವದಾರ್ಹಳಲ್ಲ, ಶಿಕ್ಷಾರ್ಹಳು. ಅದಕ್ಕಾಗಿ ಅವಳನ್ನು ಶಿಕ್ಷಿಸಿದ್ದೇವೆ, ನಾಸವನ್ನು ಛೇದಿಸಿದ್ದೇವೆ. ನಾಸ ಅಂದ್ರೆ ಮೂಗು. ಹಾಗೆ ಕರ್ಣ ಕಿವಿಯನ್ನು ಕತ್ತರಿಸಿದ್ದೇವೆ. ಅಷ್ಟೇ ಶಿಕ್ಷೆ ಅವಳಿಗೆ. ಅತ್ತ ಸಾಯಲು ಬಾರದು, ಇತ್ತ ಬದುಕಲು ಬಾರದು ಎನ್ನುವಂತ ಸ್ಥಿತಿಯಲ್ಲಿ ಸದಾ ಜೀವಂತ ಇರುವವರೆಗೆ ಅದನ್ನು ನೆನಪಿಸಬೇಕು, ಮಾಡಿದ್ದು ಏನು ಎಂಬುದಾಗಿ. ಕಾಗೆ ಗೂಬೆ ಎಂಬುದಾಗಿ ಹೇಳುವುದಲ್ಲ, ಅದನ್ನು ಮಾಡಿ ತೋರಿಸಿದ್ದೇವೆ ನಾವು. ಕೇಳಲು ಬಂದಂತಹ ತ್ರಿಶಿರ, ನನ್ನ ತಮ್ಮನ ಶಿರವನ್ನು ಬಿಡು, ನಮ್ಮ ದೇಹದ ಒಂದು ರೋಮವನ್ನು ಕೊಂದು ದಂಡಕಾರಣ್ಯಕ್ಕೆ ಅತಿಕ್ರಮಣವನ್ನು ಮಾಡಿದ್ದು ಅಂತ ತಪ್ಪು. ನಮ್ಮದು ತಪ್ಪು. ಹೇಳದೆ ಕೇಳದೆ ನಮ್ಮ ವಿಭಾಗಕ್ಕೆ ಸೇರಲ್ಪಟ್ಟಂತ ಈ ಸ್ಥಳದಲ್ಲಿ ಬಂದು ತಾಯಿಯಾಗಿದ್ದೀರಲ್ಲ, ಹೇಳಿದ್ದೀರಿ ಯಾರಾದ್ರೂ? ಇಲ್ಲ, ಅದು ಒಂದನೇ ತಪ್ಪು. ಆಮೇಲೆ ನಮ್ಮ ಭಗಿನಿ ಶೂರ್ಪನಖಿಯನ್ನು ಕಿವಿ ಮೂಕುಗಳನ್ನೆಲ್ಲ ಕತ್ತರಿಸಿ ವಿರೂಪಗೊಳಿಸಿದೆಯಲ್ಲ, ಅದು ಎರಡನೇ ತಪ್ಪು. ಮೂರನೇ ತಪ್ಪು ನಿನ್ನ ಪಟ್ಟಿಯಲ್ಲಿ ಮೂರನೇ ಇರಲಿ. ಅಲ್ಲ, ಎರಡನೇ ತಪ್ಪು ಅಂತ ಹೇಳಿದ್ರು. ಇರಲಿ, ಎರಡು ತಪ್ಪುಗಳನ್ನು ಎಸಗಿದ್ದೀಯ. ಆಮೇಲೆ ಮೂರನೇ ತಪ್ಪುಂಟು. ನಮ್ಮವರನ್ನೆಲ್ಲ, ನನ್ನ ತಮ್ಮಂದಿರನ್ನು, ರಾಕ್ಷಸ ಸೇನೆಗಳನ್ನು ಎಲ್ಲರನ್ನು ಸಂಹರಿಸಿದ್ದೆ. ಅದು ಮೂರನೇ ತಪ್ಪು. ಆ ಮೂರು ತಪ್ಪಿಗೆ ನಿಮಗೆ ಅದಕ್ಕೆ ಪರಿಹಾರವನ್ನು ಕೊಡುವುದಕ್ಕಾಗಿ. ತಪ್ಪಿಗೆ ಪರಿಹಾರ ಉಂಟು. ತಪ್ಪಿಗೆ ಪರಿಹಾರ ಅಂದ್ರೆ ನನ್ನ ಅರ್ಥದ ಪರಿಹಾರ. ಅದೇ ಕೊಡ್ತೀಯ ಅಂತ ಆಯ್ತು. ಪಡ್ಕೊಂಡು ಹೋಗುವುದು ಅಲ್ಲ, ವೈಷಮ್ಯದ ಬೀಜವನ್ನು ಅದು ಮೊಳಕೆ ಹೊಡೆಯುತ್ತಾ ಇದೆ. ಆದ್ದರಿಂದ ವೈಷಮ್ಯಕ್ಕೆ ಕಾರಣಕರ್ತರಾದ ನಿಮ್ಮನ್ನು ತಾರಿಸಿ ಆ ಶೂರ್ಪಣಕ್ಕೆ ಆದಂತ ಅನ್ಯಾಯಕ್ಕೆ ಅದಕ್ಕೆ ಪರಿಹಾರ ಅಂತ ಹೇಳಿದ್ದು. ಪ್ರತೀಕಾರ, ನಿಮ್ಮಲ್ಲಿ ಪ್ರತೀಕಾರವನ್ನು ಮಾಡಿ ಪರಿಹಾರ ಬಿಟ್ಟು ಗಂಟೆ ಪರಿಹಾರ ಹೌದೇನು? ಏನು ಮೂಕನ್ನು ಕತ್ತರಿಸಿದ್ಯಲ್ಲ, ನೀನೊಬ್ಬ ಪುರುಷ. ಮತ್ತೆ ಪುರುಷಾರ್ಥನು ಅಲ್ಲ, ಪುರುಷನಾದವನು ಏನನ್ನು ಕತ್ತರಿಸಬೇಕು? ಏನನ್ನು ಕತ್ತರಿಸಬೇಕು? ಮತ್ತೆ ಪುರುಷನು ಎನ್ನುವ ಪ್ರಶ್ನೆ ಯಾಕೆ? ಪುರುಷ ಅಂತ ಬಂದ ನಿನ್ನ ಮಾತನ್ನು ಮಧ್ಯದಲ್ಲಿ ಹೇಳಿದಿ. ನೀನು ಒಬ್ಬ ಪುರುಷನು, ಅವನ ಮೂಗನ್ನು ಅವಳ ಯಾಕೆ ಕತ್ತರಿಸಿ? ಬೇರೆ ಏನನ್ನು ಕತ್ತರಿಸಬೇಕು? ಒಂದು ಸ್ತ್ರೀ, ಇದು ನ್ಯಾಯ ಹಾಗಿಲ್ಲ. ನೀನು ಯಾವುದೇ ದೇಹದ ಭಾಗವನ್ನು ಕತ್ತರಿಸಲು ಕೇಳುದಿಷ್ಟೇ, ಅದನ್ನು ಯಾಕೆ ಕತ್ತರಿಸಿದ್ರು? ಹಾಗಾದ್ರೆ ಯಾವುದನ್ನು ಕತ್ತರಿಸು ಅಂದ್ರೆ ಏನು? ಏನು ಒಂದು ಮುಖಕ್ಕೆ ಶೋಭೆ ಕೊಡುವಂತದ್ದು. ಅದರಲ್ಲೂ ಕಿವಿಗೆ ಶೋಭೆ ಇಲ್ಲ, ಕಿವಿಗುಂಟು. ಕಿವಿಗೆ ಯಾಕೆ ಕತ್ತರಿಸಿದ್ದು? ಒಂದು ಎರಡು ಹಲ್ಲನ್ನಾದ್ರೂ ತೆಗಿಬೋದಿತ್ತಲ್ಲ, ಒಂದು ಎರಡು ಏಟು ಕೊಟ್ಟು ಕಳಿಸಬಹುದಿತ್ತಲ್ಲ. ಮೂಗಣ್ಣೆ ಕತ್ತರಿಸಬೇಕು ಘಟದಲ್ಲಿ. ಮತ್ತೆ ಅಲ್ಲ, ನೀನು ಶಿಕ್ಷೆ ಅಂತ ಮಾಡುವುದಾದ್ರೆ ಒಂದು ಹೆಣ್ಣಿಗೆ ಅಂತ
ಶಿಕ್ಷೆಯನ್ನು ನೀಡುವುದು ಅದು ಹೇಳುದು ನಾವು. ಆದ್ದರಿಂದ ಅದಕ್ಕೆ ಪ್ರತೀಕಾರವಾಗಿ ಕೈಯಲ್ಲಿ ಬಂದಿದ್ದೇನೆ. ನಿಮ್ಮ ಮೂಗಲ್ಲಿ ಕ್ಷೇತ್ರವನ್ನು ನಮ್ಮ ಪೂರ್ವಜ ಗುರುಗಳಾದಂತಹ ವಸಿಷ್ಠರು ಅವನ ಅಪ್ಪನಿಗೆ ಹೇಳುವುದರಿಂದ ಇಕ್ಷ್ವಾಕು ಈ ಮಧುಮಂತ ಪಟ್ಟಣವನ್ನು ನಿರ್ಮಿಸಿದ. ಅದರಲ್ಲಿ ದಂಡಕನು ರಾಜ್ಯಭಾರವನ್ನು ಮಾಡುತ್ತಾ ಹೊತ್ತಂತಹ ಹೊತ್ತಿನಲ್ಲಿ ಶುಕ್ರಾಚಾರ್ಯರ ಮಗಳೊಂದು ಉಪಕ್ಕೆ ಬಂದಾಗ ಜೋರಾಗಿರುವ ಕುಂಭದ್ರೋಣ ಮಳೆಗೆ ಒದ್ದೆಯಾಗಿ ಅವಳ ದೇಹದ ಅಂಗಾಂಗಗಳು ಕಾಣುವಾಗ ಕಾಮ ಪ್ರಚೋದನಾಗಿ ಅವಳ ಅಂಗಸುಖವನ್ನು ಬಯಸಿದಂತೆ ಒಲ್ಲೆ ಎಂದಾದಾಗ ಬಲಾತ್ಕಾರವನ್ನು ಮಾಡಿದ. ಆ ಹೊತ್ತಿನಲ್ಲಿ ಶುಕ್ರಾಚಾರ್ಯರು ಶಾಪವನ್ನು ಕೊಟ್ಟರು. ಈ ನಾಡಿನ ದೊರೆಯು ಮಾಡಿದ ಅನ್ಯಾಯದಿಂದ ಇದು 100 ನಾಶವಾಗಿ ಹೋಗಲಿ, ಪ್ರಜೆಗಳು ನಾಶವಾಗಿ ಹೋಗಲಿ ಎಂಬುದಾಗಿ ಅದಕ್ಕಾಗಿ 7 ದಿನಗಳ ಪರ್ಯಂತ ಹಗಲು ರಾತ್ರಿ ಕಲ್ಲಿನ ಮಳೆಯಲ್ಲಿ ಸುರಿದುದರಿಂದ ಈ ದಂಡಕ ಎನ್ನುವಂತ ಕ್ಷೇತ್ರ ದಂಡಿಸಲ್ಪಟ್ಟು ಆ ಮಡಿಯಾಗಿ ಎಲ್ಲವೂ ನಾಶವಾಯಿತು. ಕ್ರಮೇಣ ಇದರಲ್ಲಿ ಬಂಡೆಗಳು ಮರಗಳು ಉತ್ಪತ್ತಿಯಾಗಿ ಕಾಡಿನಲ್ಲಿ ಮನುಷ್ಯರು ಹೋಗದ ಹಾಗೆ ಆಯ್ತು. ಆ ಕಾಡಿನಲ್ಲಿ ನೀನು ಹೇಳಿದ್ದೆಲ್ಲ ನಮ್ಮದಾದಂತಹ ಕ್ಷೇತ್ರಕ್ಕೆ ನೀವು ಬಂದದ್ದು ಎಂಬುದಾಗಿ ಇದು ನಮ್ಮದೇ ಕ್ಷೇತ್ರ, ನಮ್ಮ ಅಪ್ಪಯ್ಯನವರೆಗೆ ಇರಲಿ ಎಂಬುದಾಗಿ ದನಕರುಗಳಿಗೆ ಆದೀತು, ಕಾಡು ಪ್ರಾಣಿಗಳಿಗೆ ಆದೀತು, ಬೆಳೆದಂತಹ ಮರದಿಂದ ಪಕ್ಷಿಗಳಿಂದ ಸಿಗುವಂತಹ ಯಾವ ಹಣ್ಣು ಹಂಪಲುಂಟು ಅದು ಅವುಗಳಿಗೆ ಆದೀತು. ಹೆಚ್ಚೆ ಅಂತ ಹೇಳಿದ್ರಲ್ಲಿ ಋಷಿಮುನಿಗಳು ವಾಸ ಮಾಡಿಕೊಂಡಿರಬಹುದು. ಯಜ್ಞ ಯಾಗಾದಿಗಳನ್ನು ಮಾಡುವುದರಿಂದ ನಾಡಿನ ಸುಕ್ಷೇಮವನ್ನು ಬಯಸುವವರಾಗಿದ್ದಾರೆ ಎಂಬುದಾಗಿದ್ದುಕೊಂಡು ನಮ್ಮವರು ಸುಮ್ಮನೆ ಇದ್ದರು. ಅಲ್ಲಿಗೆ ನುಸುಳಿದ್ದು ನಿಮ್ಮದು ಪ್ರಥಮ ತಪ್ಪು. ಯಾಕೆ ನುಸುಳಿದ್ದು? ಯಾಕೆಂದ್ರೆ ನೀನು ಹೇಳ್ಬೇಕು, ನಾನು ಹೇಳಿದ್ದು ನುಸುಳಿದ್ದು ನೀನು. ಆ ಬಳಿಕ ನೀನು ಹೇಳಿದ್ಯಲ್ಲ, ಇಲ್ಲಿ ನೀವು ಬಂದು ಯಾರಲ್ಲಿ ಕೇಳಿದ್ದದ್ದು? ನಮ್ಮ ಅಪ್ಪನ ಇದು ಪ್ರದೇಶ, ನಮ್ಮ ಅಪ್ಪನ ಪ್ರದೇಶಕ್ಕೆ ಬರುವುದು. ನಿಮಗೆ ಅಪ್ಪನೇ ಬೇಡ, ನಾವು ಇಲ್ಲದೆ ಇರುವಂತಹ ಹೊತ್ತಿನಲ್ಲಿ ಬೀಡು ಬಿಟ್ಟವರು ನೀವು. ಮತ್ತೆ ಹೇಳಿದ್ಯಲ್ಲ, ನಿಮ್ಮದಾದಂತಹ ಶೂರ್ಪನಖ ನಾಸಚ್ಛೇದ ಶಾಸ್ತ್ರದಲ್ಲಿ ಒಂದು ಮಾತಿದೆ. ಸ್ತ್ರೀಯಾದವಳು ವದಾರ್ಹಳಾಗಿದ್ದರೆ ಅವಳನ್ನು ವಧಿಸಬೇಕಿದ್ದರೆ ಗುರುವಿನ ಅಪ್ಪಣೆ ಬೇಕು. ಇದನ್ನು ನಾನು ವಿಶ್ವಾಮಿತ್ರನಿಂದ ಕಲಿಸಿದೆ. ನಿನ್ನಂತರ ಬಂಡು ರಕ್ಕಸನಿಂದ ಕಲಿಬೇಕಾದೇನಿಲ್ಲ. ವಿಶ್ವಾಮಿತ್ರನು ನಮ್ಮಿರುವರನ್ನು ಯಜ್ಞ ಸಂರಕ್ಷಣೆಗಾಗಿ ನಮ್ಮಿರುವರನ್ನು ಕರೆದುಕೊಂಡು ಹೋಗುವಾಗ ಬಲ ಅತಿಬಲ ಎನ್ನುವಂತಹ ಮಂತ್ರಗಳನ್ನು, ಶಸ್ತ್ರಗಳನ್ನು, ಪ್ರಶಾಸ್ತ್ರದತ್ವದ ಅಸ್ತ್ರಗಳನ್ನು ನಮಗೆ ಬೋಧಿಸುವಾಗ ಈ ಮಾತನ್ನು ಹೇಳಿ ಯಾವ ತಾಟಕ್ಕೆ ಸಂಹಾರದ ಹೊತ್ತಿನಲ್ಲಿ ಸ್ತ್ರೀಯಲ್ಲವೇ ಗುರುಗಳೇ ಎಂಬುದಾಗಿ ಕೇಳಿದಾಗ ಗುರುಗಳಾಗಿ ನಾನು ಇದ್ದೇನೆ. ನಾಡಿನ ಸಮಸ್ತ ಜನರ ರಕ್ಷಣೆಗಾಗಿ ಭೂಮಿಯ ಪಾತಾಳ ನಿಭಾಗದಲ್ಲಿ ಇರುವಂತಹ ಸುಕ್ಷೇಮದ ಕ್ಷೇತ್ರದ ಕಾರ್ಯ ಅದರ ರಕ್ಷಣೆಗಾಗಿ ನೀನು ಇವಳನ್ನು ವಧಿಸಬಹುದು ಎಂಬುದಾಗಿ ಅಪ್ಪಣೆಯನ್ನಿತ್ತರು. ಅವರ ಮಾತಿನ ಮುಖ್ಯವಾಗಿ ಆ ರಾಕ್ಷಸಿಯನ್ನು ತಂದಿದ್ದೇನೆ. ಯಾಕೆ ಎಂಬುದಾಗಿ ಹೆಮ್ಮೆ ಗೊತ್ತು. 1000 ಗಜದ ತಾಣವುಳ್ಳಂತ ಆತಳನ್ನು ನಾವಿರುವರು ಅಣ್ಣ ತಮ್ಮಂದಿರು ಕೊಂದಿದ್ದೇವೆ. ಅಲ್ಲಿಯೂ ಕೂಡ ಅತಿಯಾದಂತಹ ಕ್ರಮಣವನ್ನು ಮಾಡಿದಂತಹ ಸ್ತ್ರೀಗೆ ಶಿಕ್ಷೆಗೆ ಅರ್ಹಳು ಎಂಬುದಾಗಿ ಶಾಸ್ತ್ರ ಮುಖೇನವಾಗಿ ನಮ್ಮ ಮಧ್ಯೆ ಮೂಗು ತೋರಿಸಿದಕ್ಕೆ ಮೂಗನ್ನು ಕತ್ತರಿಸಿದ್ದೇವೆ. ನಾವು ಆಡುವಂತ ಮಾತನ್ನು ಕಿವಿಯಲ್ಲಿ ಅವಳು ಕೇಳಿ ಮೋಸದಾಡದ ಕಿವಿಯನ್ನು ಕತ್ತರಿಸಿದ್ದೇವೆ.
ಅದನ್ನು ಕೇಳಿ ನೀವು ಮಂಡೆ ಹಾಕಲಿಕ್ಕೆ ಬಂದಿದ್ದೀರಲ್ಲ, ಮತ್ತೆ ನಮ್ಮ ತಪ್ಪು ಎಂಬುದಾಗಿ ಹೇಳುತ್ತಾ ಇದ್ದೀರ. ನೀವು ನಿಸುಳುಕೋರರು ಹೌದು. ನಾವು ಇಲ್ಲದೆ ಇರುವಂತಹ ಹೊತ್ತಿನಲ್ಲಿ ನಮ್ಮಲ್ಲಿ 4 ಬರುವುದು, 50 ಆಗುವುದು, 1000 ಸೃಷ್ಟಿ ಮಾಡುವುದು ಇದು ನಮ್ಮದು. 1000 ವರ್ಷಗಳ ಹಿಂದೆ ಈ ದಾರಿ ನಮ್ಮದು. ಇದೆಲ್ಲ ಹೇಳು. ನಮ್ಮಲ್ಲಿ ಬಂದು ನಿಮ್ಮದಂತ ಹಕ್ಕು ಸಾಮ್ಯತೆಯನ್ನು ಮಾಡ್ಲಿಕ್ಕೆ ಹೋದ್ರೆ ಹಿಂದೆ ಆಮೇಲೆ ನಿಮ್ಮವ್ರು ಯಾರು ಇರ್ಲಿಲ್ಲ. ಇಲ್ಲದಿದ್ರೆ ಸಂದರ್ಭದಲ್ಲಿ ಏನಾಯ್ತು? ನಮ್ಮದು ನಮ್ಮ ಸಂದರ್ಭದಲ್ಲಿ ನಾವು ಇನ್ನು ಬಲ್ಲಿ ನೆಲೆಸುತ್ತೇವೆ. ಹೌದು. ಯಾರು ಕೇಳಿ ಬಿಡು. ಯಾರು ಸರ್ಕಾರವಾಗಿ ನಿಂತಾಗ ಹೌದಲ್ವಾ? ಮತ್ತೇನು? ನಿನ್ನ ಅಪ್ಪ ಇಲ್ಲಿ ತರವ ವಿಶ್ವಾಸ ಇಲ್ಲಿದ್ರ? ನಿನ್ನ ವಿಶ್ವಾಸ ಇಲ್ಲಿ ತರ ಅಪ್ಪ ಇಲ್ಲಿಂದ ಬಂದದ್ದು. ನೀನು ತಪ್ಪು ಮಾತಾಡಲಿಕ್ಕೆ ಸರಿ ನಿನ್ನ ಅಪ್ಪ ಯಾರು? ನಿನ್ನ ಅಪ್ಪ ಯಾರು? ನನ್ನ ಅಪ್ಪ ವಿಶ್ವಾಸ. ಅವ ಇಲ್ಲಿದ್ದಾನ? ವಿಶ್ವಾಸ ಅವ ಇಲ್ಲಿದ್ದಾನ? ಇಲ್ಲ. ನಿನ್ನ ಅಪ್ಪನೇ ನನಗೆ ಹೇಗೆ ಬಂದದ್ದು? ಆ ಕಾಲದಲ್ಲೇ ಯಾರು ಇರ್ಲಿಲ್ಲ. ಮತ್ತೆ ನೀನು ಹೇಗೆ ಅಪ್ಪನಿಗೆ ಕಾಲದಲ್ಲೂ ಯಾರು ಇರ್ಲಿಲ್ಲ. ಯಾರು ನಮ್ಮವರಿದ್ದಾರೆ? ಯಾರು ನಮ್ಮವರಾದಂತಹ ಕ್ಷೇತ್ರದಲ್ಲಿ ನಾವು ಬಿಡುತ್ತೇವೆ, ಹೊಡಿತೇವೆ. ನೀನು ಯಾರು ಕೇಳಲಿಕ್ಕೆ? ನೀನು ಇಲ್ಲ ಇತ್ತಂತ ನಾನು ಇದ್ದೇನಲ್ಲ. ಈಗ ಇದು ಕತೆ ಹೇಳಿದಲ್ಲ, ಇದ್ದದನ್ನು ಹೇಳುದು. ಕತೆ ಅಜ್ಜಿ ಕತೆ ಅಂದ್ರೆ ನೀನು ಹುಟ್ಟುವ ಮೊದಲಿಗೆ ಅಂತ ಕತೆ. ಅದಷ್ಟು 1000 ವರ್ಷ ನಮ್ಮ ವಂಶದವರ ಕತೆ. ವಂಶದವರಂದ್ರೆ ನಿನ್ನ ವಂಶದ 1000 ವರ್ಷದ ಹಿಂದಿನ ಕತೆ. ಹೌದಲ್ವಾ? ಈಗಿನ ಕತೆ ಅಲ್ಲ. 1000 ವರ್ಷದ ಕ್ಷೇತ್ರ ನಮ್ಮ ವರ್ಷಗಳ ಹಿಂದೆ ನಡೆಯುವುದಂತ ಕತೆ. 1000 ವರ್ಷದ ಹಿಂದೆ ನಾವು ಅಪ್ಪರನ್ನು ಬೇರೆ ಅಂತ ಹೇಳಿದ್ರು. ನಮ್ಮ ಅಪ್ಪನೇ ವಿಶ್ವಾಸದಂತಕಾರನ್ನ ಎಲ್ಲರೂ ಹೋದ ಮೇಲೆ ಇಲ್ಲಿ ಬರಿದಾಗಿದ್ದ ಸ್ಥಳದಲ್ಲಿ ನಾವು ಬಂದು ನೆಲೆಸಿದ್ದು. ನೀವು ಬಂದು ನೆಲೆಸಿದ್ದಲ್ಲ, ದುಃಖದಿಂದ ಬಂದು ಸೇರಿಕೊಳ್ಳೋದು ಪ್ರಾಣಿಗಳ ಹಾಗೆ. ಹೇಳಪ್ಪ, ನೀನು ಪ್ರಾಣಿಗಳಂತ ತಿಳ್ಕೊಂಡು ನೀವು ಪ್ರಾಣಿ. ನೀನು ಕೂಡ ಮನುಷ್ಯ ಪ್ರಾಣಿ. ಹೌದು, ಮನುಷ್ಯ ಪ್ರಾಣಿ. ಎಲ್ಲ ಜೀವ ಪ್ರಾಣಿ ಇದ್ದವರೆಲ್ಲ ಪ್ರಾಣಿಗಳೇ. ನೀನೇನೋ ಹೊಸವೇನ ಪ್ರಾಣಿನೇ ಆಗಿರುವಾಗ ಅದೇ ಮನುಷ್ಯ ಪ್ರಾಣಿ ನೆಲೆಸಿ ನಾವು ನಮ್ಮದಾಗಿಸಿಕೊಂಡಂತ ನಮ್ಮದಾಗಿಸಿಕೊಂಡದ್ದು ನಮ್ಮದಾಗಿಸಿಕೊಂಡಿರುವ ಎಲ್ಲರೂ ನಮ್ಮದಾಗಿಸಿಕೊಳ್ಳೋದು. ಈಗ ಅದು ನಿನ್ನದು ಅಂತ ಹೇಳ್ತಾ ಇದ್ದೀಯ. ನಮ್ಮದು ಅದು ನಿನ್ನದು ನನ್ನದು ಎನ್ನುವ ನಿರ್ಧಾರ ಇಲ್ಲಿ ಮಾಡೋದು. ಸವರಿದ್ದೇವೆ. ಹಣೆಯ ಬೆವರನ್ನು ಒರೆಸಿ
ಹೌದ ಹೋಗಿ ಹೋಗಿ ಹುಟ್ಟಿಸಿದೆಯಲ್ಲ ಇಂಥ ಸಂತಾನವನ್ನು. ಹೌದೇನು? ಏನು ನಿನ್ನ ತಂದೆಯ ಬೆನ್ನು ನೋಡಿದವರಿಲ್ಲ, ನಿನ್ನ ಮುಖವನ್ನು ನೋಡಿದವರು ಬಹಳಷ್ಟು ಕಡಿಮೆ. ಏನು ಧೈರ್ಯದಿಂದ ಬಂದೆ? ಬಲತ್ಕಾರವಾಗಿಟ್ಟುಕೊಂಡವನು ನೀನು. ಆತನ್ನು ಹೇಳ್ತಾ ಇದ್ದೇನೆ, ಮಾನಿಯನ್ನು ಬಿಡುವುದಕ್ಕೆ ಮನಸ್ಸು ಬಾರದೆ ಸತ್ಯ ಪ್ರಯತ್ನ ಎಲ್ಲವೂ ನೀರಿನಲ್ಲಿಟ್ಟ ಹೋಗದಂತಾಗಿದೆ. ಹಿಂದಾಗಿರಬಹುದು, ಮುಂದಾಗಲಿಕ್ಕಿಲ್ಲಲ್ವಾ? ನಾವೆಲ್ಲ ಮಾಡಿದಂತಹ ಕೃತ್ಯದಿಂದಲೇ ಬದುಕಿನಲ್ಲಿ ಪಾಠವನ್ನು ಕಲಿಯಬೇಕಾಗುತ್ತದೆ. ಇನ್ನೂ ನೀನು ಪಾಠವನ್ನು ಕಲಿಯಲಿಲ್ಲ. ಋಮೆಯನ್ನು ಇಟ್ಟುಕೊಂಡಿದ್ದೆ. ಹೌದು, ಈಗ ಕತೆ ಬಿಡಿಸಿ ಹೇಳುವುದಕ್ಕೆ ಸಮಯ ಇದಲ್ಲ. ಇಲ್ಲದಿದ್ರೆ ನಿನಗೆ ಸರಿ ಹೇಳ್ತಾ ಇದ್ದೆ. ಏನು ಋಮೆಯನ್ನು ಯಾಕೆ ಇರಿಸಿಕೊಂಡಿದ್ದೇನೆ ಎನ್ನುವುದಾಗಿ. ನೀನು ಈಗ ಹೇಳ್ತಾ ಇದ್ದಿ ಬಿಟ್ಟುಕೊಡು ಬಿಟ್ಟುಕೊಡು ಅಂತ ಹೇಳಿ ಒಣ ಕ್ಷೇತ್ರದಲ್ಲಿ ಬಿಟ್ಟುಕೊಡುವ ಪ್ರಶ್ನೆ ಇಲ್ಲ. ಯಾಕೆ? ಇನ್ನು ನೀನು 10 ವರ್ಷ 20 ವರ್ಷ ಹೀಗೆ ಮೈತರ ಸುತ್ತಾ ಇರ್ಬೇಕು. ಮೈತರ ಸುತ್ತಾ ಹಿಂದೆ ಹಲವು ಬಾರಿ ರಣಗಡದಲ್ಲಿ ಸೋತಿರಬಹುದು. ಅದಕ್ಕವಲ್ಲ ಇಂದು ರಣದಿ ನನ್ನನ್ನು ಸೆಣಸಲು ಜಯಿಸುವಂತಹ ಆಸೆ ಇಟ್ಟುಕೊಂಡು ಬಂದಿರಬಹುದು. ಅಣ್ಣ
ಒಳ್ಳೆಯ ಮಾತಿನಲ್ಲಿ ಉರುಮೆಯನ್ನು ನನಗೊಪ್ಪಿಸಿ ತಮ್ಮನ ಮಮಕಾರದಿಂದ ವರ್ತಿಸಿರಲಿ ಯೇಸು. ಹಿಂದಿನ ಹಾಗೆ ಈ ಸುಗ್ರೀವ ಅಲ್ಲ ಇಂದು ಹೊಸ ಚೈತನ್ಯ ನನ್ನಲ್ಲಿ, ಒಳಗೂ ಹೊರಗೂ. ಹೌದು, ಆದ್ದರಿಂದಲೇ ಇಷ್ಟು ಸಮಯ ಕಾದು ನನ್ನ ಮಡದಿಯನ್ನ ಕೂಡಬೇಕು ಅಂತೇಳಿ ಬಯಸಿದವನು ನಾನು. ಆದ್ದರಿಂದ ಇದೋ ಸಾರಿ ಹೇಳ್ತಾ ಇದ್ದೇನೆ, ಬಿಟ್ಟು ತಿನ್ಬೇಡ. ಬೇರೆ ಬೇರೆಯವರಿಗೆ ಶಿಕ್ಷೆ ಕೊಡುವ ರೀತಿ ಬೇರೆ ಬೇರೆ ಆಗಿರ್ತದೆ. ಅದರಲ್ಲೂ ಒಬ್ಬ ಸಂಸಾರಿಯಾದವನಿಗೆ ಶಿಕ್ಷೆ ಕೊಡಬೇಕಿದ್ದರೆ ಗಂಡ ಹೆಂಡತಿಯನ್ನು ಬೇರ್ಪಡಿಸಬೇಕು. ಪಾಪಿ ನೀನು ನರಳ್ತಾ ಇರ್ಬೇಕು. ಎಂದಿನಂತಲ್ಲ ಈ ಹೊಪ್ಪಂತ ಗೊತ್ತಿತ್ತು. ಕಟ್ಟಗಳಿಗೆ ನೀನು ಈ ರೀತಿಯ ನಮಸ್ಕಾರವನ್ನೇ ಮಾಡಲಿಕ್ಕಿರುವಂತ ಹೇಳಿ ಅನ್ನ ಬಾಲಿ ಅಂತ ಕರೆಯಲ್ಲ. ಇಷ್ಟರವರೆಗೂ ನಿನ್ನನ್ನು ಬಿಟ್ಟದ್ದು, ನೀನು ಬದುಕಿ ಉಳಿದದ್ದು ಇದೇ ಒಂದು ಭಾವನೆಗೆ ಸಂಬಂಧಪಟ್ಟು ಅಮ್ಮ ಎನ್ನುವಂತಹ ಮಮಕಾರದಿಂದ ನಿನ್ನನ್ನು ಈವರೆಗೆ ಬದುಕುವುದಕ್ಕೆ ಬಿಟ್ಟಿದ್ದೇನೆ. ಈಗಲೂ ಬಿಡುತ್ತಾ ಇದ್ದೇನೆ. ನನ್ನ ಹೆಸರನ್ನು ಹೇಳಿ ಬದುಕಿಕೋ. ಇನ್ನು ಈ ಕಡೆ ತಲೆಯನ್ನು ಬದುಕಿಕೊಳ್ಳು ಅಂತೇಳಿ ಹೇಳಿ ಹೋದಲ್ಲ. ಅಪ್ಪಾ, ಸೊಂಟವೇ ಹೋಯ್ತಲ್ಲ. ಹೌದು ಹೌದು, ನಮಗೆ ಧೈರ್ಯದಿಂದ ಅನ್ನವಾಣಿ ಬಾ ಅಂತ ಕರೆದ ಹೀಗಾಯ್ತಲ್ಲ. ಹೌದು, ಇದ್ದಾನಲ್ಲ ರಣಗಣಕ್ಕೆ ಕಳಿಸಿಕೊಟ್ಟವನು. ಓ ವಿಶ್ವನಾಯಕ,
ಮಾರೆ ಸುಗ್ರೀವ ದೇವ, ಶ್ರೇಷ್ಠವಾದಂತಹ ಸೂರ್ಯಕೋಯಲ್ಲಿ ಹುಟ್ಟಿ ಬೆಳೆದಂತಹ ಮಹಾನುಭಾವ ನೀನು. ನೀನು ಭಾನುತನುಜನಲ್ಲದೆ? ಹೌದು, ಭಾನುತನದ ನಾನು. ಆದರೆ ಭಾನು ವಂಶದಲ್ಲಿ ಹುಟ್ಟಿದಂತಹ ನೀನು ಹೇಳುವುದನ್ನು ಕೇಳಿದ್ದೇನೆ. ವಿಶ್ವಕ್ಕೆ ನಾಯಕನಂತೆ ನೀವು ಶ್ರೇಷ್ಠವಾದಂತಹ ಅಯೋಧ್ಯೆಯಲ್ಲಿ ಹುಟ್ಟಿ ಬೆಳೆದು ಸತ್ಯ ಧರ್ಮದಿಂದ ತನ್ನ ಮಾತನ್ನು ನಡೆಸಿಕೊಟ್ಟಂತಹ ನಿಮ್ಮ ಹಿಂದಿನವರ ದವಳ ಕೀರ್ತಿ ಅದು ಪ್ರತಿಯೊಬ್ಬರೂ ಮೆಚ್ಚುವಂತಹದ್ದು, ಹಚ್ಚಿಕೊಳ್ಳುವಂತಹದ್ದು. ಆದರೆ ಶ್ರೇಷ್ಠವಾದ ಸೂರ್ಯ ಕುಲದಲ್ಲಿ ಹುಟ್ಟಿದಂತಹ ನೀನು ಆ ಕುಲಲ್ಲಿ ಹುಟ್ಟಿದಕ್ಕೊಂದು ಅಪವಾದವಾ ಅಂತ ಹೇಳ್ತಾ ಇದ್ದೇನೆ. ಯಾಕೆ ಬಲ್ಲೆಯ? ಸೂರ್ಯ ಕುಲದಲ್ಲಿ ಹುಟ್ಟಿದಂತಹ ವ್ಯಕ್ತಿ ಕೂಡ ಆಡಿದ ಮಾತನ್ನು ನೆರವೇರಿಸಿಕೊಡುವಂತಹ ತನ್ನ ಪ್ರಾಣ ಹೋದರು ಅದನ್ನು ನೆರವೇರಿಸಿಕೊಟ್ಟು ಆ ಕುಲದ ಕೀರ್ತಿಯನ್ನ ನೆಗಳತೆಯನ್ನ ಹೆಚ್ಚಿಸಿ ಮೂರು ಲೋಕದಲ್ಲೂ ಕೂಡ ಸೂರ್ಯ ಕುಲಾಂಬುಜ ಎಂಬಂತಹ ಹೆಸರನ್ನು ಪಡೆದಂತಹ ಮಹಾಮಹಿಮನೂ ನೀನು. ಶ್ರೀರಾಮ, ನೀವಾಡಿದಂತಹ ನಿಮ್ಮ ಕುಲದವರೆಗೆ ಅಪಮಾನವಾಯ್ತಲ್ಲ, ಆಡಿದಂತಹ ಮಾತು ಅದು ಸುಳ್ಳಾಗಿ ಹೋಯ್ತಲ್ಲ. ರಾಮ, ನೀನು ಕರೆದು ಸುಗ್ರೀವ ನಾನಿದ್ದೇನೆ, ಅನ್ನವಾಡಿಯನ್ನು ರಣಕ್ಕೆ ಕರೆ, ನಿನ್ನ ಭಾಮೆಯನ್ನ ನಿನಗೆ ನಾನು ಒದಗಿಸಿಕೊಡುತ್ತೇನೆ ಅಂತೇಳಿ ಭರವಸೆಯ ಮಾತನ್ನು ಕೊಟ್ಟದ್ದು ಇಂದು ಸುಳ್ಳಾಗಿ ಹೋಯ್ತಲ್ಲ. ದೇವ, ಏನು ನಿಮ್ಗೆ ಮಂಗಗಳ ಜಗಳ ನೋಡುವಂತಹ ಆಸೆ ಇತ್ತ? ಅದಕ್ಕಾಗಿ ನನ್ನಣ್ಣ ಅಂತಹ ವಾರಿ ಹಾಗೂ ಸುಗ್ರೀವನಲ್ಲಿ ಕಾಳಗವನ್ನು ಮಾಡಿಸಿ ಅದನ್ನು ನೋಡಿ ಮನಸ್ಸಿಗೆ ನೆಮ್ಮದಿ ಆಯ್ತಾ? ಸಂತೋಷವಾಯಿತು ತಾನೇ? ಈಗ ಸ್ವಾಮಿ, ಒಂದು ವೇಳೆ ನಮ್ಮ ಮಂಗಗಳ ಕಾಳಗವನ್ನು ನೋಡುವಂತಹ ಆಸೆ ಇದ್ರೆ ಮೊದಲೇ ಹೇಳಿದ್ರೆ ನಾವು ನಮ್ಮಲ್ಲಿರುವಂತಹ ಕೋಟಿ ಸಮೂಹವನ್ನೇ ಕರೆದು ಅವರಲ್ಲಿ ಕಾಳಗವನ್ನ ಮಾಡಿಸಿ ನಿನಗೆಷ್ಟು ಕಣ್ಣಾರೆ ತೋರಿಸ್ತಾ ಇದ್ದೆ. ಮನೋರಂಜನೆ ಆಗ್ತಿತ್ತಲ್ವಾ? ಹೌದು, ನಾನು ಮೊದಲೇ ಹೇಳಿದ್ದೆ ನಮ್ಮನ್ನ ಸಾಮಾನ್ಯನಲ್ಲ. ಇನ್ನು ಬರೆದು ಹಾಕಬಹುದು, ಮಂಗಗಳ ಮನೋರಂಜನೆ ಬೇಕಾದ್ರೆ ಇವರನ್ನು ಸಂಪರ್ಕಿಸಿ. ಅಲ್ಲ, ಹಾಗ ಮಾಡಿದೆ ಅಲ್ವಾ ನೀನು? ಅದು ನಿನಗೆ ಸಲ್ಲತಕ್ಕದ್ದು. ಯಾಕೆ ಬಲ್ಲಯ್ಯ? ಇಲ್ಲವಾದ್ರೆ ನಾನು ನಮ್ಮಣ್ಣವಾರಿಯ ಬಗ್ಗೆ, ಆತನ ಪರಾಕ್ರಮದ ಬಗ್ಗೆ, ಹಿಂದೆ ನಡೆದ ಕಾಳಗದ ವಿಷಯದ ಬಗ್ಗೆ ಎಲ್ಲವನ್ನೂ ಸವಿಸ್ತಾರವಾಗಿ ನೀ ಹೇಳಿದವನು. ಆಗಿರುವಾಗ ಅವನ ಎದುರು ನಿಲ್ಲುವಂತಹ ಚಾಕಚಕ್ಯತೆಯೂ ನನ್ನಲ್ಲಿಲ್ಲ. ನೀನು ಭರವಸೆಯನ್ನು ಮಾತು ಕೊಟ್ಟೆ ಅಂತ ಹೇಳಿ ಹೆಂಡತಿಯನ್ನು ಕೂಡಬೇಕು, ನನ್ನ ಹೃದಯಕ್ಕೆ ಓಡಬೇಕು ಅಂತೇಳಿ ಆತರ ಇದ್ದಂತಹ ನಾನು ಜಗಳಕ್ಕೆ ಮುಂದಡಿ ಇಟ್ಟೆ. ಮತ್ತೇನು ಪೆಟ್ಟು ತಿದ್ದದ್ದು ನನಗಲ್ವ, ನಿನಗಲ್ಲ? Bye.
ಅಲ್ವಾ? ಕಣ್ಣಾರ ಕಂಡದ್ದು ಹೌದು, ಆಹಾ. ನಾನು ಎಣಿಸಿದ್ದು ಏನು? ಈ ಸಲ ಸುಗ್ರೀವ ಪುನಶ್ಚೇತನಗೊಂಡು ಹೊಸ ಧೈರ್ಯದಿಂದ ಗಾಂಭೀರ್ಯದಿಂದ ಹೋಗಿ ಮಡದಿಯನ್ನು ಪಡೆಯಬೇಕೆಂಬ ಆಶೆಯಿಂದ ಅಣ್ಣನನ್ನು ಹಿಡಿದು ನೆಲಕ್ಕೆ ಅಪ್ಪಳಿಸಿದ. ಧೈರ್ಯ ಇರ್ಲಿಲ್ವಾ? ಹೌದು, ಹೋಗುವಾಗ ನಾನು ಆಲೋಚನೆ ಮಾಡಿದ್ದು ಹಾಗೆ. ಆದ್ರೆ ಅಲ್ಲ, ಅದಕ್ಕೆ ಹೇಳ್ತೇನೆ. ಅಲ್ಲ, ಅದೇ ಧೈರ್ಯದಿಂದ ನಾನು ಹೋದವನು, ಕಾರಣವನ್ನು ಮಾಡಿದೆ. ಹೌದು, ನೀನು ಹೇಳಿದ್ದೆ ಹಿಂದಿನಿಂದ ನಾನಿದ್ದೇನೆ ಅಂತೇಳಿ. ಈಗಲೂ ಇದ್ದೇನಲ್ಲ ಹಿಂದಿನಿಂದ. ಅಲ್ಲ, ಹಿಂದಿನಲ್ಲಿದ್ದು ನಮ್ಮ ನೋಡಿದ್ದ. ನಾನು ಆಲೋಚನೆ ಮಾಡಿದ್ದು ಏನು? ನೀನು ಅವನನ್ನು ಹೊಡೆದು ಮಡದಿಯನ್ನು ನೋಡಿ ಬರ್ತೇನೆ ಎಂಬುದಾಗಿ ಹೋಗಿದ್ದಿ ಎಂಬುದಾಗಿ. ನೋಡುವಾಗ ಅದು ವಾಲಿ ಅಂತ ಈಗ ಗೊತ್ತಾಗ್ತದೆ. ಹೌದಾ? ಅಯ್ಯ, ಹೇಗೆ? ನೀನು ಎಲ್ಲವನ್ನೂ ಹೇಳಿದ್ದಿ. ಅವನು ಒಂದೊಂದು ಬಾಣದ ತಾಲ ವೃಕ್ಷಗಳನ್ನು ಛೇದಿಸ್ತಾ ಇದ್ದ. ಹೌದು. ದುಂದುವಿಯ ಅಟ್ಟೆಯನ್ನು ಮೊಣಕಾಲ ಪರ್ಯಂತ ಎತ್ತುತ್ತಿದ್ದ. ಹೌದು. ಶಾಪ ಉಂಟು ಅವನಿಗೆ ಎಂಬುದಾಗಿ. ಹೌದು. ಎಲ್ಲವನ್ನೂ ಹೇಳಿದಂತ ನೀನು ಒಂದನ್ನು ಹೇಳಿಲ್ಲ. ಯಾವುದು? ನಾನು ಎಸಗಬಹುದಿತ್ತು ಎಸುಗೆಯನ್ನು. ನಿನಗೂ ವಾಲಿಗೂ ನಡೆಯುವಂತಹ ಕಾಲದಲ್ಲಿ ಎಸೆಗೆಯನ್ನು ಎಸೆಯುವರೆ ಪ್ರಯತ್ನವನ್ನು ಮಾಡಿದರೆ ತೊಡಕಾಯಿತು. ಏನು? ಒಂದು ವೇಳೆ ನಾನು ವಾಲಿ ಎಂಬುದಾಗಿ ಬಾಣವನ್ನು ಬಿಟ್ಟು ಅದು ನಿನ್ನನ್ನು ಕಾಟಿಸಿದೆ ಎಂದಾದರೆ ಮಿತ್ರನಾದಂತ ನಿನ್ನನ್ನು ಕೊಂದಂತ ಪಾಪ ಕೃತಜ್ಞತೆ ಎಂಬುದಾಗಿ ನನಗೆ ಬರುತ್ತಾ ಇತ್ತು. ಅದು ಹೇಗೆ? ಕಾರಣ ಎಲ್ಲವನ್ನೂ ಹೇಳಿದಂತಹ ನೀನು ವಾಲಿ ಸುಗ್ರೀವರಾದಂತಹ ನಿಮ್ಮಲ್ಲಿ ಆಳಭೇದವನ್ನು ನಾನು ಅರಿಯಲಾದೆ. ನಿಮ್ಮಿಬ್ಬರನ್ನು ನೋಡುವಾಗ ಏಕದೃಷ್ಟೀಯವಾದಂತಹ ಅಂಗಸೌಷ್ಠವ, ಸ್ವರ ವಿನ್ಯಾಸ, ಕೈ ಎತ್ತುವಂತಹ ಕೈ ಚಳಕ, ಒಬ್ಬರು ಮೇಲೆ ಮತ್ತೊಬ್ಬರು ಕೆಳಗೆ ಆದ್ರೆ ಮತ್ತೊಬ್ಬರು ಮೇಲೆ ಇನ್ನೊಬ್ಬರು ಕೆಳಗೆ ಆಗ್ತಾ ಇದ್ರಿ. ಸಿಕ್ಕಿದಂತಹ ಮರಗಳ ರೆಂಬೆಗಳನ್ನು ಕಡಿದು ಹೊಡೆದಾಡುತ್ತಾ ಇದ್ದೀರಿ. ಅದರಲ್ಲಿ ನೀನು ಯಾರು ವಾಲಿ ಯಾರು ಎಂಬುದು ಗುರುತಿಸುವುದೇ ಕಷ್ಟವಾಗ್ತಾ ಇತ್ತು. ಪ್ರಾಮಾಣಿಕವಾಗಿ ಆಳವೇದವನ್ನು ಅರಿಯದಂತಹ ನಾನು ವಿಸ್ಮಯಗೊಂಡು ಕಾರ್ಯವನ್ನು ಎಸಗುವಲ್ಲಿ ನಾನು ಹಿಂದೇಟು ಹಾಕಬೇಕಾಯಿತು. ನನ್ನ ಮಿತ್ರನಾದಂತಹ ನೀನು ಒಂದೆರಡು ಪೆಟ್ಟು ತಿಂದರೂ ತೊಂದರೆ ಇಲ್ಲ, ನನ್ನ ಕೈಯಿಂದ ಅಚಾತುರ್ಯ ಆಗಬಾರದು ಎಂಬುದಾಗಿ ಬಿಟ್ಟದಷ್ಟೇ. ರಾಮ, ನಾವೀರರು ಕಾಳಗವನ್ನು ಮಾಡುವಾಗ ಕಣ್ಣಾರೆ ಕಂಡವನು ನೀನು. ನಾನು ಆಗಾಗ ಹಿಂದೆ ನೋಡ್ತಾ ಇದ್ದೆ, ಯಾವಾಗ ಬರ್ತಿ ಅಂತೇಳಿ. ಅದು ಯಾವಾಗಲೂ ಅವನು ಹೊಡೆಯುವಾಗ ನಾನು ಒಪ್ಪೆ ಹಾಕ್ತಾ ಇದ್ದದ್ದು. ಹಾಗಿರುವಾಗ ಅಲ್ಲಿ ಆಲೋಚನೆ ಮಾಡಿಕೊಳ್ಬಹುದಿತ್ತು. ಸುಗ್ರೀವ ಸೋಲ್ತಾನೆ ಅಂತೇಳಿ ನಾನು ಹೆದರಿಕೊಂಡಿದ್ದೆ. ಅದನ್ನೂ ನೀನು ನೋಡಬಹುದಿತ್ತು. ಸುಗ್ರೀವ ನೀವಿರುವರು ಜಗಳ ಮಾಡುವ ಅಥವಾ ಹೊಯ್ದಾಡುವಾಗ ಆಚೆ ಈಚೆ ಒಂದು ಮಂಗ ನೋಡ್ತಾ ಇತ್ತು. ನಾನು ಹೀಗೆ ಆಲೋಚನೆ ಮಾಡಿದೆ, ಸುಗ್ರೀವ ಇವತ್ತು ಇಷ್ಟು ಧೈರ್ಯದಲ್ಲಿ ಹೇಗೆ ಬಂದಿದ್ದಾನೆ ಎಂಬುದಾಗಿ ನೀನು ನೋಡುತ್ತಾ ಇದ್ದ ಹಾಗೆ ವಾಲಿಯೇ ನೋಡುವುದು ಎಂಬುದಾಗಿ. ಹೌದಾ? ಹೌದು, ನೀನಂತ ಗೊತ್ತಾಗಿರ್ಲಿಲ್ಲ ನನಗೆ. ಹಿಡಿದು ನಿನ್ನನ್ನು ಅವನು ತಿರುಗಿಸ್ತಾ ಇರುವಾಗ ನಾನು ನೀನೇ ವಾಲಿಯನ್ನು ತಿರುಗಿಸುವುದು ಎಂಬುದಾಗಿ. ಹೌದಾ? ಅಡಿಗೆ ಬಿದ್ದಾಗಲೂ ಹಾಗೆ. ಈಗ ಮುಕ್ತಾಯಕ್ಕೆ ಬರೋಣ. ಅಲ್ಲ, ಬಹಳ ಮಾತಿನ ಚತುರ ನೀನು. ಹೌದು, ಆದ್ರೆ ಪೆಟ್ಟು ಬಿದ್ದದ್ದು ನನಗೆ. ಬೆನ್ನು ನೋಡ ತನ್ನ ಸೊಂಟವೇ ಕಡಿಮೆ ಆಗ್ಬೇಕಲ್ಲ. ಲಕ್ಷ್ಮಣ ಇದೆಯಲ್ಲ ಬೇಲಿಯಲ್ಲಿ ಆ ಪುಷ್ಪಗಳನ್ನು ಹಿಡಿದು ಆ ಎಲೆಯ ಮಾಲೆಯನ್ನು ಇಟ್ಕೊಂಡು ಹೇಳ್ತೇನೆ. ಈಗ ಮಾಲೆ ಹಾಕಿದ ಮೇಲೆ ಪರಿಣಾಮ ಆಗ್ತದೆ. ಇದು ನಿನ್ನ ಬೇಲಿಯಲ್ಲೇ ಕಾಣ್ತದಲ್ಲ. ಈಗ ಹೇಗಾಗ್ತಾ ಇದೆ? ಶ್ರೀರಾಮಚಂದ್ರನ ಹೊಸ ಚೈತನ್ಯ ಅಲ್ವಾ? ನಿನಗೆ ಗೊತ್ತೇ ಇರಲಿಲ್ಲ. ನೋವೇ ಮಾಚಿ ಹೋಗಿದೆ. ನಿನಗೆ ಗೊತ್ತೇ ಇರಲಿಲ್ಲ. ಅಲ್ಲ, ಬೇಲಿಯಲ್ಲಿ ಇದ್ದಂತ ಯುದ್ಧ ಮಾಡುವುದು, ಬರುವುದು, 4 ಮಾಲೆ ಮಾಡುವುದು, ಹಾಕೊಳ್ಳುವುದು, ಹೋಗುದು. ಅದಕ್ಕೆ ಹೆದರಿಯಾದ್ರೂ ಅವರು ನಿನಗೆ ಮಡದಿಯನ್ನು ಕೊಡ್ತಾ ಇದ್ದ. ಅಲ್ಲ, ಅದಕ್ಕೆ ಹೇಳುವುದು, ನಮ್ಮ ಮನೆಯ ಪಕ್ಕದಲ್ಲಿರುವಂತಹ ಯಾವ ವಸ್ತು ನಮಗೆ ಅಗತ್ಯ ಇರುವುದಿಲ್ಲ. ಮದ್ದಲ್ಲ, ದೂರದನ್ನೇ ನಾವು ಭಾವಿಸುವುದು. ಈಗ ನೀನೊಂದು ಕೆಲಸ ಮಾಡಬೇಕು. ಏನು? ನಾವೀಗ ಇರೋದು 7 ಜನ ಆಶ್ರಮ ಉಂಟಲ್ಲ, ಅಲ್ಲಿಂದ ಹೋಗೋಣ. ಹೋಗಿ ನೀನು ಅಣ್ಣನನ್ನು ನಿದ್ದಕ್ಕೆ ರಾತ್ರಿ. ಅಲ್ಲ, ಬರ್ತೀಯಲ್ಲ? ನಾನಿದ್ದೇನೆ. ಕರಿಬಹುದಲ್ವ? ಕರಿ. ಖಂಡಿತ ಖಂಡಿತ. ಹೌದು, ಹೊಸ ಚೈತನ್ಯ ಬಂದಿದೆ. ಆದ್ದರಿಂದ ಹೌದು, ವಾಲಿಯನ್ನು ಕರೆಯುವುದು ಹೇಗೆ? ಇಷ್ಟ ತನಕ ಅನ್ನವಾಲಿ ಅಂತೇಳಿ, ಈಗ ಅನ್ನವಾಲಿ ಅಲ್ಲ, ಬರೇ ವಾಲಿ. ಆದ್ದರಿಂದ ಬಾ
ಅರ್ಥವಾಯಿತು. ಇವನ ಪ್ರಕರಣಕ್ಕೆ ಅತಿ ಶೀಘ್ರದಲ್ಲಿ ಮಂಗಲವನ್ನು ಹಾಡಬೇಕಾಗಿದೆ. ಆದ್ದರಿಂದ ನೋಡಿದ್ದೇನೆ. ನೀತಿಯ ಮಧ್ಯದಲ್ಲಿ ನೀನು ಕಳೆದಲ್ಲಿಸುತ್ತಾ ಇತ್ತು. ಪಾದಾಳಿಗೆ ಬುಡಮಟ್ಟಿದೆ ನೀರನ್ನು ಸುರಿಸುತ್ತಾ ಇತ್ತು. ಸತ್ಯ ಏನೇ ಯಾವತ್ತೂ ನೀವು ಯುದ್ಧಕ್ಕೆ ಹೊರಡುವಂತಹ ವೇಳೆ ನಿಮ್ಮ ಮುಖಕ್ಕೆ ಮಂಗಳಾರತಿಯನ್ನು ಎತ್ತಿ ನಾನೇ ಕಳೆದುಕೊಳ್ಳಬಹುದು. ಆದರೆ ಇಂದು ಪಥ ಮಧ್ಯದಲ್ಲಿ ಬಂದು ನಿಮ್ಮನ್ನು ತಡೆಯುವುದಕ್ಕೆ ಕಾರಣ ಉಂಟು. ಸ್ವಾಮಿ, ನಮ್ಮ ಮಗನಾದಂತಹ ಅಂಗದ ನನ್ನಲ್ಲಿ ಕೆಲವು ವಿಚಾರವನ್ನು ಹೇಳಿದ. ಅದನ್ನು ನಿಮಗೂ ಹೇಳಬೇಕು ಎಂದು ನನ್ನಲ್ಲಿ ಸೂಚಿಸಿದ್ದ. ಆದರೆ ಸರಿಯಾದಂತಹ ಸಮಯ ಬಂದ್ರೆ, ಸಮಯದ ಪ್ರಸಂಗ ಬಂದ್ರೆ ನಿಮ್ಮಲ್ಲಿ ಹೇಳೋಣ ಅಂತ ನಾನು ಇದ್ದೆ. ಮಕ್ಕಳು ತಾಯಿಯಲ್ಲಿ ಆಡುವಂತಹ ಮಾತುಗಳು ಹಲವು ಪ್ರಭೇದಗಳಿರ್ತವೆ. ಸತ್ಯ. ಗಂಡನಾದವನು ಅತಿ ಶೀಘ್ರವಾಗಿ ಕೇಳಲೇಬೇಕಾದದ್ದು ಅಂತ ಆದರೆ ನೀನು ಹೇಳು. ಹೌದು, ಇಲ್ಲದಿದ್ರೆ ನಾಳೆ ಕೇಳು. ರಾಜಕೀಯ ವಿಚಾರವಾಗಿತ್ತು ಅದು. ಅದಕ್ಕಾಗಿ ಅವನೇ ಸೂಚಿಸಿದ್ದ. ಅಪ್ಪನಿಗೆ ನೀವು ಸರಿಯಾದ ವೇಳೆಯಲ್ಲಿ ಹೋಗಿ ಹೇಳಬೇಕು ಎಂಬುದಾಗಿ. ಅಪ್ಪನ ಕಿವಿಗೂ ಹಾಕು ಎಂಬ ವಿಚಾರವನ್ನು ಹೇಳಿದ್ದ. ಹೌದು. ಈಗ ತಾಳಿ ಹಾಕುವಾಗ ಇದು ಸಮಯ ಸೂಕ್ತವಾದದ್ದು. ಅದಕ್ಕಾಗಿ ಪಥಮಾರ್ಗದಲ್ಲಿ ದಶರಥನ ಮಗನಾದಂತಹ ಶ್ರೀರಾಮಚಂದ್ರ ಪಿತೃವಾಕ್ಯ ಪರಿಪಾಲನೆಗೋಸ್ಕರವಾಗಿ ವನವಾಸಕ್ಕೆ ತೆರಳಿದಲ್ಲಿದ್ದೇವೆ. ಅವನೊಂದಿಗೆ ಅವನ ತಮ್ಮನಾದಂತಹ ಲಕ್ಷ್ಮಣ ಹಾಗೂ ಸತಿಯಾದಂತಹ ಸೀತಾದೇವಿ ಕೂಡಿಕೊಂಡು ಪಂಚವಟಿಯಲ್ಲಿ ಇದ್ದರಂತೆ. ಒಂದು ದಿನ ಅವರು ಇಲ್ಲದಂತಹ ವೇಳೆಯಲ್ಲಿ ಸೀತೆಯನ್ನು ಲಂಕಾಧೀಶನಾದಂತಹ ರಾವಣ ಅಪಹರಿಸಿಕೊಂಡು ಹೋದಂತೆ. ಹೌದು ಹೌದು ಸ್ವಾಮಿ. ಹಾಗೆ ಸೀತೆಯ ಅನ್ವೇಷಣೆಯನ್ನು ಮಾಡುತ್ತಾ ಉತ್ತರದಿಂದ ದಕ್ಷಿಣಾಭಿಮುಖ ಬರುವಂತಹ ವೇಳೆ ದುಶ್ಯಮುಖಿ ಪರ್ವತದ ಹತ್ತಿರ ಬರುವಾಗ ನಿಮ್ಮ ತಮ್ಮನಾದಂತಹ ಸುಗ್ರೀವ ಅವನನ್ನು ಕಂಡನು. ಹಾಗೆ ಹನುಮನನ್ನು ಕಳುಹಿಸಿ ಅವರಲ್ಲಿ ವಿಚಾರ ವಿಮರ್ಶೆಯನ್ನು ಮಾಡಿದರಂತೆ. ಇಬ್ಬರ ಕಷ್ಟವೂ ಒಂದೇ ಆಗಿತ್ತು. ಒಬ್ಬನ ಹೆಂಡತಿಯನ್ನು ರಕ್ಕಸಕೊಂಡು ಹೋದ, ಇನ್ನೊಬ್ಬನ ಹೆಂಡತಿಯನ್ನು ನೀವು ಇಲ್ಲಿ ಇಟ್ಟುಕೊಂಡಿದ್ದೀರಿ. ಹೌದಲ್ಲ? ಹಾಗೆ ಅವರ ಇಬ್ಬರ ದುಃಖವು ಒಂದೇ ಆದುದರಿಂದ ಅವರಲ್ಲಿ ಒಂದು ಮಿತ್ರತ್ವವಾಯಿತು. ಒಂದು ಒಪ್ಪಂದ ಮಾಡಿಕೊಂಡ್ರಂತೆ ಸ್ವಾಮಿ. ತುಲ್ಯಾದಿ ಮಿತ್ರತ್ವ ಅತಿ ಸಾಕ್ಷಿಯಾಗಿ ಮಿತ್ರತ್ವವನ್ನು ಮಾಡಿ ಅವರು ಇಟ್ಟಂತ ಪಣೆ ಏನು ಗೊತ್ತಾ? ವಾಲಿಯನ್ನು ಕೊಂದಾದರೂ ನಿನ್ನ ಪತ್ನಿಯನ್ನು ನಿನಗೆ ಉಳಿಸಬೇಕು ಎಂಬುದಾಗಿ ಹೇಳಿದ್ದಾರೆ.
ಅದಕ್ಕಾಗಿ ನಿಮ್ಮನ್ನು ಈ ರೀತಿಯಾಗಿ ಪದ ಮಾರ್ಗದಲ್ಲಿ ಕರೆದು ನಿಂತಿದ್ದು. ಹಸವಾಗುತ್ತಾರೆ. ಈ ಪೂರ್ವದಲ್ಲಿ ಈ ರೀತಿ ನೀನು ಆಡಿದ ಬಳೆಯಲ್ಲಿ ಮಗನಾದಂತಹ ಅಂಗದ ವಿಶೇಷವಾದಂತಹ ವರ್ತಮಾನವು ತಂದು ನಮಗೆ ಒಪ್ಪಿಸಿದ್ದಾನೆ. ಈ ಹೊತ್ತು ಸಾಕೇತಾಧಿಪ ದಶರಥನ ಮಗ ರಾಮ ಸುಗ್ರೀವನ ಜೊತೆ ತುಲ್ಯಾರಿ ಮಿತ್ರ ಎಂಬಲ್ಲಿವರೆಗೆ ಪ್ರಕರಣ ಬೆಳೆದಿದೆ ಎನ್ನುವಲ್ಲಿ ನಿನ್ನಲ್ಲಿ ಕೇಳುವುದು ನಾನು. ಒಬ್ಬ ಹೆಂಡತಿಯನ್ನು ಕಲ್ಲುಕೊಂಡ, ಇನ್ನೊಬ್ಬ ಹೆಂಡತಿಯನ್ನು ಇಬ್ಬರು ಕಳ್ಕೊಂಡಂತೆ. ಇಬ್ಬರು ಕಳೆದುಕೊಂಡಂತೆ. ಅದಕ್ಕಾಗಿ ಸಮಾನಶೀಲೇಶು ವ್ಯಸನೇಶು ಸತ್ಯ ಅಲ್ವಾ? ಅಂಥವರಿಗೆ ಅಂಥವರೇ ವ್ಯಸನ ಇದ್ದವರು ಮಿತ್ರತ್ವ ಆಗುವುದು ಸರಿಯಾಗಿ ಬಹಳ ಬೇಗ ಒಂದಾಗ್ತದೆ. ಆದ್ದರಿಂದ ಅಲ್ಲಿ ನಮಗೆ ವಿಶೇಷ ಕಾಣುವುದಿಲ್ಲ. ಮತ್ತೆ ಏಕಾಂತದಲ್ಲಿ ಗುಪ್ಪಿತದಲ್ಲಿ ಅವರು ಮಾತನಾಡಿಕೊಂಡಿದ್ದಾರೆ ಅಂತ ಹೇಳಿದೆಯಲ್ಲ, ಏನು ಮಾತನಾಡಿಕೊಂಡಿದ್ದಾರೆ ಹೇಳು. ನಿಮ್ಮ ಬಗ್ಗೆ ಚೆನ್ನಾಗಿ ತಿಳಿದಂತಹ ಸುಗ್ರೀವ ನಿಮ್ಮ ಶಕ್ತಿಯ ಶೌರ್ಯದ ಬಗ್ಗೆ ಅವರಲ್ಲಿ ಮಾತಾಡಿದ. ಅವರಿಗೂ ಸುಗ್ರೀವನಿಗೂ ಸಂಶಯ ಇತ್ತು ರಾಮನ ಶಕ್ತಿಯ ಬಗ್ಗೆ. ಅದನ್ನು ನಿವಾರಿಸುವುದಕ್ಕಾಗಿ ಏನು ಮಾಡಿದೆ ಗೊತ್ತಿಲ್ಲ. ಊರಿನ ನಮ್ಮ ಆ ರಾಜ್ಯದ ಹೊರವಲಯದಲ್ಲಿ ದುಂದುಬಿಯನ್ನು ಕೊಂದು ಆ ಅಟ್ಟೆಯನ್ನು ಅಲ್ಲಿ ಇಟ್ಟಿದ್ದೀರಲ್ವಾ, ಅದನ್ನು ನಿಮಗೆ ಜಾತ್ರೆ ಬಂದಾಗ ಮೊಣಕಾಲಿನವರೆಗೆ ಎತ್ತಾ ಇದ್ದೀರ. ಅದು ಈಗ ಅಲ್ಲಿ ಇಲ್ಲ. ಶ್ರೀರಾಮ ಅದನ್ನು ತನ್ನ ಎಡಗಾಲಿನಿಂದ ಒದ್ದು ಯೋಜನಾ ಪರ್ಯಂತವಾಗಿ ಬಿಸಾಡಿದ್ದಾರಂತೆ ಸ್ವಾಮಿ. ಇದರಿಂದ ಅವನ ಶಕ್ತಿ ಎಷ್ಟು ಅಂತ ಗೊತ್ತಾಗ್ತದಲ್ಲ. ಅಷ್ಟೇ ಅಲ್ಲ, ನೀವು ದಿನಾಲು ಹೋಗಿ ನಿಮ್ಮ ಧನುವಿದ್ಯೆಯ ಪ್ರಾವೀಣ್ಯತೆಯನ್ನು ತೋರಿಸುವಂತಹ ತಾಳೆ ಮರ, ಒಂದೊಂದೇ ವೃಕ್ಷ ಸಪ್ತ ತಾಳೆ ಮರೆಗಳ ಒಂದೊಂದೇ ಎಲೆಗಳನ್ನು ಒಂದೊಂದೇ ಗರಿಗಳನ್ನು ಕೆಳಗೆ ಬೀಳಿಸ್ತಾ ಇದ್ದೀರಿ. ಈಗ ಅದು ಇಲ್ಲ. ಒಂದು ಬಾಣ ಪ್ರಯೋಗಿಸಿ ಒಂದು ಗರಿಯನ್ನು ಬೀಳಿಸ್ತಾ ಇದ್ದೀರಿ. ಈಗ ಅದೂ ಇಲ್ಲ, ಇನ್ನು ಅದನ್ನು ಮಾಡಲಿಕ್ಕಿಲ್ಲ. ಸಪ್ತ ತಾಳೆಗರಿಯ ಆ ಮರದ ತಾಳೆ ಬುಡವನ್ನೇ ಹಾರಿಸಿ ಬಿಟ್ಟಿದ್ದಾನಂತೆ ಒಂದೇ ಬಾಣವನ್ನು ಪ್ರಯೋಗಿಸಿ. ಹೌದು, ಇದು ಒಳ್ಳೆ ಕೆಲಸ. ಯಾಕೆ? ಅಲ್ಲ, ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯ ಕೆಲಸ. ಹಾಗಲ್ಲ, ಪರಾಕ್ರಮಿ. ಅವ ಪರಾಕ್ರಮವನ್ನು ತೋರಿಸಿದ್ದಾನೆ ಸ್ವಾಮಿ. ಅದಕ್ಕಾಗಿ ಹೇಳ್ತಾ ಇದ್ದೇನೆ ನೋಡಿ, ಈ ಹೊತ್ತಿಗೆ ನೀವು ಹೋಗುವುದು ರೀತಿಯಲ್ಲ ಎಂಬುದಾಗಿ ಹೇಳ್ತಾ ಇದ್ದೇನೆ. ಯಾಕೆ ಹೇಳಿದ್ರೆ, ಈ ಹಿಂದೆ ನಿಮ್ಮ ತಮ್ಮನಾದಂತಹ ಸುಗ್ರೀವ
ಅದೆಷ್ಟೋ ಬಾರಿ ನಿಮ್ಮಲ್ಲಿ ಯುದ್ಧವನ್ನು ಮಾಡಿ ಪೆಟ್ಟು ತೆಂದು ಓಡಿದವ. ಹಾಗೆ ಹೋದಂತ ವೇಳೆ ಪುನರಕ್ಕೆ ಬೇಗ ಬಂದದ್ದಿಲ್ಲ. ಪೆಟ್ಟು ತಿಂದು ಆ ಪೆಟ್ಟು ನೋವು ಎಲ್ಲ ಮರೆತು ಹೋಗ್ಬೇಕು. ನಂತರ ಹೆಂಡತಿಯ ನೆನಪಾದಾಗ ಪುನರಕ್ಕೆ ಬರ್ತಾನೆ ನಿಮ್ಮಲ್ಲಿ ಅಣ್ಣ ಯುದ್ಧ ಮಾಡುತ್ತೇನೆ. ಆದ್ರೆ ಈ ಬಾರಿ ಹಾಗಲ್ಲ ಸರ್. ಯಾವುದೋ ಒಂದು ಪ್ರೇರಣೆ ಉಂಟು ಎಂಬುದು ಮಾತ್ರ ಸತ್ಯ. ಯಾವ ಪ್ರೇರಣೆ ಅವನನ್ನು ಈ ರೀತಿಯಾಗಿ ಮುಂದೂಡುತ್ತಾ ಇದೆ ಎಂಬುದು ಮಾತ್ರ ಸತ್ಯ. ಸತಿಯಾದವಳು ತನ್ನ ವಿವೇಕಕ್ಕೆ ಯಾವ ಕಾಲಕ್ಕೂ ಕೆಲಸವನ್ನು ಕೊಡಬೇಕೆ ವಿನಃ ವಿಶ್ರಾಂತಿಯನ್ನು ಕೊಡಬಾರದು. ಇವತ್ತು ರಾಮನನ್ನು ಹೊಗಳ್ತಾ ಇತ್ತು, ಕೇಳೋಣ ಅಂತ ಅನ್ನಿಸಿತು. ಆದರೆ ರಾಮನು ನಡೆದಂತಹ ದಾರಿಯ ಬಗ್ಗೆ ನಿನ್ನ ಮಾತಿನಿಂದ ಅರ್ಥೈಸಿಕೊಳ್ಳುವಾಗ ಸೂರ್ಯವಂಶದಲ್ಲಿ ಹುಟ್ಟಿದಂತಹ ರಾಮ ಈ ರೀತಿ ನಡೆದುಕೊಳ್ಳುವುದಕ್ಕೆ ಸಾಧ್ಯವೇ ಅಂತ ನನ್ನಲ್ಲಿ ಪ್ರಶ್ನೆ ಹುಟ್ಟುಕೊಳ್ಳುತ್ತಾ ಉಂಟು. ಕಾಡಾಡಿಯಾಗಿ ಬಂದಂತಹ ರಾಮ ತನ್ನ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಬೇಕಿದ್ರೆ ಕಾಣಬೇಕಾದದ್ದು ಸಮರ್ಥನನ್ನೇ ಅಲ್ವೇ ಹೇಳು. ಮೊದಲೇ ಬಂಡವಾಳ ಹಾಕಿ ಬಂಡವಾಳ ವ್ಯಾಪಾರವನ್ನು ಮಾಡಿ ಸೋಲನ್ನು ಉಂಡಂತಹ ವ್ಯಕ್ತಿ ಮತ್ತೊಬ್ಬ ಸೋತವನ ಬಳಿಗೆ ಹೋದ್ರೆ ಪ್ರಯೋಜನ ಉಂಟ ಹೇಳು? ಮತ್ತೆ ಎಲ್ಲಿಗೂ ಹೋಗ್ಬೇಕು? ವ್ಯಾಪಾರ ಮಾಡಿ ಬಲಿಷ್ಠನಾದ ಶ್ರೀಮಂತನಾಗಿ ಧನವನ್ನು ಸಂಗ್ರಹಿಸಿದಂತಹ ವ್ಯಕ್ತಿಯ ಬಳಿಗೆ ಹೋಗ್ಬೇಕು. ಇಲ್ಲದ ಅಧಿಕಾರದಲ್ಲಿ ಹೋಗ್ಬೇಕು. ತುಲ್ಯಾರ ಮಿತ್ರತ್ವ, ನಿನ್ನ ಹಾಗೆ ನನ್ನ ಹಾಗೆ, ನಿನ್ನ ಮಿತ್ರನೇ ನನ್ನ ಮಿತ್ರ. ವಾಲಿಯನ್ನು ಕೊಂದು ಏನು ಹೇಳಿದ್ದು? ವಾಲಿಯನ್ನು ಕೊಂದಾದರೂ ನಿನ್ನ ಹೆಂಡತಿಯನ್ನು ನಿನಗೆ. ಆಮೇಲೆ ಸುಗ್ರೀವ ಏನು ಹೇಳಿದ್ದು? ಸೇನೆ ಸಹಿತವಾಗಿ ಸೀತಾನ್ವೇಷಣೆಗೆ ಬೇಕಾಗಿ ನಿನ್ನ ಜೊತೆ ಬರ್ತೇವೆ ಅಂತ ಹೇಳಿದ್ದಾನೆ. ಈಗ ಸುಗ್ರೀವ ಏನು ಹೇಳಿದ್ದಾನೆ? ಅವನ ಬುದ್ಧಿಯ ಮಟ್ಟಕ್ಕೆ ಅವ ಮಾತನಾಡಿದ್ದಾನೆ. ನಾವು ಹಾಗೆ ಅಲ್ವಲ್ಲ, ತರ್ಕಿಸಬೇಕಾದಂತಹ ಸ್ಥಾನದಲ್ಲಿ ಇದ್ದೇವೆ. ವಾಲಿ ಎಂದರೆ ಯಾರು ಎನ್ನ ಅದಟ್ಟಿಗೆ ಹೊತ್ತು ಮೂರು ಲೋಕವೇ ಗಡಗುಟ್ಟಿ ನಡಗುತ್ತಾ ಉಂಟು. ಪರಾಕ್ರಮದ ಮನೆಯಲ್ಲಿ ನನ್ನ ಜೊತೆ ಸಹ ಕುಳಿತುಕೊಳ್ಳುವಂತಹ ವ್ಯವಸ್ಥೆ ಯಾವ ಕಾಲಕ್ಕೂ ರಾಮನಿಗೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ನಿನ್ನಲ್ಲಿ ಕೇಳ್ತೇನೆ ನಾನು, ಒಂದು ವಿಭಾಗದಲ್ಲಿ ನೀನು ಹೇಳಿದಂತಹ ಮಾತು ನನ್ನಲ್ಲಿ ಎಚ್ಚರವನ್ನು ಉಂಟು ಮಾಡ್ತಾ ಇದೆ. ಏನೂ ಅಲ್ಲ, ಬಾಹ್ಯದಲ್ಲಿ ನಡೆಯಬಹುದಾದಂತಹ ವಿದ್ಯಮಾನಗಳು, ಆ ಗೂಢಚರ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಸ್ವಲ್ಪ ನಾವು ತಪ್ಪಿದ್ದೇವೆ. ಅಂಗದನು ಬಂದು ಹೇಳಿದ ಅಂತ ಆದರೆ ಯಾವುದೋ ಪರದೇಶದಿಂದ ಬಂದಂತಹ ವ್ಯಕ್ತಿಯೊಬ್ಬ ನಮ್ಮ ಪ್ರದೇಶವನ್ನು ಅತಿಕ್ರಮಿಸಿ ನಮ್ಮವರ ಜೊತೆ ಎಷ್ಟು ಮುಂದುವರಿತಾನೆ ಮಾತುಕತೆ ಆಡಿ ಅಂತ ಹೇಳುವಾಗ ನಮಗೆ ಪೂರ್ವದಲ್ಲಿ ವರ್ತಮಾನ ಬರಬೇಕಿತ್ತು. ಅಂಗದ ಹೇಳುವಲ್ಲಿವರೆಗೆ ಕಾಯಬಾರದಿತ್ತು ಎನ್ನುವಲ್ಲಿ ಆ ಗೂಢಚರ್ಯ ವಿಭಾಗದಲ್ಲಿ ಸ್ವಲ್ಪ ನಾವು ಹಿಂದೆ ಬಿದ್ದಿದ್ದೇವೆ. ಆ ಬಗ್ಗೆ ಗಮನ ಹರಿಸೋಣ. ಈಗ ನಿನಗೆ ನಾನು ಹೇಳುವುದು, ಯಾವ ಕಾಲಕ್ಕೂ ನೀನು ಭೀತಲಾಗುವ ಅಗತ್ಯವಿಲ್ಲ. ಮನದಲ್ಲಿ ಇದ್ದಂತಹ ಶಂಕೆಯನ್ನು ಬಿಟ್ಟು
ಈಗ ಕತ್ತಲ ಏನು ತೊಂದರೆ? ಈಗ ಕತ್ತಲಾಗಿದೆ ಸ್ವಾಮಿ. ಈ ಕತ್ತಲೆಯಲ್ಲಿ ಯಾವುದೋ ದೃಶ್ಯವಾಗಿರುವುದಿಲ್ಲ, ಅದೃಶ್ಯವಾಗಿರುತ್ತದೆ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಈ ಕತ್ತಲು ಕವಿದ ನಂತರ ನೀವು ನಾಳೆ ಹೋಗಿ ಎಂಬುದಾಗಿ. ಕತ್ತಲೆ ಎನ್ನುವುದು ನಮ್ಮಂತವರಿಗೆ ಬಾಧಿಸುವಂತಹ ಸಂಗತಿಯಲ್ಲ. ಹೌದು, ಮಾಯಾವಿಯ ಪ್ರಕರಣದಲ್ಲಿ, ದುಂದುಬಿಯ ಪ್ರಕರಣದಲ್ಲಿ ರಾತ್ರಿ ಹಗಲೆನ್ನದೆ ಹೋರಾಟ ಮಾಡಿದವರು ನಾವು. ಆದ್ದರಿಂದ ರಾತ್ರಿಯ ಈ ಹಗಲಿನ ಬಗ್ಗೆ ವಿಶ್ಲೇಷಣೆ ಹೇಳಿದ್ದೇವೆ. ಶ್ರೀರಾಮನೆಂದರೆ ಸಾಮಾನ್ಯ ನುಡಿ. ಜಗತ್ತೇವನು ಕೊಂಡಾಡುತ್ತಾ ಐತೆ, ನರರ ರಕ್ಷಣೆ ಮಾಡುವುದಕ್ಕೆ ನಾರಾಯಣನೇ ನರನಾಗಿ ಬಂದಿದ್ದಾನೆ ಎಂಬುದಾಗಿ ಹೊಗಳುತ್ತಾ ಇದ್ದಾರೆ. ಕಲ್ಲಾಗಿ ಶಿಲೆಯಾಗಿ ಬಿದ್ದಂತಹ ಅವಳ ಅಹಲ್ಯೆಯನ್ನು ತನ್ನ ಕಾಲಿನಿಂದ ಮೆಟ್ಟಿ ಆಕೆ ಶಾಪವನ್ನೇ ವಿಮೋಚನೆ ಮಾಡಿದರಂತೆ. ಎಲ್ಲರೂ ರಾಮ ರಾಮ ದೇವನೇ ಎಂಬುದಾಗಿ ಕೊಂಡಾಡುತ್ತಾ ಇದ್ದಾರೆ ಸ್ವಾಮಿ. ಅದಕ್ಕಾಗಿ ನಾನು ಹೇಳುತ್ತಾ ಇದ್ದೇನೆ, ಯಾಕೋ ನನಗೆ ಅಪಶಕುನಗಳೇ ಕೇಳುತ್ತಾ ಇದೆ. ಮೇಲ್ಮುಖ ನೋಡಿದರೆ ಆಕಾಶವೆಲ್ಲವೂ ರಕ್ತಮಯವಾಗಿ ಕಾಣುತ್ತಾ ಇದೆ. ಕೇಳಿದ್ದೀರಾ ನರಿ ಭೂಮಿ ಕಾಗೆಗಳು ಊರ್ಧ್ವಮುಖವಾಗಿ ಹೋಗುತ್ತಾ ಇದೆ ಸ್ವಾಮಿ. ಎಲ್ಲಗಳಿಗೂ ನನಗೆ ಅಪಶಕುನಗಳೇ ಕಾಣುತ್ತಾ ಇದೆ ಸ್ವಾಮಿ. ನಿಮ್ಮನ್ನು ನೋಡಿದ್ರೆ ಯಾಕೋ ನೀನೇನು ಕೇಳಿದ್ದು ಮಾತ್ರ ಪ್ರತ್ಯಕ್ಷ ನೋಡಿದ್ದಲ್ಲ. ರಾಮನ ಬಗ್ಗೆ ಬಹಳಷ್ಟು ಮಾತನಾಡಿದೆ ನೀನು. ಅದೇ ರಾಮ ಇವತ್ತು ಹೆಂಡತಿಯನ್ನು ಕಳಕೊಂಡಿದ್ದಾನಲ್ಲ, ದೇವರಂತ ಒಂದು ಬಗೆಯಲ್ಲಿ ಹೇಳ್ತಾ ಇತ್ತು, ಒಂದು ಬಗೆಯಲ್ಲಿ ಸಾಮಾನ್ಯ ವ್ಯಕ್ತಿಯ ಜೀವನ ಅವನಲ್ಲಿ ಉಂಟು ಅಂತ ಆದ್ರೆ ಇದೆಲ್ಲ ನಮ್ಮ ಕೆಲಸ ನೀವೀಗ ಸಮಾಧಾನ ಕಣ್ಣೀರನ್ನು ಒರೆಸಿ ನನ್ನ ಪರಾಕ್ರಮದ ಬಗ್ಗೆ ವಿಶ್ವಾಸ ಉಂಟಲ್ಲ, ಮಂಗಳ ಶೇಷೆಯನ್ನು ಹಾಕು, ಕಳುಹಿಗಳು ಆದಷ್ಟು ಬೇಕು ಬರುವನಿದ್ದೇನೆ. ಜಾಗ್ರತೆ ಮಾಡಿಕೊಳ್ಳಬೇಕಾದದ್ದು ಕರ್ತವ್ಯ. ಶತಬಲಿ ಗಜ ಗವಾರ ಪುರಕ್ಕೆ ನಿಲ್ಲಿಸಿದ್ದೇನೆ ಮಾತ್ರವಲ್ಲ, ಮೇಲು ಉಸ್ತುವಾರಿಗೆ ಬೇಕಾಗಿ ನನ್ನ ಪ್ರೀತಿಯ ಮಗನಾದಂತಹ ಅಂಗದನ್ನು ಇರಿಸಿದ್ದೇನೆ. ಕಥ ಮಾಡುವುದಲ್ಲ.
ಹೌದಾ? ಏನ್ ಕೆಟ್ಟ ಮನೆ ಪಾಪಿ ಮತ್ತೆ ಮತ್ತೆ ಬರ್ತಾ ಇದ್ದೀಯಲ್ಲ? ನನ್ನನ್ನು ದೂರ್ತನೆಂದು ಹೇಳ್ತಾ ಇದ್ದೀಯಲ್ಲ, ಇದು ಸಾರಿ ಹೇಳ್ತಾ ಇದ್ದೇನೆ. ಈಗಲಾದರೂ ನನ್ನ ಮಡದಿಯನ್ನ ನನಗೊಪ್ಪಿಸಿ ಅಣ್ಣ ತಮ್ಮಂದಿರ ಭಾಗವನ್ನ ಉಳಿಸಿಕೊಳ್ಳಬೇಕೆಂಬಂತ ಮಮಕಾರ ಇದ್ರೆ ಒಪ್ಪಿಸು. ನೀನು ಸಾಯದ ಗತ್ಯಂತರವೇ ಇಲ್ಲ. ಶರವನ್ನು ನನ್ನ ಮರ್ಮಸ್ಥಾನವನ್ನು ಛೇದಿಸಿ ಒಳಪುಗುತ್ತಾ ಇದೆಯಲ್ಲ, ಮೊದಲು ನನ್ನ ಪ್ರಾಣದಿಂದ ಆಗಿ ಈ ಶರವನ್ನು ಅಲ್ಲಿ ನನ್ನ ಹಿಡಿತದಲ್ಲಿ ಇರಿಸಿಕೊಂಡಿದ್ದೇನೆ. ಹಾಗೆಂದು ಸುಗ್ರೀವನ ಜೊತೆ ಹೋರಾಟ ಮಾಡುತ್ತಿರುವಂತಹ ಕಾಲಕ್ಕೆ ಈ ರೀತಿಯಾಗಿ ನನ್ನನ್ನು ಕೊಲ್ಲುವುದಕ್ಕೆ ಪ್ರಯತ್ನಿಸಿದವರು ಯಾರನ್ನು ನೋಡಿದರೆ ಚಿತ್ತ ಯಾರು ಕಾಣ್ತಾ ಇಲ್ಲ. ಆದರೆ ಅದು ಅನತಿ ದೂರದಲ್ಲಿ ವಿಶಾಲವಾದಂತಹ ಮರ ಇತ್ತ. ಓರ್ವ ಆಜಾನುಬಾಹಿಯ ಭಾವವಾದಂತಹ ವ್ಯಕ್ತಿ ಮಂದವಾದಂತಹ ಹೆಜ್ಜೆಯನ್ನು ಇರಿಸಿಕೊಂಡು ನನ್ನ ತಲೆ ಬರುತ್ತಾ ಇದ್ದಾನೆ. ದೂರದಿಂದಲೇ ಆತನನ್ನು ಕಂಡಾಗ ಪ್ರಾಯ ತಾರಾದೇವಿ ಹೇಳಿದಂತಹ ರಾಮನೇ ಅಂತ ಇದ್ದಿರಬೇಕು. ಹೌದಲ್ಲ, ರಾಮನೇ ಹೌದಲ್ಲ, ಕರೆದು ಮಾತನಾಡಿಸಬೇಕಾಗಿದೆ. ಸಂಗದ ಕತ್ತಿ ಪ್ರಾಣನವುದು ವಿರೋಧಿಗೆ ನಿನ್ನ ಇರವನ್ನು ತಿಳಿಸದೆ, ವಿರೋಧಿಯ ಸಮಕ್ಷಮ ಹೋರಾಟವನ್ನು ಮಾಡದೆ, ವಿರೋಧಿಯನ್ನು ಧರೆಯಲ್ಲಿ ಉರುಳಿಸುವಂತಹ ಕಲೆ ಕರತಲಾಮಲಕವಾಗಿದೆ ನಿನ್ನಲ್ಲಿ. ಆದ್ದರಿಂದ ನಿನ್ನಲ್ಲಿ ಹೇಳುತ್ತಾ ಇರುವುದು ನೀನು ಜಾಣನೇ. ನಮ್ಮ ಜೀವಿತದಲ್ಲಿ ಇಂತಹ ವಿದ್ಯೆಯನ್ನು ಈವರೆಗೆ ನಾವು ಆರ್ಜಿಸಿಕೊಂಡವರೇ ಅಲ್ಲ.
ಕಲಿಸಿಕೊಟ್ಟಂತಹ ಗುರುವಾದವರು ಯಾರು? ಕೇಳಿದ್ದೀವಿ, ನೀನು ಪವಿತ್ರವಾದಂತಹ ಸೂರ್ಯವಂಶದಲ್ಲಿ ಹುಟ್ಟಿದವ ಎಂಬುದಾಗಿ. ಒಳ್ಳೆ ಕುಲದಲ್ಲಿ ಹುಟ್ಟುವುದಕ್ಕೆ ಯೋಗ ಬೇಕು ಅಂತ ಹೇಳ್ತಾರೆ. ಆ ಕುಲದಲ್ಲಿ ಹುಟ್ಟಿದ ಮೇಲೆ ಕುಲದ ಕೀರ್ತಿ ಗೌರವವನ್ನು ಉಳಿಸಿ ಬಾಳುವಲ್ಲಿ ಆತನಿಗೆ ಭಾಗ್ಯ ಬೇಕು ಅಂತ ಹೇಳ್ತಾರೆ. ನೀನು ಭಾಗ್ಯ ವಿಹೀನನಾಗಿ ಹೋದೆ ರಾಮ. ಕರಣಿ ಕುಲದ ಅರಸುಗಳು, ಪರಮ ಧಾರ್ಮಿಕರು, ಸದಾಚಾರಿಗಳು, ಸೂನೃತ ಚರಿತರು, ಅಖಿಲಾಗಮರು, ಶುದ್ಧ ವಿಶುದ್ಧರು, ನರಕ ಭೀತರು, ಕೃಪಾ ಸಾಗರರು. ನೀನವರ ಅನ್ವಯಗಳು ಅವತರಿಸುವುದಕ್ಕೆ ಇದ್ದ ವ್ಯಕ್ತಿಯೇ ಅಲ್ಲ. ನಿನ್ನ ಅನ್ವಯ ಯಾವುದು ಅಂತ ಹೇಳ್ತಾ ಇದ್ದೇನೆ. ನೀನು ಮಾಡಿದಂತಹ ಕಾರ್ಯ ಹೇಗಾಯ್ತವಲ್ಲ ಇದು. ಸಮಾಜಕ್ಕೆ ಮುಖವನ್ನು ಮರೆಮಾಚಿಕೊಂಡು ನೇಪಥ್ಯದಲ್ಲಿ ಕಾಲವನ್ನು ಕಳೆಯುವ ಹಾಗೆ ನೇಪಥ್ಯದಲ್ಲಿ ಇದ್ದುಕೊಂಡು ನೀನು ನಿನ್ನ ಕಾರ್ಯಕ್ಷೇತ್ರದಲ್ಲಿ ಮುನ್ನಡೆಯುತ್ತಾ ಇದೆಯಲ್ವಾ ರಾಮ, ಇದು ನಿನಗೆ ಭೂಷಣವೇ ಹೇಳು. ಯಾವ ನೆಲೆಯಲ್ಲಿ ನನ್ನನ್ನು ಕೊಲ್ಲುವುದಕ್ಕೆ ನೀನು ಪ್ರಯತ್ನಿಸಿದೆ ಅಂತ ಆಲೋಚಿಸಿದರೆ ತಿಳಿದು ನೋಡಲು ಸೂರ್ಯವಂಶಕ್ಕೆ ನನ್ನಿಂದ ಹಾನಿ ಈವರೆಗೆ ಆಗಲಿಲ್ಲ. ಹಾಗಿದ್ದರೆ ಕುಲಕ್ಕೆ ಯಾವ ರೀತಿಯದ್ದಾದರೂ ಅಗೌರವವು ಕೊಡದೇ ಇದ್ದಂತಹ ವಾಲಿಯನ್ನು ನಿಗ್ರಹಿಸಬೇಕಿದ್ದರೆ ನಿನ್ನ ಸಾಕೇತ ಯಾವುದೇ ಮಾಲಿನ್ಯರ ಮಾನಹರಣಕ್ಕೆ ಪ್ರಯತ್ನಿಸಿದವನು ನಾನಲ್ಲ. ಹಾಗಿದ್ದರೆ ಯಾವ ನೆಲೆಯಲ್ಲಿ ನನ್ನ ಮೇಲೆ ಈ ರೀತಿಯ ಬಾಣ ಪ್ರಯೋಗಿಸಿ ಕೊಲ್ಲುವುದಕ್ಕೆ ನೀನು ಮನಸ್ಸು ಮಾಡಿದೆ ರಾಮ? ಚಾರಿತ್ರ ಎನ್ನುವಂತಹ ಹಕ್ಕವನ್ನು ಪಡೆದು ಸಜ್ಜನರು ನಡೆಯುವಂತಹ ದಾರಿಯನ್ನು ದೂರೀಕರಿಸಿ ಧರ್ಮವೆನ್ನುವಂತಹ ಅಂಕುಶಕ್ಕೆ ತಲೆಯನ್ನು ತೆರದೆ ರಾಮನೆನ್ನುವಂತಹ ಒಂಟಿ ಸಲಗ ಈ ಹೊತ್ತು ವಾಲಿಯನ್ನು ಧರೆಗೆ ಬೀಳಿಸುವಲ್ಲಿ ಸಫಲವಾಯಿತು. ಕಾಶ್ಯಪಿ, ಕಾಂಚನ, ಕಾಮಿನಿ, ಈ ಮೂರರಲ್ಲಿ ನೀನು ಯಾವುದನ್ನು ಬಯಸಿದೆ? ಕಿಷ್ಕಿಂಧೆಯನ್ನು ಬಯಸಿದೆಯಾ ನೀನು? ವಾನರ ಸ್ತ್ರೀಯರ ಮೇಲೆ ಮೋಹ ಉಂಟಾಯಿತೆ. ಈಗಾಗಲೇ ಸುಗ್ರೀವನನ್ನು ನಿನ್ನ ಗುಲಾಮನನ್ನಾಗಿ ಮಾಡಿಕೊಂಡಿದ್ದೀಯಲ್ಲ, ಅವನನ್ನು ಇಲ್ಲಿ ಕುಳ್ಳಿರಿಸಿ ನಿನ್ನ ಮುಖದಂತೆ ಅವನಲ್ಲಿ ಅಧಿಕಾರವನ್ನು ಕೊಟ್ಟು ನೀನೇ ಪರೋಕ್ಷವಾಗಿ ಆಳುತ್ತಾ ಕಿಷ್ಕಿಂಧೆಯ ಸರ್ವ ಸುಖಭೋಗವನ್ನು ಅನುಭವಿಸುವ ಹುನ್ನಾರಕ್ಕೆ ಮನ ಮಾಡಿದ್ದೀಯ ನೀನು. ಹಾಗಿದ್ದರೆ ಯಾವ ನೆಲೆಯಲ್ಲಿ ಕೊಂಡೆ ಅಂತ ಆಲೋಚಿಸುವಾಗ ಇನ್ನೊಂದು ವಿಧ ನನಗೆ ಕಂಡು ಬರುತ್ತಾ ಉಂಟು. ಇದು ಏನು ಬೇಟೆ ಅಂತ ತಿಳಿದೀಯ ನೀನು? ವ್ಯಾಧನೋರ್ವನು ಬೇಟೆಯನ್ನು ಆಡಿ ಮೃಗದ ಮಾಂಸವನ್ನು ತಿನ್ನುವ ಹಾಗೆ ಈ ವಾಲಿಯನ್ನು ಕೊಂದು ಏನು ಪಂಚನಕವುಳ್ಳಂತಹ ಪ್ರಾಣಿವರ್ಗ ನಮ್ಮದು. ನಮ್ಮ ಮಾಂಸ ತಿನ್ನುವುದಕ್ಕೆ ಆಗುವುದಿಲ್ಲ, ನಮ್ಮ ಚರ್ಮ ಯಾವುದಕ್ಕೂ ಉಪಯೋಗ ಬೀಳುವುದಿಲ್ಲ. ಹಾಗಿದ್ದರೆ ನನ್ನನ್ನು ಕೊಲ್ಲುವಲ್ಲಿ ನೀನು ಯಾವ ಸಾರ್ಥಕ್ಯವನ್ನು ಕಂಡುಕೊಳ್ಳಬೇಕೆಂದು ಬಯಸಿದಿ ಹೇಳು ರಾಮ? ರಾವಣ ನಿನ್ನ ಮಡದಿಯನ್ನು ಅಪಹರಿಸುವಂತಹ ಕಾಲಕ್ಕೆ ಹೇಗೆ ಬಂದಿದ್ದ ನಾವು ಕೇಳಿದೆವು. ಹೌದಾ? ಸನ್ಯಾಸಿಯ ವೇಷವನ್ನು ಧರಿಸಿಕೊಂಡು ಬಂದನಂತೆ. ವೇಷವನ್ನು ಧರಿಸುವುದೇ ಮೋಸ ಮಾಡುವುದಕ್ಕೆ ಅಂತ ಹೇಳಿ ಲೋಕಕ್ಕೆ ಅವೊಬ್ಬ ಅಡಿಪಾಯ ಕೊಟ್ಟ ಆಯಿತು. ನೀನು ರಾವಣನ್ನು ಬಿಟ್ಟು ಇಲ್ಲಿ ಬಂದ. ನಿನ್ನನ್ನು ಕಂಡಾಗ ನೀನು ಕೂಡ ವೇಷಧಾರಿಯ ಹಾಗೆ ಕಾಣ್ತಾ ಇದ್ದೀವಿ. ನಿನ್ನ ತಲೆಯಲ್ಲಿ ಆ ಶಿಖೆ, ಆ ಹಣೆಯಲ್ಲಿ ಭಸ್ಮ, ಆ ಚೀರಾಜಿನ ಹರಿಯಾಗಿ ನನ್ನ ಮುಂದೆ ನೀನು ನಿಂತಾಗ ನೀನು ಒಬ್ಬ ಕ್ಷತ್ರಿಯ ಗುಣನಂತ ಮುಂದೆ ಕಂಡು ಬರುತ್ತಾ ಇಲ್ಲ. ಕೈಯಲ್ಲಿ ಏನು ಧನು ಬಾಣಗಳನ್ನು ಹಿಡಿದಿದ್ದಿ. ಹಾಗಿದ್ರೆ ಈ ಕಲಬೆರಕೆ ಯಾಕೆ? ಈ ವೇಷಕ್ಕೂ ಅದಕ್ಕೂ ಏನು ಸಂಬಂಧ ಉಂಟು ರಾಮ? ಇನ್ನು ಎಷ್ಟು ಹೇಳಿ ಏನು ಪ್ರಯೋಜನ ಇಲ್ಲ.
ನಿನ್ನ ಕುಲದ ಬಗ್ಗೆ ಗೌರವ ಉಂಟು, ಅಭಿಮಾನ ಉಂಟು. ನೀನು ಕಿಷ್ಕಿಂದೆ ಬಂದಿದ್ದಿ ಎನ್ನುವ ವರ್ತಮಾನ ತಿಳಿಯುವಂತಹ ಕಾಲಕ್ಕೆ ನನ್ನ ವಿರೋಧಿಯಲ್ಲಿ ನೀನು ಸ್ನೇಹ ಮಾಡಿಕೊಂಡಾಯ್ತು. ಆ ಪೂರ್ವದಲ್ಲಿ ನೀನು ಬರುವುದು ತಿಳಿಯುತ್ತಿದ್ದಲ್ಲಿ ಕಿಷ್ಕಿಂದೆ ನಿನಗೆ ರಾಜಮರ್ಯಾದೆಯಿಂದ ನಾನು ಬರಮಾಡಿಸಿಕೊಂಡು ನಿನ್ನ ಯಾವ ಸಂಕಷ್ಟ ಇದ್ದರೂ ಅದನ್ನು ದೂರ ಮಾಡುವುದಕ್ಕೆ ಶತ ಪ್ರಯತ್ನ ಪಡುತ್ತಾ ಇದ್ದೆ. ಇವ ನಿನಗೆ ಸಹಾಯ ಹೇಳು. ಈ ಸುಗ್ರೀವನ ಬಲದ ಮೇಲೆಗೆ ನಂಬಿಕೆ ಇಟ್ಟವನೇ ನೀನು. ಇವನಿಂದ ಏನಾದೀತು ಹೇಳು. ನನ್ನಲ್ಲಿ ನೀನು ಹೇಳುತ್ತಿದ್ದಲ್ಲಿ ರಾವಣನಿಗೆ ತಿಳಿ ಹೇಳಿ ಸೀತೆ ಸಹಿತವಾಗಿ ಇಲ್ಲಿಗೆ ಬಂದು ಸೀತೆಯನ್ನು ಒಪ್ಪಿಸುವಂತ ವ್ಯವಸ್ಥೆ ಮಾಡ್ತಾ ಇದ್ದೆ. ಒಂದು ವೇಳೆ ರಾವಣ ತಪ್ಪಿದ ಅಂತ ಆದ್ರೆ ಇಲ್ಲಿಂದಲೇ ನನ್ನ ಬಾಲವನ್ನು ಬಳಸಿ ಆ ರಾವಣನನ್ನು ಕಟ್ಟಿ ನಿನ್ನ ಪಾದದಲ್ಲಿ ಕಡಹೆ ಹಾಕುತ್ತಾ ಇದ್ದೆ. ಹಾಗಿದ್ರೆ ಅದಕ್ಕೆ ಅವಕಾಶವನ್ನು ನೀನು ಕೊಡದೆ ಸುಗ್ರೀವನ ಸಖೆಯಲ್ಲಿ ಸಖ್ಯವನ್ನು ಮಾಡಿಕೊಂಡೆಯಲ್ಲ. ರಾಮ ಇನ್ನು ಹೇಳಿ ಏನು ಪ್ರಯೋಜನ ಹೇಳು. ನೀನು ಯಾಕೆ ಹೀಗೆ ಮಾಡಿ? ವಾಲಿ, ನೀನಾಡಿದಂತಹ ಮಾತುಗಳನ್ನೆಲ್ಲ ಕೇಳುವಾಗ ಬಾಣದ ಹತಿಯ ಆ ವೇದನೆಯನ್ನು ತಾಳಲಾರದೆ ಮಾತನಾಡುತ್ತಾ ಇದ್ದೀಯೆಂಬುದಾಗಿ ಭಾವಿಸ್ತಾ ಇದ್ದೇನೆ. ನಮ್ಮ ಪೂರ್ವಸೂರಿಗಳ ಪರಂಪರೆಯನ್ನು ವಿಧ ವಿಧವಾಗಿ ಬಿಡಿಸುತ್ತಾ ನನ್ನ ತದ್ವಿರೋಧತೆಯನ್ನು ತೋರಿಸುತ್ತಾ ನನ್ನಲ್ಲೇ ಭಿನ್ನತೆಯನ್ನು ಕಾಣುತ್ತಾ ಇದೆಯಲ್ಲ. ಆದರೂ ನಾನಾಡುವ ಮಾತುಗಳನ್ನು ನೀನು ಕೇವಲ ವಾನರ ವೀರನಾಗಿ ಅಲ್ಲ, ನೀನು ಇಲ್ಲಿಯ ಅಧಿಪನಾಗಿ ಕೇಳುವನಾಗಬೇಕಯ್ಯ. ಅಯ್ಯ, ನಾವು ಇಕ್ಷ್ವಾಕು ವಂಶದವರು.
ಈ ಧರೆಯಲ್ಲಿ ಮೆರೆಯುವಂತಹ ದುಷ್ಟರನ್ನು ಮತಿಸಿ ಧರ್ಮವನ್ನು ಸ್ಥಾಯಿಯಾಗಿ ನೆಲೆಗೊಳಿಸುವಲ್ಲಿ ನಾವು ನಮ್ಮದಾದಂತಹ ಸೇವಾ ಕೈಂಕರ್ಯವನ್ನು ಈ ಧರಣಿ ದೇವಿಗೆ ನೀಡುವವರಿದ್ದೇವೆ. ಪೂರಸೂರಿಗಳು ಮಾಡಿದಂತಹ ದಾರಿಯಲ್ಲಿ ಎಲ್ಲಿನಿಗೂ ತಪ್ಪನ್ನು ಮಾಡದೆ ನೇರವಾಗಿ ನಮ್ಮ ಧರ್ಮಚಕ್ರದ ಅಡಿಯಲ್ಲಿ ಶ್ವೇತಚಕ್ರದ ಮರ್ಯಾದೆಯನ್ನು ಉಳಿಸುವುದಕ್ಕೆ ನಾವು ಪದವತ್ವರಾಗಿದ್ದವರು ಇದ್ದೇವೆ. ಅಂತಹ ನೆಲೆಯಲ್ಲಿ ನೀನು ನನ್ನನ್ನು ದೂಷಿಸುತ್ತಾ ನಿನ್ನನ್ನು ಯಾಕೆ ಕೆಡಹಿದೆ ಎಂಬುದಾಗಿ ಕೇಳುತ್ತಾ ಇದ್ದೀಯ. ಕೆಡವುದಕ್ಕೆ ಕಾರಣ ಉಂಟಲ್ಲ, ನೀನು ಮಾಡಿದ್ದು ಸರಿಯೇ? ನ್ಯಾಯವೇ ತಮ್ಮನ ಸತಿಯ ಮುಟ್ಟುವುದು ನೀನು ಈ ರೀತಿಯಾಗಿ ಕೆಳಮಟ್ಟಕ್ಕೆ ಬೀಳಬಾರದಿತ್ತಯ್ಯ. ನ್ಯಾಯಾನ್ಯಾಯದ ವಿಮರ್ಶೆಯನ್ನು ಮಾಡದೆ ತಮ್ಮನನ್ನು ಹೊರಗೋಡಿಸಿದ್ದಿ ಏನು ಇರಬಹುದು. ಆದರೆ ತಮ್ಮನ ಮಡದಿಯಾದಂತಹ ರುವೆಯನ್ನು ಮನೆಯಲ್ಲೇ ಇರಿಸಿಕೊಂಡು ಮಗಳಿಗೆ ಸಮಾನರಾದಂತಹ ಆತನ ಮೈಯನ್ನು ಮುಟ್ಟಿದವನಿದ್ದೀಯ. ಸಹೋದರಿಯನ್ನು, ಪುತ್ರಿಯನ್ನು, ತಮ್ಮನ ಮಡದಿಯನ್ನು ನಾವು ನಮ್ಮ ಮಕ್ಕಳಂತೆ ಕಾಣಬೇಕು. ನಮ್ಮ ಉದರದಿಂದ ಜನಿಸಿದಂತಹ ಮಕ್ಕಳ ಮಾಂಸವನ್ನು ಬಯಸುವುದಾದರೆ ಒಬ್ಬ ರಾಜನಾಗಿ ಮೃಗಕ್ಕೂ ನಿನಗೂ ಇರುವಂತಹ ವ್ಯತ್ಯಾಸವಾದರೂ ಏನಯ್ಯ? ಕಾಮಿನಿಯ ಕಾಯದ ಕಂಪನ್ನು ಕವಿಸಿದ ನಿನಗೆ ಕಾಯಕಂಡನವೇ ಶಿಕ್ಷೆ. ಅದು ನ್ಯಾಯವೇ ನೀನು ಮಾಡಿದ್ದು ಎಂಬುದಾಗಿ ಈ ರೀತಿಯಾದಂತಹ ಶಿಕ್ಷೆಯನ್ನು ಕೊಟ್ಟಿದ್ದೇನೆ ನಾನು. ಧನುಷ್ಟೇಂಕಾರವನ್ನು ಮಾಡಿ ನಿನ್ನ ಮೇಲೆ ಬಾಣ ಪ್ರಯೋಗವನ್ನು ಮಾಡಿದೆ. ನೀನು ಹೇಳಿದೆಯಲ್ಲ ಎಷ್ಟು ದಿನಗಳ ಪರ್ಯಂತ ಇದರ ಅಭ್ಯಾಸವನ್ನು ಮಾಡಿದೆ ಎಂಬುದಾಗಿ. ಇದು ಅಭ್ಯಾಸ ಮಾಡಿದ್ದಲ್ಲ. ಧನುಷ್ಟೇಂಕಾರವನ್ನು ಮಾಡುವಾಗ ಈ ರಾತ್ರಿಯ ಹೊತ್ತಿನಲ್ಲಿ ಮರದಲ್ಲಿ ವ್ಯಸ್ತವಾಗಿದ್ದ ಪಕ್ಷಿಗಳು ತಪ್ಪನೆ ಎದ್ದು ಓಡಿದವು. ಮೃಗಗಳ ಅಂಚಿನಲ್ಲಿ ವಿಶ್ರಮಿಸಿದಂತಹ ಪ್ರಾಣಿಗಳು ಎದ್ದು ಓಡಿದವು. ಅರ್ಥಾತ್ ಧನುಷ್ಟೇಂಕಾರದ ಶಬ್ದ ತೀಕ್ಷ್ಣವಾಗಿತ್ತು. ಆದರೂ ನಿನ್ನ ಕರ್ಣವನ್ನು ಪ್ರವೇಶಿಸಿಲ್ಲ ಎನ್ನುವಾದ್ರೆ ನಿನ್ನ ಪಾಪದ ಕೊಡ ತುಂಬಿದೆ ಎಂಬುದಾಗಿ ಅರ್ಥ. ಮತ್ತೆ ನಿನ್ನನ್ನು ಕೊಂದು ನನಗೇನು ಲಾಭ ಎಂಬುದಾಗಿ ಹೇಳಿದೆಯಲ್ಲ, ಪಂಚ ನಖಗಳೇ ಎಂಬುದಾಗಿ. ನೀನೇನು ಆಲೋಚನೆ ಮಾಡಿದೆ ನಿನ್ನನ್ನು ಕೊಂದಿದ್ದೇನೆ ಎಂಬುದಾಗಿ. ನಿನಗೆ ಹುಡಿದಂತಹ ಬಾಣವನ್ನು ನೀನು ಆಂತು ಹಿಡಿದಿದ್ದೀಯ. ನೀನು ಎಣಿಸಿರಬಹುದು ನನ್ನದಾದಂತಹ ಬಾಹುಬಲದಿಂದ ಬಾಣವನ್ನು ವಾಮ ಪ್ರದೇಶದಲ್ಲಿ ಒತ್ತಿ ಹಿಡಿದಿದೆ ಎಂಬುದಾಗಿ. ಖಂಡಿತವಾಗಿಯೂ ಅಲ್ಲ. ಅದು ನನ್ನ ಆಜ್ಞೆಯೇ ಅಷ್ಟೇ. ನಿನ್ನನ್ನು ಬೀಳಿಸಬೇಕು. ಬಿದ್ದಾಗ ನೀನು ಇತರರ ಮಾತನ್ನು ಕೇಳುತ್ತಿ. ಯಾವಾತನು ಅಹಂಕಾರಿಯಾಗಿ ಮೆರೆಯುತ್ತಾನ ಧರೆಯಲ್ಲಿ ಯಾವ ಧರ್ಮಭೂತವಾದಂತಹ ಮಾತವು ಅವನಿಗೆ ಪಥ್ಯವಾಗುವುದಿಲ್ಲ. ಆ ಹೊತ್ತಿನಲ್ಲಿ ಅವರನ್ನು ಕೆಳಗುರುಳಿಸಿ ನಾವಾಡುವ ಮಾತನ್ನು ಆಲಿಸುವಂತಾಗಬೇಕು. ನಿನಗೆ ಬದುಕಬೇಕೆಂಬ ಆಶೆ ಉಂಟೇ?
ನೀನಂದಂತೆ ಹಾಗೆ ಅಲ್ಲವೇ ಅಲ್ಲ. ನಿನ್ನನ್ನು ಕೊಲ್ಲುವ ಉದ್ದೇಶದಿಂದ ಬಾಣವನ್ನು ಪ್ರಯೋಗಿಸಿದ್ದೇ ಅಲ್ಲ, ಅದಕ್ಕೆ ಆಜ್ಞೆ ಅಪ್ಪಣೆ ಅಷ್ಟೇ. ಮಂತ್ರಭೂತವಾದಂತಹ ಸಜೀವ ಶರಗಳು ಅದು. ಅದನ್ನು ನಾನು ಹಿಂದೆ ಕರೆಯಬಲ್ಲೆ, ಪ್ರಯೋಗಿಸಬಲ್ಲೆ. ನಿನಗೆ ಬದುಕಬೇಕೆಂಬ ಆಶೆ ಉಂಟೆಂದಾದರೆ ಮುಂದೆ ನೀನು ಭವಿತವ್ಯದಲ್ಲಿ ಭ್ರಾತೃತ್ವವನ್ನು ದ್ವೇಷಿಸದೆ ಪ್ರೇಮಿಸುವವನಾದರೆ, ಗೌರವಿಸುವವನಾದರೆ, ಧರ್ಮಾಪೇಕ್ಷವಾಗಿ ಉಳಿಯುವವನಾದರೆ ಖಂಡಿತವಾಗಿಯೂ ನಿನ್ನನ್ನು ಬದುಕಿಸುವಂತಹ ಶಕ್ಯತೆ ನನ್ನುಂಟು. ನೀನು ಹೇಳಿದೆಯಲ್ಲ, ನನ್ನದಾದಂತಹ ಬಾಲವನ್ನು ಕಳುಹಿಸಿ ರಾವಣನನ್ನು ತರೆಬರುತ್ತಾ ಇದ್ದೆ ಎಂಬುದಾಗಿ. ನಾನು ಏನು ನಿಮಗೆ ತೊಂದರೆಯನ್ನು ಮಾಡಿದ್ದೇನೆ ಎಂಬುದಾಗಿ. ರಾವಣನು ಸ್ವರ್ಗಾರೋಹಣ ಮಾಡಿ ದೇವತೆಗಳೊಂದಿಗೆ ಹೋರಾಡಿ ಸೋಲುವ ಹೊತ್ತಿಗೆ ಇಂದ್ರಜಿತ್ ಹೋಗಿ ಅವರನ್ನೆಲ್ಲ ಸೋಲಿಸಿ ಇವನ ಬಂಧನವನ್ನು ಬಿಡಿಸಿದರೆ ದೇವತೆಗಳನ್ನು ಅಟ್ಟಾಡಿಸಿದವನು ರಾವಣ. ನೀನು ದೇವೇಂದ್ರನ ಮಗನಲ್ಲವೇ? ದೇವೇಂದ್ರನ ಮಗನಾಗಿ ಅಪ್ಪನಿಗೆ ಏನು ಸಹಾಯವನ್ನು ಮಾಡಿದೆ ನೀನು? ಯಾವ ಸಹಾಯವನ್ನು ಮಾಡದೆ ನೀನು ಆತನ ವಿರುದ್ಧವಾಗಿಯೇ ನಿಂತವನಲ್ಲ, ತಟಸ್ಥವಾಗಿ ನಿಂತು ಅವನ ಶತ್ರುವಾದಂತಹ ರಾವಣನಿಗೆ ಮಿತ್ರತ್ವವನ್ನು ಮಾಡಿದೆ. ನೀನು ಅವನಿಗೆ ಯಾಕೆ ಹೇಳಲಿಲ್ಲ ದೇವತೆಗಳ ಬಂಧಮುಕ್ತಗೊಳಿಸಿ ನಿನಗೆ ಸ್ವರ್ಗಲೋಕ ಬೇಡ ಎಂಬುದಾಗಿ? ನಿನ್ನ ತಮ್ಮನ ಒಡತಿಯನ್ನೇ ನೀನು ಬಿಡಲಿಲ್ಲ, ನನ್ನ ಒಡತಿಯನ್ನು ತರುವಲ್ಲಿ ನೀನು ಸಹಕಾರ ಮಾಡುತ್ತೇನು ಅಂತ ಯಾವ ಸಾಧ್ಯತೆಯಿಂದ ಹೇಳುವುದಕ್ಕೆ ಸಾಧ್ಯ? ನಿನಗೆ ಬದುಕಬೇಕೆಂಬ ತಮ್ಮನ ಮಡದಿಯನ್ನು ಇರಿಸಿಕೊಂಡೆ ಎನ್ನುವುದಕ್ಕಾಗಿ ಶಿಕ್ಷೆ ಅಂತ ಹೇಳ್ತಾ ಇದ್ದಿ. ಹೌದು. ಮಗಳ ಸಮಾನ ಅಂತ ಹೇಳ್ತಾ ಇದ್ದಿ. ಅಣ್ಣನ ಹೆಂಡತಿಯನ್ನು ಯಾವ ಭಾವನೆಯಲ್ಲಿ ನೋಡ್ಬೇಕು ಹೇಳು? ತಾಯಿ ಭಾವನೆಯಲ್ಲೇ ನೋಡಬೇಕು. ನಾನು ಕಿಷ್ಕಿಂದಿಗೆ ಪ್ರವೇಶ ಮಾಡುವಂತಹ ಕಾಲಕ್ಕೆ ಸಿಂಹಾಸನದಲ್ಲಿ ಸುಗ್ರೀವ ಎಡಬಲದಲ್ಲಿ ರುಮೆ ತಾರೆಯನ್ನು ಕುಳ್ಳಿರಿಸಿಕೊಂಡು ಮೆರೆಯುತ್ತಾ ಇದ್ದನಲ್ಲ, ಶಿಕ್ಷೆ ನನಗೆ ಮಾತ್ರವೋ ಅವನಿಗುಂಟು? ಉಂಟಯ್ಯ, ಅವನು ಮಾಡಿದ್ದು ಸರಿ ಎಂಬುದಾಗಿ. ಆದರೆ ಇಲ್ಲಿ ರುಮೆಗೆ ಸ್ವ ಇಚ್ಛೆಯಿಂದ ನಿನ್ನನ್ನು ಸೇರಿದಲ್ಲ, ಹೆದರಿಯೇ ಸೇರಿದ್ದು, ಹೆದರಿಸಿಯೇ ಸೇರಿದ್ದು. ಅಲ್ಲಿ ನಿನ್ನ ಮಡದಿ ಸ್ವ ಇಚ್ಛೆಯಿಂದ ಅವನೊಟ್ಟಿಗೆ ಹೋದದ್ದು. ಅದನ್ನು ನಾನು ಕೂಲಂಕುಷವಾಗಿ ವಿವರಿಸಿಯೇ ನಿರ್ಣಯಕ್ಕೆ ಬಂದದ್ದು. ಯಾವ ನೆಲೆಯಲ್ಲಿ ಸ್ವ ಇಚ್ಛೆಯಿಂದ ಹೋದದ್ದು? ಅವಳು ಮಗನಾದ ಅಂಗದನಿಗಾಗಿ ನಿನ್ನ ತಮ್ಮನಾದಂತಹ ಸುಗ್ರೀವನೊಟ್ಟಿಗೆ ಇದ್ದದ್ದು ಎಂಬುದಾಗಿ. ಸತ್ತಿದ್ದಾನೆ ಎನ್ನುವುದಾಗಿ ಎಲ್ಲರೂ ನಮ್ಮ ಕುಲದಲ್ಲಿ ಹಿರಿಯರಿಂದ ಆಚರಿಸಿಕೊಂಡ ಪದ್ಧತಿಗೆ ಅನುಗುಣವಾಗಿ ಹಾಗೆ ನಡೆದುಕೊಂಡರು ಎನ್ನುವುದನ್ನು ನೀನು ಒಪ್ಪುವುದಾದರೆ, ಈ ಹೊತ್ತು ನನ್ನ ಮನಸ್ಸಿಗೆ ಅಷ್ಟು ಬೇನೆ ಕೊಟ್ಟಂತಹ ಸುಗ್ರೀವನಿಗೆ ಹಲವು ಕಾಲ ಬೇನೆಯನ್ನು ನಾನು ಕೊಟ್ಟರೆ ಅಪರಾಧಿಯಲ್ಲಿ ಆಗ್ತದೆ ಹೇಳು? ಅವನ ಮಡದಿಯನ್ನು ನೀನು ಮನೆಯಲ್ಲಿ ಇಟ್ಟು ಅವನಿಗೆ ಶಿಕ್ಷೆ ಕೊಡುತ್ತಿದ್ದರೆ ತೊಂದರೆ ಇಲ್ಲ. ನೀನು ತಾರೆಯ ಬಳಿ ಹೋಗಿ ಮಾತನಾಡುತ್ತಿದ್ದಲ್ಲಿ ಸ್ಪಷ್ಟವಾದಂತಹ ನನ್ನ ಅಭಿಪ್ರಾಯ ನಿಮಗೆ ತಿಳಿದು ಬರುತ್ತಾ ಇತ್ತು. ನಾನು ಬರುವಂತಹ ಕಾಲಕ್ಕೆ ಖಂಡಿತವಾಗಿ ಒಂದು ಮಾತನ್ನು ತಾರೆಯಲ್ಲಿ ಹೇಳಿದ್ದೇನೆ. ನನ್ನಲ್ಲಿ ಪರಿಪರಿಯಾಗಿ ಆಕೆ ಬೇಡಿಕೊಂಡಾಗ ಭ್ರೂಣ ಹತ್ಯಾ ದೋಷಕ್ಕೆ ನೀವು ಭಾಜನರಾಗಬಾರದು, ಗಂಡ ಹೆಂಡಿರನ್ನು ಬೇರೆ ಇರಿಸಲಾಗದು ಅಂತ ಹೇಳುವಾಗ ಸುಗ್ರೀವನೇನಿದ್ದರೂ ನಮ್ಮ ತಮ್ಮನಲ್ವೇ, ಖಂಡಿತವಾಗಿ ಕೊಲ್ಲಲಾರೆ. ಅವನು ಇಷ್ಟು ಮಾಡಿದಂತಹ ತಪ್ಪಿಗೆ ಒಂದು ಶಿಕ್ಷೆಯ ರೂಪದಲ್ಲಿ ಅವನಿಗೆ ಇವತ್ತು ನಾನು ಕಾಣಿಸುವವನಿದ್ದೇನೆ, ಆಮೇಲೆ ನೀನು ಹೇಳಿದಂತೆ ನಡೆಯುತ್ತೇನೆ ಎನ್ನುವುದಾಗಿ ಅವಕಾಶ ಮಾತ್ರ ನೀನು ಕೊಡಲಿಲ್ಲ. ಬಿಡು, ದೇವೇಂದ್ರನ ವಿಚಾರವನ್ನು ಎತ್ತುವಂತಹ ಕಾಲ ಇದಲ್ಲ. ರಾವಣನಾದರೂ 14 ಲೋಕಕ್ಕೆ ಒಡೆಯನಾಗಿ ಮೆರೆಯುತ್ತಿರುವಂತಹ ಕಾಲಕ್ಕೆ ತುಳ್ಯಾರ ಮಿತ್ರರು ನನಗೆ ಅವನಲ್ಲಿ ಆಗಿ ಹೋದಂತ ವಿಚಾರವನ್ನು ತಿಳಿಬೇಕಿತ್ತು. ನನ್ನ ಮಿತ್ರನ ಸ್ಥಾನದಲ್ಲಿದ್ದಂತಹ ವ್ಯಕ್ತಿಯಲ್ಲಿ ಇವತ್ತು ಸುಗ್ರೀವನ ಪಡೆದ ಪಕ್ಷವನ್ನು ವಹಿಸಿ ನೀನು ಹೇಗೆ ಬದುಕುತ್ತಾ ಇದ್ದೀಯೋ, ನಡೆಯುತ್ತಾ ಇದ್ದೀಯೋ, ಅದೇ ರೀತಿಯಲ್ಲಿ ರಾವಣನ ನಡೆಯನ್ನು ಪ್ರಶ್ನಿಸುವುದಕ್ಕೆ ನಾವು ಹೋಗಲಿಲ್ಲ ಎನ್ನುವುದರಿಂದ ಸ್ವರ್ಗಲೋಕಕ್ಕೆ ಅವರು ದಾಳಿ ಮಾಡಿದ್ದ, ಸ್ವರ್ಗಲೋಕಕ್ಕೆ ರಾವಣ ಮಾತ್ರ ದಾಳಿ ಮಾಡಿದ್ದ. ಪೂರ್ವದಲ್ಲಿ ಅದೆಷ್ಟೋ ಮಂದಿ ದಾಳಿ ಮಾಡಲಿಲ್ಲ. ಆದ್ದರಿಂದ ಆ ಪ್ರಶ್ನೆ ಇಲ್ಲಿ ನನ್ನ ಅಪ್ಪ ಈಗ ಮಾತ್ರ ಅಲ್ಲ, ಯಾವಾಗಲೂ ಇದ್ದವರು ಬಹಳ ಮಂದಿ ದಾಳಿ ಮಾಡಿದ್ದಾರೆ. ಹೌದೇನು? ಅಪ್ಪನಿಗೆ ಕಷ್ಟ ಬಂದಾಗ ಮಕ್ಕಳು ಸ್ಪಂದಿಸಬೇಕು ಅದಕ್ಕೊಂದು ನ್ಯಾಯ, ಒಂದು ತೀರ್ಮಾನ ಉಂಟಯ್ಯ. ನಿನ್ನ ಅಪ್ಪನ್ನು ಕಣ್ಣೀರಿನ ಮಡಿನಲ್ಲಿ ಬಿಟ್ಟು ಒದ್ದಾಡ್ತಾ ಇರುವಾಗ ನೀನೇನು ಸಾಂತ್ವನ ಕೊಟ್ಟೆ ಹೇಳು? ನಿನ್ನ ಅಪ್ಪನೇ ಹೇಳಿದ್ದಲ್ಲ, ಮಗ ಹೋಗದಿರು ಅಂತ ನಿನ್ನ ತಂದೆ ದಶರಥ ನಿನ್ನಲ್ಲಿ ಬೇಡಿಕೊಂಡನಂತೆ. ಒಪ್ಪತ್ತು ಊಟವನ್ನು ಮಾಡಿ ಹೋಗು ಮಗನೇ. ಆಗ ನೀನು ನಿನ್ನ ತಂದೆಯ ಕಣ್ಣೀರನ್ನು ಒರೆಸುವುದಕ್ಕೆ ಮುಂದಾಗಲಿಲ್ಲ, ಮಾತು ಅಂತ ಹೇಳಿ ಬಂದಿದ್ದಿ. ಆದ್ದರಿಂದ ಇನ್ನೊಬ್ಬರ ಮಾತಿನ ಬಗ್ಗೆ ಪ್ರಶ್ನಿಸಬೇಡ. ಒಂದು ಮಾತು ಹೇಳಿದೆಯಲ್ಲ, ಬಾಣವನ್ನು ಹಿಂದೆ ಕರೆಯುತ್ತೇನೆ ಅಂತ ಹೇಳಿ ನೋವಾಗದ ರೀತಿಯಲ್ಲಿ ನಿನಗೆ ಬದುಕು ಆಶೆ ಇದೆ.
ಬಲದಿಂದಲಾಗಿ ನಿಂತುಕೊಂಡಿದೆ ಅಂತ ನಾನು ಕೇಳಿದಲ್ಲಿ ತಪ್ಪು ಅಂತ ಅನ್ನಿಸಿಕೊಂಡಂತಹ ಕಾಲಕ್ಕೆ ನೀನೇನು ನಾನು ಏನು ಅಂತ ತಿಳಿಯಕ್ಕೆ ನನ್ನ ಹೊರವನ್ನು ಸಾಕಾಗದೆ ಒಳಗಣ್ಣನ್ನು ತೆರೆದುಕೊಂಡೆ. ಅರ್ಥವಾಯಿತು. ರಾಮಾಯ ರಾಮ ರಚನಾಯ ರಾಮ ಚಂದ್ರಾಯ ವಿದಸಿ ರಘುನಾಥಾಯ ನಾಥ ಸೀತಾಯ ಈಗ ನೋಯದಂತೆ ಹಿಂದೆ ಕರೆಯುತ್ತೇನೆ. ಸಜೀವವಾದಂತಹ ಶರಾದು ನನ್ನ ಅಪ್ಪಣೆ ಅನ್ನೋದು ಸ್ವೀಕರಿಸುತ್ತದೆ. ನನ್ನ ಅಪ್ಪಣೆ ಅಷ್ಟೇ ಮಾತ್ರ ಇದ್ದದ್ದು ಅಂತ ಹೇಳುವಾಗ ಕಾಯುವವನು ನೀನೇ, ಕೊಲ್ಲುವವನು ನೀನೇ ಎಂಬುದು ಸ್ಪಷ್ಟವಾಗಿ ಅರ್ಥವಾಗಿದೆ. ಶೋಣಿಬಾಲವನೆಂಬುದು ಎಮ್ಮೆಯ ಬೀರುವುದು. ಈ ಹೊತ್ತು ಧರಣಿಯಲ್ಲಿ ಧರ್ಮದ ಉದ್ಧಾರಕ್ಕೆ ಬೇಕಾಗಿ, ಅಧರ್ಮದ ನಿಗ್ರಹಕ್ಕೆ ಬೇಕಾಗಿ ಮಾನುಷ ರೂಪದಿಂದ ನೀನು ಅವತರಿಸಿ ಬಂದಿದ್ದೀ. ಅರ್ಥವಾಗಿದೆ. ನೀನು ಕೈಗೊಳ್ಳಬೇಕಾದಂತ ಅನೇಕ ಕಾರ್ಯಗಳ ಪೂರ್ವದಲ್ಲಿ ವಾಲಿಯಂತಹ ಒಂದು ಪ್ರಕರಣ, ಇದು ವಾಲಿಯ ಬದುಕಿಗೂ ಒಂದು ಕವಿತವ್ಯ ಮಾತ್ರವಲ್ಲ, ನಿನ್ನ ನನಗೂ ಕೂಡ ಪೂರಕವಾಗಿ ಲೋಕಮುಖದಲ್ಲಿ ಧರ್ಮ ಜಾಗೃತಿಗೆ ಬೇಕಾಗಿ ರಾಮನಿಟ್ಟಂತಹ ನಡೆಯನ್ನು ಯಾರೂ ಪ್ರಶ್ನಿಸುವ ಹಾಗಿಲ್ಲ ಎನ್ನುವಂತ ಎಚ್ಚರವನ್ನು ಈ ಲೋಕಕ್ಕೆ ಕೊಡುವುದಕ್ಕೆ ಮುಂದಾಗಿದ್ದು ಸಂತೋಷವಾಗಿ. ರಾಮ ಒಂದು ಕಾಲಕ್ಕೆ ನ್ಯಾಸಭೂತವಾಗಿ ಇರಿಸಿಕೊಂಡಂತಹ ನನ್ನ ಪ್ರಾಣ ಸಮಯ ಬಂದಾಗ ಕೇಳ್ತೇನಂತ ಹೇಳಿದವ ನೀನು. ಸಮುದ್ರ ಮಥನದ ಸಮಯ ಈ ಹೊತ್ತು ನಾನು ಅರ್ಥ ಮಾಡಿಕೊಂಡು ನೀನು ಕೇಳುವ ಸಮಯ ಬಂದಿದೆ, ಕೊಡುವುದಕ್ಕೆ ಸಿದ್ಧನಾಗಿದ್ದೇನೆ. ಸುಗ್ರೀವ ನಿನ್ನನ್ನು ಕಂಡಾಗ ನಿನ್ನನ್ನು ದೂರೀಕರಿಸುತ್ತಾ ಇದ್ದವ ನನ್ನ ರಾಜ್ಯದಿಂದ ಹೊರಗೆ ರಾಜ್ಯಭ್ರಷ್ಟ ಶಿಕ್ಷೆಗೆ ನೀನು ಇಡಾದ ಈಗ ಇತ್ತವ ಅಂತ ಕರೀತಾ ಇದ್ದೇನೆ. ಅದೇ ನಾಲಿಗೆಯಿಂದ ಕರೀತಿದ್ದೇನೆ. ಕರೆಯುವಂತಹ ಸಮಯದಲ್ಲಿ ಖಂಡಿತವಾಗಿಯೂ ಕರೀತೇನೆ ಎನ್ನುವಂತಹ ವಿಶ್ವಾಸವನ್ನು ಇರಿಸಿಕೊಂಡೇ ಬದುಕುತ್ತಾ ಇದ್ದವ ವಾಲಿ ನಮ್ಮ ತಂದೆ ನನ್ನನ್ನು ಅಧಿಕಾರದಲ್ಲಿ ಕುಳ್ಳಿರಿಸಿ ನಿನ್ನನ್ನು ಯುವರಾಜನನ್ನಾಗಿ ಮಾಡಿ ಹೋಗುವಂತಹ ಕಾಲಕ್ಕೆ ನನ್ನಲ್ಲಿ ಆಡಿದ ಮಾತು ಏನು? ಅವನನ್ನು ನಿನ್ನ ತಮ್ಮ ಅಂತ ತಿಳಿಯಬೇಡ, ಮಗ ಅಂತ ಅಲ್ಲ. ಶರೀರದ ನೆರಳಿನಂತೆ ನನ್ನ ಬೆನ್ನ ಹಿಂದೆ ತಿರುಗುತ್ತಾ ಇದ್ದವರಿಗೆ ಬದುಕಿದವರು ನಾವು. ಆ ದಿನಗಳನ್ನು ನಾನು ಯಾವ ಕಾಲಕ್ಕೂ ಮರೆಯುವ ಅಲ್ಲ. ಯಾವುದೇ ವಿರೋಧಿ ಬಂದರೂ ಕೂಡ ನಿನ್ನ ಶರೀರದಲ್ಲಿ ಒಂದು ಬಿಂದು ಬೆವರು ಬೀಳಬಾರದು ಎನ್ನುವ ದಿಶೆಯಿಂದ ಮುಂದೆಯಾಗಿ ನಿಂತು ನಾನೇ ಹೋರಾಟವನ್ನು ಮಾಡಿಕೊಂಡು ಬಂದವ. ನೆನಪಿದೆ ಆ ನೆಲೆಯಲ್ಲಿ ಮಾಯಾವಿಯನ್ನು ಕೊಲ್ಲುವ ಕಾಲಕ್ಕೆ ನಾನು ಬರ್ತೇನೆ ಅಣ್ಣ ಅಂತ ಹೇಳುವಾಗ ಹೊರ ದ್ವಾರದಲ್ಲೇ ನೀನು ಇರುವಂತ ಹೇಳಿ ಒಳಗೆ ಹೋದವ. ಪ್ರೀತಿ ಇಲ್ಲದೆ ಹೇಳ್ತೇನೆ ಹೇಳು. ಹಾಗಿದ್ರೆ ನಿನ್ನನ್ನು ದೂರ ಇಡುವುದಕ್ಕೆ ಕಾರಣ ಒಬ್ಬ ಯುವರಾಜನಾಗಿದ್ದಂತಹ ನೀನು ಕಿಷ್ಕಿಂದೆಯ ಅಧಿಪತಿಯಾಗಿ ಆ ಸ್ಥಾನದಲ್ಲಿ ಕುಳಿತುಕೊಳ್ಳುವಂತಹ ಕಾಲಕ್ಕೆ ರಾಜಕೀಯ ನೆಲೆಯಲ್ಲಿ ಪೂರ್ವಾಪರ ಆಲೋಚನೆ ಮಾಡಲಿಲ್ಲ, ಕಡಿಮೆಯಾಯಿತು, ಲೋಕಾನುಭವ ಕಡಿಮೆಯಾಯಿತು. ಅದಕ್ಕಾಗಿ ನಿನ್ನನ್ನು ದೂರ ಇರಿಸಿದ್ದೇನೆ. ಸ್ವಲ್ಪ ನೀನು ಹೊರಗಿನ ಜನರೊಂದಿಗೆ ಬೆರೆತುಕೋ, ಅನುಭವ ಮಾಡಿಕೋ ಎನ್ನುವ ಉದ್ದೇಶ ನನಗಿತ್ತು. ನನ್ನಲ್ಲಿ ನೀನಿದ್ರೆ ಹಾಳಾಗಿ ಹೋಗ್ತಿ ಅಂತ ಎನ್ನುವ ನೆಲೆಯಲ್ಲಿ ನಿನ್ನನ್ನು ದೂರ ಇರಿಸಿದವ ನಾನು ಬಂದೆಯಲ್ಲ. ಪುಣ್ಯಾತ್ಮನ ಜೊತೆಯಲ್ಲಿ ಅಲ್ಲ. ನಿನ್ನಂತಹ ಮಹಾನ್ ಭಾವನನ್ನು ನನ್ನ ತಂದೆಯ ಬಾಧೆಯಲ್ಲಿ ನೋಡಿಕೊಂಡವನು ಅಲ್ಲ. ಈ ಕ್ಷಣದಲ್ಲಿ ತನ್ನ ಮಳದಿಗೋಸ್ಕರವಾಗಿ ವೈರತ್ವವನ್ನು ಬೆಳೆಸಿ ನಿನ್ನ ಮರಣಕ್ಕೆ ಕಾರಣವೆಲ್ಲ ಅಂತ ಶ್ರೀರಾಮಿನ ಪ್ರಣಮಪಿನ ಛಲತೆಯನ್ನು ಮಾತು ಅದು ಮುಂದೆ ನಿಂತಿದ್ದಾನೆ. ಕೇವಲ ಸಾಮಾನ್ಯ ಮಾನವಂತ ಗ್ರಹಿಸಬೇಕು. ಶ್ರೀಮನ್ನಾರಾಯಣನೇ ಇವತ್ತು ಈ ರೀತಿಯಾಗಿ ಕಾಣಿಸಿಕೊಳ್ತಾ ಇದ್ದಾನೆ.
ನಿನ್ನ ಸೌಭಾಗ್ಯ ಸುಗ್ರೀವ. ನಮಗೆ ಆ ಭಾಗ್ಯ ಇಲ್ಲ. ರಾಮ ಸೇವೆಯನ್ನು ಮಾಡುವಂತಹ ಭಾಗ್ಯ ನಿನ್ನ ಬದುಕಿನಲ್ಲಿ ಒದಗಿ ಬಂದಿದೆ. ರಾಮ ಸೇವೆಯನ್ನು ಮಾಡುವಂತಹ ಯೋಗ ಯಾರಿಗೆ ಇರ್ತದೆಯೋ ಅವರು ಕಳಕೊಂಡರು ಅಂತ ಆದರೆ ಖಂಡಿತವಾಗಿ ನರಕವ ಜನರಾಗ್ತಾರೆ. ನಿನ್ನ ಭಾಗ್ಯ ಇದು. ಆದ್ದರಿಂದ ನೀನು ನುಡಿದಂತೆ ನಡೆದುಕೋ, ರಾಮ ಸೇವೆಯನ್ನು ಮಾಡು, ಅದು ತಾರೆ ಮಾನವನ್ನು ಕಾಯ್ದುಕೊಂಡಿರು, ಈ ಕಿಷ್ಕಿಂದೆಯ ಅಧಿಪತ್ಯವನ್ನು ಮಾಡು. ರಾಮ ಕರಪುಟಾಂಜಲಿಯಿಂದ ನುಡಿದನು ಧೈರ್ಯವಾವದನಿ ತರಣರಂಗದ ಅಂಗದ ನಾಯಿ ತರಣಿ ಸುಖಪತಿ ಕರಿಕರಿದ್ದೋಡೆ ಪುರಗೆ ಕೊಂಡೊಯ್ಯುವಿನು ಸಲಗೆರೆ ದೇವಾ ಅಂಗದನ ಪುರಗೆ ಕೊಂಡೊಯ್ಯುವಿನು ಸಲಗೆರೆ ದೇವ ನೀನೆಲ್ಲ ಮರಣಿದ ಗುಣ ಪದ ಪಂಕರುಗಳಿಗೆ ರಾಮ ಶ್ರೀರಾಮಚಂದ್ರ ವಾಲಿ, ಈ ಹೊತ್ತು ನಿನ್ನ ಪಾದಕ್ಕೆ ಪಡಮಟ್ಟು ಕಣ್ಣೀರ ಧಾರೆಯನ್ನೇ ಸುರಿಸಿ ನಿನ್ನಲ್ಲಿ ಪ್ರಾರ್ಥಿಸುತ್ತಾ ಇದ್ದೀಯ. ಕರೆಯಿಂದ ನಿರ್ಗಮಿಸಬಹುದಾದಂತಹ ವ್ಯಕ್ತಿಯ ಅಂತರಂಗದಲ್ಲಿ ಯಾವುದೇ ಕಾಮನೆ ಇದ್ದರೂ ಕೂಡ ಪುನರಪಿ ಆದ ಜನ್ಮ ಎತ್ತಿ ಬರ್ತಾನಲ್ಲ. ಸಂಸಾರ ಚಕ್ರದಲ್ಲಿ ಬೀಳುವುದಕ್ಕೆ ನನಗೆ ಮನಸ್ಸು ಇಲ್ಲ. ಪುನರಪಿ ಜನನಿ ಜಠರೇ ಶಯನ ಆಗಕೂಡ. ಆದ್ದರಿಂದ ನನ್ನ ಅಂತರಂಗದಲ್ಲಿ ಇದ್ದಂತಹ ಒಂದೇ ಒಂದು ಕೊನೆಯ ಆಶೆ, ಅದನ್ನು ನೀನು ಈಡೇರಿಸಿಕೊಳ್ತೀಯ ಅಂತಾದರೆ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಕಳೆದುಕೊಂಡು ನಾನು ವಿರಕ್ತನಾಗಿ ಮತ್ತೆ ಬಾರದ ಆ ಸ್ಥಾನವನ್ನು ಸೇರಬೇಕೆಂಬ ಹೆಬ್ಬಯಕೆ ನನಗೆ. ಆದ್ದರಿಂದ ಹೇಳ್ತಾ ಇದ್ದೇನೆ, ಏನಯ್ಯ, ನನ್ನ ಮಗನ ಮುಖ ನೋಡಿದಾಗ ನನ್ನ ಅಂತರಂಗವೇ ಕರಗುತ್ತಾ ಉಂಟು. ಮಾಮ, ಹಾಲ ಹಸುಳೆ ನನ್ನ ಮಗ ಅಂಗದ ಇಂದಲ್ಲ ನಾಳೆ ಈ ಘಟನೆಯನ್ನು ನೆನವರಿಕೆ ಮಾಡಿಕೊಂಡು ಎಲ್ಲಿಯಾದರೂ ಸುಗ್ರೀವನು ಅವನು ಪಡೆದಾಡಿಕೊಂಡ್ರು ಅಂತ ಆದರೆ ನನ್ನ ಅಂಗದಿಗೆ ಕೇಳಾಗುವುದಕ್ಕೆ ಸಾಧ್ಯತೆ ಇದೆ ಅಂತ ಕಾಲ ಬಂತು ಅಂತ ಆದರೆ ಭರತ ಲಕ್ಷ್ಮಣ ಶತ್ರುಘ್ನರ ಆ ತಮ್ಮಂದಿರನ್ನು ನೀನು ಯಾವ ರೀತಿಯಲ್ಲಿ ಅತಿ ಪ್ರೇಮದಿಂದ ಕಾಣ್ತಾ ಇದೆಯೋ ಅದೇ ರೀತಿಯಲ್ಲಿ ನನ್ನ ಮಗನಾದಂಥ ಅಂಗದನನ್ನು ಅಯೋಧ್ಯೆಗೆ ಕರೆದುಕೊಂಡು ಸಾಕಿಕೊಂಡು ಬರ್ತೇನೆ ಅಂತ ಒಂದು ಮಾತು ಹೇಳಿದ್ರೆ ಸಂತೋಷದಿಂದ ನನ್ನ ಪ್ರಾಣವನ್ನು ತೊಂದರೆ. ಅಯ್ಯ, ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿ ನೀನಾಡುವಂತಹ ಮಾತುಗಳನ್ನು ಕೇಳಿದಾಗ ನಿನ್ನ ಮಗನಾದಂತಹ ಅಂಗದನನ್ನು ಈತ ಪತಿಕರಿಸದಿದ್ದಲ್ಲಿ ನನ್ನ 3 ಮಂದಿ ಸಹೋದರರ ಒಟ್ಟಿಗೆ ಆತನು ನನ್ನ ತಮ್ಮ ಎಂಬುದಾಗಿ 5 ಮಂದಿ ನಾವು ತಮ್ಮಂದಿರಾಗಿರುತ್ತೇವೆ. 5 ಮಂದಿ ನಾವು ಅಣ್ಣ ತಮ್ಮಂದಿರಾಗುತ್ತೇವೆ. ರಾಮ, ಬಾಣದ ಆಘಾತದಿಂದ ನೋವು ಸಹಿಸುವುದಕ್ಕೆ ಅಸಾಧ್ಯವಾಗಿದೆ. ಕರುಣಿಸು, ಕರುಣಿಸು. ನಿನ್ನ ಮಡದಿಯನ್ನು ಪಡೆಯಬೇಕು ಎನ್ನುವಂತಹ ಬಯಕೆ ಈ ಹೊತ್ತಿಗೆ ಯಾವ ರೀತಿಯಲ್ಲಿ ಪರಿಸಮಾಪ್ತಿಯಾಯಿತು ಎನ್ನುವುದು ನೀನು ಹಾಗೂ ನೆರೆದಂತಹ ವಾಲಾಂಗುಲ ಸಾಮ್ರಾಜ್ಯದ ಸರ್ವಜೀವಿಗಳು ಕಾಣುವಂತಾಯಿತು. ಅಯ್ಯ, ಇಲ್ಲಿಯ ಪಟ್ಟವು ನಿನಗೆ ಭದ್ರವಾಗಿದೆ. ಇನ್ನೇನು ಸ್ವಲ್ಪ ಸಮಯದಲ್ಲಿ ಮಳೆ ಆರಂಭವಾಗುವುದಕ್ಕೆ ಸಾಧ್ಯವಿದೆ. ವರ್ಷ ಋತು ಆರಂಭವಾದ ಬಳಿಕ ನಾವು ಸೀತಾನ್ವೇಷಣೆಗೆ ತೊಡಗುವವರಿದ್ದೇವೆ. ಅಲ್ಲಿಯವರೆಗೆ ನೀನು ಇಲ್ಲಿಯೇ ಇದ್ದು ಮತ್ತೆ ನಮ್ಮನ್ನು ಸೇರುವವನಾಗಬೇಕು ಎನ್ನುವ ಈ ಯಜ್ಞ ಸಂರಕ್ಷಣೆ ಪಂಚವಟಿ ಎನ್ನುವಂತಹ ಈ ನವಮಿಯ ಮೊದಲನೇ ದಿನ ಎಂದು ಆಡಿದಂತಹ ನನಗೆ, ಆಡಿಸಿದಂತಹ ಮಹನೀಯರಿಗೆ, ನೋಡಿದಂತಹ ಇವರಿಗೆ, ಕೇಳಿದಂತಹ ಸರ್ವರಿಗೂ, ನಮ್ಮ ಮಂಡಳಿಯ ಆರಾಧ್ಯ ದೇವರಾದಂತಹ ಬ್ರಹ್ಮಶ್ರೀ ನಾರಾಯಣ ಗುರುದೇವರು ಸರ್ವರಿಗೂ ಸಕಲ ಅಷ್ಟೈಶ್ವರ್ಯಗಳನ್ನಿತ್ತು ಕರುಣಿಸಲಿ ಎಂದು ಹೇಳುತ್ತಾ ಈ ಮಹಾಕಥೆಗೆ ಮಂಗಳ ಮಾಡಲು ತಮ್ಮೆಲ್ಲರಿಂದ ಅಪ್ಪಣೆ
ಹೋಗಲು